ಈಗಾಗಲೇ ಹೆಚ್ಚಿನ ಶಾಲೆಯಿಂದ ನಮಗೆ ರಿಜಿಸ್ಟ್ರೇಷನ್ಗೆ ಹೆಸರು ಬಂದಿದೆ. ಆದರೂ ಇವತ್ತು ಬಂದ ಮೇಲೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಮಾಡಲೇಬೇಕು. ಕೆಲವರು ಎಂಟ್ರಿ ಈಗಾಗಲೇ ನಾವು ಹೆಸರು ಕೊಟ್ಟಿದ್ದೇವೆ ಅಂತ ಹೇಳಿ ಎಂಟ್ರಿ ಮಾಡದೆ ಕುಳಿತುಕೊಂಡಿದ್ದಾರೆ. ಶಾಲೆಯಿಂದ ಇದಕ್ಕಿಂತ ಮೊದಲು ಹೆಸರು ಬಂದಿದ್ರು. ಇವತ್ತು ಎಲ್ಲರೂ ಅಲ್ಲಿ ಇನ್ನೊಮ್ಮೆ ಎಂಟ್ರಿ ಕೊಡಬೇಕು. ಯಾರಾದ್ರೂ ಬಾಕಿ ಇದ್ರೆ ಇನ್ನೊಮ್ಮೆ ಎಂಟ್ರಿ ಕೊಡಿ. ನೆಕ್ಸ್ಟ್ ಒಂದು 5-10 ನಿಮಿಷ 2 ಗಂಟೆಗೆ ಆಗುವಾಗ ನಾವು ಈಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತೇವೆ. ಯಾರಾದ್ರೂ ಎಂಟ್ರಿ ಆಗದಿದ್ರೆ ಎಂಟ್ರಿ ಮಾಡಿ. ಬಂದವರದಲ್ಲಿ ಇವತ್ತು ಎಂಟ್ರಿ ಆಯ್ತಲ್ಲ. ಸಿಂಗಿಂಗ್ ಮತ್ತು ಡ್ಯಾನ್ಸ್ ಕಾಂಪಿಟೇಷನ್ ಮಾತ್ರ ನಮ್ಮ ಮೇನ್ ಸ್ಟೇಜಲ್ಲಿ ನಡೆಯುವಂಥದ್ದು. ಛದ್ಮವೇಷ ಈ ಸ್ಪರ್ಧೆಯು ಪಕ್ಕದ ಹಾಲಲ್ಲಿ ನಡೆಯುತ್ತದೆ. ಅಲ್ಲೇ ನೀವು ಹೋಗಿ ಯಾರು ಹೆಸರು ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಮೇಕಪ್ ಮತ್ತು ನಿಮ್ಮ ಏನೆಲ್ಲ ನೀವು ತಂದಿದ್ದೀರಿ ಅಲ್ಲೇ ಅದನ್ನು ತಗೊಂಡು ಹೋಗಿ. ಅಲ್ಲಿ ಜಡ್ಜಸ್ಗಳು ಅಲ್ಲೇ ಬರ್ತಾರೆ. ಪಿಕ್ ಆ್ಯಂಡ್ ಸ್ಪೀಕ್ ಯಾರು ಹೆಸರು ಕೊಟ್ಟಿದ್ದೀರಾ ಅವರು ನಮ್ಮ ಮುಖ್ಯ ದ್ವಾರದ ಮೇಲೆ ಇರುವ ಹಾಲಿನಲ್ಲಿ ಈಗಾಗಲೇ ಜಡ್ಜ್ನವರು ಹೋಗಿದ್ದಾರೆ. 2 ಗಂಟೆಗೆ ಸರಿಯಾಗಿ ಪಿಕ್ ಆ್ಯಂಡ್ ಸ್ಪೀಕ್ನ ಸ್ಪರ್ಧೆಗಳು ನಡೆಯಲಿಕ್ಕಿವೆ. ದಯವಿಟ್ಟು ಯಾರು ಹೆಸರು ಕೊಟ್ಟಿದ್ದೀರಿ ಅವರು ಮುಖ್ಯ ದ್ವಾರದ ಮೇಲೆ ಇರುವ ಹಾಲಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಚಿತ್ರಕಲೆಗೆ ಹೆಸರು ಕೊಟ್ಟವರು ಟಾಪ್ನಲ್ಲಿರುವ ಈ ಸೈಡಲ್ಲಿ ಮೆಟ್ಟಲ್ ಇದೆ, ಅದರಲ್ಲಿ ಮೇಲೆ ಒಂದು ಹಾಲ್ ಇದೆ. ಅಲ್ಲಿ ಈಗಾಗಲೇ ನಮ್ಮ ಜಡ್ಜಸ್ ಅವರು ಹೋಗಿದ್ದಾರೆ. ಆದ್ದರಿಂದ ಯಾರು ಚಿತ್ರಕಲೆಗೆ ಹೆಸರು ಕೊಟ್ಟಿದ್ದೀರಾ ನಿಮ್ಮ ಪೆನ್ ಪುಸ್ತಕವನ್ನೆಲ್ಲ ಇಟ್ಕೊಂಡು ನಿಮಗೆ ಪೇಪರ್ ಸಿಗ್ತದೆ, ಅವರು ದಯವಿಟ್ಟು ಮೇಲಿನ ಹಾಲಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರಿಗಾದ್ರೆ ಡೌಟ್ ಇದ್ದರೆ ಇಲ್ಲಿ ನಮ್ಮ ಮುಖ್ಯ ದ್ವಾರದ ಹತ್ರ ಸಹಾಯವಾಣಿ ಹೆಲ್ಪ್ ಮಾಡಲಿಕ್ಕಿದ್ದಾರೆ, ಅವರ ಹತ್ರ ನೀವು ಬಂದು ಕೇಳ್ಕೊಳ್ಬಹುದು. ಧನ್ಯವಾದಗಳು. ವನಜಾಕ್ಷ ಶ್ರೀಪತಿ ವೇದಿಕೆಯಲ್ಲಿ ಚಿತ್ರಕಲೆ ಸ್ಪರ್ಧೆ ನಡೆಯಲಿಕ್ಕಿದೆ. ಮೇಲಿನ ಹಾಲ್ ನೀವು ಅಲ್ಲಿ ಹೋಗಿ ನೋಡಬಹುದು. ದಯವಿಟ್ಟು ಚಿತ್ರಕಲೆಯ ಸ್ಪರ್ಧೆಯವರು ಮೇಲಿನ ಹಾಲಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಟೇಜಿನ ಮುಂಭಾಗದಲ್ಲಿ ಕೇವಲ ಸಿಂಗಿಂಗ್ ಮತ್ತೆ ಡ್ಯಾನ್ಸ್ ಕಾಂಪಿಟೇಷನ್ನ ಪಾರ್ಟಿಸಿಪೆಂಟ್ಗಳು ಈಗಾಗಲೇ ಗ್ರೀನ್ ರೂಮಿಗೆ ಮುಟ್ಟಿದ್ದಾರೆ. ನಿಮ್ಮ ವೇದಿಕೆಯ ಎಡಭಾಗದಲ್ಲಿ ಹುಡುಗಿಯರಿಗೆ ಗ್ರೀನ್ ರೂಮ್ನ ತಯಾರಿ ಇದೆ, ಬಲಬದಿಯಲ್ಲಿ ಹುಡುಗರಿಗೆ. ದಯವಿಟ್ಟು ಆದಷ್ಟು ಬೇಗ ಡ್ಯಾನ್ಸ್ ಕಾಂಪಿಟೇಷನ್ ಅವರು ರೆಡಿ ಆಗಿರಬೇಕು. ಕೆಲವೇ ನಿಮಿಷದಲ್ಲಿ ಸರಿಯಾಗಿ 2 ಗಂಟೆಗೆ ನಿಮ್ಮ ಕಾಂಪಿಟೇಷನ್ ಶುರು ಆಗಲಿಕ್ಕಿದೆ. ಧನ್ಯವಾದಗಳು.
ಈಗ ಕೊನೆಯ ಒಂದು 2-3 ನಿಮಿಷ ಯಾರಾದ್ರೂ ಇನ್ನೊಮ್ಮೆ ಹೇಳ್ತೇವೆ, ರಿಜಿಸ್ಟ್ರೇಷನ್ ಬಾಕಿ ಇದ್ರೆ ಕೂಡಲೇ ಮಾಡಿಸಿ. ಈಗ ರಿಜಿಸ್ಟ್ರೇಷನ್ ಬಂದ್ ಮಾಡ್ತೇವೆ, 2 ಗಂಟೆಗೆ. ಯಾರು ರಿಜಿಸ್ಟ್ರೇಷನ್ ಬಾಕಿ ಇದ್ರೆ ಕೂಡಲೇ ಕೊನೆಯ 2 ನಿಮಿಷ. कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए चक दे भटक दे इंडिया 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 Nowhere to run, nowhere to hide. This is the time, let's do or die. Nowhere to run, nowhere to hide. This is the time, let's do or die. कूचों में गलियों में राशन की फलियों में बैलों में ಹಲೋ, ಇದು ಕೊನೆಯ ಸೂಚನೆ. ಈಗಾಗಲೇ 1:57 ಆಗಿದೆ. ಮಾಜಿ ಸೈನಿಕರ ಕಾರ್ಯಕ್ರಮ ಆದ್ದರಿಂದ 2 ಗಂಟೆಯ ಸಮಯ ನಾವು ನಿಮಗೆ ಹೇಳಿದ್ದೇವೆ. ಆದ್ದರಿಂದ ಸರಿಯಾಗಿ 2 ಗಂಟೆಗೆ ನಾವು ಕಾಂಪಿಟೇಷನ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. ಇದು ಕೊನೆಯದಾಗಿ ನಾನು ಹೇಳಿದ್ದೇನೆ, ಪಿಕ್ ಅಂಡ್ ಸ್ಪೀಕ್ನ ಇಲ್ಲಿ ಯಾರು ಹೆಸರು ಕೊಟ್ಟಿದ್ದೀರಿ, ನಮ್ಮ ಸ್ವಾಗತ ದ್ವಾರದ ಮೇಲಿನ ಹಾಲಿನಲ್ಲಿ ಈಗಾಗಲೇ ಜಡ್ಜ್ನವರು ಅಲ್ಲಿ ಆಗಮಿಸಿದ್ದಾರೆ. ಕೆಲವೇ ನಿಮಿಷದಲ್ಲಿ ನಾವು ಪಿಕ್ ಅಂಡ್ ಸ್ಪೀಕ್ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಎರಡನೇದಾಗಿ ನಮ್ಮ ಫ್ಯಾನ್ಸಿ ಡ್ರೆಸ್ ಛದ್ಮವೇಷ ಸ್ಪರ್ಧೆ ಪಕ್ಕದ ಹಾಲಿನಲ್ಲಿ ನಡೆಯುತ್ತಾ ಉಂಟು. ಅದು ಪಿಕ್ ಅಂಡ್ ಸ್ಪೀಕ್ ಉದ್ಘಾಟನೆ ಆದ ತಕ್ಷಣ ಛದ್ಮವೇಷದ ಸ್ಪರ್ಧೆಯನ್ನು ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅದರ ನಂತರ ಮೇಲಿನ ಹಾಲಿನಲ್ಲಿ ಚಿತ್ರಕಲೆ ಸ್ಪರ್ಧೆ, ಇದು ಕೂಡ ನಾವು 2 ಗಂಟೆಗೆ ನಾವು ಸರಿಯಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಮುಂದಿನ ಸಭಾಂಗಣದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಹೈಸ್ಕೂಲ್ ಲೆವೆಲ್, ಸಿಂಗಿಂಗ್ ಕಾಂಪಿಟೇಷನ್ ಕಾಲೇಜ್ ಲೆವೆಲ್ ಮತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಕಾಲೇಜ್ ಲೆವೆಲ್, ಈ ಪ್ರೋಗ್ರಾಮ್ ಅನ್ನು ಈ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ ಜಡ್ಜ್ನವರು ಆಗಮಿಸಿದ್ದಾರೆ. ಆದ್ದರಿಂದ ಈಗ ಪ್ರಪ್ರಥಮವಾಗಿ ನಾವು ಪಿಕ್ ಅಂಡ್ ಸ್ಪೀಕ್ ಯಾರಿಗೆ ಆಸಕ್ತಿ ಉಂಟು ಅವರು ಅಲ್ಲಿ ಮೇಲಿನ ಹಾಲಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. के गानों में सड़कों के गड्ढों में बातों के अड्डों में झूठा राज भर ले 10-12 बार कर ले रहना न यार पीछे कितना भी कोई खींचे टस है ना मस है जी जिद है तो जिद है जी किसना यूं ही किसना यूं ही किसना यूं ही बस करिए
उमंगों में, खेलों के मेलों में, पल खाती रेलों में, गन्नों के मीठे में, खद्दर में छींटे में, ढूंढो तो मिल जाओगे किताबों हीटों में। रंग है समाज बिखरे और खुल के आज बिखरे, मन जाए ऐसी होली, रग रग मचल के बोली, टस है ना मस है जी, जिद है ता जिद है थी, किसना यूं ही पिसना यूं ही पिसना यूं ही बस करिए। कोई तो चल जिद फड़िए, तू बेतरिए या मरिए, हाय कोई तो चल जिद फड़िए, तू बेतरिए या मरिए। चक दे भटक दे इंडिया, चक दे भटक दे इंडिया, चक दे भटक दे इंडिया, चक दे भटक दे इंडिया। तिनका था हमने सवारा, अपनी वो माटी और घर बारा, लुट रहा ये चमन अपना वतन, आंखों से अपनी लुट रहा ये चमन अपना वतन, आंखों से अपनी संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। भटकी है रोशनी, है छटपटा रही रोशनी, गगन कहे विजयी भव। सांधे सांधे मिट्टी बारूदी हो गई बावरे, भोली सी तेरी बांसुरी खो गई सावरे। घायल है तेरा जल, तू नदी है राह बदल, पानी बुलबुला रहा है कल कल कल, तू निकल तू निकल। माटी ने तेरी आज पुकारा, धरती ये पूछे बारंबार, लुट रहा ये चमन तेरा। ಹೇಳಿ ಡಾಕ್ಟರ್ ವಿಜಯ್ ನಿಗುಲ್ ಅವರು ನಿಮಗೆ ಮುಂದೆ ವೇದಿಕೆಯನ್ನು ಬಿಟ್ಟುಕೊಡ್ತೇವೆ ಸರ್. ಥ್ಯಾಂಕ್ ಯು.
ಎಲ್ಲರಿಗೂ ಎಲ್ಲರೂ ಬಂದಾಯ್ತಾ? ಸೊ ಈಗಾಗಲೇ ಸೇರಿದ್ದಾರೆ, ಬಿಲ್ಸ್ ಮಾತಾಡಲಿಕ್ಕಿದ್ದಾರೆ. ಬಾಯಿ ಮಾತಲ್ಲಿ ಕೇಳಿದರೆ ಸಿಕ್ಕೋದಿಲ್ಲ. ಆದ ಕಾರಣ ನಾವು ಸಂಘಟನೆಗಳನ್ನು ಮಾಡಿ ನಮ್ಮ ಏನು ಅನಿಸಿಕೆ ಇದೆ ಅದನ್ನು ಹಿರಿಯರ ಕಿವಿಗೆ ಬೀಳಿಸಬೇಕಾದ್ರೆ ಅದಕ್ಕೆ ಒಂದು ಸಂಘಟನೆ ಅಂತ ಬೇಕಾಗುತ್ತೆ. ಆ ಕಾರಣದಿಂದ 2014ರಲ್ಲಿ ಈ ಒಂದು ಮೂಡುಬಿದ್ರೆ ಮತ್ತು ಕಾರ್ಕಳ ಪರಿಸರದಲ್ಲಿರುವ ಮಾಜಿ ಸೈನಿಕರು ಎಲ್ಲರೂ ಸಮಾನ ಮನಸ್ಕರಾಗಿ ಒಟ್ಟು ಸೇರಿ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದರು. ಅದು ಮಾಜಿ ಸೈನಿಕರ ವೇದಿಕೆ ಉಡುಪಿ ಮತ್ತು ಕಾರ್ಕಳ ಮತ್ತು ಮೂಡುಬಿದ್ರೆ ರಿಜಿಸ್ಟರ್ಡ್ ಆಗಿ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದರು. ಈ ಸಂಘಟನೆಯನ್ನು ಹುಟ್ಟು ಹಾಕಿದ ಮೇಲೆ ಇದರ ಕೆಲಸ ಏನು? ಮಾಜಿ ಸೈನಿಕರು ಸೈನಿಕ ವೃತ್ತಿಯಲ್ಲಿರುವಾಗ ಅವರಿಗೆ ನೂರಾರು ಪ್ರಶ್ನೆಗಳು ಬರುತ್ತೆ. ಆದರೂ ಕೂಡ ಆ ಪ್ರಶ್ನೆಗಳನ್ನು ಒಳಗಡೆ ಇರಿಸಿ ಕರ್ತವ್ಯವನ್ನು ಮೊದಲು ಅಂತ ಹೇಳಿ ತಮ್ಮ ಕರ್ತವ್ಯನ ನಿಭಾಯಿಸಿದವರು ಸೈನಿಕರು.
ಆದ ಕಾರಣ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಸೈನ್ಯವನ್ನ ಒಂದು ಶ್ಲಾಘಿಸಲಾಗುತ್ತೆ. ಈಗಾಗಲೇ ಕಾಂಪಿಟೇಷನ್ಗಳು ಸ್ಪರ್ಧೆಗಳು ನಡೀತಾ ಇದೆ. ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಹೇಳಿದೆ. ಯಾವುದೇ ಆದ ಒಂದು ಚೀಟಿಯಲ್ಲಿ ಒಂದು ಬರೆದು ಅದನ್ನು ಹಾಕ್ತಾರೆ, ಅದನ್ನು ಎತ್ತಿ ಅವರ ಯಾವುದು videos and education that we can get from the internet, and there are very educational schools, colleges which provide us education about languages, subjects of the languages, and it's very good. And if you want to travel to another country or any other states, education is very important. So here are many students which are from the other school which provide us education. I'm here. And I'm here to speak about the education and all. Of giving when we get education in our future, we get many of the jobs. And first of all, they see about our qualifications to give us our job. We can learn education by using from our parents send us to school to get education, because everyone knows that education is very important. And also I would like to end my speech. Thank you for giving me the speech. ಇಂಥ ವಿಷಯಗಳು ನಮ್ಮಲ್ಲಿ ಬಂದಾಗ ಹೇಳ್ತಾರೆ ಅದು ಸೈನಿಕರಿಗೋಸ್ಕರ, ಸೈನಿಕರು ಇರೋದೇ ಸಾಯ್ಲಿಕ್ಕೆ ಅಂತ ಹೇಳ್ತಾರೆ ಅಲ್ವಾ. ಒಬ್ಬ ಎಜುಕೇಶನ್ ಮುಗಿಸಿ ತಮ್ಮ ಜಾಬ್ ಹಂಟ್ ಅದರಲ್ಲಿ ಇರುವಾಗ ಯಾರಿಗಾದರೂ ಒಂದು ಆಪ್ಷನ್ ಕೊಟ್ಟರೆ 1 ಲಕ್ಷ ಸಂಬಳ ತಿಂಗಳಿಗೆ ಕೊಡ್ತೀನಿ, ಆದರೆ ಜೀವನದ ಗ್ಯಾರಂಟಿ ಕೊಡೋದಿಲ್ಲ, ಯಾವಾಗ ಸಾಹಿತಿ ಅಂತ ಹೇಳೋದಿಲ್ಲ, ಹಾಗಾದರೆ ಬೇಕಾದರೆ ಬನ್ನಿ ಅಂತ ಹೇಳಿದರೆ ಎಷ್ಟು ಜನ ತಂದೆ ತಾಯಿಯವರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸ್ತೀರಾ? ಇಲ್ವಲ್ಲ. ಹಾಗಾದರೆ ನೆನಪಿಟ್ಕೊಳ್ಳಿ, ಇಲ್ಲಿ ಮೂಡುಬಿದ್ರೆ ಮತ್ತು ಕಾರ್ಕಳ ಪರಿಸರದಲ್ಲಿ ಸಾಧಾರಣ ತುಂಬ ಜನ ಇದ್ದಾರೆ. ಅದರಲ್ಲಿ ನಮ್ಮ ಈ ವೇದಿಕೆಯಲ್ಲಿ ನೋಂದಣಿಯಾದ ಸದಸ್ಯರುಗಳ ಸಂಖ್ಯೆ 60-70. ಪ್ರಸ್ತುತ ಸೈನ್ಯದಲ್ಲಿ ಕೆಲಸ ಮಾಡುವ ಒಂದು ನಮ್ಮ ಈ ಪರಿಸರದಿಂದ ಒಂದು 50-60 ಜನ ಈಗಲೂ ಕೂಡ ಪರಿಸರದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಮೈನಸ್ ಡಿಗ್ರಿಯಲ್ಲಿ ಇರಲು ಕೂಡ ಕಷ್ಟ ಆಗುವ ಈ ಸಂದರ್ಭದಲ್ಲಿ ಅಲ್ಲಿ ಹಗಲು ಇರುಳು ಎನ್ನದೆ ತಮ್ಮವರು ಯಾರು ಇಲ್ಲದ ಈ ಸಮಯದಲ್ಲಿ ದೇಶಕ್ಕಾಗಿ ತಮ್ಮ ಎಲ್ಲ ಸರ್ವಸ್ವವನ್ನು ಮರೆತು ಆ ಕೆಲಸ ಮಾಡ್ತಿರುವ ಆ ಸೈನಿಕರಿಗೋಸ್ಕರ ತಮ್ಮ ಮನಸ್ಸು ಮಿಡಿಯುತ್ತಾ ಇಲ್ವಾ? ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕಾದ್ರೆ, ಜೀವದಿಂದ ಇರಬೇಕಾದ್ರೆ ನಮಗೆ ಬೇಕಾಗಿದ್ದು ಹೊಟ್ಟೆಗೆ ಊಟ. ಊಟ ಒಂದು ದಿನ ಕೊಡದಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, 2 ದಿನ ಕೊಡದಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ, 3 ದಿನ ಕೊಡದಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, 4 ದಿನ ಕೊಡದಿದ್ರೆ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ, 5ನೇ ದಿನ ಕೊಡದಿದ್ರೆ ಅವನು ಇಹಲೋಕವನ್ನು ಬಿಡ್ತಾನೆ. ಅಂಥ ಒಂದು ಸಮಯದಲ್ಲಿ ನಮಗೆ ಊಟವನ್ನು ಕೊಡುವ ರೈತರನ್ನು ನೆನಪಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಇಂದು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಈ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ,
ಹೇಗೆ ನಮ್ಮ ಜೀವನಕ್ಕೆ ಊಟ ಎಂಬುದು ಅತಿ ಮುಖ್ಯವೋ ಅದನ್ನು ಬೆಳೆಸುವವರು ರೈತರಾಗಿದ್ದ ಕಾರಣ ಅವರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಹೊಟ್ಟೆಗೆ ಊಟ ಒಂದೆರಡು ನಿಮಿಷ ಮೌನ ವಹಿಸಿ ನಾವು ಕೊಡುವ ಕೆಲವು ಸೂಚನೆಗಳನ್ನು ದಯವಿಟ್ಟು ಗಮನಿಸಿ. ಈಗಾಗಲೇ ಸರಿಸುಮಾರು 16 ಟೀಮ್ಗಳ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ತೀರ್ಪುಗಾರರು ಈಗಾಗಲೇ ಬಂದಿದ್ದಾರೆ. ಮೊದಲನೇದಾಗಿ ಗೀತಾ ಸುಳ್ಯ ಮೇಡಮ್, ಇವರು ನೀನಾಸಂ ಪದವೀಧರರು, ರಂಗ ಶಿಕ್ಷಕಿ, ನಿರ್ದೇಶಕಿಯಾಗಿ 25 ವರ್ಷದಿಂದ SDM ಉಜ್ಜಿರೆ, ಬಂಡರ್ಕರ್ಸ್, ಆಳ್ವಾಸ್, ಎಕ್ಸಲೆಂಟ್ ಸೇರಿದಂತೆ ಅನೇಕ ಕಡೆ ಕೆಲಸ. 4 ಬಾರಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಇವರಿಗೆ ಬಂದಿದೆ. 2 ಬಾರಿ ಸಾಧಕ ರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿರುತ್ತದೆ. ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಮಕ್ಕಳ ಬೇಸಿಗೆ ಶಿಬಿರ ನಿರ್ದೇಶಿಸಿದ್ದಾರೆ. 50ಕ್ಕೂ ಹೆಚ್ಚು ಇವರು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಮೇಡಮ್, ನಿಮಗೆ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಇವತ್ತಿನ ನಮ್ಮ ತೀರ್ಪುಗಾರರಾಗಿ ಬಂದಿದ್ದೀರಿ. ನಿಮ್ಮನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ವಂದನಾ ಕೃಷ್ಣ ಮೇಡಮ್ ಅವರು, ಫ್ಯಾಷನ್ ಡಿಸೈನ್ ಆ್ಯಂಡ್ ಫೆಸಿಲಿಟಿ ಇನ್ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಮಣಿಪಾಲ್. ಶಿ ಹಸ್ ಆಲ್ಸೋ ಕಂಟ್ರಿ competitive purchasing in MBA in design management under Manipal. ಸೊ ಅಲ್ಲಿ ಅವರು ತಮ್ಮ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಾವು ವೇದಿಕೆ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ನಿಮಗೆ ಜಡ್ಜಿನವರು ಲಾಟ್ ನಂಬರ್ ಕೊಡ್ತಾರೆ. ಆ ಲಾಟ್ ನಂಬರ್ ಪ್ರಕಾರ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಕೊಡತಕ್ಕದ್ದು. ಮುಂದಿನ ಏನೆಲ್ಲ ರೂಲ್ಸ್ ಇದೆ ಅದನ್ನು ಜನರಲ್ ರೂಲ್ಸ್ ಆಗಿ ನಮ್ಮ ನವಾನಂದ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಏನೆಲ್ಲ ಯಾವ ರೀತಿ ಅವರು ನಡೆಸ್ತಾರೆ ಅಂತ ಹೇಳಿ ನಮ್ಮ ಮೇಡಮ್ ಅವರು ವಿವರಿಸ್ತಾರೆ. ಧನ್ಯವಾದಗಳು. ಮೊದಲಾಗಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೋರುತ್ತಾ, ಈಗ ಎಲ್ಲರ ಸಮ್ಮುಖದಲ್ಲಿ ಈಗ ಲಾಟ್ಸ್ ತೆಗೆದ ಕೂಡಲೇ ಪ್ರತಿಯೊಬ್ಬರು ನಿಮಗೆ ಬಂದ ನಂಬರನ್ನು ಮೇಡಮ್ಗೆ ತಿಳಿಸ್ಬೇಕು. ನಮ್ಗೆ ಅಂದ್ರೆ ನಿಮಗೆ 5 ನಂಬರ್ ಬಂದ್ರೆ ನೀವು ಯಾರು ಎನ್ನುವುದಕ್ಕೆ ನಮ್ಗೆ ಗೊತ್ತು. ನಾವು ಅದು ನಂಬರ್ ರೆಕಾರ್ಡ್ ಸೀಕ್ರೆಟ್ ಆಗಿ ಇಡ್ತೇವೆ. ಪ್ರತಿಯೊಬ್ಬರು ನಂಬರ್ ನಿಮ್ದು ಲಾಟ್ಸ್ ತೆಗೆದ ಕೂಡಲೇ ಮೇಡಮ್ ನಿಮ್ಗೆ ಯಾವ ನಂಬರ್ ಅಂತ ಹೇಳಿ ಅವರು ಯಾವ ಶಾಲೆ ಅಂತ ಹೇಳಿಬಿಡಿ, ಅವರನ್ನು ಎಂಟ್ರಿ ಮಾಡಿಬಿಡ್ತಾರೆ. 1 ಎರಡನೇದು, ನಿಮ್ಗೀಗ 2 ಜನರಿಗೆ ಅವಕಾಶ ಉಂಟು. ಯಾಕಂದ್ರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಪರ್ದೆ ಎಲ್ಲ ಸಿಸ್ಟಮ್ ಇಲ್ಲದ ಕಾರಣ 2 ತಪ್ಪಿದ್ರೆ 3 ಮಂದಿಗೆ ನಿಮಗೆ ಏನು ಸ್ಟ್ಯಾಚು ತರಲಿಕ್ಕೆ ಅಥವಾ ಹಿಂದೆ ಪರ್ದೆ ಇಟ್ಕೊಳ್ಳಿಕ್ಕೆ ಅವಕಾಶ ಉಂಟು. 3ನೇದಾಗಿ ನಮಗೆ ನಾವು ಮೊದಲು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ ಅಂತ ಇದ್ದೆವು. ಹೆಚ್ಚಿನ ಕಡೆಯಿಂದ ಒತ್ತಡ ಬಂದ ಕಾರಣ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಉಂಟು, ಆದರೆ ಅದಕ್ಕೆ ಮಾಸ್ ಕನ್ಸಿಡರ್ ಆಗೋಲ್ಲ. ಈಗಾಗಲೇ ನಾವು ಜಡ್ಜಸ್ ಒಟ್ಟಿಗೆ ಡಿಸ್ಕಸ್ ಮಾಡಿದ್ದೇವೆ. ಅವರೆಲ್ಲರೂ ಆ ಬಗ್ಗೆ ಆ ವಿಷಯದ ಪರಿಣತರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಕೊಡ್ಬೋದು, ಆದರೆ ಅದಕ್ಕೆ ಮಾಸ್ ಕನ್ಸಿಡರ್ ಆಗಲ್ಲ. ಇಷ್ಟೇ. ಬೇರೆ ಏನಾದರೂ ನಿಮ್ಗೆ ಏನಾದರೂ, ಯಾಕೆ ಟೈಮಿಂಗ್ ಹೇಳ್ತಾರೆ. ನಾವು 3 ನಿಮಿಷ ಮಾತ್ರ 2:50ಕ್ಕೆ ಬೆಲ್ ಕೊಡ್ತಾರೆ. 2:50ಕ್ಕೆ ಬೆಲ್ ಕೊಡ್ತಾರೆ. ಒಟ್ಟು ಟೈಮಿಂಗ್ 3 ನಿಮಿಷ ಮಾತ್ರ. ನಮ್ಮ ಪ್ರಕಾರ ನಿಮಗೆ ಏನಾಗಿದೆ ಛದ್ಮವೇಷದ ಹೆಚ್ಚು ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾರಿಗಾದರೂ ಇನ್ನೂ ಏನಾದರೂ ಕ್ಲಾರಿಫೈ ಈಗಲೇ ಮಾಡ್ಕೊಳ್ಬೋದು. 1 ನಿಮಿಷದ ಅವಕಾಶ ಉಂಟು. ಏನಾದ್ರು ಕೇಳಲಿಕ್ಕಿದ್ರೆ 2 ಮಿನಿಟ್ಸ್ ಮಾತ್ರ. ಸರಿ. ಯಾಕಂದ್ರೆ ಆಯಾ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವರೇ ನಿಮ್ಗೆ ಒಳ್ಳೆ ರೀತಿ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಸ್ವಾತಂತ್ರ್ಯ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ
ನಮ್ಮ ರೋಲ್ ಮಾಡೆಲ್ ಅಥವಾ ನಾವು ಯಾರನ್ನ ನಮ್ಮ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೀವಿ. ಇವತ್ತಿನ ದಿನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ತಮ್ಮ ಜೀವ ಬಲಿದಾನವನ್ನ ಕೊಟ್ಟಿದ್ದಾರೆ ಅವರಿಗೋಸ್ಕರ ಒಂದು ನೀವು ಡೈಲಾಗ್ಸ್ ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅದೇನು ಮೈನಸ್ ಅಂತಲ್ಲ, ಆದರೆ ಆಕ್ಚುಲಿ ಇಲ್ಲ. ಸೊ ಮತ್ತೆ ಮ್ಯೂಸಿಕ್ ಕೂಡ ಅವ್ರು ಹೇಳಿದ್ದಾರೆ ಅದಕ್ಕೊಂದು ಊಟವು ಬರ್ತದೆ ಅಂತೇಳಿ. ಮ್ಯೂಸಿಕ್ ಹಾಕದಿದ್ರು ನಾವು ಹಾಕಿದ್ರೆ ಹೆಚ್ಚು, ಹಾಕದಿದ್ರೆ ಕಮ್ಮಿ ಅಂತಲ್ಲ. ನಾವು ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕೊಟ್ಟಿದೆ ಆ ಮಗು ಆ ಕ್ಷಣದಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೇವೆ. ಬೇರೇನಾದರೂ ಇಲ್ಲ? ಓಕೆ, ನೀವು ಲಾಟ್ ಮಾಡಿ ನನಗೆ ಹೇಳ್ತೇವೆ, ಮತ್ತೊಮ್ಮೆ ಹೇಳ್ತೇವೆ, ಜಡ್ಜಸ್ ಡಿಸಿಷನ್ ಫೈನಲ್. ಥ್ಯಾಂಕ್ ಯು. ಉತ್ತರ ಭಾರತದಲ್ಲಿದ್ದೇವೆ. ಇವತ್ತಿಗೂ ಕೂಡ ನಾವಿಲ್ಲಿ ಸ್ವಾತಂತ್ರ್ಯದ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗಡಿ ಪ್ರದೇಶದಲ್ಲಿರುವ ಸೈನಿಕರು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮರೆತು ತಮ್ಮ ಕರ್ತವ್ಯದಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕಿ ಗಡಿಯನ್ನು ಕಾಯ್ತಾ ಇದ್ದಾರೆ. ಅವರಿಗೆ ನಿಮ್ಮ ಹಣ ಬೇಡ, ಏನು ಬೇಡ, ಒಂದು ಗಳಿಗೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ಅದು ಅವರಿಗೆ ಸ್ಫೂರ್ತಿ. ಅದಕ್ಕಾಗಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಸರ್ಕಾರದ ಆದೇಶ ಮಾಡಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಿವೃತ್ತ ಸೈನಿಕರನ್ನು ಕರೆದು ಆ ತ್ರಿವರ್ಣ ಧ್ವಜವನ್ನು ಹಾರಿಸಲು ಅವರ ಮುಖಾಂತರ ಹಾರಿಸಬೇಕಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ನಮ್ಮ ಮೂಡುಬಿದ್ರೆ ಕಾರ್ಕಳದ ಈ ಪರಿಸರದಲ್ಲಿ ಸಾಧಾರಣ 30-40 ಜನ ಸೈನಿಕರು ಇವತ್ತು ಶಾಲೆಗಳಲ್ಲಿ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಆ ಸಂದೇಶವನ್ನು ಸಾರಿ ಇವತ್ತು ಬಂದಿದ್ದಾರೆ. ಎಲ್ಲರೂ ಕೂಡ ತಮ್ಮ ಯೌವನದ ವಯಸ್ಸನ್ನು ಕಳೆದಿದ್ದಾರೆ. 60 ವರ್ಷದ ನಂತರವೂ ಕೂಡ ಈ ಒಂದು ಹುಮ್ಮನಸ್ಸಿನಿಂದ ಸಮಾಜದ ಸೇವೆಗೋಸ್ಕರ ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳಿ ಮರೆತು ಸಮಾಜಕ್ಕೆ ನಾವು ಈ ವಯಸ್ಸಲ್ಲೂ ಕೂಡ ಏನು ಕೊಡ್ಬೋದು ಅಂತ ಹೇಳುವ ಒಂದು ವಿಚಾರದಲ್ಲಿ ಈ ಸೈನಿಕರು ಇರುವಾಗ ಎಲ್ಲ ನಾಗರಿಕರು ಕೂಡ ಈ ಸೈನಿಕರ ಜೊತೆಗೆ ನೀವು ಕೈ ಜೋಡಿಸ್ಬೇಕು. ಅವರನ್ನು ಇಲ್ಲಿಯಾದರೂ ಭೇಟಿಯಾದರೆ ಅವರು ಸಲ್ಲಿಸಿದ ಸೇವೆಗೆ ಒಂದು ಶ್ಲಾಘನೀಯ 2 ಮಾತನ್ನು ಆಡಿ ಒಂದು ನಮಸ್ತೆ ಹೇಳಿದರೆ ಅವರಿಗೆ ತುಂಬ ಸಂತೋಷವಾಗುತ್ತೆ. ಇದು ನನ್ನ ಅನಿಸಿಕೆ. ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಿಂದ ನಡಿಬೇಕಾಗಿತ್ತು, ನಡೀತಾ ಇದೆ. ತುಂಬ ಜನರಿಗೆ ಸಮಯ ಇಲ್ಲ. ರಾಷ್ಟ್ರಪತಿಯಿಂದ ಭಾರತ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಒಂದು ಸಫಾಯಿ ಕರ್ಮಚಾರಿಯವರೆಗೆ ಇರುವ ಒಂದೇ ಒಂದು ಸಮಯ ಅಂತ ಹೇಳಿದರೆ ಅದು 24 ಗಂಟೆ. ಈ 24 ಗಂಟೆಯಲ್ಲೇ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿದ್ದು ಹೆಚ್ಚಿಗೆ ಮಾಡಲು ನಮಗೆ ಸಾಧ್ಯ ಇಲ್ಲ, ಕಡಿಮೆ ಮಾಡಲು ಆಗುವುದಿಲ್ಲ. ನೆರೆದವರಲ್ಲಿ ಒಂದು ವಿಷಯ ಹೇಳ್ತೀನಿ. ನಾವೆಲ್ಲ ಇಲ್ಲಿ ಉಸಿರು ಇಟ್ಕೊಂಡು ಬಂದಿದ್ದೇವೆ. ತಾಯಿಯ ಗರ್ಭದಿಂದ ಭೂಮಿಯ ಗರ್ಭದವರೆಗೆ ನಾವೆಲ್ಲ ಕಲಿಯಲಿದೆ. ಉಸಿರು ಇಟ್ಕೊಂಡು ಈ ಪ್ರಪಂಚದಲ್ಲಿ ಬಂದ ಮೇಲೆ ಉಸಿರು ಬಿಟ್ಟು ಹೋಗುವಾಗ ಏನು ಬಿಟ್ಟು ಹೋಗ್ತೀರಾ? ಉಸಿರು ಬಿಟ್ಟು ಹೋಗುವಾಗ ತಮ್ಮ ಹೆಸರನ್ನ ಬಿಟ್ಟು ಹೋಗಲು ನಾನು ಕರೆ ಕೊಡ್ತಾ ಇದ್ದೀನಿ. ಎಷ್ಟು ಜನರಿಗೆ ಒಳ್ಳೇದಾಗುತ್ತೆ ಇದು? ಸರಿ ಅಂತ ಹೇಳ್ತೀರಾ? ಉಸಿರಿಟ್ಕೊಂಡು ಬಂದಿದ್ದೀವಿ, ಬಿಟ್ಟು ಹೋಗುವಾಗ ಹೆಸರನ್ನ ಬಿಟ್ಟು ಹೋಗಬೇಕು. ಉಸಿರಂತೂ ಬಿಟ್ಟು ಹೋಗೋದು ಖಂಡಿತ, ಆದರೆ ಹೋಗುವಾಗ ಹೆಸರನ್ನ ಬಿಟ್ಟು ಹೋಗಿ
ನಿಮ್ಮನ್ನ ಮುಂದೆ ಬರುವ ಜನಾಂಗಗಳು ನಿಮ್ಮನ್ನ ನೆನಪಿಸ್ಕೊಳ್ತಾರೆ. ತುಂಬ ಸೀರಿಯಸ್ ಆಗಿದ್ದೀರಾ, ಇದು ಸತ್ಯ. ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಭಾರತ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ವಿಶ್ವಗುರು ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಾರತ ದೇಶದಲ್ಲಿ ನಾನು ಒಬ್ಬ ಪ್ರಜೆ, 140 ಕೋಟಿ ಜನರಲ್ಲಿ ನಾನು ಒಬ್ಬ ಪ್ರಜೆ. ಆ ಒಬ್ಬ ಪ್ರಜೆಯ ನಿರ್ಧಾರ ಏನು, ನನ್ನ ಕಂಟ್ರಿಬ್ಯೂಷನ್ ಏನು, ದೇಶಕ್ಕೆ ನನ್ನ ಸಲ್ಲಿಕೆ ಏನು, ಅದನ್ನು ಒಂದು ಗಳಿಗೆ ಯೋಚನೆ ಮಾಡುವ ಮನೋರಂಜನೆ ಕಾರ್ಯಕ್ರಮ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ವಿಠ್ಠಲ ನಾಯಕವರ ಈ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಒಳ್ಳೆಯ ಒಂದು ಗಂಟೆಯ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮನ್ನು ಯಾರು ಮಿಸ್ ಮಾಡಬೇಡಿ. ಪ್ರಸ್ತುತ ಸ್ಥಿತಿಯಲ್ಲಿ ನಮಗೆ ಇಂತಹ ಈ ಕಾರ್ಯಕ್ರಮಗಳು ಸಿಕ್ಕೋದು ತುಂಬ ವಿರಳ. ಬಾಲಿವುಡ್ ಡ್ಯಾನ್ಸ್ ಸಿಕ್ಕುತ್ತೆ, ಹಾಡು ಸಿಕ್ಕುತ್ತೆ, ಕುಣಿದು ಕುಪ್ಪಳಿಸಲು ಸ್ಟೇಜು ಸಿಕ್ಕುತ್ತೆ. ಆದರೆ ಪೂರ್ವಜರು ನಮಗೆ ಕೊಟ್ಟಂಥ ಸಂಸ್ಕೃತಿ ಉಳಿಸಲು ಬೇಕಾದ ಒಂದು ಸ್ಥೈರ್ಯ ಧೈರ್ಯವನ್ನು ಕೊಡೋದು ಇಂಥ ಒಂದು ಕಾರ್ಯಕ್ರಮಗಳಿಂದ. ಆದ ಕಾರಣ ಈ ಕಾರ್ಯಕ್ರಮವನ್ನು ನಾವು ನೋಡುವ. ಇಲ್ಲ ಯಾರೆಲ್ಲ ಸಿಂಗಿಂಗ್ ಕಾಂಪಿಟಿಷನಲ್ಲಿ ಬಂದಿದ್ದೀರಾ ಅವರೆಲ್ಲ ಮುಂದಿನ 4ನೇ 3ನೇ ರೋ ಅಲ್ಲಿ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಂದಿನ 1, 2, 3 ರೋಗಳನ್ನು ಬಿಟ್ಟು 4ನೇ ರೋ ಇಂದ ಎಲ್ಲರೂ ಕೂಡ ಆಕ್ಯುಪೇಷನ್ ಮಾಡ್ಕೊಳ್ಬೋದು. ನೋಡಿ, ನಮ್ಮ ಈಗ ನಿಮಗೆ ಪ್ರಮೋಷನ್ ಆಗಿದೆ. ಆದ ಕಾರಣ ಯಾರೆಲ್ಲ ಸಿಂಗಿಂಗ್ ಕಾಂಪಿಟಿಷನ್ಗೆ ಬಂದಿದ್ದೀರಾ ಅವರು ಮೊದಲನೇ ರೋ ಇಂದನೇ ಕೂತ್ಕೊಂಡು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ಬೋದು ಅಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಸಿಂಗಿಂಗ್ ಕಾಂಪಿಟಿಷನ್ ಅಲ್ಲಿ ತೀರ್ಪುದಾರರಾಗಿ ಬಂದ ಜಡ್ಜ್ಗಳು ಕೂಡ ತಮ್ಮ ತೀರ್ಪುಗಾರರೇ ತಮ್ಮ ಕಿರು ಪರಿಚಯವನ್ನು
ಗಾಯನ ಸ್ಪರ್ಧೆಯ ಕೆಲವೊಂದು ರೂಲ್ಸ್ಗಳನ್ನು ನಮ್ಮ ಜಡ್ಜ್ಗಳೇ ನಿಮಗೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ವೇಣುಮಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನಾವು ಭಾರತೀಯರು ಓ ನಾವು ಭಾರತೀಯರು ನಾವು ಭಾರತೀಯರು ಓ
kindly note the time taken by group number 2 is 3.56. Now, group number 3 on the stage. ಈ ನಡುವೆ ಕಾಲೇಜ್ ವಿಭಾಗದ ಗಾಯನ ಸ್ಪರ್ಧೆಯಿಂದ 10 ಟೀಮ್ ಬಂದಿದೆ. 10 ಟೀಮ್ನ ಒಂದೊಂದು ಸದಸ್ಯರ ಎಂಟ್ರೆನ್ಸ್ಗೆ ಬನ್ನಿ, ಅಲ್ಲೇ ನಾವು ನೋಟ್ ತೆಗೆಯುವುದಿಲ್ಲ. ಕಾಲೇಜ್ ಲೆವೆಲ್
3 minutes 32 seconds. Next group, group number 4. Group number 5, be ready. Start. la 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 la
time taken by group number 4 is 4 minutes 12 seconds. Next, group number 5. Group number 6, be ready. ತಲವಾರಿನಲ್ಲೇ ತಲೆ ತೆಗೆಯುವೆನು, ಮಣ್ಣಾಗೋದೆ ಜಲದಿ ಹೋರಾಡೋನು, ಭಯ ಯಾಕೆ ಜಯ ನಮ್ ತಾಯಿ ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನು ಅನದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನದಿಯಲ್ಲೇ ಬದುಕುವೆ ನನಗಾಗಿ ಎಂದಿರು ಅನದಿರು. ಓ ಓ ಓ ಏ ಅಂಗದಿರು ನೀ ಅಳುಕದಿರು, ಕೈ ಚಿನ್ನ ಬಲವು ಆ ವೈರಿಗಳ ತಲೆ ಉರುಳಿಸಲು ನನ್ನ ಗಾದೆ ಕಾಯುತ್ತಿದೆ. ಏ ಅಂಜದಿರು ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ, ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನು ಅಣದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನದಿಯಲ್ಲೇ ಬದುಕುವೆ ನನಗಾಗಿ ಎಂದೆಂದು ಅಣದಿರು. ಓ ಓ ಓ ನೀ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾನಿದ್ದರೆ ನಿನ್ನ ಆ ದೇವರಳಿ ಮರುಜನ್ಮವನ್ನು ನೀಡಲೇ ವಾಪಸ್ಸು ಬೇಡುವೆನು. ಏ ಕ್ಷಮಿಸಿ ಬಿಡು, ನನ್ನ ಕಳಿಸಿಕೊಡು, ನಾನಿದ್ದರೆ ನಿನ್ನ ನೋಡುವೆನು, ಆ ದೇವರಳಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನು ಅನದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನದಿಯಲ್ಲೇ ಬದುಕುವೆ ನನಗಾಗಿ ಎಂದೆಂದು ಅಳದಿರು. ಓ ಓ ಓ ಏ ನನ್ನ ನೆಲ ಇದು ನನ್ನ ಜಲ, ನನ್ನ ನಮ್ಮನಿ ಎಂದಿಗೂ ನಗುತ್ತಿರಲಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರುತ್ತೀನಿ. ಏ ನನ್ನ ನೆಲ ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನು ಅಣದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನದಿಯಲ್ಲೇ ಬದುಕುವೆ ನನಗಾಗಿ ಎಂದೆಂದು ಅಣದಿರು. ಓ ಓ ಓ ಬೋಲೋ ಭಾರತ್ ಮಾತಾ ಕಿ ಜೈ.
Time taken by group number 5 is 4 minutes 8 seconds. Next, group number 6, group number 7, be ready. Group number 6, your time starts now. तेरी हवा पे जिंदा तू बात
Group number 6 is 4 minutes. 4 minutes 58 seconds. Next, group number 7. Group number 8, be ready. Start. नमो 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 भारताम्बे सारस्वता शरीरिणी नमोस्तु जगतां वन्दे ब्रह्म विद्या प्रकाशिनी नमो नमो भारताम्बे हिमालया किरीटिनी गङ्गद्या सरित सर्वस्तन्यं ते विश्वपावनी नमो 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 भारताम्बे नमो नमो भारताम्बे नमो 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 तदतदीं तदीं 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 तदतदीं तदीं 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 तदतदीं तदीं 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 तदतदीं तदीं 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 गमपनीनी निपगमगा ग गमपनीनी निपनि समाग गपमपदम सदनि 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 पसनि पा पसनि पनि पमा पसनि पनि पमगा नमो नमो भारताम्बे बदली षण्डमण्डिते तीर्थि कुर्वन्ति लोकस्ते तीर्थभूता मुनीश्वर नमो नमो भारताम्बे विन्ध्यतुङ्गस्तनायिते समुद्रवसने
शांति और फिर क्रांति को जगह दी गई है। और इन अंग्रेजों ने हमें यह भी सिखा दिया है कि लातों की भूत बातों से नहीं मानते। तो युद्ध के लिए तैयार हो जाओ। ಕ್ರಮ ಸಂಖ್ಯೆ 11 ಇವರು ತೆಗೆದುಕೊಂಡಿರುವ ಸಮಯ ಬರ್ತಿ 3 ನಿಮಿಷ. ಮುಂದೆ ಕ್ರಮ ಸಂಖ್ಯೆ 12 ಕ್ರಮ ಸಂಖ್ಯೆ 12 ತೆಗೆದುಕೊಂಡಿರುವ ಸಮಯ 1 ನಿಮಿಷ 47 ಸೆಕೆಂಡುಗಳು. ಮುಂದೆ ಕ್ರಮ ಸಂಖ್ಯೆ 13 आजाद या नहीं लिया जाता है। ऐसा सैनिकों
कर दुनिया में कुछ आने नहीं होता। आदल की बात है शहादत। मैं तो 5 सबको एक कॉल देता हूँ, तुम मुझे खून दो, मैं तुम्हें आजादी दूंगा। जय हिंद, जय हिंद, जय हिंद। आजादी जिंदाबाद, आजादी जिंदाबाद, आजादी जिंदाबाद। आई जब खुशी की गीत गाए, कदम कदम बढ़ाए जब खुशी की गीत गाए, ये जिंदगी है कौम पे लुटाएगा, कौम पे लुटाएगा। इकराम जिंदाबाद, इकराम जिंदाबाद, इकराम जिंदाबाद। वंदे मातरम। धन्यवाद। ಕ್ರಮ ಸಂಖ್ಯೆ 12 ತೆಗೆದುಕೊಂಡಿರುವ ಸಮಯ 1 ನಿಮಿಷ 32 ಸೆಕೆಂಡುಗಳು. ಮುಂದಕ್ಕೆ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 13 ತೆಗೆದುಕೊಂಡಿರುವ ಸಮಯ 1 ನಿಮಿಷ 32 ಸೆಕೆಂಡುಗಳು. ಮುಂದೆ ಕ್ರಮ ಸಂಖ್ಯೆ 14 ಕ್ರಮ ಸಂಖ್ಯೆ 14 ಸರ್ವಮತ ಸಮ್ಮತವು ಏಕತೆಯ ಸಹಕಾರ ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು ನಶ್ವರದಲ್ಲಿ ಈಶ್ವರ ದರ್ಶನ ಭಾರತ ವೈಭವವು ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ ವೃಂದವನ ಸಿರಿಯು ಭಾರತ ವೈಭವವು ಭಾರತ ವೈಭವವು ಭಾರತ ವೈಭವವು ಲಾ 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 ಲಾ. Time taken by is 4 minutes 55 seconds. Next, group number 10, group number 11, be ready. Start. सरहद के शहीदों तुम्हें मेरा प्रणाम, तुम्हें मेरा प्रणाम। देश की रक्षा करने वालों, देश की रक्षा करने वालों, तुम हो सच्चे वीर जवान सरहद के शहीदों, तुम्हें मेरा प्रणाम, तुम्हें मेरा प्रणाम। करगिल पर जब संकट आया, तुमने आकर इसे बचाया। करगिल पर जब संकट आया, तुमने आकर इसे बचाया। खाकर मुंह की गया वहां से, खाकर मुंह की गया वहां से, तब वो सारा पाकिस्तान सरहद के शहीदों, तुम्हें मेरा प्रणाम, तुम्हें मेरा प्रणाम। तुम ही सुभाष हो, तुम ही भगत हो, तुम ही नेहरू गांधी हो। तुम ही सुभाष हो, तुम ही भगत हो, तुम ही नेहरू गांधी हो। देश धर्म पर मिटने वालों, देश धर्म पर मिटने वालों, याद रखेगा हिंदुस्तान सरहद के शहीदों, तुम्हें मेरा प्रणाम, तुम्हें मेरा प्रणाम, तुम्हें मेरा प्रणाम, तुम्हें मेरा प्रणाम। थैंक यू। By group number 10 is 2 minutes 8 seconds. Next, group number 11,
Group number 12, be ready. ದಯವಿಟ್ಟು ಗಮನಿಸಿ, ಕಾಲೇಜ್ ಲೆವೆಲಿನ ಸಿಂಗಿಂಗ್ ಕಾಂಪಿಟೇಷನ್ ಅನ್ನು ನಾವು ಪಕ್ಕದ ಹಾಲಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಸಮಯದ ಕೊರತೆಯಿಂದ. ಆದ್ದರಿಂದ ಕಾಲೇಜ್ ಲೆವೆಲಿನ ಸಿಂಗಿಂಗ್ ಕಾಂಪಿಟೇಷನ್ ಅವರು ಪಕ್ಕದ ಹಾಲಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Start. ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಓ ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಪಾರತಂತ್ರದ ವಿಕಲಾಲ ನೀಲ ಭಾರತಾಂಬೆಗೆ ಮುಸುಕಿದ ಕಾಲ ಪಾರತಂತ್ರದ ವಿಕಲಾಲ ನೀಲ ಭಾರತಾಂಬೆಗೆ ಮುಸುಕಿದ ಕಾಲ ಪೊಸರಿ ಪುಟಿದರು ನೂರಾರು ಜನರು ಸ್ವಾಭಿಮಾನದಿ ಸಿಡಿದೆದ್ದರವರು ಪೊಸರಿ ಪುಟಿದರು ನೂರಾರು ಜನರು ಸ್ವಾಭಿಮಾನದಿ ಸಿಡಿದೆದ್ದರವರು ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಓ ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಗಳಿಸಿಕೊಟ್ಟರು ಸ್ವಾತಂತ್ರ್ಯ ಸಿಂಧು ಅದಕ್ಕೆ ಮೀಸಲು ಈ ರಕ್ತ ಬಿಂದು ಗಳಿಸಿಕೊಟ್ಟರು ಸ್ವಾತಂತ್ರ್ಯ ಸಿಂಧು ಅದಕ್ಕೆ ಮೀಸಲು ಈ ರಕ್ತ ಬಿಂದು ಏನೇ ಬರಲಿ ನಾವೆಲ್ಲ ಒಂದು ಎಂಬ ಪಣವಾಗೈಯೋಣವೆಂದು ಏನೇ ಬರಲಿ ನಾವೆಲ್ಲ ಒಂದು ಎಂಬ ಪಣವಾಗೈಯೋಣವೆಂದು ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಓ ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ತಾಳದಾಯಿತು ಈ ತಾಯಿ ಮಡಿಲು ಹೇಳತೀರದ ದಬ್ಬಾಳಿಕೆಯೊಳು ತಾಳದಾಯಿತು ಈ ತಾಯಿ ಮಡಿಲು ಹೇಳತೀರದ ದಬ್ಬಾಳಿಕೆಯೊಳು ಕಡಲು ಸಿಡಿಯಿತು ಆಗರ್ಭದೊಡಲು ಕಡೆಗೆ ಹೊಡೆಯಿತು ಸ್ವಾತಂತ್ರ್ಯ ಸಿಡಿಲು ಕಡಲು ಸಿಡಿಯಿತು ಆಗರ್ಭದೊಡಲು ಕಡೆಗೆ ಹೊಡೆಯಿತು ಸ್ವಾತಂತ್ರ್ಯ ಸಿಡಿಲು ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಓ ಪುಣ್ಯ ಭಾರತ ನಮ್ಮ ದೇಶ ಅಭಿಮಾನ ಸಂತಸ ಧನ್ಯವಾಯಿತು ಜನ್ಮ ಮನ ಹರುಷ ಧನ್ಯವಾಯಿತು ಜನ್ಮ ಮನ ಹರುಷ ಧನ್ಯವಾಯಿತು ಜನ್ಮ ಮನ ಹರುಷ Taken by group number 11 is 3 minutes 52 seconds. Next group number 12, group number 13, be ready. ಗ್ರೂಪ್ ಡ್ಯಾನ್ಸ್ ಕಾಂಪಿಟಿಷನ್ ಪ್ರತಿಯೊಂದು ಟೀಮ್ ಇದು ಕಾಲೇಜ್ ಲೆವೆಲ್ ಮತ್ತು 3 ಟೀಮ್ ಉಂಟು ಬೇರೆ ಎಕ್ಸ್ಟ್ರಾ. ಕಾಲೇಜ್ ಟೀಮಿನ ಪ್ರತಿಯೊಬ್ಬರದು ಒಬ್ಬೊಬ್ಬರು ಕೌಂಟ್ರಿಗೆ ಬನ್ನಿ 2 ಮಿನಿಟ್ಸಲ್ಲಿ. ಅಲ್ಲಿ ಲಾಟ್ಸ್ ತೆಗೆಯುವ ಅಲ್ಲಿ ಡ್ಯಾನ್ಸ್ ಕಾಂಪಿಟಿಷನ್ದು ಅದಾಗಿದೆ. ಡ್ಯಾನ್ಸ್ ಕಾಂಪಿಟಿಷನ್ದು ಕೌಂಟ್ರಿಗೆ ಬನ್ನಿ ನೆಕ್ಸ್ಟ್ 2 ಮಿನಿಟ್ಸಲ್ಲಿ.
ಸ್ಟಾರ್ಟ್. ಭಾರತ ಮಾತೆಯ ಮಮತೆಯ ಮಡಿಲಲ್ಲಿ ಬೆಳೆಯುತ್ತಲಿರುವೆವು ನಾವಿಂದು. ಭಾರತ ಮಾತೆಯ ಮಮತೆಯ ಮಡಿಲಲ್ಲಿ ಬೆಳೆಯುತ್ತಲಿರುವೆವು ನಾವಿಂದು. ಇವಳಾಭ್ಯುದಯಕ್ಕೆ ದುಡಿಯುವ ಛಲದಲ್ಲಿ, ಇವಳಾಭ್ಯುದಯಕ್ಕೆ ದುಡಿಯುವ ಛಲದಲ್ಲಿ ಸವೆಯುತ್ತಿರಲಿ ತನು ಎಂದೆಂದು, ಸವೆಯುತ್ತಿರಲಿ ತನು ಎಂದೆಂದು. ಬಸನಿ ಸಾಕಾಗಮ ಗಮನ ದಾನಿಪ, ಗಮನ ದಾನಿಪ ಗಪನಿ ಗಾರೆಸ. ಹಲವು ಜಾತಿ ಮತ ಪಂಥಗಳಿದ್ದರು, ಹಲವು ಜಾತಿ ಮತ ಪಂಥಗಳಿದ್ದರು, ನಮ್ಮೊಳಗಿರಲಿ ಸೋದರತೆ, ನಮ್ಮೊಳಗಿರಲಿ ಸೋದರತೆ. ಭೇದ ಭಾವಗಳ ನಡೆಸುತ್ತ ಬೆಳೆಸುವ, ಭೇದ ಭಾವಗಳ ನಡೆಸುತ್ತ ಬೆಳೆಸುವ ನಮ್ಮೇ ತಾಯ್ನಾಡಿನ ಘನತೆ, ನಮ್ಮೇ ತಾಯ್ನಾಡಿನ ಘನತೆ. ಲಲಲಲಾ ಲಾಲಲಾ, ಲಲಲಾ ಲಾಲಲಾ, ಲಲಲಾ ಲಾಲಲಾ, ಲಲಲಾ ಲಾಲಲಾ. ಪ್ರಕೃತಿ ಸೊಬಗಿನ ಸಿರಿ ಸಂಪತ್ತನು, ಪ್ರಕೃತಿ ಸೊಬಗಿನ ಸಿರಿ ಸಂಪತ್ತನು, ಪಶು ಪಕ್ಷಿಗಳನ್ನು ರಕ್ಷಿಸುವ, ಪಶು ಪಕ್ಷಿಗಳನ್ನು ರಕ್ಷಿಸುವ. ದೇಶದ ಪ್ರಗತಿಯ ಕನಸಿನ ನಾವೇ, ದೇಶದ ಪ್ರಗತಿಯ ಕನಸಿನ ನಾವೇ. ಪುಣ್ಯ ನದಿಗಳಲ್ಲಿ ತೇಲಿಸುವ, ಪುಣ್ಯ ನದಿಗಳಲ್ಲಿ ತೇಲಿಸುವ. ಗರೆಸ ಗರೆಸ ನಿಪದ ಪದ, ಗರೆಸ ಗರೆಸ ನಿಪದ ಪಪ, ಗರೆಸ ಗರೆಸ ನಿಪದ ಪದ, ಗರೆಸ ಗರೆಸ ನಿಪದ ಪಪ ಮಪದ ಗಾರೆಸ ನೀಸ. ತ್ಯಾಗದ ಜೀವನ ಯೋಗದ ಮಂಡಳಿ, ತ್ಯಾಗದ ಜೀವನ ಯೋಗದ ಮಂಡಳಿ. ಒಂದಿನ ಬೆಳೆಯಲು ಬೆಳೆಯೋಣ, ಒಂದಿನ ಬೆಳೆಯಲು ಬೆಳೆಯೋಣ. ವೇದ ಘೋಷದಲ್ಲಿ ನೀತಿಯ ನೆಲೆಯಲ್ಲಿ, ವೇದ ಘೋಷದಲ್ಲಿ ನೀತಿಯ ನೆಲೆಯಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗೋಣ, ಮುಂದಕ್ಕೆ ಮುಂದಕ್ಕೆ ಸಾಗೋಣ. ಲಲಲಲಾ ಲಾಲಲಾ, ಲಲಲಾ ಲಾಲಲಾ, ಲಲಲಾ ಲಾಲಲಾ, ಲಲಲಾ ಲಾಲಲಾ. ಭಾರತ ಮಾತೆಯ ಮಮತೆಯ ಮಡಿಲಲ್ಲಿ ಬೆಳೆಯುತ್ತಲಿರುವೆವು ನಾವಿಂದು. ಭಾರತ ಮಾತೆಯ ಮಮತೆಯ ಮಡಿಲಲ್ಲಿ ಬೆಳೆಯುತ್ತಲಿರುವೆವು ನಾವಿಂದು. ಇವಳಾಭ್ಯುದಯಕ್ಕೆ ದುಡಿಯುವ ಛಲದಲ್ಲಿ, ಇವಳಾಭ್ಯುದಯಕ್ಕೆ ದುಡಿಯುವ ಛಲದಲ್ಲಿ ಸವೆಯುತ್ತಿರಲಿ ತನು ಎಂದೆಂದು, ಸವೆಯುತ್ತಿರಲಿ ತನು ಎಂದೆಂದು. ಬಸನಿ ಸಾಕಾಗಮ ಗಮನ ದಾನಿಪ, ಗಮನ ದಾನಿಪ ಮಪನಿ ಗಾರೆಸ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ. Time taken by group number 12 is 4 minutes 4 seconds. Next group number 13, group number 14 be ready. ಡ್ಯಾನ್ಸ್ ಕಾಂಪಿಟಿಷನ್ ಲಾರ್ಡ್ಸ್ ತೆಗಿಲಿಕ್ಕೆ ಯಾರು ಬಂದಿಲ್ಲ ಅಲ್ಲಿ. ಪ್ರತಿ ಟೀಮ್ನ ಒಬ್ಬೊಬ್ಬರು ಬನ್ನಿ ಬೇಗ ಬೇಗ. ಡ್ಯಾನ್ಸ್ ಟೀಮ್ ಸ್ಟಾರ್ಟ್. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ.
ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ. ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಬರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಬತ್ತಿ ತೆರದಲ್ಲಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. ಧನ್ಯವಾದ. The time taken by group number 13 is 2 minutes 34 seconds. Next group number 14, group number 15, be ready. Start. ರಚನೆ ಆರ್.ಎನ್. ಜಯಗೋಪಾಲ್. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು. ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ. ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಈ ನಾಡಿನ ಹೃದಯವದು ದೈವ ಸನ್ನಿಧಾನ. ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣದಲು ಭಾರತೀಯ ರಕ್ತ ನಮ್ಮದು. ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರ ಶಿಲೆಗಳಿವು ಕಲೆಯಾಗರ. ಕಲೆಯಾಗರ.
ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರ ಶಿಲೆಗಳಿಗೂ ಕಲೆಯಾಗರ ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು ನಡೆದು ಹೋದ ಚರಿತೆಯು ನಾಳೆ ಎನ್ನುವ ಕವಿತೆಯು ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ ಜೀವನ ಸಾರ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಪೈರಿನ ಹಾಡು ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಯಂತ್ರದ ಜಾಡು ಯಂತ್ರದ ಜಾಡು ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಪಾಡು ಆ ವಿಜ್ಞಾನವು ಅಜ್ಞಾನವ ಗೆಲ್ಲುವ ಪಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಧನ್ಯವಾದಗಳು. Time taken by group number 14 is 4 minutes 12 seconds. Next, the last group 15 on stage. Judges, kindly note this is the last group. Yes, start. ओ देश मेरे तेरी शान पे सदके कोई दल है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा है अर्ज़ी दीवानी की जहाँ मोर सुहानी देखी एक रोज वही मेरी शान हो कभी याद करे जो जमाना माटी पे मर मिट जाना जिक्र में शामिल मेरा नाम हो ओ देश मेरे तेरी शान पे सदके कोई दल है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा आंचल तेरा रहे माँ रंग बिरंगा ऊंचा आसमां से जो तेरा तिरंगा जीने की इजाजत दे दे हुक्म शहादत दे दे मंजूर हमें जो भी तू चुने रेशम का हो मधुशाला या कफन सिपाही वाला ओढ़ेंगे हम जो भी तू बुने ओ देश मेरे तेरी शान पे सदके कोई दल है क्या तेरी धूल से बढ़ के तेरी धूप से रोशन तेरी हवा पे जिंदा तू बाग है मेरा मैं तेरा परिंदा जय हिंद. Group number 15, time is taken 2 minutes 6
seconds. ನವನಂದ್ ಸರ್ ಎಲ್ಲಿದ್ರು ಬರಬೇಕು, ವೇದಿಕೆ ಹತ್ರ ಬರಬೇಕು. ನವಾನಂದ್ ಸರ್, ನವನಂದ್ ಸರ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಹೇಗಿತ್ತು ಗ್ರೂಪ್ ಸಾಂಗ್? ನೋಡಿ, ಮಕ್ಕಳಲ್ಲಿ ದೇಶ ಪ್ರೇಮ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಆಡಿದ್ರು ಅವರು. ದೇಶದ ಬಗ್ಗೆ, ಯೋಧರ ಬಗ್ಗೆ ಕಾಳಜಿ ಇಟ್ಕೊಂಡು ಪ್ರತಿಯೊಂದು ವರ್ಡಲ್ಲೂ ಕೂಡ ಅವರ ಆ ಹುಮ್ಮನಸ್ಸು ಹೊರಗಡೆ ಬರ್ತಾ ಇತ್ತು. ಜಾಸ್ತಿ ಸಮಯ ಅವರಿಗೆ ಕೊಟ್ಟಿರಲಿಲ್ಲ, ಆದರೂ ಕೂಡ ದೇಶದ ಬಗ್ಗೆ ಕಾಳಜಿ ಹೊಂದಿದ ಈ ಭಾರತದ ಭವಿಷ್ಯ ಇನ್ನೂ ಕೂಡ ಇದೆ ಅಂತ ಹೇಳೋ ನಮಗೆ ಈ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸಿಕೊಟ್ರು. ಅವರಿಗೊಂದು ಕ್ಲಾಪ್ಸನ್ನು ಕೊಡ್ತೀರಾ ಎಲ್ಲರೂ ಕೂಡ? ಕೈಗಳು ಫ್ರೀ ಇದೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಗ್ರೂಪ್ ಡ್ಯಾನ್ಸ್ ಕಾಂಪಿಟಿಷನ್ ಇಲ್ಲೇ ಸ್ಟಾರ್ಟ್ ಮಾಡ್ತೇವೆ. ಗ್ರೂಪ್ ಡ್ಯಾನ್ಸ್ ಕಾಂಪಿಟಿಷನ್ ಎಲ್ರಿದ್ದಾರಾ? ನಂಬರ್ 1 ಯಾರು? ನಂಬರ್ 1 ಗ್ರೂಪ್ ಡ್ಯಾನ್ಸ್ ಇದಾರಲ್ಲ? ಒಂದು ನಿಮಿಷ ವೇಟ್ ಮಾಡಿ. ನಂಬರ್ 2 ಇದ್ದಾರಾ? ನಂಬರ್ 2 ಇದಾರಲ್ಲ? ಓಕೆ.
ಆಸೀನರಾದ ಸಭಿಕರಲ್ಲಿ ಕಳಕಳಿಯ ವಿನಂತಿ. ಈಗ ವೇದಿಕೆಯಲ್ಲಿ ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮ ಬರ್ತಾ ಇದೆ. ಆ ಕಾರ್ಯಕ್ರಮನ ಮಾಡುವ ಆ ಕಾಂಪಿಟೇಟಿವ್ ಸ್ಪರ್ಧಿಗಳಿಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಡಬೇಕು. ಕೈ ಚಪ್ಪಾಳೆಯಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಆ ಒಂದು ಆಸಕ್ತಿಯನ್ನು ಇನ್ನೂ ಇಮ್ಮಡಿಗೊಳಿಸಿ ಮತ್ತು ಆನಂದಿಸಿ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆದ ಈ ನಮ್ಮ ಮೂಡುಬಿದ್ರಿಯ ಆಳ್ವಾಸ್ ನಗರಿಯ ಒಂದು ಕಾರ್ಯಕರ್ತರಾದ ಡಾಕ್ಟರ್ ಮೋಹನ್ ಆಳ್ವರವರು ಈ ವೇದಿಕೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮವರೇ ಆದ ನಮ್ಮ ಮೂಡುಬಿದ್ರಿಯ ಶಿಲ್ಪಿ ಅಭಯ್ ಚಂದ್ರ ಜೈನ್ ಅವರು ಕೂಡ ಮಾಜಿ ಶಾಸಕರು ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಕೈ ಚಪ್ಪಾಳೆ ಮೂಲಕ ಅವರಿಗೆ ಆರ್ಥಿಕ ಸ್ವಾಗತ ಬಯಸಬೇಕಾಗಿ ತಮ್ಮಲ್ಲಿ ವಿನಂತಿ. Group number 1, your time starts now. देखो जीत घड़ी हम मुझे कब से इंतजार था आज की शाम का। अब देखो क्या करता है ये बंदा हिंदुस्तान का, जो किसी के भी आगे झुका नहीं। हाँ मैं हूँ उस देश का, तू बैठ के ले नजारा इस ट्रैबल और बेस का। सीधा चलूं या चलूं ढाई ढाई चाल, मैं खेल मेरा होगा ये देख लंबी रेस का। मिट्टी का कर्ज है मैं मर के भी चुकाऊंगा, तुझे मिट्टी कर दूंगा या फिर मिट्टी में मिल जाऊंगा। जो भी कहा था मैं वो करके दिखाऊंगा, इंडिया से हूँ खाली हाथ नहीं जाऊंगा। मैं जब के मगर झाड़ दूंगा, तुझको मैं उखाड़ दूंगा। जहाँ से तू आया है ना वहीं तुझे गाड़ दूंगा। तेरी जमीन पे आज तुझे ही पछाड़ दूंगा। झंडा इंडिया का बेटे गाड़ दूंगा। चिट्टा
शीतलां शस्य श्यामलां मातरं वन्दे। ದೇಶ ರಕ್ಷಕರಿಗೆ ಭಾರತೀಯತೆ ಒಂದೇ ಧರ್ಮ. ನಮ್ಮ ಧರ್ಮಗಳೊಂದಿಗೆ ಭಾರತೀಯತೆಯನ್ನು ಎತ್ತಿ ಹಿಡಿಯೋಣ. ನಾವೆಲ್ಲರೂ ಭಾರತೀಯರು. ವಿ ಆರ್ ಆಲ್ ಇಂಡಿಯನ್ಸ್. ಜೈ ಭಾರತ್ ಮಾತಾ. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ. ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು. ಎಲ್ಲ ನನ್ನದು. ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು. ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡ ಹೊಳೆ. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು. ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡ ಹೊಳೆ. ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ. ಎಲ್ಲ ನನ್ನದು. ಎಲ್ಲ ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. बोलो भारत माता की जय। ಓದಿ ಬ್ರಾಹ್ಮಣನಾಗು, ಖಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೆಯಾಗು, ದುಡಿದು ಗಳಿಸಿಯೇನಾದರೂ
ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಈ ಸಂದರ್ಭದಲ್ಲಿ ಇಂದು ದಶಮಾನೋತ್ಸವ ಆಚರಣೆ ಮಾಡುವ ಮಾಜಿ ಸೈನಿಕರ ವೇದಿಕೆ ಮೂಡುಬಿದಿರೆ ಮತ್ತು ಕಾರ್ಕಳ ಇದರ ಅರ್ಥಗರ್ಭಿತ ಪ್ರಸ್ತುತ ದೇಶದ ಸ್ಥಿತಿಯನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಒಂದು ಜೋರಾಗಿ ಕೈ ಚಪ್ಪಾಳೆ ಮತ್ತೊಮ್ಮೆ. ಹಲೋ. ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಕಳದ ಮುತ್ತು ಏರ್ಫೋರ್ಸಲ್ಲಿ ಎರಡನೇ ಅತಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಏರ್ ವೈಸ್ ಮಾರ್ಷಲ್ ರಮೇಶ್ ಕಾರ್ಣಿಕ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. Time taken by group number 1 is 8 minutes 26 seconds. ಕಾಲೇಜ್ ವಿಭಾಗದ ನೃತ್ಯ ತಂಡಗಳಿಂದ ಯಾರಾದರೂ ಒಬ್ಬರು ಸಭಾಂಗಣದ ಕೊನೆಯಲ್ಲಿ ಹೋಗಿ ಲಾಟ್ಸ್ ಅನ್ನು ತೆಗೆಯಬೇಕಾಗಿ ವಿನಂತಿ. ಕಾಲೇಜ್ ವಿಭಾಗ ನೃತ್ಯ ತಂಡಗಳು. ಗ್ರೂಪ್ ನಂಬರ್ 2 ಆನ್ ಸ್ಟೇಜ್. Your time starts now. तेरी शान पे सदके कोई धन है क्या, तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. निकले हैं मैदान में हम चाहते भी पर लेकर, अब देखो दम लेंगे हम जाके अपनी मंजिल पर. अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे न रहे. मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा, जिस्मों से निकल के खून कहे. तेरी मिट्टी में
बरसों से भरे खलियान मेरे जहाँ झूम के भंगड़ा पा न सका आबाद रहे वो गांव मेरा जहाँ लौट के वापस जा न सका आजा जिंद शामी आने के तले आजा जरी वाले नीले आसमाने के तले जय हो जय हो जय हो सच्ची मैंने जान गवाई है नच नच कोयलों पे रात बिताई है अखियों की नींद मैंने भूखों से उड़ा दी गिन गिन तारे मैंने उंगली जलाई है आजा आजा जिंदे शामी आने के तले आजा सरी वाले नीले आसमान के तले जय हो शोभेना जय हो गाने दे जय हो गाने दे जय हो मेलोडी ಕ್ಷಮಿಸಿ ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಯಾರಿದ್ದಾರೆ ಕಾಲೇಜ್ ಲೆವೆಲ್ ಡಾನ್ಸ್ ಪ್ಲೀಸ್ ದಯಮಾಡಿ ಇಲ್ಲಿ ಬರ್ರಿ ಒಬ್ರು ಬನ್ನಿ ಒಬ್ರು ಪ್ಲೀಸ್ ಒಬ್ರು ಇಲ್ಲಿ ಬನ್ನಿ ಒಬ್ರು Time taken by group number 2 is 5 minutes 34 seconds. Next group number 3. This is the last group in this category. ಈ ಕ್ಯಾಟಗರಿಯಲ್ಲಿದು ಕೊನೆಯ ಗ್ರೂಪ್, ಮೂರನೇ ಗ್ರೂಪ್. ಇದರ ನಂತರ ಕಾಲೇಜ್ ತಂಡಗಳದ್ದು ನೃತ್ಯ ಸ್ಪರ್ಧೆ ಸ್ಟಾರ್ಟ್ ಆಗಲಿದೆ. ಸೊ ಗ್ರೂಪ್ ನಂಬರ್ 1 ಬಿ ರೆಡಿ. ಸ್ಟಾರ್ಟ್. राजस्थान की तपती धूप में खुद को तपाते हैं राजस्थान की तपती धूप में खुद को तपाते हैं कभी सियाचिन की बर्फ की चद्दर ओढ़ के सो जाते हैं घर वालों से दूर रहना हमारे लिए भी कहाँ आसान है पर सच तो ये है घर से पहले हमारे लिए हमारा हिंदुस्तान है तिरंगा लहरा कर आऊं नहीं तो उसमें लिपट क्या हूं
लेकिन आऊंगा जरूर। हाँ, रग रग में जोश की बूंदें, बूंदों में जीत ही गूंजे। रोको न सपनों के तूफानों को, रोको न ख्वाबों की उड़ानों को, रोको न आंखों के निशानों को। आग जैसे बरसाते ये इरादे, जिगरा है जिगरा है जिगरा है जिगरा है। अंदर से मरने का डर निकल गया, उसको कोई नहीं हरा सकता। जिस किसी ने आंख उठाई देश की सेना ने उसका उसी की भाषा में जवाब दिया। दुनिया में मिल जाएंगे आशिक कई, पर वतन से हसी सनम नहीं होता। हीरो बनकर सोने से लिपट कर मरते हैं कई, पर तिरंगे से खूबसूरत कफन नहीं होता। Time taken by group number 3 is 3 minutes 32 seconds. ಈಗ ಕಾಲೇಜು ಮಟ್ಟದ ಡ್ಯಾನ್ಸ್ ಕಾಂಪಿಟಿಷನ್ ನಡೆಯಲಿದೆ. ಈಗಾಗಲೇ ಲಾರ್ಡ್ಸ್ ತೆಗೆದಾಗಿದೆ. ಕ್ರಮ ಸಂಖ್ಯೆ 1 26/11/2008 मुंबई में हुए आतंकी हमले को याद कर आज भी रूह कांप उठती है। भारत देश के इतिहास में कभी न देखा हो वैसा आतंकी हमला। वीरता, बलिदान और संचालन की मूरत मेजर संदीप उन्नीकृष्णन ने कहा था, What does it mean to be a soldier? इस सवाल का जवाब नहीं दिया जा सकता, सिर्फ जिया जा सकता है। And I promise you, अब से मेरी जिंदगी का हर मोमेंट इस सवाल का जवाब बनेगा सर। ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓ ಬಲಿದಾನ ಕುರು ನೀನು ರೆಡಿಯೋ ಕೂಡ ನಿನ್ನ ನೆನೆಯುತ್ತಿದೆ ಓ ಎಂದು ನಿಂಗೆ ಜಯ ಹೋ
जिद है मेरी दर्द चीर के निकल चुका, मौका मिले तो करूं मैं ये दोबारा। जुनू के आग में उबलती मेरी कोशिशों को चाहिए ना कोई और सहारा। जिद है मेरी दर्द चीर के निकल चुका, मौका मिले तो करूं मैं ये दोबारा। जुनू की आग में उबलती मेरी कोशिशों को चाहिए ना कोई और सहारा। जग्गा जित्ते ते मिलन बधाइयां, जग्गा जित्ते जग्गा जित्ते ते मिलन बधाइयां, जग्गा जित्ते ते मिलन बधाइयां। कि आया है फतेह करके सूरमा, सूरमा के माने है जम्मिया एक सूरमा, सूरमा सूरमा सूरमा। ताज होटल में हुए आतंकी हमलों के दौरान आपका बेटा मेजर संदीप उन्नीकृष्णन शहीद हो चुके हैं। ओ यूं ना लम्हा लम्हा मेरी याद में होके तन्हा तन्हा, मेरे बाद में नैना अश्क न हो माना कल से होंगे हम दूर, नैना अश्क न हो नैना अश्क न हो। उस क्रूर आतंकी हमलों के समय कुछ ऐसे आम लोग थे जिन्होंने बड़ी वीरता से अन्य लोगों की जान बचाई और खुद की जान देश के लिए न्योछावर कर दी। संख्या 82-355 पटना CSMT सुविधा एक्सप्रेस कुछ ही समय में प्लेटफॉर्म संख्या 7 पे आ रही है। सर जो उठेगा धड़ से कटेगा, धड़ से कटेगा, धड़ से कटेगा, कहाँ पे छिपेगा कहाँ पे बचेगा। पर है घात मौत की बिछी भी साथ, उठा तो गिरेगा गिरा तो चिरेगा, छिपा तो मिलेगा मिला तो मारेगा। जाग जाग भाग भाग बच सके तो बच ले आज, आंधी है ये ज़लज़ला है पूरे जोर पर चला है, किस्म दम है जो लड़ा है कौन रह सका खड़ा है। सबसे अटल सबसे प्रबल शस्त्र रचित रक्त चरित, रक्त चरित रक्त चरित रक्त चरित रक्त चरित रक्त चरित रक्त चरित रक्त चरित। ये है दत्ताराम झेंडे, एक सामान्य उद्घोषक। मुंबई रेलवेज में आतंकी हमलों के दौरान उन्होंने लोगों को सतर्क किया। खुद की जान की परवाह न करके वह लोगों की सुरक्षा में डटे रहे। आतंकवादियों ने इन पर गोली भी चलाई, पर वह निडर होकर अपना कर्तव्य निभाते रहे। चाय 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 बने। ये है मोहम्मद तौफीक शेख अका छोटू चाय वाला। मुंबई में घातक आतंकवादी हमलों के दौरान छोटू ने घायल लोगों को चलने वाली गाड़ी पर CSMT से सेंट जॉर्ज हॉस्पिटल तक पहुंचाया था। उन्होंने बहुत सारे लोगों की जान भी बचाई। शांति रूपेण संस्थिता। आज से अब से आन मेरी मैं तुमको ना छूने दूंगी, जान को चाहे छलनी कर दो मान को ना छूने दूंगी। छू के देखो दिल मेरा तुम्हें दिल में अपने भर लूंगी, पर छेड़ के देखो तुम मुझको मैं तुमको नहीं छोड़ूंगी।
ग्रेट इंडियन नैनी सैंड्रा सैम्यूल। इन्होंने 26/11 नरीमन हाउस के आतंकी हमलों के दौरान एक छोटे अनजान बच्चे की जान बचाई जिसने अपने माँ बाप को खो दिया था। इनके जैसे और भी लोग हैं जिन्होंने देश की रक्षा के लिए निडर स्वभाव, अत्यंत प्रेम और अपनी भूमि के प्रति मान सम्मान को हमेशा ऊपर रखा है। आज उनको हमारा सलाम। नहीं एक जश्न है भारत, रग रग में है जीत की आदत, ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर करेंगे। जय हिंद जो नस नस में है, हर बाजी फिर बस में है, सिद्ध जान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम। सुजलाम सुफलाम मलयज शीतलाम सस्य श्यामलाम वंदे मातरम। ಕ್ರಮ ಸಂಖ್ಯೆ 1 ಇವರು ತೆಗೆದುಕೊಂಡಿರುವ ಸಮಯ 8 ನಿಮಿಷ 1 ಸೆಕೆಂಡು. ಮುಂದೆ ಕ್ರಮ ಸಂಖ್ಯೆ 2 ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 2. ಇವತ್ತಿನ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಮಾಜಿ ಸೈನಿಕರೇ. ಇಲ್ಲಿ ಬಂದ ಅತಿಥಿಗಳು ಕೂಡ ಮಾಜಿ ಸೈನಿಕರೇ. ಈಗ ಪ್ರಸ್ತುತ ನಮ್ಮಲ್ಲಿ ಅಣ್ಣನವರು ಬಂದಿದ್ದರು. ಏರ್ಫೋರ್ಸಲ್ಲಿ ಅತಿ ಉನ್ನತ 2ನೇ ಹುದ್ದೆಯನ್ನು ಏರ್ ವೈಸ್ ಮಾರ್ಷಲ್ ಅವರು ಇಲ್ಲಿ ಬಂದಿದ್ದರು. ಈಗ ಪ್ರಸ್ತುತ ನಮ್ಮಲ್ಲಿ ಗಣೇಶ್ ಕಾರ್ಣಿಕ್ ಅವರ ತಮ್ಮ ಅವರು ಕೂಡ ನಿವೃತ್ತ ಸೈನಿಕರು. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು ಸರ್. ಜನನಿ ಜನ್ಮ ಭೂಮಿಷ್ಯ ಸ್ವರ್ಗದಪಿ ಗರಿಯಸಿ, ಅಂದರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಈ ತಾಯಿನಾಡನ್ನು ಯಾವುದೇ ವೈಯಕ್ತಿಕ ಸ್ವಾರ್ಥವಿಲ್ಲದೆ ಅನವರತ ಒಳ ಹೊರಗಿನ ಶತ್ರುಗಳಿಂದ ರಕ್ಷಿಸುವವರು ನಮ್ಮ ವೀರ ಸೈನಿಕರು. ಗಡಿನಾಡಿನಲ್ಲಿ ನಿದ್ದೆ ಇಲ್ಲದೆ ಹೆಜ್ಜೆ ಹೆಜ್ಜೆಗೂ ಮೃತ್ಯುವಿನ ಮುಖಾಮುಖಿಯಾಗಿ ಜೀವದ ಹಂಗಿಲ್ಲದೆ ತಾಯಿನಾಡಿಗಾಗಿ ಶ್ರಮಿಸುತ್ತಾರೆ ಸೈನಿಕರು. ನಾವು ಇಂದು ಅನುಭವಿಸುತ್ತಿರುವ ಶಾಂತಿ ನಮ್ಮ ಭಾರತೀಯ ಸೈನಿಕರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ನಮಗೆ ದೊರೆತಿದೆ.
ಈ ದೇಶನ ಕಾಯುವೆ ಜನಗಣ ಮನ ಎದೆಯಲ್ಲಿದೆ ಓ ಬಲಿದಾನ ಕುರು ನೀನು ರೆಡಿಯೋ ಒಂದು ಕೂಡ ನನ್ನ ನೆನೆಯುತ್ತಿದೆ ಓ ಎಂದು ನಿಂಗೆ ಜಯ ಹೋ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುಟ್ಟು ಫೈರ್ ಸಲಾಮ್ ಸೋಲ್ಜರ್ ಎಲ್ಲೆಂದು ನೀನೆ ಸೇವ್ಯರ್ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಓ ನೀನು ಧೈರ್ಯದ ಸಾಮ್ರಾಟ ಎಂತವನ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಮುಡಿಪಾಗೆ ಇರುವೆ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುಟ್ಟು ಫೈರ್ ಸಲಾಮ್ ಸೋಲ್ಜರ್ ಎಲ್ಲೆಂದು ನೀನೆ ಸೇವ್ಯರ್ इस मिट्टी की जान हो ओ वीर सेना भारत माँ की Commandos, who are we? Indian Army, sir. Indian Army ने जंग शुरू नहीं की थी, but we will bloody hell finish it. Yes, sir. How's the George? Aye, sir. How's the George? Aye, sir. I said, how's the George? Aye, ನೋಡು ಮಗ, ವರ್ಷಕ್ಕೊಂದೇ ಬಾರಿ ನಾನು ಮಾಡಿದ ಅಡುಗೆ ತಿಂತಿ, ಸರಿಯಾಗಿ ಹೊಟ್ಟೆ ತುಂಬ ತಿನ್ನು ಕಂದ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಅಣ್ಣ, ಈ ಸರಿ ನಾನು ನಿನಗೆ 2 ರಾಖಿ ಕಟ್ತೇನೆ. ಯಾಕೆ ಗೊತ್ತಾ? ಹೋದ್ಸಲಿ ನಿನ್ನ ರಾಖಿ ಹಬ್ಬಕ್ಕೆ ಬರಲೇ ಇಲ್ಲ. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಏನಂದ್ರೆ ಮಗು ನಿಮ್ಮ ಹಾಗೇ ಇದೆ.
ಇವನನ್ನ ನಿಮ್ಮ ಹಾಗೆ ದೇಶ ಕಾಯೋ ವೀರ ಯೋಧ ಮಾಡೋಣ. ಏ ಅಂಜದಿರು ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಜಾತಿ ಮತ ಭೇದವಿಲ್ಲದೆ ಸೇನೆಗೆ ಸೇರಿ ಅದೆಷ್ಟೋ ವೀರ ಸೈನಿಕರು ತಮ್ಮ ಪ್ರಾಣವನ್ನು ಭಾರತ ಮಾತೆಯ ಚರಣಗಳಿಗೆ ಅರ್ಪಿಸಿದ್ದಾರೆ. ತನ್ನ ಕುಟುಂಬ, ವೈಯಕ್ತಿಕ ಆಸೆಗಳನ್ನ ಬದಿಗಿಟ್ಟು ಅನ್ನ ಆಹಾರವನ್ನು ಬಿಟ್ಟು ಶತ್ರುಗಳ ದಾಳಿಯಿಂದ ಮಾತ್ರವಲ್ಲದೆ ಆಂತರಿಕ ಸಮಸ್ಯೆ ಎದುರಾದಾಗ ಸೇವೆಯೇ ಪ್ರಧಾನ ಕರ್ತವ್ಯ ಎನ್ನುವ ಧ್ಯೇಯದೊಂದಿಗೆ, ಮನೋಭಾವನೆಯೊಂದಿಗೆ ನಮ್ಮನ್ನು ರಕ್ಷಿಸಲು ತಮ್ಮ ಪ್ರಾಣತ್ಯಾಗ ಮಾಡುತ್ತಾರೆ ನಮ್ಮ ಸೈನಿಕರು. ತಮ್ಮ ಜೀವನವನ್ನು ತಾಯಿ ಭಾರತಿಗಾಗಿ ಮುಡಿಪಿಡುವ ಸೈನಿಕರು ನಿಜವಾದ ದೇಶಭಕ್ತರು. ಧೈರ್ಯ, ನಿಷ್ಠೆ, ಕರ್ತವ್ಯ, ನಿಸ್ವಾರ್ಥ ಸೇವೆ, ಸಮಗ್ರತೆಯಿಂದ ಅತ್ಯಂತ ಶಿಸ್ತುಬದ್ಧ ಹಾಗೂ ಕಠಿಣ ಜೀವನವನ್ನು ನಡೆಸುತ್ತಾರೆ ನಮ್ಮ ಸೈನಿಕರು. ವಿಶ್ವಶಾಂತಿಯ ಹಿತಾಸಕ್ತಿಯಿಂದ ಪ್ರಪಂಚದಾದ್ಯಂತ ಹಲವಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುತ್ತಾರೆ ನಮ್ಮ ಸೈನಿಕರು. ನಮಗೆ ನೆಮ್ಮದಿ, ಸಂತೋಷವನ್ನು ಕಲ್ಪಿಸುವ ಇಂಥ ಸೈನಿಕರಿಗೆ ತೊಂದರೆಯಾದಾಗ ಅದನ್ನು ಸರಿಪಡಿಸಲು ಕೈ ಜೋಡಿಸುವುದು ಇಲ್ಲಿರುವ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ. ಸೈನಿಕರು ನಮ್ಮ ದೇಶದ ಆಸ್ತಿ. ಇಂತಹ ಸೈನಿಕರನ್ನು ಗೌರವಿಸೋಣ, ಸೈನಿಕರನ್ನು ಗೌರವಿಸೋಣ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಕ್ರಮ ಸಂಖ್ಯೆ 2 ತೆಗೆದುಕೊಂಡಿರುವ ಸಮಯ 8 ನಿಮಿಷ 5 ಸೆಕೆಂಡುಗಳು. ಮುಂದೆ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 3, ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 3. ಹೇಗಿತ್ತು ಕಾರ್ಯಕ್ರಮ? ಉಸಿರನ್ನ ಕೈಯಲ್ಲಿ ಇಟ್ಕೊಂಡು ನೋಡಿದಾಗೆ ಆಯಿತು ತಾನೆ? ಎಲ್ಲೋ ಕೇಳಿದಾಗೆ ನೆನಪಿತ್ತು. ಇವತ್ತು ನಿಮ್ಮ ಕಣ್ಣ ಮುಂದುಗಡೆ ಈ ಒಂದು ನಮ್ಮ ದೇಶದ ಯುವಕರು ಇದನ್ನು ಆಡಿ ತೋರಿಸಿದ್ರು ಅಲ್ವಾ? ಒಂದು ಅವರಿಗೆ ಚಪ್ಪಾಳೆ ಆಗತ್ತೆ ಅಲ್ವಾ? ಒಂದು ಜೋರಾಗಿ ಚಪ್ಪಾಳೆ ಕೊಡಿ. ಕಾರ್ಯಕ್ರಮಕ್ಕೆ ಕ್ರಮ ಸಂಖ್ಯೆ 3 ಕಾರ್ಯಕ್ರಮಕ್ಕೆ ನಮ್ಮ ಮೂಡುಬಿದ್ರಿಯ ಉದ್ಯಮಿಗಳು ಶ್ರೀಪತಿ ಭಟ್, ಧನಲಕ್ಷ್ಮಿ ಕ್ಯಾಶು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ.
ಕ್ರಮ ಸಂಖ್ಯೆ 3 ಇವರು ತೆಗೆದುಕೊಂಡಿರುವ ಸಮಯ 5 ನಿಮಿಷ 34 ಸೆಕೆಂಡುಗಳು. ಮುಂದಿನ ತಂಡ ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 4 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸುಂದರತರ ವಿನಾಕಧರ ಹರ ಸುಂದರತರ ವಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. Yeah.
ಜೋಕುಮಾ ಜಗಮಗನಾಯ್ ರೇ ಆವ್ಯಾ नजारा स्क्रैबल और बेस का सीधा चलूं या चलूं ढाई ढाई चाल मैं खेल मेरा होगा ये देख लंबी रेस का नाचना जरूर है मुझे नाचना जरूर है रंग केसर शूरा वाले रंग सब्ज खिली फुलकारियां ओ रंग चिट्टा नीयत साफ तो ओ रंग तीनों जान से प्यारे रंग तीनों जान से प्यारे रंग मेरी माई का रंग सच्चाई का हर अच्छाई का है माए 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 रंग तेरी रीत का रंग तेरी प्रीत का रंग तेरी जीत का ही छाए छाए ಕ್ರಮ ಸಂಖ್ಯೆ 4 ಇವರು ತೆಗೆದುಕೊಂಡಿರುವ ಸಮಯ 7 ನಿಮಿಷ 55 ಸೆಕೆಂಡುಗಳು. ವೇದಿಕೆಯಲ್ಲಿ ಮುಂದೆ ಕ್ರಮ ಸಂಖ್ಯೆ 5. ದಯವಿಟ್ಟು ಗಮನಿಸಿ, ಕಾಲೇಜ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಕ್ರಮ ಸಂಖ್ಯೆ 1, 4, 5, 7, 9 ಈ ತಂಡಗಳು ಸೆಲೆಕ್ಟ್ ಆಗಿವೆ. ಡ್ಯಾನ್ಸ್ ಕಾಂಪಿಟೇಷನ್ ಆದ ತಕ್ಷಣ ಈ ತಂಡಗಳು ತಮ್ಮ ಸ್ಪರ್ಧೆಗಾಗಿ ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಮ್ಮೆ ಕ್ರಮ ಸಂಖ್ಯೆ 1, 4, 5, 7, 9 ಧನ್ಯವಾದಗಳು. ಇದೇ ಡ್ಯಾನ್ಸ್ ಕಾಂಪಿಟೇಷನ್ನ ಕ್ರಮ ಸಂಖ್ಯೆ 6, 7, 8 ಬೇಗ ಗ್ರೀನ್ ರೂಮ್ಗೆ ಬನ್ನಿ. 6, 7, 8
घी। खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। देवी सर्वभूतेषु शांति रूपेण संस्थिता। आज से अब से आन मेरी, मैं तुमको ना छूने दूंगी। जान को चाहे छलनी कर दो, मान को ना छूने दूंगी। छू के देखो दिल मेरा, तुम्हें दिल में अपने बदलूंगी। पर छेड़ के देखो तुम मुझको, मैं तुमको नहीं छोड़ूंगी। मैं तुमको नहीं छोड़ूंगी। तुमको नहीं छोड़ूंगी। अफसोस नहीं जो तेरे लिए सौ दर्द सहे। महफूज रहे तेरी आन सदा, चाहे जान मेरी ये रहे न रहे। मेरी ज़मीं महबूब मेरी, मेरी नस नस में तेरा इश्क बहे। फीका न पड़े कभी रंग तेरा, जिस्मों से निकल के खून कहे। तेरी मिट्टी में मिल जावा, गुल बन के मैं खिल जावा। इतनी सी है दिल की आरज़ू, तेरी नदियों में बह जावा, तेरे खेतों में लहरावा। इतनी सी है दिल की आरज़ू। मन मेरी
ಕ್ರಮ ಸಂಖ್ಯೆ 5 ಇವರು ತೆಗೆದುಕೊಂಡಿರುವ ಸಮಯ 5 ನಿಮಿಷ 13 ಸೆಕೆಂಡುಗಳು. ಮುಂದಿನ ಕ್ರಮ ಸಂಖ್ಯೆ 6. ಕ್ರಮ ಸಂಖ್ಯೆ 6. वाकई में दिल भर आता है अपने देश अपने वतन की आज़ादी को याद कर। कहते हैं बहुत संघर्ष के बाद हमने इस आज़ादी को पाया है, पर क्या हम आज वाकई में आज़ाद हैं? नजारा स्क्रैबल और बेस का सीधा चलूं या चलूं ढाई चाल मैं खेल मेरा होगा ये देख लंबी रेस का। मिट्टी का कर्ज है मैं मर के भी चुकाऊंगा तुझे मिट्टी कर दूंगा या फिर मिट्टी में मिल जाऊंगा। टोपी का हाथ मैं वो करके दिखाऊंगा इंडिया से हूँ खाली हाथ नहीं जाऊंगा मैं जाके मगर झाड़ दूंगा तुझको मैं उखाड़ दूंगा जहाँ से तू आया है ना वहीं तुझे गाड़ दूंगा। तेरी जमीन पे आज
लहराऊंगा झंडा इंडिया का मिटे मेरा जूता है जापानी ये पतलून इंग्लिस्तानी, सर पे लाल टोपी रूसी फिर भी दिल है हिंदुस्तानी। मेरा जूता है जापानी ये पतलून इंग्लिस्तानी, सर पे लाल टोपी रूसी फिर भी दिल है हिंदुस्तानी। हो मारे या कोई मारे ना, यहाँ अपनी भी थोड़ी अदा थोड़ा अंदाज है। ऐसे हैं चाहे वैसे हैं, अरे जो भी है जैसे हैं, खुद पे हमें नाज है। जाने ना हमको ये जमाना, चाहो तो हमको आजमाना। यारबाज हम जानसाज हम इश्कबाज दिलवाले, कहते हैं हमको प्यार से इंडिया वाले, छूटे दिल के तार से इंडिया वाले, छीले हार से इंडिया वाले, के छक्के छुड़ा दे हम इंडिया वाले, दुश्मन के छक्के छुड़ा दे हम इंडिया वाले। ಕ್ರಮ ಸಂಖ್ಯೆ 6 ಇವರು ತೆಗೆದುಕೊಂಡಿರುವ ಸಮಯ 5 ನಿಮಿಷ 30 ಸೆಕೆಂಡುಗಳು. ಮುಂದೆ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 7 ಗಾಯನ ಸ್ಪರ್ಧೆಗೆ ಈಗಾಗಲೇ ಸೆಲೆಕ್ಟ್ ಆಗಿರೋ ನಂಬರ್ 1, 4, 5, 7, 9 ದಯಮಾಡಿ ಬಲಬದಿಯಲ್ಲಿರುವ ಹಾಲಲ್ಲಿ ರೆಡಿಯಾಗಿರಿ. ಈ ಸ್ಪರ್ಧೆ ಮುಗಿದ ಕೂಡಲೇ ಇದೇ ಹಾಲಲ್ಲಿ ಅವರಿಗೆ ಸ್ಪರ್ಧೆ ನಡೆಯಲಿದೆ. ಕ್ರಮ ಸಂಖ್ಯೆ 1, 4, 5, 7, 9 ದಯಮಾಡಿ ಬಲಭಾಗದಲ್ಲಿರುವ ರೂಮಲ್ಲಿ ರೆಡಿಯಾಗಿರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಕಳದ ಜನಪ್ರಿಯ ಶಾಸಕರಾದ ಶ್ರೀ ಸುನೀಲ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. हिंदुस्तान जैसे इतने बड़े देश में भी हम सब ने अपना एक छोटा सा कोना पकड़ा हुआ है। ये तेरा, ये मेरा, इस चक्कर में ढेरों बाउंड्रीज बनाई हुई है। इंडिया आजाद हो गया है, हम भी खुद के इन बॉर्डर्स से एक बार फ्री होके देख लेते हैं। तू दिल है मेरा, तू जान है मेरी, तू देश मेरा, तू माँ है मेरी। तू दिल है मेरा, तू जान है मेरी, तू देश मेरा, तू माँ है मेरी।
सुनो गौर से दुनिया वालों, बुरी नजर ना हम पे डालो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। हमने कहा है तुम भी कहो, हमने कहा है जो तुम भी कहो। सबके दिलों को मोहब्बत से बांधे जो हम ऐसी जंजीर है। ऊंची उड़ाने हैं, ऊंचे इरादे हैं, हम कल की तस्वीर है। हमने कहा है तुम भी कहो, हमने कहा है जो तुम भी कहो। तेरा नाम है साचा, वंदे मातरम, वंदे। जीतूं या हारूं मुझे कोई परवाह नहीं, तुमको मैं दिखाऊं मुझे कोई परवाह नहीं। माँ ही मेरा रब है, मेरी माँ ही मेरा पीर, मेरी माँ के पैरों के अलावा कोई दरगाह नहीं। नाचूंगा नाचूंगा मुझको फितूर है, मैं नाचूंगा नाचूंगा दिल मजबूर है। आज की शाम मेरी माँ के है नाम, मेरी माँ मुझे देखेगी नाचना जरूर है। मैं जीतूं या हारूं मुझे नाचना जरूर है, मेरी माँ मुझे देखेगी नाचना जरूर है। नाचना जरूर है, मुझे नाचना जरूर है। माँ मुझे नाचना जरूर है, माँ मेरी देखेगी नाचना जरूर है। जरूर है, जरूर है। रंग केसर शूरा वाले, रंग सब्ज खिली फुलकारियां, ओ रंग चिट्टा नीयत साफ दा, ओ रंग तीनों जान से प्यारे आ, रंग तीनों जान से प्यारे आ। रंग मेरी माई का, रंग सच्चाई का, हर अच्छाई का है माए माए माए। रंग तेरी रीत का, रंग तेरी प्रीत का, रंग तेरी जीत का ही छाए छाए। आजा आजा जिंद शामी आने के तले, आजा जरी वाले नीले आसमाने के तले। आजा आजा जिंद शामी आने के तले, आजा जरी वाले नीले आसमाने के तले।
ಕ್ರಮ ಸಂಖ್ಯೆ 7 ಇವರು ತೆಗೆದುಕೊಂಡಿರುವ ಸಮಯ 7 ನಿಮಿಷ 6 ಸೆಕೆಂಡುಗಳು. ಮುಂದೆ ಈ ವೇದಿಕೆಯಲ್ಲಿ ಕೊನೆಯ ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಕ್ರಮ ಸಂಖ್ಯೆ 8 ಕೊನೆಯ ತಂಡವಾಗಿ ಕ್ರಮ ಸಂಖ್ಯೆ 8. अश्क न हो नैना अश्क न हो। ओ डाकिया आया डाकिया, चिट्ठी आ गई सबदी। मुबारक हो, तुम पापा बनने वाले हो। अब से एक नहीं 2 लोग तुम्हारा इंतजार करेंगे घर पे। बेटा इस दिवाली घर आओगे ना, मैं तुम्हारी राह देखूंगी। संदेशे आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। बन
दहलीज नहीं होती, रब नाम की और यहाँ कोई चीज नहीं होती। और अब ओनू खो लैंदा जेड़ा होवे ओनू जान तो प्यारा वे, तू मैनू छड़ जाना। गल्लां तेरियां तो लगदा है यारा। ये नया हिंदुस्तान है, ये हिंदुस्तान घर में घुसेगा भी और मारेगा। क्या आप इस मिशन के लिए तैयार हैं? क्या बदले के लिए आपका खून खोल रहा है? जबरदस्त। तू आ गई? इंडियन आर्मी ने जंग शुरू नहीं की थी, बट वी विल ब्लडी हेल फिनिश इट। और जोश। Our mission कामयाब रहा। I am extremely proud of you, my boy. आ गई घड़ी देखो सबसे बड़ी, मुझसे बस 2 कदम पे देखो जीत खड़ी। हम मुझे कब से इंतजार था आज की शाम का, अब देखो क्या करता है ये बंदा हिंदुस्तान का। तो किसी के भी आगे झुका नहीं, हाँ मैं हूँ उस देश का। बैठ के ले नजारा स्क्रैम्बल और बेस का। सीधा चलूं या चलूं ढाई चाल, मैं खेल मेरा होगा ये देख लंबी रेस का। मिट्टी का कर्ज है मैं मर के भी चुकाऊंगा, तुझे मिट्टी कर दूंगा या फिर मिट्टी में मिल जाऊंगा। जो भी कहा था मैं वो करके दिखाऊंगा। इंडिया से हूँ खाली हाथ नहीं जाऊंगा, मैं जम के पकड़ झाड़ दूंगा। तुझको मैं उखाड़ दूंगा, जहाँ से तू आया है ना वही तुझे गाड़ दूंगा। तेरी जमीन पे आज तुझे ही पछाड़ दूंगा, झंडा इंडिया का मिटे गाड़ दूंगा। ಕ್ರಮ ಸಂಖ್ಯೆ 8 ಇವರು ತೆಗೆದುಕೊಂಡಿರುವ ಸಮಯ 7 ನಿಮಿಷ 54 ಸೆಕೆಂಡುಗಳು. ಇಲ್ಲಿಗೆ ನೃತ್ಯ ಸ್ಪರ್ಧೆ ಕೊನೆಗೊಳ್ಳುತ್ತದೆ. ದೇಶವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ವೇದಿಕೆ ಮೂಡುಬಿದಿರೆ ಮತ್ತು ಕಾರ್ಕಳ ಅವರು ತನ್ನ ದಶಮಾನೋತ್ಸವ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿಜವಾಗಿ ಕಾಲ್ಪನಿಕ ಲೋಕದ ಪ್ರಾಸ್ತಾವಿಕ ಲೋಕದಲ್ಲಿ ಕರ್ಕೊಂಡೋಗಿದ್ದ ಈ ಒಂದು ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮ ಬರಬೇಕಾದ್ರೆ ಅದು ನಮ್ಮ ವಿದ್ಯಾನಗರಿಯ ಅಳ್ವಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅಂತ ನನ್ನೊಂದು ಅನಿಸಿಕೆ. ಒಂದು ಗ್ರೇಟ್ ಕ್ಲ್ಯಾಪನ್ನು ಕೊಡಿ. ಇಂಥ ಒಂದು ಸಾಂಸ್ಕೃತಿಕ ಶಿಕ್ಷಣವನ್ನು ನೀಡಿ ನಮ್ಮ ಯುವಕ ಯುವತಿಯರಿಗೆ ಇಂಥ ಒಂದು ದೇಶ ಪ್ರೇಮವನ್ನು ತೋರಿಸಿದ ಈ ಸಂಸ್ಥೆಗೆ ಒಂದು ಜೋರಾಗಿ ಕೈ ಚಪ್ಪಾಳೆ. ಈಗ ಸಿಂಗಿಂಗ್ ಕಾಂಪಿಟಿಷನ್ ಕ್ರಮ ಸಂಖ್ಯೆ 1
PUC ಮತ್ತು ಕಾಲೇಜು ವಿಭಾಗ ಕ್ರಮ ಸಂಖ್ಯೆ 1. ಕ್ರಮ ಸಂಖ್ಯೆ 2 ರೆಡಿಯಾಗಿ. ಕ್ರಮ ಸಂಖ್ಯೆ 2 ರೆಡಿಯಾಗಿ. ಸಾರಿ 1 ಆದ ನಂತರ ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 4 1 ಆದಷ್ಟು ಬೇಗ. ಪ್ಲೀಸ್ ಬೇಗ ಬೇಗ ಮಾಡಿ. ಗೆಟ್ ರೆಡಿ ಆಯ್ತಾ? ಟೈಮ್ ಸ್ಟಾರ್ಟ್ ಈಗ ಆಗ್ತದೆ. ಪ್ಲೀಸ್ ಪ್ಲೀಸ್. ಟೈಮ್ ಈಗ ಸ್ಟಾರ್ಟ್ ಆಗ್ತದೆ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನಾವು.
Yes, your time start now. मातरम वंदे मातरम वंदे मातरम वंदे मातरम वंदे मातरम 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 वंदे मरी मरी सा 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 रि 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 नि 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 सनि सनि पनि सा नि प म पनि रि म प पनि सर्व सुंदर नाडु वीरवल्लर बीडु कर्म भूमिय नोडु ಭಾರತದೊಳಿಲ್ಲಿ ಭಾರತದೊಳಿಲ್ಲಿ ಮಾ ಮಾ ನಿ ನಿ ಪ ಮಾ 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 ನಿ ನಿ ಪ ಮಾ ನೀ ನೀ ರೇ ಸ ನೀ 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 ರೇ ರೇ ಸ ನೀ ನೀ ಸರಿ ಸರಿ ಸ ಸ ರಿ ಮ ರಿ ಮ ರಿ ಸ ಮ ಸ ಮ ಸ ಮ ಸ ಮ ज्येष्ठराजं ब्रह्मणां ब्रह्मणस्पतः नश्यन्मन्नोतिभिस्सीदसादनं वेदघोषवदैव ऋषिवर्यराशमवो साधु संतर बाळे सागुते मोदिल्ली विश्वशान्तिय नाद जगक्ಕೆಲ್ಲ ಹರಡಿರಲು ವಿಶ್ವದೃಷ್ಟಿಯ ಕೇಂದ್ರ ತೋರುತೆ ಮುದಿಲ್ವಿ ದತಾನಿ ತನನ ತುದಿತಾನಿ ತನನ ಉದನಿತ ದರಿತಾನಿ ತನದೇನ ನೋಡು ನೋಡು ಭಾರತವು ಸಾಗಿರುವುದು ಚಂದ್ರಕ್ಕಿಂತ ಬಹುದೂರ ಉದತಾನಿ ತನನ ತುದಿತಾನಿ ತನನ ಉದನಿತ ದರಿತಾನಿ ತನದಿರೆನ ಹರಡಿಹರು ಹರ ಜನರು ಕೀರ್ತಿಯ ತಮ್ಮ ಸಾಧನೆಯಿಂದ ನಾದಿತಾನಿ ನೋದಿತಾನಿ ತನನ ದೀಪ್ತನನ ದಿದ್ದಿದ್ದಿ ದಿದ್ದಿದ್ದಿ ದಿದ್ದಿತೋ ವಿಶ್ವ ಶಾಂತಿಯನ್ನು ಜಗಕ್ಕೆ ತೋರಿರುವುದು ಶಾಂತಿ ದೂತ ಭರತ ವರ್ಷ ಹಲವು ಕೋಟಿ ದೇವರನ್ನು ಪೂಜಿಸಿಯು ಏಕತೆ ಮೆರೆದಿದೆ ಗಣಿತವಿರಲಿ ವಿಜ್ಞಾನವಿರಲಿ ಸಾಹಿತ್ಯವಿರಲಿ ಜಯ ನಮ್ಮದು ಹಸಿರಸಿರಿ ಶ್ರೀಮಂತವಾಗಿರುವುದು ಚಿನ್ನ ವಜ್ರಗಳ ಗಣಿಯುವುದು ಜಲಚರಗಳ ಆಗರವಿರುವುದು ಪ್ರಾಣಿ ಪಕ್ಷಿಯು ಪ್ರಾಣವಿರುವುದು ಪವಿತ್ರ ನದಿಗಳ ಸಂಗಮವಿರುವುದು ಕೃಷಿಕರಿಗೆ ವರವಾಗಿರುವುದು ಹಲವು ಕಲೆಗಳಿಗೆ ಕಲೆಯ ಪುಕ್ಕರಿಗೆ ತವರಿನಂದದಿ ಸಲಹಿರುವುದು ಸೃಷ್ಟಿಯ ಸಕಲ ಭಾಷೆಗಳಿಗೂ ನಮ್ಮ ಸಂಸ್ಕೃತವೇ ಮಾತೃಭಾಷೆಯು ಸಾಧು ಸಂತರ ನಾಲಿಗೆಯಲ್ಲಿ ಗಾಯತ್ರಿ ಮಂತ್ರವು ಮೊಳಗಿರುವುದು ಸನಾತನ ಧರ್ಮ ಪುರಾಣ ಇತಿಹಾಸ ಸ್ಮಾರಕ ವಿದೇವ ಮಂದಿರವು ಪ್ರಜೆಗಳ ಮನದಿ ಮೇಘ ಗರ್ಜನೆಯು ಜಯ ಜಯ ಭಾರತ ಘೋಷವು ಜಯ ಜಯ ಭಾರತ ಘೋಷವು ಜಯ ಭಾರತ 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 ಜಯ ಭಾರತ
ಸಂಖ್ಯೆ 4, ಕ್ರಮ ಸಂಖ್ಯೆ 4. ನಮಗೆ ಇದುವರೆಗೆ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಜಡ್ಜ್ ಆಗಿ ಕರ್ತವ್ಯ ನಿರ್ವಹಿಸಿದ ಪದ್ಮಾಸಿನಿ ಮೇಡಮ್ ಹಾಗೂ ಯೋಗಿತಾ. हेलो 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 स्टार्ट. ದೇಶಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ದೀಪ್ತಿಯನ್ನು ಶಕ್ತಿಯಿಂದ ಅಭಿವೃದ್ಧಿಗೊಳಿಸಿರೆ ದೇಶಭಕ್ತಿಯನ್ನು ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸಬನ್ನಿ ತಾಯಿ ಭಾರತಿ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳಿಗೊಂದು ಗೂಡಿ ಬನ್ನಿ ಗಮ ಪರಿನಿಸ ಗಮ ಪರಿನಿಸ ಸರಿ ನೀದ ಪದ ಮಾಗರಿ ವಿಪಮಾಗರಿ ಗಸ ಮಾಪ ನಿಸ ನಿಸ ಮಾಪ ನಿಸ ನಿಸ ಜಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣಗೈ ನವೋದಯದ ಹಾಸ್ಯ ಜಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣ ರಂಗದೊಳು ಅರುಣಗೈ ನವೋದಯದ ಹಾಸ್ಯ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳಿಗೊಂದು ಗೂಡಿ ಬನ್ನಿ ಗಾಮ ಪಾಪ ಗಾಮ ದಾದ ಗಾಮ ಬನಿ ನಿನಿ ನೀಸ ಸನಿ ಸದಾನ ದಾನಿ దని ಪಾಪ ಪ ಸರಿಸ ಪದ ಪ ಸರಿಸ ಭರತ ಭೂಮಿಯಲ್ಲಿ ಭರದಿ ಗೋರಿಡಲಿ ದಿವ್ಯ ಪಾಂಚಜನ್ಯ ತ್ಯಾಗ ಯಾಗಗಳ ಯೋಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ ಭರತ ಭೂಮಿಯಲ್ಲಿ ಭರದಿ ಗೋರಿಡಲಿ ದಿವ್ಯ ಪಾಂಚಜನ್ಯ ತ್ಯಾಗ ಯಾಗಗಳ ಯೋಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ
ಪದ ಪ ಸರಿ ಸ ಸಾರಿ ನೀ ದ ಪ ಪಾದ ಮಾಗರಿ ರಿಪ ಮಾಗರಿ ಗ ಸ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಲಾ 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 ಲಾ. ಕ್ರಮ ಸಂಖ್ಯೆ 5. ಈ ಕಾರ್ಯಕ್ರಮಕ್ಕೆ ನಮ್ಮ ಆಳ್ವಾಸ್ ಹೆಲ್ತ್ ಸೆಂಟರ್ ಇಂದ ನಮ್ಮ ಡಾಕ್ಟರ್ ವಿನಯ್ ಆಳ್ವಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. Hello. Time start. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ನಾ ಬರೆಯಬಲ್ಲೆನೆ ನಾನು ಕವಿಯು. ವಿಶ್ವಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾಂತಪಿಸುತ್ತಿರೆ ಹೇಳಲಾವ ಪರಿಯು. ತಾಂತಪಿಸುತ್ತಿರೆ ಹೇಳಲಾವ ಪರಿಯು. ಪಶುಬಲದಿ ವರ್ಧಿಸುತ್ತ ದುರ್ಬಲರ ಮರ್ದಿಸುತ್ತ ಪಶುಬಲದಿ ವರ್ಧಿಸುತ್ತ ರಾಷ್ಟ್ರ ರಾಷ್ಟ್ರಗಳ ಸ್ವಾತಂತ್ರ್ಯ ಸೆಳೆಯುತ್ತ ಸುಲಿಗೆ ಸಂಸ್ಕೃತಿಯನ್ನು ತಿಳಿದಿರುವ ಪಾಪಿಗಳ ಮುರಿವ ಲೇಖನಿ ಬೇಕು. ರಕ್ತವದ ಕೇಮಸಿ ರಕ್ತವದ ಕೇಮಸಿ ರಕ್ತವದ ಕೇಮಸಿ. ಸರಿ ಸರಿ ಸಗ ಸರಿ ಸರಿ ಸಮ ನೀ ಗಾಮ ಪಾಪ ಮಗರಿ ಸ ಸರಿ ಸರಿ ಸಗ ಸರಿ ಸರಿ ಸಮ ನೀ ರೀ ನಿ ಸಾ ನಿ ಸರಿ ರೀ ನಿ ದಾ ಪಾದ ನಿ ಸಾ ರೀ ನಿ ಸಾ ರೀ ಮ ಗ ರೀ ಸದಾ ರಿ ಗ ಮ ಪದ ಪ ಧನಿ ಸರಿ ನಿ ಸಾ ರಿ ಗ ಮ ಪದ ಪ ಧನಿ ಸರಿ ನಿ ಸಾ. ಸ್ವಾತಂತ್ರ್ಯ 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 ಮೂರಕ್ಷರಗಳೇನು ಮಾಟವಿಹುದು.
ಸ್ವಾತಂತ್ರ್ಯ ಯಜ್ಞದಳು ಬಂದೆನ್ನ ಬಂಧುಗಳ ನುಡಿವ ಲೇಖನಿ ಬೇಕು ರಕ್ತವದ ಕೇಮಸಿ ರಕ್ತವದ ಕೇಮಸಿ ರಕ್ತವದ ಕೇಮಸಿ ಸಾಯಿ ಸದಾ ನೀರಿಮಾ ನೀದಾಪ ನೀ ಸದಾ ಸ್ಫೂರ್ತಿ ಸಗರಿ ಗರಿ ಮಗ ಮಗ ಗಮ ಪ ಜನತೆ ಶಕ್ತಿ ಮಗ ಮಗ ಪಮ ಪಮ ದ ಪದ ಪನಿ ಸರಿ ಎನ್ನ ನಾಡಿನ ಕೀರ್ತಿ ಹೆಚ್ಚಿಸಲ್ತೆ ಹೃದಯದ ಸ್ಫೂರ್ತಿ ಎನ್ನ ಜನತೆಯ ಶಕ್ತಿ ಎನ್ನ ನಾಡಿನ ಕೀರ್ತಿ ಹೆಚ್ಚಿಸಲ್ಕೆ ಎಮ್ಮಂದಿಗರ ಬದುಕು ಬಾಳಾಗಿ ಬೆಳಗಿಸಲು ಬೆಳಗಿಸಲು ಬಲಿತ ಲೇಖನಿ ಬೇಕು ರಕ್ತವದ ಕೇಮಸಿ ಬಲಿತ ಲೇಖನಿ ಬೇಕು ರಕ್ತವದ ಕೇಮಸಿ ಬಲಿತ ಲೇಖನಿ ಬೇಕು ರಕ್ತವದ ಕೇಮಸಿ ಬಲಿತ ಲೇಖನಿ ಬೇಕು ರಕ್ತವದ ಕೇಮಸಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 7, ಕ್ರಮ ಸಂಖ್ಯೆ 7. ಬೇಗ ಬೇಗ, ಫಾಸ್ಟ್ ಫಾಸ್ಟ್. Check, check, check one, check one. Check, 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 check. Check 4. Yes. Yes. Yes, time start now. Ah
सजना तेरे किनारे जब कारवां हमारा सारे जहां से अच्छा हिंदुस्तान हमारा सरी गरी गा मिट्टी नहीं हमारी सदियों रहा है दुश्मन दौरे जमा हमारा कुछ बात है कि हस्ती मिटती नहीं हमारी कुछ बात है कि हस्ती मिटती नहीं हमारी सदियों रहा है दुश्मन दौरे ज़मां हमारा सारे जहां से अच्छा हिंदुस्तान हमारा हम बुलबुले हैं इसकी एक जन्मभूमि वंदना मातृभूमि वंदना धर्मभूमि त्यागभूमि भाग्यभूमि वंदना जन्मभूमि वंदना मातृभूमि वंदना धर्मभूमि त्यागभूमि भाग्यभूमि वंदना निस ससरि 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 मम मम मरि सरि रि मम 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 मरि मम 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 पनि पम पमरि निसा सरि मग गम प गम प गम ग नि निसा गम प मग स नि निसा गम पनि पम पम गम गम ग स विश्व में उठा हिमालय विशाल बाल है सिंधु ब्रह्मपुत्र गंगा मंजु कंठमाल है विश्व में उठा हिमालय विशाल बाल है सिंधु ब्रह्मपुत्र गंगा मंजु कंठमाल है समुद्र दो रहा सदैव पाव चूमता फूल है चढ़ा सुगंध वास मीर केल का है समुद्र दो रहा सदैव पाव चूमता फूल है चढ़ा सुगंध वास मीर केल का चांदनी हंसी गिरी वायु प्राण से मिली हो तुझे निहार स्वर्ग के समस्त कल्पना जन्मभूमि वंदना मातृभूमि वंदना धर्मभूमि त्यागभूमि भाग्यभूमि वंदना नि निसा पम पमरि स नि निसा पम प सा स स नि सनि पनि पमरि रि म पनि पनि पमरि मरि निसा सनि स ग गम पनि द पम प ग मरे स सनि स ग नि स ग म पनि स ग रि स नि द पम गरि स पम गरि स पम गरि स देश में अनेक वर्ग वर्ण जाति पंथ है भाव है अनेक बोल है अनेक धर्म है देश में अनेक वर्ग वर्ण जाति पंथ है भाव है अनेक बोल है अनेक धर्म है कोटि कोटि रूप में किंतु प्राण एक है मान एक ज्ञान एक ध्यान एक गान है कोटि कोटि रूप में किंतु प्राण एक है मान एक ज्ञान एक ध्यान एक गान है आज एक शक्ति है एक भाव भक्ति है कोटि कोटि प्राण की अभिन्न आज भावना जन्मभूमि वंदना मातृभूमि वंदना धर्मभूमि त्यागभूमि भाग्यभूमि वंदना नि स स सरि स स सरि स स सरि स स सरि म प म प म रि स रि
ರಿ ಮ ಮ ಮ ಪ ಮ ಮ ಮ ರಿ ಮ ಮ ಮ ಪ ಮ ಮ ಮ ಪ ನಿ ಪ ಮ ಪ ಮ ರಿ ನಿ ಸಾ ಸರಿ ಮ ಗ ರಿ ಗ ನಿ ಸಾ ರಿ ಮ ಪ ನಿ ಸಾ ರಿ ನಿ ಗ ಪ ಪಾದ ಮ ಗ ರಿ ರಿ ಗ ನಿ ಸಾ ಪಾದ ಮ ಗ ರಿ ರಿ ಗ ನಿ ಸಾ भारत माँ के वीर पुत्र हम माँ की लाज बचाएंगे अर्पण कर तन मन धन सारा जीवन भेंट चढ़ाएंगे जन्मभूमि वंदना मातृभूमि वंदना धर्म भूमि त्याग भूमि भाग्य भूमि वंदना सरि सनि नि प प म म रि म रि सरि रि म प नि 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 रि म प नि 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 सरि सनि द प म ग रि म प नि द प म ग रि नि सरि म ग रि सनि सा नि सरि सनि द प म ग रि म प नि द प म ग रि नि सरि म ग रि सनि सा हाय हा पा नि सा हाय हा पा नि सा हाय हा पा नि सा ಆಲೋಚಕ್ ಇಲ್ಲಿಗೆ ನಮ್ಮ ಸಭಾ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಈಗ ಅತಿಥಿಗಳನ್ನು ಅವರು ಮುಖ್ಯ ದ್ವಾರದ ಹತ್ರ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅದರ ಜೊತೆಗೆ ನಮ್ಮ ಚಂಡೆವಾದನ ಹಾಗೂ NCC ಕ್ಯಾಡೆಟ್ಗಳ ಕಾರ್ಡನಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಬರಲಿದ್ದಾರೆ. ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡಬಿದ್ರೆ ಕಾರ್ಕಳ ದಶಮಾನೋತ್ಸವ ಆಚರಣೆ ಸಮಾರಂಭದಲ್ಲಿ ಇದುವರೆಗೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡಿದಂತಹ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇದರಲ್ಲಿ ತೀರ್ಪುಗಾರರಾಗಿ ಆಗಮಿಸಿದಂತಹ ಎಲ್ಲ ತೀರ್ಪುಗಾರರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮಾಜಿ ಸೈನಿಕರ ವೇದಿಕೆಯ ಮೆಮೆಂಟೋಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷರದನ್ನು ಕೊಡಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಡಬಿದ್ರೆಯ ಚೆಂಡೆ ತಂಡದೊಂದಿಗೆ ಆಗಮಿಸುತ್ತಿರುವ ಮಾಜಿ ಸೈನಿಕರ ವೇದಿಕೆಯ ಗೌರವ ಅಧ್ಯಕ್ಷರು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು, ಮುಖ್ಯ ಅತಿಥಿಗಳು ಮಾಜಿ ಸೈನಿಕರ ವೇದಿಕೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಅವರ ಕುಟುಂಬದ ಸದಸ್ಯರು, ಆಳ್ವಾಸ್ ಕಾಲೇಜಿನ NCC ಮತ್ತು NSS ತಂಡ ಎಲ್ಲರನ್ನು ನಾವು ಪ್ರೀತಿಯ ಆದರಗಳಿಂದ ಸ್ವಾಗತಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಹಾಗೂ ಅತ್ಯುತ್ತಮವಾದ ಮೆರವಣಿಗೆಯೊಂದಿಗೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ
ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳನ್ನು ವೇದಿಕೆಯ ಮೇಲೆ ಗೌರವದಿಂದ ಆಹ್ವಾನಿಸುತ್ತಿದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ವಿನಯ್ ಆಳ್ವ ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತೇನೆ. ಬಂಧುಗಳೇ, ಸೇನೆ ಸೇರಿ ಅಲ್ಲಿನ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುವುದೆಂದರೆ ಸಾಮಾನ್ಯದ ಮಾತಲ್ಲ. ಎರಡೆದೆ ಗುಂಡಿಗೆಯ ದೃಢ ಸಂಕಲ್ಪ ಬೇಕು. ಭಾರತ ದೇಶದ ಗಡಿಗಳಲ್ಲಿ ಹಾಗೂ ನಿಯೋಜಿತ ಸ್ಥಳಗಳಲ್ಲಿ ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿದ್ದು ಸುಡುವ ಬಿಸಿಲಿಗೆ ಅಳುಕದೆ, ಸುರಿಯುವ ಮಳೆಗೆ ಅಂಜದೆ, ಕೊರೆಯುವ ಚಳಿಗೆ ನಡುಗದೆ, ದೂರದಲ್ಲಿರುವ ಸಂಸಾರವನ್ನು ನೆನೆದು ನಿಟ್ಟಿಸಿರಡದೆ, ಭಾರತ ಮಾತೆಯ ಸೇವೆಗೆ ಕಿಂಚಿತ್ತೂ ಚ್ಯುತಿ ಬಾರದಂತೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ ಸಾರ್ಥಕ ಭಾವ ಒಂದೆಡೆಯಾದರೆ, ನಿವೃತ್ತಿಯಾದ ನಂತರ ಸಮಾನ ಮನಸ್ಕರು ಸೇರಿ ಸ್ಥಾಪಿಸಿದ ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡಬಿದ್ರೆ ಕಾರ್ಕಳ ಎನ್ನುವಂತಹ ಕನಸಿನ ಕೂಸಿಗೆ 10 ವರ್ಷ ಪೂರೈಕೆಯಾದ ಸಂಭ್ರಮ ಇನ್ನೊಂದೆಡೆ. ಒಂದು ಮಗು ತನ್ನ 10 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವಷ್ಟೇ ಸಡಗರದಿಂದ ನಮ್ಮ ವೇದಿಕೆಯ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಕುಟುಂಬಿಕರು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಬ್ಬದೋಪಾದಿಯಲ್ಲಿ ಆಚರಿಸುತ್ತಿರುವಂತಹ ದಶಮಾನೋತ್ಸವ ಆಚರಣೆಯ ಸಂಭ್ರಮವಿದು. ಈ ಸಂಭ್ರಮದ ಕಾರ್ಯಕ್ರಮದ ಸಾಕಾರತೆಯಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿರುವವರು ನಮ್ಮ ಮಾಜಿ ಸೈನಿಕರ ವೇದಿಕೆಯ ಬೆನ್ನಿಗೆ ನಿಂತು ತಮ್ಮ ಸಂಪೂರ್ಣ ಬೆಂಬಲವನ್ನು ಸದಾ ನೀಡುತ್ತಾ ಬರುತ್ತಿರುವಂತಹ ವೇದಿಕೆಯ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರೂ ಆಗಿರುವ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಸರ್ ಅವರು, ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಕಾರ್ಯಕ್ರಮದ ಯಶಸ್ವಿ ರೂವಾರಿಗಳಾಗಿರುವವರು ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರು, ಗೌರವಾಧ್ಯಕ್ಷರು ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡಬಿದ್ರಿ ಕಾರ್ಕಳ, ಹಾಗೂ ಶ್ರೀಪತಿ ಭಟ್ ಉದ್ಯಮಿಗಳು ಧನಲಕ್ಷ್ಮಿ ಕ್ಯಾಶ್ಯೂಸ್ ಮೂಡಬಿದ್ರಿ, ಹಾಗೂ ಮಾಜಿ ಸೈನಿಕರ ವೇದಿಕೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ದಿನ ದೇಶವಿಡೀ 78ನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿದೆ. ಅಂತೆಯೇ ನಾವು ಕೂಡ ನಮ್ಮ ಕಾರ್ಯಕ್ರಮದ ಆರಂಭವನ್ನು ಭಾರತಾಂಬೆಗೆ ವಂದನೆಯನ್ನು ಸಲ್ಲಿಸುವುದರ ಮೂಲಕ ಪ್ರಾರಂಭಿಸೋಣ ಅಲ್ಲವೇ? ಈಗ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಶ್ರೀಮತಿ ಕೋಮಲಾ ಮೇಡಮ್ ಹಾಗೂ ವೇದಿಕೆಯ ಸದಸ್ಯರು. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ
ಧನ್ಯವಾದಗಳು ಮೇಡಮ್. ಇಂದಿನ ಶುಭ ಸಮಾರಂಭದ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ನಮ್ಮ ಮಾಜಿ ಸೈನಿಕರ ವೇದಿಕೆಯ ಶುಭ ಚಿಂತಕರು. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಪ್ರೋತ್ಸಾಹ ನೀಡುತ್ತಾ ಬಂದಿರುವವರು. ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುವುದು ನಮ್ಮ ಅಹೋಭಾಗ್ಯ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ವೇದಿಕೆಯ ಅಧ್ಯಕ್ಷರಾದ ವೆಟರನ್ ವಿಜಯ್ ಫರ್ನಾಂಡಿಸ್ ರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಆರಿಸೋಣ ಮುಗಿದೆತ್ತರಕ್ಕೆ ನಮ್ಮ ಭಾರತೀಯ ತ್ರಿವರ್ಣ ಧ್ವಜವನ್ನು. ನಮ್ಮ ತಾಯಿನಾಡಿನ ವೀರರ ತ್ಯಾಗ ಬಲಿದಾನದ ಪ್ರತ್ಯೇಕವಾಗಿ ನಾವಿಂದು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ. ಮಗದೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಹುಟ್ಟು ಮರಣದ ನಡುವೆ ಅನಿಶ್ಚಿತೆಯಿಂದ ಕೂಡಿದ ಕ್ಷಣಿಕ ನಮ್ಮ ನಿಮ್ಮೆಲ್ಲರ ಜೀವನ. ಈ ಜೀವನದಲ್ಲಿ ಸಮಾಜದಿಂದ ಎಲ್ಲವನ್ನು ಪಡಕೊಂಡ ನಾವು ಅಲ್ಪವಾದರೂ ಮರಳಿ ಹಿಂದಿರುಗಿಸಿದರೆ ಅದೇ ಜೀವನದ ಸಾರ್ಥಕತೆ, ಅದೇ ನಾವು ಬಿಟ್ಟು ಹೋಗುವ ಸಂಪತ್ತು. ತನ್ನ ಜೀವನದ ಯೌವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟು ಸರಿಸುಮಾರು 15 ವರ್ಷದಿಂದ ಹಿಡಿದು 42 ವರ್ಷದವರೆಗೆ ದೇಶ ಸೇವೆ ಮಾಡಿದ ನಿವೃತ್ತಗೊಂಡಿರುವ ಸೈನಿಕರನ್ನೊಳಗೊಂಡ ವೇದಿಕೆ ನಮ್ಮದು. ಒಂದು ಸರ್ಕಾರಿ ಬಸ್ಸಿನಲ್ಲಿ ಸಂಚರಿಸುವಾಗ 4 ಜನ ನಿವೃತ್ತ ಯೋಧರು ನಮ್ಮ ಸುತ್ತಮುತ್ತಲಿನ ಯುವಕರಿಗೆ ಸೈನ್ಯದ ಬಗ್ಗೆ ಒಲವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು, ಅದರಿಂದ ಯುವ ಜನತೆ ಸೈನ್ಯಕ್ಕೆ ಸೇರುವ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಹೀಗೆ ಹಲವಾರು ಕನಸನ್ನು ಕಂಡು ಹುಟ್ಟು ಹಾಕಿದ ವೇದಿಕೆಯೇ ಮಾಜಿ ಸೈನಿಕರ ವೇದಿಕೆ ಮೂಡುಬಿದಿರೆ ಕಾರ್ಕಳ. ಇಂದು ವೇದಿಕೆಯ 10ನೇ ವರ್ಷದ ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ದೇಶಕ್ಕಾಗಿ ತಮ್ಮ ಬಲಿದಾನವನ್ನು ನೀಡಿದ ವೀರ ಸೈನಿಕರನ್ನು ನೆನಪಿಸುವುದರ ಜೊತೆಗೆ ಕಳೆದ ಕೆಲವು ತಿಂಗಳ ಹಿಂದೆ ಉಗ್ರರೊಂದಿಗೆ ಹೋರಾಡಿ ಮಡಿದ ದೇಶಕ್ಕಾಗಿ ತನ್ನ ಜೀವನವನ್ನೇ ನೀಡಿದ ಕ್ಯಾಪ್ಟನ್ ಪ್ರಾಂಜ್ವಲರನ್ನು ಈ ಸಮಯದಲ್ಲಿ ನಾನು ನೆನಪಿಸುತ್ತಿದ್ದೇನೆ. ದೇವರವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಜೊತೆಗೆ ನಮ್ಮ ವೇದಿಕೆಯ ಸ್ಥಾಪನೆಗೋಸ್ಕರ ದುಡಿದ ಹಾಗೂ ನಮ್ಮನ್ನು ಅಗಲಿ ಸ್ವರ್ಗಸ್ಥರಾದ ಹಿರಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಿದ್ದೇನೆ. ದಶಮಾನೋತ್ಸವದ ತಯಾರಿಯಿಂದ ಹಿಡಿದು ಪ್ರತಿಯೊಂದು ವೇದಿಕೆಗೆ ಅಗತ್ಯ ಬಿದ್ದಾಗ ಸಲಹೆ ಸೂಚನೆಯನ್ನು ಕೊಟ್ಟು ಮಾರ್ಗದರ್ಶಕರಾಗಿರುವ ದಶಮಾನೋತ್ಸವದ ಗೌರವ ಅಧ್ಯಕ್ಷರಾಗಲು ಸಂತೋಷದಿಂದ ಒಪ್ಪಿಕೊಂಡು ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡ ಆಳ್ವಾಸ್ ಸಂಸ್ಥೆಯ ಚೇರ್ಮನ್ ಆಗಿರುವ ಡಾಕ್ಟರ್ ಮೋಹನ್ ಆಳ್ವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅವರಿಗೆ ನಮ್ಮ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ನಾಯಕ್ರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಶಮಾನೋತ್ಸವದ ತಯಾರಿಯಿಂದ ಹಿಡಿದು ಪ್ರತಿಯೊಂದು ವೇದಿಕೆಗೆ ಅಗತ್ಯ ಬಿದ್ದಾಗ ಸಲಹೆ ಸೂಚನೆಯನ್ನು ಕೊಟ್ಟು ಮಾರ್ಗದರ್ಶಕರಾಗಿರುವ ದಶಮಾನೋತ್ಸವದ ಇನ್ನೋರ್ವ ಮುಖ್ಯ ಅತಿಥಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸರ್, ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಶಾಸಕರು ಉಮಾನಾಥ್ ಕೋಟಣ್ಣವರು, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ತುರ್ತು ಕಾರ್ಯದ ನಿಮಿತ್ತ ಕಾರ್ಕಳದ ಶಾಸಕರಾಗಿರುವ ಶ್ರೀ ಸುನೀಲ್ ಕುಮಾರ್ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಮತ್ತೋರ್ವ ಗೌರವ ಅತಿಥಿ ಶ್ರೀ ಅಭಯಚಂದ್ರ ಜೈನ್ ಮಾಜಿ ಸಚಿವರು, ಅವರು ಕೂಡ ತುರ್ತು ಕಾರ್ಯದ ನಿಮಿತ್ತ ಬಂದು ನಮ್ಮನ್ನು ಆಶೀರ್ವದಿಸಿ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯನ್ನು ಕೂಡ ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳು ಶ್ರೀಪತಿ ಭಟ್, ಉದ್ಯಮಿಗಳು, ಧನಲಕ್ಷ್ಮಿ ಕ್ಯಾಶು ಮೂಡುಬಿದ್ರೆ, ವೇದಿಕೆಯ ಬಗ್ಗೆ ಬಹಳ ಅಭಿಮಾನ ಪಡುವವರು. ವೇದಿಕೆಗೆ ಸದಾ ಅವರ ಸಹಾಯ ಸ್ಥಾಪನೆಯಿಂದ ಇಂದಿನವರೆಗೂ ಇದೆ. ನಿಮ್ಮ ಈ ಪ್ರೀತಿಗೆ ನಾವು ಧನ್ಯರು.
ಸರ್, ನಿಮ್ಮ ಸಹಕಾರ ಮುಂದೆ ಕೂಡ ಇದೇ ರೀತಿ ನಮ್ಮ ವೇದಿಕೆಯ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಅವರಿಗೆ ನಮ್ಮ ಇನ್ನೋರ್ವ ಅಧ್ಯಕ್ಷರಾದ ಶ್ರೀ ಡೊಂಬೈ ಶೆಟ್ಟಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ನಮ್ಮವರೇ, ನಮ್ಮ ವೇದಿಕೆಯ ಗೌರವ ಅಧ್ಯಕ್ಷರು. ಪ್ರತಿಯೊಂದು ನಮ್ಮ ಶುರುವಿನಿಂದ ಹಿಡಿದು ನಮ್ಮ ವೇದಿಕೆಗೆ ಶುರು ಮಾಡಲು ನಾವು ಅವರ ಬಳಿ ಹೋದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಆ ದಿವಸ ಕೂಡ ನಮಗೆ ಯಾವ ರೀತಿ ವೇದಿಕೆಯನ್ನು ಸ್ಥಾಪಿಸಬೇಕು, ಯಾವ ರೀತಿ ಜನ ಕಾರ್ಯಗಳನ್ನು ಮಾಡಬೇಕೆಂದು ನಮಗೆ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಶ್ರೀ ನಮ್ಮ ಗಣೇಶ್ ಕಾರ್ಣಿಕರು ಅವರು. ಸೊ ಅವರನ್ನು ನಾನು ಈ ಸಮಯದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ವೇದಿಕೆಯ ಕೋಶಾಧಿಕಾರಿಯಾದ ವಾಸುದೇವ್ ಸರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ನಡೆದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳು, ಅಧ್ಯಾಪಕ ವೃಂದದವರು ಹಾಗೂ ಮಕ್ಕಳ ಪೋಷಕರು ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಸ್ಪರ್ಧಾ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿರುವ ಎಲ್ಲ ತೀರ್ಪುಗಾರರಿಗೂ ನಾನು ಸ್ವಾಗತ ಬಯಸುತ್ತೇನೆ. ಹಲವಾರು ಮಾಜಿ ಸೈನಿಕರ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿದ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಸಹಕರಿಸಿದ ಆಳ್ವಾಸ್ ಸಂಸ್ಥೆಯ ವಿದ್ಯಾಗಿರಿ ಮಕ್ಕಳಿಗೂ, ಶಿಕ್ಷಕ ವೃಂದದವರಿಗೂ, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಿಗೂ, ಆಳ್ವಾಸ್ ಹೆಲ್ತ್ ಕೇರ್ ಸೆಂಟರಿನ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಿದ್ದೇನೆ. ಸಭಾ ಕಾರ್ಯಕ್ರಮದ ನಂತರ ಮನೋರಂಜನೆ ಜೊತೆಗೆ ಯುವಕರಿಗೆ ಒಳ್ಳೆಯ ವಿಚಾರವನ್ನು ಹಾಸ್ಯದ ಮುಖಾಂತರ ಹೇಳಲಿರುವ ಹಾಗೂ ಈಗಾಗಲೇ ಅವರು ಬಂದಿರುವ ಕಲ್ಲಡ್ಕ ವಿಠಲ್ ನಾಯಕ್ ಅವರ ತಂಡದವರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಹಾಜರಿರುವ ಪತ್ರಕರ್ತ ಮಿತ್ರರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಹಿಂದೆ ನಿಮ್ಮ ಪಾತ್ರ ದೊಡ್ಡದು. ವೇದಿಕೆ ಅಭಿಮಾನದಿಂದ ಬಂದಿರುವ ಎಲ್ಲ ಮೂಡುಬಿದಿರೆ ಕಾರ್ಕಳ ತಾಲೂಕಿನ ನಾಗರಿಕ ಬಂಧುಗಳು, ಸನ್ಮಾನ ಸ್ವೀಕರಿಸಲಿರುವ ಮಾಜಿ ಸೈನಿಕರು, ಅವರ ಕುಟುಂಬ ವರ್ಗದವರು, ಸ್ವಚ್ಛ ಬ್ರಿಗೇಡ್ ಸರ್ವ ಸದಸ್ಯರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಧನ್ಯವಾದಗಳು. ಅತಿಥಿಗಳಿಗೆ ಸ್ವಾಗತ ಕೋರಿದ ಶ್ರೀಯುತ ವಿಜಯ್ ಫರ್ನಾಂಡಿಸ್ ರವರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಸಾಗುವ ದ್ಯೋತಕವಾಗಿ ಈಗ ದೀಪ ಪ್ರಜ್ವಲನ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವರವರು, ಗೌರವಾಧ್ಯಕ್ಷರು, ದಶಮಾನೋತ್ಸವ ಸಮಿತಿ, ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡುಬಿದ್ರೆ ಕಾರ್ಕಳ, ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದೀಪ ಪ್ರಜ್ವಲಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈ ನಮ್ಮ ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಮತ್ತು ಕಾರ್ಕಳ ಇದರ ದಶಮಾನೋತ್ಸವದ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೆ ಈ ವೇದಿಕೆಯು ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇವತ್ತು ಅದರ ಕಾರ್ಯದರ್ಶಿಯಾದ ಭಾಸ್ಕರ್ ಅವರು ಈ 10 ವರ್ಷದ ಕಿರು ವರದಿಯನ್ನು ವಾಚಿಸಬೇಕಾಗಿ ಅವರಲ್ಲಿ ವಿನಂತಿ.
ಎಲ್ಲರಿಗೂ ಮುಸ್ಸಂಜೆ. ವೇದಿಕೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವ ಬಂಧುಗಳೇ, ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡಬಿದ್ರೆ ಕಾರ್ಕಳ ಇದರ ದಶಮಾನೋತ್ಸವದ ಆಚರಣೆ ಸಂದರ್ಭದಲ್ಲಿ ಈ ವೇದಿಕೆಯು 10 ವರ್ಷಗಳ ಕಿರು ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಯೌವನದ ಮೊದಲ ಹಂತವನ್ನು ದೇಶ ಸೇವೆಗಾಗಿ ಸಮರ್ಪಿಸಿದ ಮೂಡಬಿದ್ರೆ ಕಾರ್ಕಳದ ಆಸುಪಾಸಿನ ಸೈನಿಕ ಬಾಂಧವರು ತಮ್ಮ ನಿವೃತ್ತಿಯ ನಂತರ ಸಮಾಜಕ್ಕಾಗಿ ತಮ್ಮ ಕೈಲಾದ ಸೇವೆ ಸಲ್ಲಿಸಲು ಸ್ಥಾಪಿಸಿದ ವೇದಿಕೆಯೇ ಮಾಜಿ ಸೈನಿಕರ ವೇದಿಕೆ. ದಿನಾಂಕ 26/1/2014 ಮೂಡಬಿದ್ರೆ ಸಮಾಜ ಮಂದಿರದ ಸಭಾಭವನದಲ್ಲಿ ಉದ್ಘಾಟನೆಗೊಂಡ ಈ ವೇದಿಕೆಯ ಮೊದಲ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಶ್ರೀ ರಾಮಚಂದ್ರ ನಾಯ್ಕ್ ಮತ್ತು ಕಾರ್ಯದರ್ಶಿಯಾಗಿ ಶ್ರೀ ವಿಜಯ್ ಫೆರ್ನಾಂಡಿಸ್ ಅವರು. ಎರಡನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಅಜಿತ್ ಕುಮಾರ್ ಜೈನ್ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀ ಅಶೋಕ್ ಪ್ರಭು. ಮೂರನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಡೊಂಬೈ ಶೆಟ್ಟಿ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀ ನವಾನಂದರವರು. ಈ ವೇದಿಕೆಯನ್ನು ಅತ್ಯಂತ ಮುತುವರ್ಜಿಯಿಂದ ನಡೆಸಿಕೊಂಡು ಬಂದಿದ್ದು, ಪ್ರಸ್ತುತ ಈ ವೇದಿಕೆಯ ಅಧ್ಯಕ್ಷರಾಗಿ ಶ್ರೀ ವಿಜಯ್ ಫೆರ್ನಾಂಡಿಸ್ ಹಾಗೂ ಕಾರ್ಯದರ್ಶಿಯಾಗಿ ನಾನು ಭಾಸ್ಕರ್ ಎಚ್, ಜೊತೆಗೆ ನಮ್ಮ ಕೋಶಾಧಿಕಾರಿ ವಾಸುದೇವ್ ಸೇರಿಗಾರ್ ಮತ್ತು ನಿರ್ದೇಶಕರು ಹಾಗೂ ಸರ್ವ ಸದಸ್ಯರು ಸೇರಿ ನಮ್ಮ ಕೈಲಾದ ಸೇವೆ ಸಲ್ಲಿಸುತ್ತಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಈ ವೇದಿಕೆಯು ಮೂಡಬಿದ್ರೆ ಕಾರ್ಕಳ ಪರಿಸರದಲ್ಲಿ ಹಲವಾರು ದೇಶಾಭಿಮಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಮನ್ನಣೆ ಗಳಿಸಿದೆ. ಕಾರ್ಕಳದ ಆನೆಕೆರೆಯಲ್ಲಿರುವ ಅಮರ್ ಜವಾನ್ ಸ್ಮಾರಕ ಹಾಗೂ ಆಲ್ವಸ್ ಹೆಲ್ತ್ ಸೆಂಟರ್ನಲ್ಲಿರುವ ಟ್ರಿಬ್ಯೂಟ್ ಟು ಕಾರ್ಗಿಲ್ನಲ್ಲಿ ಕಾರ್ಗಿಲ್ ವಿಜಯ ದಿವಸ, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯ ದಿನಗಳಂದು ಅಮರರಾದ ವೀರ ಯೋಧರಿಗೆ ನಮನವನ್ನು ಸಲ್ಲಿಸಿ ಜನರಲ್ಲಿ ದೇಶಪ್ರೇಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೇವೆ. 2014 ಆಗಸ್ಟ್ 5ರಿಂದ 12ರವರೆಗೆ ಆಲ್ವಸ್ನಲ್ಲಿ ನಡೆದ ಭಾರತೀಯ ಸೇನಾ ರ್ಯಾಲಿಯಲ್ಲಿ ಸಂದರ್ಭದಲ್ಲಿ 500ರಷ್ಟು ಯುವಕರಿಗೆ 1 ವಾರದ ತರಬೇತಿಯನ್ನು ನೀಡಿರುವೆವು. ಇತರ ಸಂಘ ಸಂಸ್ಥೆಯೊಂದಿಗೆ ಸೇರಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಶಾಲಾ ಕಾಲೇಜು ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ದೇಶಭಕ್ತಿಯ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನಮ್ಮ ವೇದಿಕೆಯ ಸದಸ್ಯರು ನೀಡಿರುತ್ತಾರೆ. ಆಲ್ವಸ್ ಹೆಲ್ತ್ ಸೆಂಟರ್ನ ಸಹಯೋಗದಿಂದ ನಮ್ಮ ವೇದಿಕೆಯು ಉಚಿತ ವೈದ್ಯಕೀಯ ಶಿಬಿರ, ಕೃತಕ ಕಾಲುಜೋಡಣೆ, ಉದ್ಯೋಗ ತರಬೇತಿ ಶಿಬಿರ ಏರ್ಪಡಿಸಿದ್ದೇವೆ. SSLC ಮಕ್ಕಳಿಗಾಗಿ SSLC ನಂತರ ಮುಂದೇನು ಹಾಗೂ ನಿರ್ಭೀತಿಯಿಂದ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎನ್ನುವ ತರಬೇತಿಯನ್ನು ನೀಡಿದ್ದೇವೆ. ಮಾಜಿ ಸೈನಿಕರ ವೇದಿಕೆ ಸ್ವಂತ ಕಟ್ಟಡದ ಕೊರತೆ ಇದ್ದು ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಮೂಡಬಿದ್ರೆಯಲ್ಲಿ ಅಮರ್ ಜವಾನ್ ಸ್ಮಾರಕ ನಿರ್ಮಿಸುವ ಬಗ್ಗೆಯೂ ಚಿಂತನೆ ನಡೆಸುತ್ತಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಮಾಜಿ ಸೈನಿಕರ ವೇದಿಕೆಯ ಬೆಳವಣಿಗೆಯಲ್ಲಿ ಸಹಕರಿಸಿದ ಎಲ್ಲ ಪದಾಧಿಕಾರಿ ಅವರ ಮಗಳು ಇಲ್ಲಿದ್ದರೂ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವ್ರನ್ನ ಕರ್ಕೊಂಡು ಬಂದು ಅವರ ಮಗಳನ್ನು ಮತ್ತರುವ ಸೇನಾನಿ ಶ್ರೀ ಜಯಶೆಟ್ಟಿ ಬೆಳವಾಯಿ ಭಾರತೀಯ ನೌಕಾಪಡೆಗೆ 1964ರಲ್ಲಿ ಸೇರ್ಪಡೆಗೊಂಡು ಜಲಾಂತರ್ಗಾಮಿಯಾಗಿ 2 ಯುದ್ಧಗಳಲ್ಲಿ ಪಾಲ್ಗೊಂಡ ಅನುಭವಿ ತಾವು. 1971ರ ಬಾಂಗ್ಲಾ ವಿಮೋಚನೆಯಲ್ಲಿ ಜಲಾಂತರ್ಗಾಮಿಯಾಗಿ ಏಡನ್, ಕರಾಚಿ ಮಧ್ಯದಲ್ಲಿ ಗಸ್ತು ನೌಕೆಯಲ್ಲಿದ್ದವರು ತಾವು. ಮುಂಬೈ, ಕೊಚ್ಚಿ, ಪೋರ್ಬಂದರ್, ವಿಶಾಖಪಟ್ಟಣಗಳಲ್ಲಿ ಸೇವೆ ಸಲ್ಲಿಸಿದ ತಾವು ಸಿಂಗಾಪುರ, ಮಲೇಷ್ಯಾ, ಮಾರಿಷಸ್, ಗಾನಾ, ಸೆನೆಗಲ್, ಇಂಗ್ಲೆಂಡ್, ಫ್ರಾನ್ಸ್ ಹೀಗೆ ಶೀತ, ಸಮಶೀತೋಷ್ಣ ಮತ್ತು ಉಷ್ಣ ಪ್ರದೇಶಗಳಲ್ಲಿ ಓಡಾಡಿದ ಅನುಭವಿ. ವಾರ್ ಟೈಮ್ ಮತ್ತು ಪೀಸ್ ಟೈಮ್ ಎಂಬ 6 ಪದಕಗಳನ್ನು ಭಾರತ ಸರ್ಕಾರದಿಂದ ಪಡೆದವರು ತಾವು. ನಿವೃತ್ತಿಯ ಬಳಿಕ ದುಬೈಯಲ್ಲಿ 6 ವರ್ಷಗಳ ಕಾಲ ದುಡಿದು ಬಳಿಕ ಕಾರ್ಕಳ ಚಿಲುಂಬಿಯಲ್ಲಿ ಬರಡು ಗುಡ್ಡವನ್ನು ಬಂಗಾರದ ನೆಲವನ್ನಾಗಿ ಪರಿವರ್ತಿಸಿದವರು. ಪ್ರಮುಖವಾಗಿ ಗೇರು ಕೃಷಿ ಜೊತೆಗೆ ಬಾಳೆ, ತೆಂಗು, ಮಾವು ಮತ್ತಿತರ ಕೃಷಿ ನಡೆಸಿದವರು. ರೇಡಿಯೋ ಪತ್ರಿಕೆಗಳಲ್ಲಿ ಲಾಭದಾಯಕ ಗೇರು ಕೃಷಿಯ ಬಗ್ಗೆ ಮಾಹಿತಿ ನೀಡಿದವರು. ಸ್ವಂತ ಸಾಹಸದಿಂದ ಕಡಿಮೆ ವೆಚ್ಚದಲ್ಲಿ ಕಿಂಡಿ ಆನೆಗಟ್ಟು ನಿರ್ಮಿಸಿ ನೀರ ನಿಧಿಯನ್ನು ವರ್ಧಿಸಿದ ಸಾಧಕರು.
ಜೀವರಕ್ಷಕ ತರಬೇತಿ ಪಡೆದಿರುವ ತಾವು ನೀರಲ್ಲಿ ಮುಳುಗುತ್ತಿದ್ದ ಇಬ್ಬರನ್ನು ಪ್ರತ್ಯೇಕ ಪ್ರಕರಣಗಳಲ್ಲಿ ರಕ್ಷಿಸಿದವರು. ತಮ್ಮೂರಿನ ಮಠದ ಕೆರೆಯಲ್ಲಿ 3 ಬಾರಿ ಈಜಿನಲ್ಲಿ ಅಗ್ರಸ್ಥಾನ ಗಳಿಸಿದವರು. ತಾವು ಸಾಕ್ಷರತಾ ಮುಖ್ಯ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿ ಖರ್ಚು ಬೇಡ ಮದುವೆಗೆ ಪ್ರೀತಿ ಬೇಕು ಜೋಡಿಗೆ ಎಂಬ ಬೀದಿ ನಾಟಕಕ್ಕಾಗಿ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿಂದ ಶೀಲ್ಡ್ ಪಡೆದವರು. ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮಗಳನ್ನು ನೀಡಿದವರು. ಕಾಂತವರ ಶಾಲೆಯ ನಾಮನಿರ್ದೇಶಿತ ಶಿಕ್ಷಣ ತಜ್ಞ, ಅಕ್ಷರಪುರ ಸಂಸ್ಥಾಪಕ, ಅಕ್ಷರ ಭವನ ನಿರ್ಮಾತೃ ಶಾಲೆಯ ಕಾಲೇಜುಗಳಲ್ಲಿ ದೇಶಪ್ರೇಮದ ಬೀಜವನ್ನು ಬಿತ್ತುತ್ತಾ ಸೈನ್ಯವನ್ನು ಸೇರಬಯಸುವವರಿಗೆ ಮಾಹಿತಿ ನೀಡಿ ಆಸಕ್ತರನ್ನು ಹುರಿದುಂಬಿಸಿದವರು. ಮೂಡುಬಿದಿರೆಯ ಮಾಜಿ ಸೈನಿಕರ ವೇದಿಕೆಯ ನಿರ್ದೇಶಕರಾಗಿ ತಮ್ಮ ಸೇವೆ ಸ್ಮರಣೀಯ. ಸ್ವಚ್ಛ ಭಾರತ ಆಂದೋಲನದಲ್ಲೂ ತಾವು ಸಕ್ರಿಯ. ಎಲ್ಲಕ್ಕಿಂತ ಮಿಗಿಲಾಗಿ ಅಂಗನವಾಡಿಯ ಪುಟಾಣಿಗಳಿಂದ ತೊಡಗಿ ಯುವಜನರು ಹಿರಿಯರೊಂದಿಗೆ ಬೆರೆತು ಕುಣಿದು ಕುಪ್ಪಳಿಸುವ ಉತ್ಸಾಹದ ಚಿಲುಮೆ ತಾವಲ್ಲವೇ. ಸದಾ ಹಸನ್ಮುಖ ಮಾತಿನಲ್ಲಿ ಸರಸಿ ವಿಜಯ ಅವರೊಂದಿಗೆ ಸಾಂಸಾರಿಕ ಜೀವನದಲ್ಲಿ ಅರಳಿದ ಪುತ್ರ ಪುತ್ರಿ ಸುಶಿಕ್ತರಾಗಿ ಉದ್ಯೋಗಸ್ಥರಾಗಿರುವುದು ತಮಗೆ ಸಂತೃಪ್ತಿ ತಂದಿದೆ. ತಮಗಿರಲಿ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯ ಜೀವನ ಎಂದು ಹಾರೈಸುತ್ತಾ ತಮ್ಮ ಅಭಿನಂದಿಸಿ ಗೌರವಿಸುತ್ತೇವೆ. ಬೊಗಸೆ ತುಂಬ ಪ್ರಣಾಮಗಳೊಂದಿಗೆ ಶ್ರೀ ಭಾಸ್ಕರ್ ಎಚ್ ಕಾರ್ಯದರ್ಶಿ ಮಾಜಿ ಸೈನಿಕರ ವೇದಿಕೆ, ಶ್ರೀ ವಿಜಯ ಫರ್ನಾಂಡಿಸ್ ಅಧ್ಯಕ್ಷರು ಮಾಜಿ ಸೈನಿಕರ ವೇದಿಕೆ, ಡಾಕ್ಟರ್ ಎಂ ಮೋಹನ್ ಅಳ್ವಾಗ್ ಅಧ್ಯಕ್ಷರು ಅಳ್ವಾಸ್ ಶಿಕ್ಷಣ ಸಂಸ್ಥೆ ರಿಜಿಸ್ಟ್ರಾರ್ ಮತ್ತು ಗೌರವಾಧ್ಯಕ್ಷರು ದಶಮಾನೋತ್ಸವ ಸಮಿತಿ. ಮುಂದಿನ ಸನ್ಮಾನ ಇರುವಂಥದ್ದು ಶ್ರೀಮತಿ ರಮಾನಂದರಾವ್ ಇವರಿಗೆ. ಇವರ ಪತಿ ದಿವಂಗತ ಕೆ ರಮಾನಂದರಾವ್ ಇವರು ಅಕಸ್ಮಾತ್ತಾಗಿ ನಮ್ಮನ್ನು ಅಗಲಿದ ಕಾರಣ ಅವರ ಪತ್ನಿ ಶ್ರೀಮತಿ ಪದ್ಮಾವತಿಯವರನ್ನು ಸನ್ಮಾನಿಸ್ತಾ ಇದ್ದೇವೆ. ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿವಂಗತ ಕೆ ರಮಾನಂದರಾವ್ ಅವರ ಅಭಿನಂದನಾ ಪತ್ರ. ಶ್ರೀಯುತರು 17ನೇ ಸೆಪ್ಟೆಂಬರ್ 1945ರಲ್ಲಿ ಜನಿಸಿದ. ತಮ್ಮ ಶಿಕ್ಷಣವನ್ನು 19ನೇ ಅಕ್ಟೋಬರ್ 1965ರಲ್ಲಿ ಇಂಡಿಯನ್ ಆರ್ಮಿ ಪ್ರತಿಷ್ಠಿತ ಗ್ರೂಪ್ನಲ್ಲಿ ಒಂದಾದ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪಲ್ಲಿ ಸೇರಿಕೊಂಡು ತಮ್ಮ 19 ವರ್ಷದ ದೇಶ ಸೇವೆಯಲ್ಲಿ ಭಾರತದ ಗಡಿ ಪ್ರದೇಶದ ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್ನಂತಹ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನೀವು ಸೇವಾ ಅವಧಿಯಲ್ಲಿ ಹಲವಾರು ಮೆಡಲ್ ಪಡೆದುಕೊಂಡಿರುವಿರಿ. 31ನೇ ಅಕ್ಟೋಬರ್ 1984ರಲ್ಲಿ ಸ್ವಯಂ ನಿವೃತ್ತಿ ತೆಗೆದುಕೊಂಡು 1986ರಿಂದ 1999 13 ವರ್ಷ KIOCLನಲ್ಲಿ ಸೇವೆ ಸಲ್ಲಿಸಿದ್ದೀರಿ. ನಂತರ ತಮ್ಮನ್ನು ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸಿಕೊಂಡು 2008ರಲ್ಲಿ MCS ಬ್ಯಾಂಕ್ ಮೂಡಬಿದ್ರಿಯಿಂದ ಕೃಷಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀರಿ. 7/7/1977ರಲ್ಲಿ ಜರ್ಮನ್ ಹಾಸ್ಪಿಟಲ್ ಧಾರವಾಡದ ವೃತ್ತಿಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸಿದ್ದ ಪದ್ಮಾವತಿಯನ್ನು ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿ ತಮ್ಮ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿದ್ದೀರಿ. MEG ಗ್ರೂಪ್ನಲ್ಲಿ ಕೆಲ ಕಾಲ ನಿಮ್ಮ ಪತ್ನಿ ಪದ್ಮಾವತಿಯವರು ಸೈನಿಕ ಕ್ಲಿನಿಕ್ನಲ್ಲಿ ಸೇವೆ ಸಲ್ಲಿಸಲು ನಿಮ್ಮ ಪ್ರೋತ್ಸಾಹ ಮೆಚ್ಚುವಂಥದ್ದು. ಮಾಜಿ ಸೈನಿಕ ವೇದಿಕೆಯ ಸ್ಥಾಪಕ ಸದಸ್ಯರಾಗಿದ್ದು ಮಾತ್ರವಲ್ಲದೆ ಸ್ಥಾಪಕ ಕೋಶಾಧಿಕಾರಿಯಾಗಿ ನೀವು ಸೇವೆ ಸಲ್ಲಿಸಿರುವಿರಿ ಹಾಗೂ ಸಿಕ್ಕಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಿರುವಿರಿ. ವೇದಿಕೆಯ ಪ್ರಾರಂಭದಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರಲ್ಲಿ ಉತ್ತಮ ಒಡನಾಟವನ್ನಿಟ್ಟುಕೊಂಡು ವೇದಿಕೆಯನ್ನು ಸ್ಥಾಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿಕೊಂಡು ಸೇವೆಯನ್ನು ಸಲ್ಲಿಸಿರುತ್ತೀರಿ. ಅನಿರೀಕ್ಷಿತವಾಗಿ 16ನೇ ಮೇ 2019ರಲ್ಲಿ ನಮ್ಮನ್ನು ಅಗಲಿ ಸ್ವರ್ಗಸ್ಥರಾದಂಥ ತಮ್ಮನ್ನು ನಾವೆಲ್ಲರೂ ಸದಾ ಸ್ಮರಿಸುತ್ತೇವೆ. ತಾವು ಅಗಲಿದ ನಂತರವೂ ಕೂಡ ತಮ್ಮ ಮಡದಿ ಹಾಗೂ ಮಕ್ಕಳು ವೇದಿಕೆಯ ಮೇಲಿನ ಪ್ರೀತಿಯಿಂದ ಈವರೆಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಹುರಿದುಂಬಿಸಿದ್ದಾರೆ. ನಿಮ್ಮ ವೇದಿಕೆಯ ಮೇಲಿನ ಗೌರವವನ್ನು ಸ್ಮರಿಸಿ ದಶಮಾನೋತ್ಸವ ಈ ಸಂಭ್ರಮದಲ್ಲಿ ನಿಮಗೆ ಪ್ರೇರಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೇವೆ. ಬೊಗಸೆ ತುಂಬ ಪ್ರಣಾಮಗಳೊಂದಿಗೆ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು, ದಶಮಾನೋತ್ಸವ ಸಮಿತಿ, ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ಡ್ ಮೂಡಬಿದ್ರಿ, ಕಾರ್ಕಳ. ಸೇವಾಶ್ರೀ ಪುರಸ್ಕಾರ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಕಾರ್ಕಳ ಈ ಸಂಸ್ಥೆಗೆ ಸಮರ್ಪಿತ ಸೇವಾಶ್ರೀ ಪುರಸ್ಕಾರ.
ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯವರು. ನಿಮ್ಮದು ಕಾರ್ಕಳದ ಜವಾಬ್ದಾರಿಯುತದ ನಾಗರಿಕರ ಹೆಮ್ಮೆಯ ಸಂಸ್ಥೆ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸ್ವಚ್ಛತೆಗೆ ಒಂದಿಷ್ಟು ಒತ್ತು ಎಂಬ ಆಶಯದ ಅಡಿಯಲ್ಲಿ ಕೆಲಸ ಮಾಡುವ ಸಂಸ್ಥೆ. ಎಲ್ಲವೂ ಸಮಾಜಕ್ಕೆ, ಸ್ವಂತಕ್ಕೆ ಏನು ಬೇಡ ಎನ್ನುವುದು ನಿಮ್ಮ ಸಂಸ್ಥೆಯ ಕಾರ್ಯಕರ್ತರ ನಂಬಿಕೆ. 2019 ಜೂನ್ 2ರಂದು ನಿಮ್ಮ ಸಂಸ್ಥೆಯ ಆರಂಭ. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್, ಯುವ ಬ್ರಿಗೇಡ್ ಮತ್ತು ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಚ್ಛತಾ ಕಾರ್ಯಗಳಿಂದ ಪ್ರಭಾವಿತರಾದ ಸಂಸ್ಥೆ ನಿಮ್ಮದು. ನಿಮ್ಮ ಕಾರ್ಕಳ ತಾಲೂಕನ್ನು ಕಸಮುಕ್ತ ತಾಲೂಕಾಗಿ ಮಾಡುವ ಸಂಕಲ್ಪದೊಂದಿಗೆ ಆರಂಭ ಆದದ್ದು ನಿಮ್ಮ ಸಂಸ್ಥೆ. ಮೊದಲಾಗಿ ಕೈಗೆ ಎತ್ತಿಕೊಂಡ ಪ್ರಾಜೆಕ್ಟ್ ಅಂದರೆ ಕಾರ್ಕಳದ ವಿಸ್ತಾರವಾದ ಜಲಾಶಯ, ರಾಮಸಮುದ್ರದ ಸ್ವಚ್ಛತೆ. ಸ್ವಚ್ಛ ಪರಿಸರ, ಸಮೃದ್ಧವಾದ ನೀರು ಈ ಪ್ರಾಜೆಕ್ಟ್ ಹಿಂದಿರುವ ಉದಾತ್ತ ಆಶಯಗಳು. ಅಲ್ಲಿಂದ ಮುಂದೆ ನೀವು ಹಿಂದೆ ನೋಡಿದ್ದೇ ಇಲ್ಲ ಎನ್ನಬಹುದು. ಆ್ಯಕ್ಷನ್ ಮತ್ತು ಜಾಗೃತಿ ಎಂಬ ನೀವು ಆರಿಸಿಕೊಂಡ 2 ಶಕ್ತಿಶಾಲಿ ಮಾಧ್ಯಮಗಳು ಪ್ರತಿ ಭಾನುವಾರ ನಗರದ ಒಂದು ಸ್ಥಳ ಆರಿಸಿಕೊಂಡು ಅಲ್ಲಿ 50ಕ್ಕಿಂತ ಹೆಚ್ಚು ಸ್ವಚ್ಛತಾ ಸೇವಾ ವೃತ್ತಿಗಳು ಸೇರಿ ಸ್ವಚ್ಛತೆಯ ಕೆಲಸವನ್ನು ಕೈಗೊಳ್ಳುವುದು ನೀವು ಆರಿಸಿಕೊಂಡ ದಾರಿ. ಅದರ ಜೊತೆಗೆ ಪರಿಸರ ಜಾಗೃತಿ, ಜಲ ಸಂರಕ್ಷಣೆ ಕಾರ್ಯಕ್ರಮಗಳು ಕೂಡ ಬಿಡುವು ಇಲ್ಲದೆ ನಡೆಯುತ್ತಿದೆ. ಇದುವರೆಗೆ 250ಕ್ಕಿಂತ ಅಧಿಕ ಕ್ಲೀನಪ್ ಯೋಜನೆಗಳು, 500ಕ್ಕಿಂತ ಅಧಿಕ ಡಸ್ಟ್ ಬೀನ್ಗಳು, ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ, ಸ್ವರ್ಣ ಆರಾಧನಾ ಯೋಜನೆ, ನದಿಯ ಪಾತ್ರಗಳ ಸ್ವಚ್ಛತೆ, ಸ್ವಚ್ಛ ಮಾರ್ಗಂ ಯೋಜನೆ, ರಾಸುಗಳಿಗೆ ಹುಲ್ಲು ಮೇವು ನೀಡುವ ಯೋಜನೆ, ಈ ತಾಜಾ ಸಂಗ್ರಹ ಯೋಜನೆ, ಸ್ವಚ್ಛ ಭಾರತಕ್ಕೆ PIL ಸ್ವಚ್ಛತೆಗೆ ಪೆಡಲ್ ಯೋಜನೆ. ಒಂದೇ ಎರಡೇ ನೀವು ಕೈಗೆ ಎತ್ತಿಕೊಂಡ ಪ್ರತಿಯೊಂದು ಯೋಜನೆಯು ಜನರಿಂದ, ಜನಪ್ರತಿನಿಧಿಗಳಿಂದ, ಇಲಾಖೆಗಳಿಂದ, ಸಾಹಿತ್ಯ ಪರಿಷತ್ತಿನಿಂದ ಶ್ಲಾಘನೆ ಪಡೆದಿದೆ. ನಿಮ್ಮ ಆಶಯಗಳಿಗೆ ಪೂರಕವಾಗಿ ಕರೋನಾ ಟಾಸ್ಕ್ ಫೋರ್ಸ್, ವ್ಯಾಕ್ಸಿನೇಷನ್ ಡ್ರೈವ್ಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡ ಅದ್ಭುತ ಟೀಮ್ ನಿಮ್ಮದು. ನಗರದ ಸೌಂದರ್ಯವನ್ನು ಹೆಚ್ಚಿಸುವ ಫ್ರೀಡಮ್ ಟ್ರೀ ಪಾರ್ಕ್ ನೀವು ಕಾರ್ಕಳಕ್ಕೆ ನೀಡಿದ ಅನ್ಯದೃಶ್ಯ ಕೊಡುಗೆ ಎಂದು ಹೇಳಬಹುದು. ಇಂದು ಕಾರ್ಕಳದಲ್ಲಿ ಜನಿತವಾದ ನಿಮ್ಮ ಸಂಸ್ಥೆಯು ನಗರದ ಸೌಂದರ್ಯವರ್ಧನೆಗೆ ತನ್ನದೇ ಕೊಡುಗೆಯನ್ನು ನೀಡಿದೆ. ಜನಸಾಮಾನ್ಯರಲ್ಲಿ ಸ್ವಚ್ಛತೆಯ ಪ್ರಜ್ಞೆಯನ್ನು ಪಸರಿಸಿದೆ. ನಗರದ ಉದ್ದಗಲಕ್ಕೆ ಹಸಿರು ಒದಿಸುವ ಕೆಲಸ ಜಾರಿಯಲ್ಲಿದೆ. ನಮ್ಮ ಕಾರ್ಕಳ ಮೂಡುಬಿದ್ರಿಯ ಮಾಜಿ ಸೈನಿಕರ ವೇದಿಕೆಯ ಜೊತೆಗೆ ಸೇರಿ ಹಲವು ರಾಷ್ಟ್ರಾಭಿಮಾನದ ಕಾರ್ಯಕ್ರಮಗಳನ್ನು ನೀವು ಪೂರ್ತಿ ಮಾಡಿಕೊಟ್ಟಿರುವುದು ಅಭಿನಂದನೀಯ. ನಿಮ್ಮ ಈ ಸ್ವಾರ್ಥರಹಿತ ಸೇವೆಯನ್ನು ಪರಿಗಣಿಸಿ ನಮ್ಮ ದಶಮಾನೋತ್ಸವದ ಈ ವೇದಿಕೆಯಲ್ಲಿ ನಿಮ್ಮ ಸಂಸ್ಥೆಗೆ ಸೇವಾಶ್ರೀ ಪುರಸ್ಕಾರ ನೀಡಿ ಅಭಿನಂದಿಸಲು ತುಂಬ ಅಭಿಮಾನ ಪಡುತ್ತಿದ್ದೇವೆ. ಬೊಗಸೆ ತುಂಬ ಪ್ರಣಾಮಗಳೊಂದಿಗೆ ಈ ಪತ್ರವನ್ನು ನೀಡಲಾಗಿದೆ. ನಮ್ಮ ಮಾಜಿ ಸೈನಿಕರು ಮತ್ತು ಅವಲಂಬಿತರು ಹಾಗೂ ಪ್ರಶಸ್ತಿ ನೀಡಿದ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಕಾರ್ಕಳ ಇದರ ದಶಮಾನೋತ್ಸವದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಂದ ಈಗ ಶುಭ ಸಂಶನೆ ಹಾಗೂ ಹಿತನುಡಿಗಳನ್ನು ಕೇಳಲಿಕ್ಕೆ ನಾವೆಲ್ಲ ಇಚ್ಛುಕರಾಗಿದ್ದೇವೆ. ಮೊದಲಿಗೆ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ನಮ್ಮ ಅಭಿಮಾನಿ, ಅವರು ಕೂಡ ಮಾಜಿ ಸೈನಿಕರು. ಅವರ ಮಾತು ಸ್ಫೂರ್ತಿದಾಯಕ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ದೇಶದ ಸಾಂಸ್ಕೃತಿಕ ರಾಯಭಾರಿ, ಶಿಕ್ಷಣಕ್ಕೊಂದು ಹೊಸ ಆಯಾಮ ನೀಡಿ ದೇಶದ ಯಾವುದೇ ವಿಶ್ವವಿದ್ಯಾನಿಲಯ ಮಾಡದೇ ಇರುವಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಿರುವಂಥ ಮೂಡುಬಿದ್ರೆಯ ಆಧುನಿಕ ಶಿಲ್ಪಿ ಸನ್ಮಾನ್ಯ ಡಾಕ್ಟರ್ ಮೋಹನ್ ಆಳ್ವರಿಗೆ ಗೌರವದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದರ ಜೊತೆಗೆ ನಾನು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷ. ಅದರ ದಶಮಾನೋತ್ಸವ
ಸಮಿತಿಯ ಗೌರವಾಧ್ಯಕ್ಷರಾಗಿ ಇಷ್ಟು ಸೊಗಸಾಗಿ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾನು ಈ ಮಾತು ಹೇಳಲಿಲ್ಲ. ಶ್ರೀಪತಿ ಭಟ್ರು ಮೆತ್ತಿಗೆ ಕಿವಿಯಲ್ಲಿ ಹೇಳಿದ್ರು ನನ್ನ ಹತ್ರ. ಆಳ್ವಾಸ್ ಸಂಸ್ಥೆಯ ಕಾರ್ಯಕ್ರಮ ಬಿಟ್ಟರೆ ಮೂಡುಬಿದ್ರೆಯ ಪರಿಸರದಲ್ಲಿ ಇಷ್ಟು ಅಚ್ಚುಕಟ್ಟಾದ ದೇಶಭಕ್ತಿಯ ಕಾರ್ಯಕ್ರಮ ಆಗಿದ್ದರೆ ಅದು ಈ ಬಾರಿ ದಶಮಾನೋತ್ಸವದ ಕಾರ್ಯಕ್ರಮ ಅಂಥೇಳಿ ಅದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥ ಗೌರವಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರಿಗೆ ಮಾಜಿ ಸೈನಿಕರ ಈ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಿರಿಯರಾದ ಸನ್ಮಾನ್ಯ ಶ್ರೀಪತಿ ಭಟ್ರೆ, ಈ ಸಂಸ್ಥೆಯ ಅಧ್ಯಕ್ಷರಾದ ವಿಜಯ್ ಫರ್ನಾಂಡಿಸ್ ಅವರೇ, ಕಾರ್ಯದರ್ಶಿಗಳಾದ ಸನ್ಮಾನ್ಯ ಭಾಸ್ಕರ್ ಅವರೇ, ಎಲ್ಲ ನಮ್ಮ ಕುಟುಂಬದ ಮಾಜಿ ಸೈನಿಕರ ಕುಟುಂಬದ ಆತ್ಮೀಯ ಸದಸ್ಯರೇ, ಎಲ್ಲ ನಿಮ್ಮ ಕುಟುಂಬದ ಸದಸ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಮೂಡುಬಿದಿರೆ ಪರಿಸರದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಅಂತ ಹೇಳಿದರೆ ದೇಶ 78ನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಪರಿವಾರದ ಒಂದು ಸಂಸ್ಥೆ ಏನಿದೆ ಮಾಜಿ ಸೈನಿಕರ ಸಂಘ ಕಾರ್ಕಳ ಮತ್ತು ಮೂಡುಬಿದಿರೆ ತಾಲೂಕಿನ ಸಂಘದ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಆದರೆ ಒಂದು ಸ್ವತಂತ್ರ ಭಾರತದ 78 ವರ್ಷಗಳ ಈ ಒಂದು ಇತಿಹಾಸವನ್ನು ಅವಲೋಕನ ಮಾಡಿದರೆ ಎ ಟ್ರೈಸ್ಡ್ ವಿತ್ ಡೆಸ್ಟಿನಿ ಅಂತ ಮೊದಲನೆಯ ಪ್ರಧಾನಮಂತ್ರಿ ದೆಹಲಿಯ ಕೆಂಪುಕೋಟೆಯಿಂದ 15th ಆಗಸ್ಟಿಗೆ ಅಥವಾ 15th ಆಗಸ್ಟ್ನ ಮಿಡ್ ನೈಟಿಗೆ ಭಾಷಣ ಮಾಡಿದರು. ಭವಿಷ್ಯದೊಂದಿಗೆ ಭಾರತ ಹೇಗೆ ವರ್ತಿಸಬೇಕು, ಭಾರತ ಎಲ್ಲಿರಬೇಕು, ಭಾರತ ಹೇಗಿರಬೇಕು, ಭಾರತದ ಜನಜೀವನ ಹೇಗಿರಬೇಕು, ಇದರ ಬಗ್ಗೆ ಅದ್ಭುತವಾದ ಕಲ್ಪನೆ ಇಟ್ಟುಕೊಂಡು ಮೊದಲನೇ ಭಾಷಣ ಮಾಡಿದರು. ಅದೇ 2014ರಲ್ಲಿ ಮತ್ತೊಬ್ಬ ಪ್ರಧಾನಮಂತ್ರಿ ದೆಹಲಿಯ ಕೆಂಪುಕೋಟೆಯಿಂದ ಭಾಷಣ ಮಾಡಿದರು. ಆವಾಗ ಸ್ವಾತಂತ್ರ್ಯ ಸಿಕ್ಕಿ 68 ವರ್ಷ ಆಗಿತ್ತು. ಅವರು ಭಾಷಣ ಮಾಡ್ತಾ ಒಂದು ವಾಕ್ಯ ಹೇಳಿದರು, ಈ 68 ವರ್ಷಗಳಲ್ಲಿ ದೇಶದ ಮಾನಸಿಕತೆ ಏನಾಗಿದೆ. ಅವ್ರು ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ಒಂದೆರಡು ಶಬ್ದ 2 ವಾಕ್ಯ ಹಿಂದಿಯಲ್ಲಿ ಹೇಳಿದ್ರೆ ಪರವಾಗಿಲ್ಲಲ್ಲ, ನಮಗೆಲ್ಲರಿಗೆ ಬರುತ್ತೆ. ಅವರು ಹಿಂದಿಯಲ್ಲಿ ದೆಹಲಿಯ ಕೆಂಪುಕೋಟೆಯಿಂದ 2014ರ ಆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಒಂದು ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ, पिछले 68 साल में देश का मानसिकता जो है वो ऐसा बना है कि हर एक आदमी यही सोचता है कि इसमें मुझे क्या है. ಏನು ಕೆಲಸ ಮಾಡಿದ್ರು ಕೂಡ, ಯಾವುದೇ ಕೈ ಹಾಕಿದ್ರು ಕೂಡ ನನಗೇನು ಲಾಭ, ನನಗೇನು ಲಾಭ, ನನಗೇನು ಲಾಭ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ನಾವೆಲ್ಲ ಸರಿ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಮುಂದುವರೆದು ಹೇಳುವಂಥ ಮಾತು ಬಹಳ ಪ್ರಮುಖವಾದ ಮಾತದು. ಅಗರ್ ಇಸ್ ದೇಶ ಕೋ ಬದಲ್ನಾ ಹೈ, ಬದಲ್ನಾ नहीं ಬದಲ್ನಾ ಹೈ. ನೋಡಿ, ನಿಮ್ಮಷ್ಟು ಕಂಜೂಸಿ ಮಾಡಿಲ್ಲ ಅವರು. ಅವತ್ತು ಹೇಳಿದಾಗ 8,000 ಜನ ಮುಂದೆ ಕೂತಿದ್ರು. ಅವರೆಲ್ಲ ಏನು ಹೇಳಿದ್ರು, ಬದಲ್ನಾ ಹೈ नहीं ಬದಲ್ನಾ ಹೈ. ಜೋರಾಗಿ ಹೇಳಿದ್ರು ಬದಲ್ನಾ ಹೈ ಅಂತೇಳಿ. ಹಾಗೆ ಈ ಮಾತು ಹೇಳ್ತಾರೆ ಅವರು. ಯೂಟ್ಯೂಬಿಗೆ ಹೋದರೆ ಆ ಭಾಷಣದ ತುಣುಕು ನೀವು ನೋಡ್ಬೋದು. ಒಂದು ಶಬ್ದ ಆ ಕಡೆ ಈ ಕಡೆ ಮಾಡಿಲ್ಲ ನಾನು. अगर इस देश को बदलना है, उस सोच से हटके, इसमें मुझे क्या है आलोचने ಮಾಡ್ತೀವಲ್ಲ, उस सोच से हटके हम सब मिलके अगर ये सोचना शुरू करेंगे कि इसमें मेरा क्या है, ನಂದೇನು ಜವಾಬ್ದಾರಿ. ಈ ಬದಲಾವಣೆ ತರುವಂಥ ಕಾಲಘಟ್ಟದಲ್ಲಿ ಒಬ್ಬ ಪ್ರಜೆಯಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಂದೇನು ಜವಾಬ್ದಾರಿ. ಬಂಧುಗಳೇ, ಇಲ್ಲಿ ಕೂತಿರುವಂಥ ಮಾಜಿ ಸೈನಿಕರೆಲ್ಲ ನನಗೇನು ಲಾಭ ಅಂತ ಆಲೋಚನೆ ಮಾಡಿ ಸೇನೆಗೆ ಸೇರಿದ್ದಲ್ಲ. ನಮ್ಮ ಕರ್ನಾಟಕದ ಒಬ್ಬ ಮಹಾಮಹಿಮ ಮೂರ್ಖ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟದ್ದನ್ನು ನಾನು ಖಂಡಿಸಿದ್ದೆ. ಸೈನಿಕರು ಹೊಟ್ಟೆ ಪಾಡಿಗಾಗಿ ಸೇನೆಗೆ ಸೇರ್ತಾರೆ ಅಂತ ಹೇಳಿಕೊಂಡು ಅಲ್ಲಿ ಸವಾಲು ಹಾಕಿದ್ದೆ. ಏನು ಅಂತ ಹೇಳಿದರೆ, ಅದೆಷ್ಟು ಸಂಬಳ ಬೇಕು ನಿನ್ನ ಮಗನಿಗೆ ಹೇಳು, ಒಬ್ಬ ಸಲ ಸೇನೆಗೆ ಸೇರಿಸಿ ನೋಡುವ ಅಂತ ಹೇಳಿಬಿಟ್ಟು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಈ ನಾಡಿನ ಜನತೆ ಇವತ್ತು ಅತ್ಯಂತ ಹೆಚ್ಚು ಗೌರವ ಯಾರಿಗೆ ಕೊಡ್ತಾರೆ ಅಂತ ಕೇಳಿದರೆ ಸೈನಿಕರಿಗೆ ಕೊಡ್ತಾರೆ. ಹೌದು ಅಲ್ವಾ? ಯಾಕೆ ಕೊಡ್ತಾರೆ? ಒಂದು ಕ್ಷಣ ಆಲೋಚನೆ ಮಾಡಿ. ಇದೇ ಗ್ರಾಮಾಂತರದ ಬದುಕು, ಇದೇ ಬಡತನ,
ಇದೇ ಕೃಷಿ ಕುಟುಂಬದಿಂದ ಬಂದಂಥ ದೊಡ್ಡ ಸಂಖ್ಯೆಯ ಸೈನಿಕರು ಕೃಷಿ ಕುಟುಂಬದಿಂದ ಬಂದಂಥವರು. ಇದೇ ಸರ್ಕಾರಿ ಶಾಲೆಯಲ್ಲಿ ಓದು. ನಾವೆಲ್ಲ ಅನುಭವಿಸುವ ಎಲ್ಲ ಸಮಸ್ಯೆಗಳು ಈ ಸೈನಿಕರ ಮನೆಯಲ್ಲಿದೆ. ಅದೇನು ಅವ್ರ ವ್ಯಕ್ತಿತ್ವದಲ್ಲಿ ಅದೆಂಥ ಸಂಗತಿ ಇದೆ? ಯಾತಕ್ಕಾಗಿ 18, 19, 20 ವರ್ಷ ಆಗಬೇಕಾದ್ರೆ ಎಲ್ಲಿ ಮೂಡುಬಿದ್ರೆ, ಎಲ್ಲಿ ಕನ್ಯಾಕುಮಾರಿ, ಎಲ್ಲಿ ಸಿಯಾಚಿನ್, ಎಲ್ಲಿ ಹಿಮಾಲಯ, ಎಲ್ಲಿ ಕಾಶ್ಮೀರ? ಭಾಷೆ ಗೊತ್ತಿಲ್ಲ, ಹವಾಮಾನ ಗೊತ್ತಿಲ್ಲ, ಹಿಮ ಜನ್ಮದಲ್ಲಿ ನೋಡಿಲ್ಲ. ಯಾಕೆ ಹೋಗ್ತಾರೆ ಅಲ್ಲಿಗೆ? ಯಾರೋ ಒಬ್ಬರು ಉಲ್ಲೇಖ ಮಾಡಿದ್ರು ಈಗ ಮಾತಾಡಬೇಕಾದ್ರೆ, ನಮ್ಮ ಯೌವನದ ದಿನಗಳನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡ್ತೀವಲ್ಲ, ಅದರ ಹಿಂದೆ ಏನು ಉದ್ದೇಶ ಇದೆ? ಕಾರ್ಗಿಲ್ ಯುದ್ಧದ ನಂತರ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀನಗರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಹೋಗ್ತಾರೆ ಗಾಯಾಳುಗಳನ್ನು ನೋಡ್ಲಿಕ್ಕೆ. ಬಂಧುಗಳೇ, ಎಲ್ಲರನ್ನೂ ನೋಡಿ ಮಾತಾಡಿಸಿ ಸಾಂತ್ವನ ಹೇಳಿ, ಕಣ್ಣಿಲ್ಲ, ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ, ಮೈಯಲ್ಲೆಲ್ಲ ಬಾಂಬಿನ ತುಣುಕುಗಳು ಇನ್ನೂ ಉಳ್ಕೊಂಡಿದೆ, ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದಾರೆ. ಅಂಥವ್ರನ್ನ ಮಾತಾಡಿಸಿ ಹಿಂತಿರುಗಿ ಬರಬೇಕಾದ್ರೆ ಒಬ್ಬ ಸೈನಿಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮ್ಮೊತ್ತಿಗೆ ಒಂದು ನಿಮಿಷ ಮಾತಾಡಬೇಕು ನನಗೆ ಅಂತ. ಏನಪ್ಪ ಅಂತ ಕೇಳ್ತಾರೆ. ಆ ಸೈನಿಕ ಹೇಳ್ತಾನೆ, ನಿಮ್ಮ ಮೂಲಕ ನಾನು ನಾಡಿನ ಜನತೆಗೆ ಒಂದು ಸಂದೇಶ ಕಳಿಸ್ಬೇಕು. ಆಗ ಪ್ರಧಾನಮಂತ್ರಿಗೆ ಹೇಳ್ತಾರೆ, ನೋಡಪ್ಪ, ನಂದು ಇಡೀ ಪ್ರೆಸ್ ಟೀಮ್ ನನ್ನ ಜೊತೆಗಿದೆ, ಮಾಧ್ಯಮದವರು ಇದ್ದಾರೆ, ಟೆಲಿವಿಷನ್ನವರು ಇದ್ದಾರೆ, ಪತ್ರಕರ್ತರಿದ್ದಾರೆ, ಎಲ್ಲರೂ ಇದ್ದಾರೆ, ನೀನೇ ಹೇಳಿಬಿಡೋರಿಗೆ ಅಂತ. ಆ ಸೈನಿಕ ಹೇಳ್ತಾನೆ, ಮಾನ್ಯ ಪ್ರಧಾನಮಂತ್ರಿಗಳೇ, ನಾನೊಬ್ಬ ಮಾಮೂಲಿ ಸೈನಿಕ, ನನ್ನ ಮಾತು ಯಾರು ಕೇಳ್ತಾರೆ, ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ನಿಮಗೆಲ್ಲ ಸತ್ಯ ಸಂಗತಿ ಗೊತ್ತಿಲ್ಲ. ನಾನು ಎಜುಡೆಂಟಾಗಿ ಕೆಲಸ ಮಾಡಿದ್ದೇನೆ. ನಾಳೆ ಹೋಗು ರಜೆಗೆ ಅಂತ ಕಳಿಸ್ಬಿಡ್ತೀವಿ. ಪಾಪ ರಿಸರ್ವೇಷನ್ ಇಲ್ಲ, ಸೆಕೆಂಡ್ ಕ್ಲಾಸಲ್ಲಿ ಟಾಯ್ಲೆಟ್ ಪಕ್ಕ ನಮ್ಮ ಹೋಲ್ಡಾಲ್ ಇಟ್ಕೊಂಡು ಹೋಗಿಲ್ವ ನಾವೆಲ್ಲ ರಜಾದಲ್ಲಿ? ಹೋಗಿದ್ದೀವೋ ಇಲ್ವೋ? ಕಂಪ್ಲೇಂಟ್ ಮಾಡಿದ್ದೀವಾ? ಸೈನಿಕರ ಜೀವನ ಹೇಗಿರುತ್ತೆ ಅಂತ ಸೈನಿಕರನ್ನ ಕೇಳಿ. ಅವನು ಅದಕ್ಕೆ ಹೇಳೋದು, ನನ್ನ ಮಾತು ಯಾರಿಗೆ ಬೆಲೆ ಕೊಡ್ತಾರೆ ಅಂತ. ಒಂದು ಕಾರ್ಗಿಲ್ ಸಂಭ್ರಮದ ಆಚರಣೆ ಬೆಂಗಳೂರಿನಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡಿದ್ದು ನಮ್ಮ ಸಮರ ಸ್ಮಾರಕವನ್ನು. ಅದಾದಮೇಲೆ ಸೈನಿಕರೊಂದಿಗೆ ಒಂದು ಚಹಾ ಪಾರ್ಟಿ ಇಟ್ಕೊಂಡು ಈಗಲೂ ಕೊಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಸೈನಿಕ ಬಂದು ಹೇಳಿದ ಮಾತು ಕೇಳಿದಾಗ ನಂಗೆ ಕಣ್ಣೀರು ಬಂತು ನನಗೆ. ನಾನಾಗ ಶಾಸಕ ಆಗಿದ್ದೆ, ಕ್ಯಾಬಿನೆಟ್ ರ್ಯಾಂಕ್ ಇತ್ತು. ಸರ್, ನಾವು ದೇಶಕ್ಕಾಗಿ ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಲಿಕ್ಕೂ ತಯಾರಾಗಿ ಹೋಗಿ ಈಗ ವಾಪಸ್ ಬಂದರೆ, ಪೊಲೀಸ್ ಕಚೇರಿಗೆ ಹೋದರೆ, ತಹಶೀಲ್ದಾರ್ ಕಚೇರಿಗೆ ಹೋದರೆ, DC ಕಚೇರಿಗೆ ಹೋದರೆ ನಮ್ಮ ಹತ್ರ ಲಂಚ ಕೇಳ್ತಾರೆ ಸರ್ ಅಂತೇಳಿ. ನಮ್ಮ ಹತ್ರ ಲಂಚ ಕೇಳ್ತಾರೆ ಅಂತ. ಅದಕ್ಕಾಗಿ ಆ ಸೈನಿಕ ಹೇಳಿದ ಮಾತು. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಆಯ್ತಪ್ಪ ಹೇಳು ಅಂತ ಹೇಳ್ತಾರೆ. ಆಗ ಸೈನಿಕ ಹೇಳಿದ ಮಾತು, ಬಂಧುಗಳೇ, ಮಾನ್ಯ ಪ್ರಧಾನಮಂತ್ರಿಗಳೇ, ಈ ದೇಶ 4 ಯುದ್ಧಗಳನ್ನು ಕಂಡಿದೆ. ಕಾರ್ಗಿಲ್ ಮತ್ತು IPKF ಯುದ್ಧ ಅಲ್ಲ, ಒಂದು ಸೈನ್ಯದ ಕಾರ್ಯಾಚರಣೆ ಅಷ್ಟೇ ಅದು. 1948, 1962, 1965, 1971 ಪ್ಲಸ್ IPKF ಆ್ಯಂಡ್ ಕಾರ್ಗಿಲ್. 10,000ಕ್ಕಿಂತ ಜಾಸ್ತಿ ಸೈನಿಕರು ಹುತಾತ್ಮರಾಗಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಹೋಗಿ ದೇಶದ ಜನತೆಗೆ ಹೇಳಿ, ಆ 10,000 ಹುತಾತ್ಮರ ಬೆನ್ನಿಗೆ ಗುಂಡೇಟು ಬಿದ್ದಿಲ್ಲ, ಎದೆಗೆ ಗುಂಡೇಟು ಬಿದ್ದಿದೆ ಅಂತ ಹೇಳಿ ಅಂತ ಹೇಳ್ತಾರೆ. ಚಪ್ಪಾಳೆ ಹೊಡಿಬೋದು ಜೋರಾಗಿ, ದಾಕ್ಷಿಣ್ಯ ಮಾಡಬೇಕಂತಿಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ರಾತ್ರಿ 8 ಗಂಟೆ 9 ಗಂಟೆ ಆದಮೇಲೆ ಹೊರಗಡೆ ಲೈಟ್ ಇಲ್ಲ ಅಂದರೆ ಹೊರಗಡೆ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ನಮಗೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಲೆಫ್ಟಿನೆಂಟ್ ವೈಜಯಂತ್ ಥಾಪರ್ ತರಬೇತಿ ಮುಗಿಸಿದಷ್ಟು ಬಂದಿದ್ದಾರಷ್ಟೇ. ಕಾರ್ಗಿಲ್ ಶಿಖರ ಹತ್ತಲಿಕ್ಕೆ ಅವ್ರಿಗೆ ಆಫ್ ಆರ್ಡರ್ ಅಂತ ಹೇಳ್ತೀವಲ್ಲ ಸೇನೆ, ನಿಮ್ಗೆ ಗೊತ್ತಾಗತ್ತೆ. ಆ ಆಫ್ ಆರ್ಡರ್ ಬಂದ ಸಮಯದಲ್ಲಿ ತಾಯಿಗೊಂದು ಕಾಗದ ಬರೀತಾರೆ. ಏನು ಕಾಗದ ಬರೀತಾನೆ ಅಂತ ಹೇಳಿದರೆ, ಯುದ್ಧಕ್ಕೆ ಕರೆ ಬಂದಿದೆ, ನಾನಿವತ್ತು ರಾತ್ರಿ ಅಟ್ಯಾಕಿಗೆ ಹೋಗ್ತಾ ಇದ್ದೇನೆ, ಅಮ್ಮ ಆಶೀರ್ವಾದ ಮಾಡು, ಕಾರ್ಗಿಲ್ನ ಶಿಖರದ ಮೇಲೆ ಹೋಗಿ ಭಾರತದ ತಿರಂಗ ಹಾರಿಸಿ ಬರ್ತೇನೆ, ಇಲ್ಲ ಅಂದರೆ ಆ ತಿರಂಗ ಹೊದ್ದುಕೊಂಡು ವಾಪಸ್ ಬರ್ತೇನೆ ಅಂತ ಕಾಗದ ಬರೀತಾನ ಆತ ಬದುಕಿ ಬರಲಿಲ್ಲ, ತಿರಂಗ ಹೊದ್ದುಕೊಂಡು ಬಂದ. 22 ವರ್ಷ ಅಷ್ಟೇ. ದಶಮಾನೋತ್ಸವದ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸೈನಿಕರ ಮೂಲಕ, ಮಾಜಿ ಸೈನಿಕರ ಮೂಲಕ
ಮೂಡುಬಿದಿರೆ ಕಾರ್ಕಳದ ಪರಿಸರದಲ್ಲಿ ನಾವು ಈ ಸಂದೇಶ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಸ್ಮೆ ಮುಜೆ ಕ್ಯಾ ಹೇ ಅಲ್ಲ, ಇಸ್ಮೆ ಮೇರಾ ಕ್ಯಾ ಹೇ. ನನಗೇನು ಲಾಭ ಅಂತ ಆಲೋಚನೆ ಮಾಡುವುದಲ್ಲ, ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಂದೇನು ಜವಾಬ್ದಾರಿ. ಆ ಕಾರ್ಕಳದ ಸ್ವಚ್ಛ ಬ್ರಿಗೇಡ್ನವರು ಮಾಜಿ ಪ್ರಧಾನಮಂತ್ರಿಗಳ ಕರೆ ಕೊಟ್ಟ ಮೇಲೆ ಇಷ್ಟು ದಿವಸ ಸ್ವಚ್ಛತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾತಕ್ಕಾಗಿ, ಏನಕ್ಕಾಗಿ ಮಾಡಿದ್ರು ಅದನ್ನು? ಒಂದು ಕ್ಷಣ ಆಲೋಚನೆ ಮಾಡಿ. ನಾವು ಇಡುವ ಪ್ರತಿ ಹೆಜ್ಜೆಯಲ್ಲಿ ರಾಷ್ಟ್ರ ನಿರ್ಮಾಣದ ಕಲ್ಪನೆ ನಮ್ಮ ಕಣ್ಣ ಮುಂದೆ ಇರಬೇಕು. ಇಲ್ಲಿರುವ ಮಾಜಿ ಸೈನಿಕರನ್ನು ಬಿಟ್ಟು ಬೇರೆ ಯಾರೆಲ್ಲ ಇದ್ದೀರಿ, ಒಂದು ಕೈ ಮುಗಿದು ವಿನಂತಿ ಮಾಡ್ತೇನೆ, ಒಂದು ಸಲ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ಹೊಡೆದು ಎಲ್ಲ ಮಾಜಿ ಸೈನಿಕರಿಗೆ ಗೌರವ ಸೂಚಿಸಬೇಕು ಅಂತ ವಿನಂತಿ ಮಾಡ್ತೇನೆ ನಾನು, ದಯವಿಟ್ಟು. ಧನ್ಯವಾದ. ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದರೆ, 78 ವರ್ಷದ ಸ್ವಾತಂತ್ರ್ಯೋತ್ಸವ, ದೇಶದಲ್ಲಿ ಎಲ್ಲವೂ ಚೆನ್ನಾಗಿದೆಯಾ ಬಂಧುಗಳೇ? ಒಂದು ಕ್ಷಣ ಆಲೋಚನೆ ಮಾಡಿ. ಇಲ್ಲಿರುವ ಯಾವ ಸೈನಿಕರನ್ನು ಬೇಕಾದರೆ ಕೇಳಿ ನೀವತ್ತು. ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಬಡವರು, ಶ್ರೀಮಂತರು, ಕಲ್ತವರು, ಕಲಿದಿದ್ದವರು, ಗ್ರಾಮಾಂತರದವರು, ನಗರದವರು, APL ಕಾರ್ಡು, BPL ಕಾರ್ಡು, ಆ ಪಾರ್ಟಿ ಈ ಪಾರ್ಟಿ. ಎಲ್ಲಿದ್ದಾನೆ ಭಾರತೀಯ? ನೋಡಬೇಕಾದ್ರೆ ಸೇನೆಗೆ ಹೋಗಬೇಕು. ಸೇನೆಯಲ್ಲಿ ಇದೆಯಾ ಸರ್ ಇದು ಯಾವುದಾದ್ರೂ? ನಾವೆಲ್ಲರೂ ಇಂಡಿಯನ್ಸ್, ವಿ ಆರ್ ಆಲ್ ಭಾರತೀಯಾಸ್, ನಮಗೆ ವ್ಯತ್ಯಾಸನೇ ಇಲ್ಲ. ಯಾಕೆ ದೇಶದಲ್ಲಿ ಈ ವಿಭಜನೆಯ ಒಂದು ಭಾವನೆ ನಮ್ಮ ದೇಶದಲ್ಲಿ ತುಂಬಿಕೊಂಡು ಬಿಟ್ಟಿದೆ? ಇದನ್ನು ಬಿಟ್ಟು ಯಾಕೆ ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಒಂದು ವೇಳೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಭಾರತೀಯರಾಗಿ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಯಾಕೆ ಭಾರತ ಪ್ರಪಂಚದಲ್ಲಿ ನಂಬರ್ 1 ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಮಾಜಿ ಸೈನಿಕರ ಒಂದು ಸಣ್ಣ 2 ತಾಲೂಕುಗಳ ಹಿಂದೆ ಒಂದೇ ತಾಲೂಕಾಗಿತ್ತು, ಒಂದು ಸಣ್ಣ ಘಟಕ ತನ್ನ ದಶಮಾನೋತ್ಸವದ ಸಂದರ್ಭದಲ್ಲಿ ಈ ರೀತಿ ಸಮಾಜವನ್ನು ಜೋಡಿಸಲಿಕ್ಕೆ ಸಾಧ್ಯ ಆದರೆ, ನಿವೃತ್ತರಾಗಿ ಬಂದ ಮೇಲೆ ಈ ಭಾಗದಲ್ಲಿ ರಾಷ್ಟ್ರೀಯ ಪ್ರೇಮ, ದೇಶಭಕ್ತಿಯ ಭಾವನೆ ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯ ಆದರೆ, ದೇಶಕ್ಕಾಗಿ ನಾನೇನು ಮಾಡಬಲ್ಲೆ ಹೇಳುವ ಆಲೋಚನೆ ಅವರ ಕಾರ್ಯಕ್ರಮಗಳ ಮೂಲಕ ಹಂಚಲಿಕ್ಕೆ ಸಾಧ್ಯ ಆದರೆ, ನನಗೂ ನಿಮಗೂ ಇದು ಪ್ರೇರಣೆ ಕೊಡಬೇಕೋ ಬೇಡವೋ? ಈ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ. ಈ ದೇಶ ತನ್ನ ಸ್ವಂತಿಕೆಯ ಆಧಾರದಲ್ಲಿ, ತನ್ನ ಸತ್ವದ ಆಧಾರದಲ್ಲಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಬಲ್ಲಂಥ ಸಾಮರ್ಥ್ಯ ಇದ್ದರೂ ಕೂಡ ಈ ದೇಶ ಮೇಲೆ ಬರಬಾರದು ಹೇಳುವ ಕಲ್ಪನೆ ಇಟ್ಟುಕೊಂಡು ಅಂತಾರಾಷ್ಟ್ರೀಯವಾಗಿ ಷಡ್ಯಂತ್ರ ಮಾಡುವಂಥ ಸಂಗತಿ ನಮ್ಮ ಕಣ್ಣ ಮುಂದೆ ಇದೆ. ನಾವು ಒಂದಾಗಿ ಹೆಜ್ಜೆ ಹಿಡದೇ ಇದ್ದರೆ, ಬ್ರಿಟಿಷರು ನಮ್ಮನ್ನು ಹೇಗೆ ಒಡೆದು ಆಳಿದ್ರು ಅದು ಇವತ್ತಿಗೂ ನಡಿಲಿಕ್ಕೆ ಬಿಡಬಾರ್ದಲ್ವಾ? ಇದು ನಮ್ಮ ಮುಂದಿರುವಂಥ ಸವಾಲುಗಳು. ಮಾಜಿ ಸೈನಿಕರ ಹತ್ರನೂ ಒಂದು ವಿನಂತಿ ಮಾಡ್ತೇನೆ, ಈ ಸಂಘಟಿತ ಪ್ರಯತ್ನ, ಒಂದಾಗಿ ಆಲೋಚನೆ ಮಾಡುವಂಥ ಒಂದು ನಮ್ಮ ಕಾರ್ಯವೈಖರಿ, ರಾಷ್ಟ್ರ ಮೊದಲು ಹೇಳುವಂಥ ಭಾವನೆ, ನಾನೊಬ್ಬ ಭಾರತೀಯ ಹೇಳುವಂಥ ಭಾವನೆ. ಕಸಂ ಪರೇಡ್ ನೆನಪು ಮಾಡ್ಕೊಳ್ಳಿ. ನಾನು ವಿದ್ಯಾರ್ಥಿ ನಾಯಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ, ಶಾಸಕನಾಗಿ 2 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ, ಕ್ಯಾಬಿನೆಟ್ ರ್ಯಾಂಕ್ ಇದ್ದಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ, ಸೇನೆಯಲ್ಲಿ ತರಬೇತಿ ಮುಗಿಸಿದ ಮೇಲೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಬಂಧುಗಳೇ, ನಮಗೆ ಸೇನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈ ಬೇರೆ ಎಲ್ಲ ಪ್ರಮಾಣ ವಚನಗಳಲ್ಲಿ ಇಲ್ಲದೇ ಇರುವಂಥ ಒಂದು ವಾಕ್ಯ ಇದೆ. ಬ್ರಿಗ್ಯಾನ್ಸ್ ಅವ್ರು ನಗ್ತಾ ಇದ್ದಾರೆ. ಅದೇನು ವಾಕ್ಯ ಅದು? ದೇಶ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ. ನೆನಪಿದೆಯಾ ಇಲ್ವಾ? ಅದಕ್ಕೆ ಗಡಿಯಾಚೆಯಿಂದ ಬರುವ ಗುಂಡಿಗೆ ಸೈನಿಕ ಎದೆ ಕೊಡ್ತಾನೆ, ಬೆನ್ನು ಕೊಡುವುದಿಲ್ಲ. ಒಂದಷ್ಟು ತುಣುಕುಗಳನ್ನು ಈ ಡ್ಯಾನ್ಸ್ ಡ್ರಾಮಾದಲ್ಲಿ ಪ್ರೆಸೆಂಟ್ ಮಾಡಿದ್ರು. ಸೈನಿಕನಿಗೆ ಟೆಲಿಗ್ರಾಮ್ ಬರುತ್ತೆ, ಮನೇಲಿ ಸಣ್ಣ ಮಗು ಹುಟ್ಟಿದೆ, ಮದುವೆ ಆಗಿ 2 ದಿನ ಆಗಿಲ್ಲ, ವಾಪಸ್ ಬಾ ಅಂತ ಹೇಳಿದಾಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲ್ಲ ಸೈನಿಕ,
ನನಗೆ ಮೊನ್ನೆ ಅಷ್ಟೇ ಮದುವೆ ಆಗಿದೆ, ಹನಿಮೂನ್ ಹೋಗಬೇಕು ಅಂತ ಹೇಳೋದಿಲ್ಲ. ನನ್ನ ಮಗು ಹುಟ್ಟಿ 2 ದಿನ ಆಗಿಲ್ಲ, ನಾನು ಬರ್ತೀನಿ 1 ವಾರ ಬಿಟ್ಟು ಅಂತ ಹೇಳೋದಿಲ್ಲ. ಜೈ ಅಂತ ಹೊರಟ್ಬಿಡ್ತಾನೆ, ಮತ್ತೆ ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ. ಯಾಕಂದರೆ ದೇಶಕ್ಕಾಗಿ ಬದುಕಲಿಕ್ಕೆ, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲಿಕ್ಕೆ, ಭಾರತೀಯನಾಗಿ ಬದುಕಲಿಕ್ಕೆ ಸೇನೆ ನಮ್ಗೆ ಹೇಳ್ಕೊಡುತ್ತೆ ಬಂಧುಗಳೇ. ಇದು ಇವತ್ತು ನಾಡಿಗೆ ನಾವು ಕೊಡಬೇಕಾದ ಸಂದೇಶ. ನಮ್ಮ ಮಕ್ಕಳಲ್ಲಿ ಈ ದೇಶಭಕ್ತಿಯ, ರಾಷ್ಟ್ರಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸ್ತೀವ? ನಾನು ಒಂದು ಮಾದರಿಯಾಗಿ ಜೀವಿಸಬಲ್ಲೆನಾ? ಇವತ್ತು ದಶಮಾನೋತ್ಸವದ ಸಂದರ್ಭದಲ್ಲಿ ಬಹುಶಃ ಇಲ್ಲಿಯ ಸೈನಿಕರು ಯಾರು ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅಂತ ಕೇಳಿರ್ಬೋದು. ಅದು ಬಿಟ್ಟರೆ ಬೇರೆ ನಮ್ಗೆ ಅದು ಕೊಡಿ, ನಮ್ಗೆ ಇದು ಕೊಡಿ ಅಂತ ಕೇಳೋದಿಲ್ಲ. ನಾವೇನು ಮಾಡ್ಬೋದು ಸಮಾಜಕ್ಕಾಗಿ ಅಂತ ಆಲೋಚನೆ ಮಾಡ್ತೀವಿ. ಹೌದೊಬ್ಬರಿಗೆ ನಾವೇನು ಮಾಡಬಲ್ಲೆವು, ನಮ್ಮ ಅನುಭವವನ್ನು ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಇದು ನಮ್ಮ ಕಣ್ಣ ಮುಂದೆ ಇರಬೇಕಾದ ಆದರ್ಶ. ಇಲ್ಲಿಯ ಅತ್ಯಂತ ಹಿರಿಯರು ಮತ್ತು ನಮಗೆಲ್ಲರಿಗೆ ಮಾರ್ಗದರ್ಶಕರಾದ ಡಾಕ್ಟರ್ ಮೋಹನ್ ಆಳ್ವರು, ತಮ್ಮೆಲ್ಲರನ್ನೂ ಕೂಡ ನಾನು ಸೇರಿಕೊಂಡ ಹಾಗೆ ನಮ್ಮ ಕನಸುಗಳಿದೆ. ನಮಗೊಂದಿಲ್ಲಿ ನಮ್ಮದೇ ಆದ ಕಟ್ಟಡ ಬೇಕು, ನಮ್ಮದೇ ಆದ ಚಟುವಟಿಕೆ ನಡೆಸಲಿಕ್ಕೆ ಬೇಕಾದ ಒಂದು ಸಣ್ಣ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇಲ್ಲಿಯೂ ಕೂಡ ನಮ್ಮ ಯುವಕರಿಗೆ ಮಾದರಿಯಾದ, ನಮ್ಮ ಯುವಕರಿಗೆ ಪ್ರೇರಣೆ ಕೊಡುವಂಥ ಒಂದು ಸಮರ ಸ್ಮಾರಕ ಅಂತ ಕರೀಲಿ, ವಾರ್ ಮೆಮೋರಿಯಲ್ ಅಂತ ಕರೀ, ಅದು ಆಗಬೇಕು. ಎಲ್ಲ ತಾಲೂಕುಗಳಲ್ಲಿ ಆಗಬೇಕು, ಎಲ್ಲ ಊರುಗಳಲ್ಲಿ ಆಗಬೇಕಿದೆ. ಆ್ಯಕ್ಚುಲಿ ಅತ್ಯಂತ ಪವಿತ್ರವಾದ, ಈ ದೇಶದ ಎಲ್ಲ ಜನರಿಗೂ ಪ್ರೇರಣೆ ಕೊಡುವಂಥ ಒಂದು ಮಾದರಿಯ ಪ್ರೇರಣಾ ಮಂದಿರ ಆಗಬೇಕದು. ನಾನು ನಿಮ್ಮ ಜೊತೆ ಖಂಡಿತವಾಗಿರ್ತೀನಿ. ಅದು ಇವರೆಲ್ಲ ಸಹಕಾರ ತಗೊಂಡು ಆದಷ್ಟು ಬೇಗ ಈ ಭಾಗದಲ್ಲಿ ಅದಕ್ಕೆ ಏನು ವ್ಯವಸ್ಥೆಗಳಾಗಬೇಕು ಅದನ್ನೆಲ್ಲ ಮಾಡುವ ಅಂತ ಹೇಳೋದ್ರ ಜೊತೆಗೆ, ನೀವು ನೋಡಿದ್ವಿ 90 ವರ್ಷ 89 ವರ್ಷ ಆದ ಹಿರಿಯರು ಸೈನಿಕರಾಗಿ ಬಂದವರು, ಅಕಸ್ಮಾತ್ ಆ ಕುಟುಂಬಗಳಿಗೆ ಸಮಸ್ಯೆ ಇದ್ದರೆ, ಈಗೇನು 1 ರ್ಯಾಂಕ್ 1 ಪೇ ಬಂದ ಮೇಲೆ ಸ್ವಲ್ಪ ಪೆನ್ಷನ್ ಇಂಪ್ರೂವ್ ಆಗಿದೆ. ಅದನ್ನು ನೀವು ಆಲೋಚನೆ ಮಾಡಿ, ತನ್ನ ಜೀವನದ ಯವ್ವನದ ದಿನಗಳನ್ನು ದೇಶಕ್ಕಾಗಿ ಕೊಟ್ಟಂಥ ಸೈನಿಕರು ಈ ಹಿಂದೆ 70 ವರ್ಷ 80 ವರ್ಷ 90 ವರ್ಷ ಆಗಬೇಕಾದ್ರೆ ಹಿರಿಯರನ್ನು ಕೇಳಿ ಎಷ್ಟು ಪೆನ್ಷನ್ ಬರ್ತಾ ಇತ್ತು ಅಂತ, ಎಷ್ಟು ಕಷ್ಟದ ಜೀವನ ಸಾಗಿಸ್ತಾ ಇದ್ರು ಅಂಥೇಳಿ. ಹಾಗೆ ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ, ಅವರನ್ನು ಕೂಡ ನೋಡಿಕೊಳ್ಳುವಂಥ ಜವಾಬ್ದಾರಿ ಸಮಾಜದ ಮೇಲಿದೆ. ಸರ್ಕಾರ ಒಂದಷ್ಟು ಮಾಡ್ತಿದೆ ಒಳ್ಳೆಯ ಕೆಲಸವನ್ನು, ಆದರೆ ಅದಕ್ಕೆ ಪೂರಕವಾಗಿ ನಾವು ಮಾಡಬೇಕಂತ ಒಂದಷ್ಟು ಕೆಲಸಗಳಿದೆ. ನಮ್ಮ ಆಸ್ಪತ್ರೆಗಳಲ್ಲಿ ECHS ಸ್ಕೀಮ್ ಇದೆ, ಆದರೂ ಏನಾದರೂ ಸ್ವಲ್ಪ ಸೈನಿಕರಿಗೆ ಸಹಾಯ ಆಗುವ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ, ಮಾಜಿ ಸೈನಿಕರಿಗೆ ಸಹಾಯ ಆಗುವ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಜಿ ಸೈನಿಕರ ಮಕ್ಕಳು ಶಾಲಾ ಕಾಲೇಜಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಏನಾದರೂ ಸಹಾಯ ಇದೆಯಾ? ಯಾಕೆಂದರೆ ನಮ್ಮೆಲ್ಲರ ಸುಖದ ನಿದ್ದೆಗಳಿಗಾಗಿ ನಾವು ಸ್ವಾತಂತ್ರ್ಯೋತ್ಸವದ 78ನೇ ಸಂಭ್ರಮದ ಆಚರಣೆಯಲ್ಲಿದ್ದರೆ, ಸಿಯಾಚಿನಲ್ಲಿ ಇವತ್ತು ಪಹರೆ ಕೊಡ್ತಾ ಇದ್ದಾನೆ ಸೈನಿಕ, ಅವನಿಗೆ ಸ್ವಾತಂತ್ರ್ಯೋತ್ಸವ ಇಲ್ಲ. ಜಮ್ಮು ಕಾಶ್ಮೀರದ ಕಾಡುಗಳಲ್ಲಿ, ಆ ಪ್ರದೇಶದಲ್ಲಿ, ಅಡಿದಾದ ಪ್ರದೇಶದಲ್ಲಿ ಯಾರು ಪಹರೆ ಕೊಡ್ತಾ ಇದ್ದಾನೆ, ಅವನಿಗೆ ಸ್ವಾತಂತ್ರ್ಯೋತ್ಸವ ಇಲ್ಲ, ಅವನಿಗೆ ದೀಪಾವಳಿ ಹಬ್ಬ ಇಲ್ಲ, ಅವನಿಗೆ ಯುಗಾದಿ ಹಬ್ಬ ಇಲ್ಲ. ಯಾಕೆ ಅವನಿಗೆ ಹಬ್ಬ ಇಲ್ಲ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಆಚರಣೆ ಮಾಡಬೇಕಲ್ಲ, ಅದಕ್ಕೆ ಅವನ ಹಬ್ಬ ಆಚರಣೆ ಮಾಡೋದಿಲ್ಲ. ಅವನ ಕೆಲಸ ಮಾಡಿ ವಾಪಸ್ ಬಂದಾಗ ಅವನನ್ನು ನೋಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ ಬಂಧುಗಳೇ? ಈ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕೆ, ಅದು ಡಾಕ್ಟರ್ ಆಳ್ವರ ಸಹಕಾರದಿಂದ. ನನಗೆ ಭಾಸ್ಕರ್ ಅವರು ಬಂದು ಭೇಟಿಯಾದಾಗ ಸೂಕ್ಷ್ಮವಾಗಿ ಹೇಳಿದರು, ಇಲ್ಲಿ ಬಂದಾಗ ಅನ್ನಿಸ್ತು ನನಗೆ, ಯು ಹ್ಯಾವ್ ರಿಯಲಿ ಟೇಕನ್ ಲಾಟ್ ಆಫ್ ಟ್ರಬಲ್ ಇನ್ ಆರ್ಗನೈಸಿಂಗ್ ಇಟ್ ಸೋ ಬ್ಯೂಟಿಫುಲಿ. ಹಾಗಾಗಿ ಈ ದಶಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ಗೌರವಾಧ್ಯಕ್ಷರಿಗೆ ಅತ್ಯಂತ ಹಾರ್ದಿಕವಾಗಿ ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಸೈನಿಕ ಕುಟುಂಬದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ನಾವೆಲ್ಲ ಒಂದಾಗಿ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ. ಸಮಾಜದಲ್ಲಿ ಏನು ಬಿರುಕುಗಳಿದ್ದಾವೆ ಅದಕ್ಕೆ ನಾವೇ ಮಾದರಿಯಾಗಿ, ನಾನೊಬ್ಬ ಮಾಜಿ ಸೈನಿಕ, ನಾನು ಹೀಗಿರಬೇಕು, ನಾನು ಹೀಗಿರ್ತೇನೆ ಹೇಳುವ ಮಾದರಿಯಾಗಿ. ಈಗ ನಾನು ರಾಜಕಾರಣದಲ್ಲೂ ಇದ್ದೇನೆ, ರಾಜಕಾರಣಿಗಳು ಮಾದರಿಯಾಗಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ನಮ್ಮ ಯುವ ಜನತೆಗೆ ಯಾರಾದರೂ ಮಾದರಿ ಆಗಬೇಕು ಅಂತ ಹೇಳಿದರೆ ಅದು ಕೇವಲ ಸೈನಿಕರು, ಮಾಜಿ ಸೈನಿಕರು ಮಾತ್ರ ಬಂಧುಗಳೇ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ನಮ್ಮ ಜವಾಬ್ದಾರಿ ಖಂಡಿತವಾಗಿ ಜಾಸ್ತಿ ಇದೆ. ಅದಕ್ಕೆ ನಾವೆಲ್ಲ ಪ್ರಯತ್ನ ಪಡುವ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ದೇವರು ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ,
ಈ ಸಂದರ್ಭದಲ್ಲಿ ನಮಗೆ ತುಂಬ ಸಹಕಾರ ನೀಡಿರುವಂಥ ಡಾಕ್ಟರ್ ಮೋಹನ್ ಆಳ್ವರಿಗೆ ಮತ್ತು ಶ್ರೀಪತಿ ಭಟ್ರಿಗೆ ನಿಮ್ಮ ಸಂಸ್ಥೆಯ ಅಥವಾ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷ ಆಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಲ ನಮ್ಮ ಸೈನಿಕರಲ್ಲಿ ಎಷ್ಟು ಜೋಶ್ ಇದೆ ಅಂತ ನೋಡ್ಬೋದಾ? ಮಾಜಿ ಸೈನಿಕರಲ್ಲಿ ಬಡಖಾನ್ ಆದಮೇಲೆ ಜೈ ಹಿಂದ್ ಹೇಳ್ತಿದ್ವಲ್ಲ, 2 ಮುಷ್ಟಿ ಬಿಗಿ ಮಾಡಿ ನೀವು ಉಳಿದವರು ಜಾಯ್ನ್ ಆಗ್ಬೋದು. 3 ಸಲ ಜೋರಾಗಿ ಜೈ ಹಿಂದ್ ಹೇಳಬೇಕು. ಹೇಳ್ಬೋದಾ? ಮಾಜಿ ಸೈನಿಕರು ವರ್ಸಸ್ ಸಿಟಿಸನ್ಸ್. ಓಕೆ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದ. ಧನ್ಯವಾದಗಳು ಸರ್. ತಮ್ಮ ಕೆರಿಯರನ್ನು ಪ್ರಾರಂಭ ಮಾಡಿದ್ದು ಸೈನಿಕ ವೃತ್ತಿಯಿಂದನೇ. ಅವರು ಸೈನಿಕ ಕಷ್ಟವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ರು. ಯಾರು ಹೇಳ್ತಾರೆ ಸೈನಿಕರಿಗೆ ಕ್ವಶನ್ ಇಲ್ಲ, ಪ್ರಶ್ನೆಗಳಿಲ್ಲ ಅಂತ? ಪ್ರಶ್ನೆಗಳು ತುಂಬ ಇದೆ, ಆದರೆ ಅದನ್ನು ಕೇಳೋದಿಲ್ಲ. ದೇಶ ಮೊದಲು ಅಂತ ಹೇಳ್ತೀವಿ. ಧನ್ಯವಾದ ಸರ್. ನಿಮ್ಮ ಇನ್ಸ್ಪಿರೇಷನ್ ಸ್ಪೀಚ್ ನಮಗೆಲ್ಲ ಇನ್ನೂ ಕೂಡ ಈ ವಯಸ್ಸಲ್ಲೂ ಕೂಡ ಇನ್ಸ್ಪೈರ್ ಆಯಿತು. ಈಗ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇಷ್ಟೆಲ್ಲ ಆಗಬೇಕಾದ್ರೆ ಈ ಮೂಡುಬಿದ್ರೆ ಪರಿಸರದಲ್ಲಿ ಒಂದು ಮಾತು ಹೇಳಿದರು. ನಾನು MC ಮಾಡುವಾಗನೇ ಹೇಳಿದೆ, ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬರಬೇಕಾದ್ರೆ ಅದು ಅಳ್ವಾಸಿಂದ ಮಾತ್ರ ಸಾಧ್ಯ ಅಂತ. ಈ ಯುವಕರ ಈ ಮನಸ್ಸಲ್ಲಿ ಈ ದೇಶ ಪ್ರೇಮದ ಉರುಪನ್ನು ತುಂಬಿಸ್ಬೇಕಾದ್ರೆ ಈಗ ನಮ್ಮನ್ನು ಉದ್ದೇಶಿಸಿ ಮೂಡುಬಿದಿರೆಯ ಉದ್ಯಮಿಯಾದ ಶ್ರೀಪತಿ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ನುಡಿಬೇಕಾಗಿ ವಿನಂತಿ. ಮಾಜಿ ಸೈನಿಕರ 10ನೇ ವರ್ಷದ ದಶ ಸಂಭ್ರಮದ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷರಾಗು ಹಾಗೂ ಈ ಒಂದು ಸಂಘಟನೆಯ ಗೌರವಾಧ್ಯಕ್ಷರು ಆದಂಥ ಡಾಕ್ಟರ್ ಮೋಹನ ಆಳ್ವರವರೇ, ಈಗಾಗಲೇ ಒಬ್ಬ ಸೈನಿಕ, ಒಬ್ಬ ಮಾಜಿ ಸೈನಿಕ ಇರ್ಬೋದು, ಸೈನಿಕರು ಯಾವ ರೀತಿ ಇರಬೇಕೆಂಬುದನ್ನು ನಮಗೆಲ್ಲ ಭಾಳ ಸವಿಸ್ತಾರವಾಗಿ ವಿಚಾರವನ್ನು ತಿಳಿಸಿರುವಂಥ ನನ್ನ ಬಹಳ ಆತ್ಮೀಯರು ಗೌರವಾನ್ವಿತರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಮಾಜಿ ಸೈನಿಕರು ಆದಂಥ ವಿಜಯ್ ಫರ್ನಾಂಡಿಸ್ರವರೇ, ಇನ್ನೋರ್ವ ಮಾಜಿ ಸೈನಿಕರಾದಂಥ ಭಾಸ್ಕರ್ರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಜಿ ಸೈನಿಕರೇ, ಅವರ ಕುಟುಂಬದವರೇ, ನೆರೆದಂಥ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ನಾವಿವತ್ತು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನೆರೆದಂಥ ನಿಮಗೆಲ್ಲರಿಗೂ ಕೂಡ 78ನೇ ವರ್ಷದ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಶುಭಾಶಯನ್ನು ನಾನು ಕೋರುತ್ತಾ, ಬಹಳ ಒಂದು ಶ್ರೇಷ್ಠವಾದ ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ನಾವು ಇವತ್ತಿಲ್ಲಿ ಭಾಗಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಮಾಜಿ ಸೈನಿಕರ ಕಾರ್ಯಕ್ರಮ ಈಗಾಗಲೇ ಗಣೇಶ ಕಾರ್ಣಿಕರು ಹೇಳಿದ ಹಾಗೆ ಇಲ್ಲಿ ಇಷ್ಟೊಂದು ವಿಜೃಂಭಣೆಯಲ್ಲಿ ಇಷ್ಟುವರೆಗೆ ನಡೆದದ್ದಿಲ್ಲ. ನಾನು ಪ್ರಥಮವಾಗಿ ನೋಡಿದ್ದು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ, ಅದು ಸಹ ಕಾರ್ಕಳ ಹಾಗೂ ಮೂಡುಬಿದ್ರೆಯ ಎಲ್ಲರೂ ಅದರಲ್ಲಿ ಇರುವಂಥ ಮಾಜಿ ಸೈನಿಕರ ಸಂಖ್ಯೆ 75 ಅಂತ ಭಾಸ್ಕರ್ ಅವರು ಹೇಳಿದರು. ಈ 75 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಭಾರತೀಯರಾದ ನಾವೆಲ್ಲ ನೆಮ್ಮದಿಯಲ್ಲಿ ಗಾಳಿ ಇರ್ಬೋದು, ಮಳೆ ಇರ್ಬೋದು, ಶೀತ ಇರ್ಬೋದು, ಯಾವುದೇ ರೀತಿಯ ಬಿಸಿಲು ಇರ್ಬೋದು, ಇಂತಹ ಎಲ್ಲ ಸರ್ವ ಋತುಗಳಲ್ಲೂ ನಾವು ಆರಾಮವಾಗಿ ನಿದ್ರಿಸಿ ಆರಾಮ ಪಡಿಬೇಕಾದ್ರೆ ಸೈನಿಕರ ಸೇವೆ ಬಹಳ ಮಹತ್ತರವಾದದ್ದು. ನಮ್ಮ ಭಾರತೀಯ ಸೈನಿಕರು
ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಎಂಬುದನ್ನು ನಮಗೆಲ್ಲ ತಿಳಿದಂಥ ವಿಚಾರ. ಆದರೆ ಅದಕ್ಕೆ ವಿಶೇಷವಾದಂಥ ಗೌರವದ ಸ್ಥಾನಮಾನವನ್ನು ನಾವು ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ನಿರೂಪಕರು ಆವಾಗವಾಗ ಹೇಳ್ತಾರೆ, ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಡಾಕ್ಟ್ರು ಮೋಹನ್ ಆಳ್ವರು ಅಂತ. ಬಂಧುಗಳೇ, ಸುಮಾರು 3 ದಶಕಗಳ ಹಿಂದೆ ಮೂಡುಬಿದ್ರೆಯ ಚಿತ್ರಣ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಆಗಿದೆ, ಇದೆಲ್ಲ ಬದಲಾವಣೆಗೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಮೋಹನ್ ಆಳ್ವರವರು. ಇವತ್ತು ನಾವು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಾವೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಮೋಹನ್ ಆಳ್ವರವರು. ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಹೊತ್ತು ಹೋಗ್ಬೋದು, ಬೇಸರ ಆಗ್ತದೆ ಅವರಿಗೆ, ಕೋಪಿಸ್ಕೊಳ್ತಾರೆ, ಈ ಹೆಂಚಿನ ಎನ್ನನ ಬಗ್ಗೆ ಪಾತಿರೋಣ ಅಂತ. ಆದರೆ ಇಂಥ ಒಂದು ಒಳ್ಳೆಯ ದಿವಸ ನಾವು ಮಾಜಿ ಸೈನಿಕರ ಸಂಭ್ರಮದ ಆಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಭಾಳ ಸಂತೋಷದ ವಿಚಾರ. ಹಾಗೆ ಕಾರ್ಕಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಪ್ರತಿನಿಧಿಗಳು ಸ್ವಚ್ಛ ಭಾರತದ ಒಂದು ಸ್ವಕಲ್ಪನೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ಇಲ್ಲಿ ಬಂದು ಅವರು ಸೇರಿಕೊಂಡಿದ್ದಾರೆ. ನಮ್ಮ ದೇಶದ ಪ್ರಧಾನಿಗಳು ಸ್ವಚ್ಛ ಭಾರತದ ಬಗ್ಗೆ ಬಹಳಷ್ಟು, ಅವರು ಪ್ರಧಾನಿಯಾದಂಥ ಪ್ರಥಮ ಸ್ವಾತಂತ್ರ್ಯ ಭಾಷಣದಲ್ಲೇ ಸ್ವಚ್ಛ ಭಾರತದ ಬಗ್ಗೆ ಬಹಳ ವಿಶೇಷವಾದ ಕಲ್ಪನೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಅದನ್ನು ಬಹಳಷ್ಟು ಜನ, ಯಾಕಂತ ಹೇಳಿದ್ರೆ ಅದನ್ನು ಬಹಳ ದೊಡ್ಡ ಕೆಲಸವ, ಸ್ವಚ್ಛ ಭಾರತ ಅಂದರೆ ಎಂಥದ್ದುಂಟು ಅಂತ. ಆದರೆ ಅದರ ಒಂದು ಕಲ್ಪನೆಯಿಂದಾಗಿ ಇಡೀ ನಮ್ಮ ದೇಶದ ಸ್ವಚ್ಛತೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಅದಕ್ಕೆ ವಿಶೇಷವಾದ ಒತ್ತು ಕೊಟ್ಟು ನಮ್ಮ ಮಾಜಿ ಸೈನಿಕರ ಏನು ಸಮಿತಿ ಇದೆಯೋ ಇವರು ಕೂಡ ಬಹಳಷ್ಟು ಅದರಲ್ಲಿ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ. ಅಂಥ ಶ್ರೇಷ್ಠವಾದಂಥ ಈ ಕೆಲಸದಲ್ಲಿ ತೊಡಗಿಸಿಕೊಂಡಂಥ ಮಾಜಿ ಸೈನಿಕರಿಗೆ ಇವತ್ತು ಸನ್ಮಾನಗೊಂಡಂಥ ಹಿರಿಯ 4 ಜನ ಮಾಜಿ ಸೈನಿಕರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಗೌರವ ಹಾಗೂ ಅಭಿನಂದನೆಯನ್ನು ಹೇಳುತ್ತಾ, ಈ ಸಮಿತಿಯಲ್ಲಿ ಮಾಜಿ ಸೈನಿಕರ ಸಮಿತಿಯಲ್ಲಿ ಇರುವಂಥ ಎಲ್ಲ ಸೈನಿಕರಿಗೂ ಕೂಡ ನಾನು ಅವರ ಜೀವಿತಾವಧಿಯಲ್ಲಿ ಸಂವತ್ಸರ ಆರೋಗ್ಯಪೂರ್ಣ ಸುಖ ಸಂತೋಷದ ಜೀವನ ಅವರಿಗೂ ಅವರ ಕುಟುಂಬದವರಿಗೂ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಜೊತೆ ಇರುವಂಥ ಒಂದು ಒಳ್ಳೆಯ ಅವಕಾಶ ನೀಡಿದ್ದಕ್ಕಾಗಿ ಮಗದೊಮ್ಮೆ ನಿಮಗೂ ಕೂಡ ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇಂತಜಾರ್ ಕಾ ಫಲ್ ಮೀಠಾ ಹೋತಾ ಹೈ. ಸೊ ನಮಗೆ ಅಧ್ಯಕ್ಷರ ಮಾತಿಗೆ ಸ್ವಲ್ಪ ಕಾಯಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ದಶಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನು ವಿತರಿಸುವಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕ್ಷಮಿಸಿ ಸರ್, ಅವರು ಮೊದಲು ತಮ್ಮ ಹಿತನುಡಿಗಳನ್ನು ಆಡಲಿದ್ದಾರೆ. ವೇದಿಕೆಯ ಮೇಲಿದ್ದ ಹಿರಿಯರಾದಂಥ ಗಣೇಶ್ ಕಾರ್ನಿಕರವರಿಗೆ, ಶ್ರೀಪತಿ ಭಟ್ರವರಿಗೆ, ವಿಜಯ್ ಫರ್ನಾಂಡಿಸ್ ಅವರಿಗೆ, ಭಾಸ್ಕರ್ ಎಚ್ಚರವರಿಗೆ ಕೈ ಮುಗಿದುಕೊಂಡು, ಸೇರಿದ ಎಲ್ಲ ಮಾಜಿ ಸೈನಿಕರಿಗೂ ಕೈ ಮುಗಿದುಕೊಂಡು, ಸಹೃದಯ ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೀವು ವಿದ್ಯಾರ್ಥಿಗಳು ಇದ್ದೀರಿ. ಇಲ್ಲಿ 100 ಜನ ಮೂಡುಬಿದಿರೆ ಮತ್ತು ಕಾರ್ಕಳ ಸೇರಿ 100 ಜನ ಮಾಜಿ ಸೈನಿಕರಿರುವಂಥ ಒಂದು ಸಂಖ್ಯೆ. ಇಂಥ ಸಮಯದಲ್ಲಿ ಇಲ್ಲಿ ಒಂದು ಮಾಜಿ ಸೈನಿಕರ ವೇದಿಕೆಯನ್ನು ಮಾಡಿ 10 ವರ್ಷವಾಗಿ, ಇವತ್ತು 10 ವರ್ಷ ಸಂದಂಥ ಈ ಸಮಯದಲ್ಲಿ ಅರ್ಥಪೂರ್ಣವಾಗಿ ಆಗಬೇಕು ಎಂಬ ದೃಷ್ಟಿಯಿಂದ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಮುಂದಿನ ನಮ್ಮ ಇಡೀ ಶಕ್ತಿಯಾಗಿರುವಂಥ ಯುವಶಕ್ತಿಗಳನ್ನು ಒಟ್ಟು ಮಾಡಿ ಅವರಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆ, ಇದರ ಒಟ್ಟಿಗೆ ದೇಶಭಕ್ತಿ ಗೀತೆ ಮತ್ತು ನೃತ್ಯ ಛದ್ಮವೇಷಗಳನ್ನೆಲ್ಲ ಮಾಡಿ
ಸ್ವಲ್ಪ ಅವರನ್ನು ಪ್ರೇರೇಪಿಸಬೇಕು, ಅವರಿಗೆ ನಮ್ಮ ದೇಶದ ಬಗ್ಗೆ ಅರ್ಥ ಆಗಬೇಕು ಎಂಬುದರ ಬಗ್ಗೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಾನೊಬ್ಬ ಗೌರವಾಧ್ಯಕ್ಷನಾಗಿ ನನಗೆ ಖಂಡಿತ ಸಮಾಧಾನ ಇಲ್ಲ. ಯಾಕಂತ ಹೇಳಿದರೆ ಈ ಮೂಡುಬಿದಿರೆ ಎಂಬುದು ನಮಗೆ ಮೂಡುಬಿದಿರೆ ಜನಗಳಿಗೆ ಇಲ್ಲಿಯ ಶಕ್ತಿ ಅರ್ಥ ಆಗ್ತಾ ಇಲ್ಲ. ಮತ್ತು ದೇಶದ ಶಕ್ತಿ ಹೇಗೆ ಅರ್ಥ ಆಗಬೇಕು ಹೇಳಿ. ಈ ಮೂಡುಬಿದಿರೆಯಲ್ಲಿ ಒಂದು ಸಾಧಾರಣ ಇಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳಾಗಿ ಒಂದು 65,000 ವಿದ್ಯಾರ್ಥಿಗಳು ಈ ಮೂಡುಬಿದಿರೆ ವಲಯದಲ್ಲಿ ಇದ್ದಾರೆ ಎಂಬುದನ್ನು ನಾವು ಮೂಡುಬಿದಿರೆಯವರು ಅರ್ಥ ಮಾಡ್ಕೋಬೇಕು. ಇದು ಎಲ್ಲ ವಿದ್ಯಾಸಂಸ್ಥೆಗಳನ್ನು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಇಷ್ಟನ್ನು ಇಟ್ಕೊಂಡು ನಾನು ಮಾತನಾಡೋದು. ಇದು 65,000 ವಿದ್ಯಾರ್ಥಿಗಳಿರುವಂಥ ಈ ಸಂಖ್ಯೆ. ಇಂಥ ಸಂಖ್ಯೆ ಇರುವಾಗ ಇವತ್ತಿನ ಸ್ಪರ್ಧೆಯಲ್ಲಿ ಕೇವಲ ಒಂದು 200 ಮಕ್ಕಳು ಮಾತ್ರ ಭಾಗವಹಿಸುವುದು, ಒಂದು 30 ಶಾಲೆಗಳು ಮಾತ್ರ ಭಾಗವಹಿಸುವುದು, ಇದು ನಿಜವಾಗಿ ಅದು ನಮ್ಮ ಒಂದು ಮೆಚ್ಚುಗೆಯ ಮಾತು ಅಲ್ಲ. ಯಾಕಂತೇಳಿದರೆ ನಮಗೆ ಇನ್ನು ಮುಂದೆ ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು. ನಾನು ಖಂಡಿತ ಭಾಸ್ಕರ್ರವ್ರ ಹತ್ರ ಹೇಳುವುದು, ವಿಜಯ್ ಫೆರ್ನಾಂಡಿಸ್ ಹತ್ರ ಹೇಳುವುದು, ಖಂಡಿತ ನಾವು 10 ಹಲವು ಸಂಘ ಸಂಸ್ಥೆಯಲ್ಲಿ ಇರ್ಬೋದು, ನಾನಾಗಲಿ ಶ್ರೀಪತಿ ಭಟ್ರಾಗಲಿ ಇದಕ್ಕೆ ಒಂದು ಸರಿಯಾದ ಒಂದು ಕಮಿಟಿಯನ್ನು ನಾವು ಮಾಡಿ ಮುಂದಿನ ಒಂದು ಸಮಯದಲ್ಲಿ ಮೂಡುಬಿದಿರೆಯಲ್ಲಿ ಈ ಒಂದು ದಿನಾಚರಣೆ ಎಂಬುದು ಅದು ನಮ್ಮ ಮೂಡುಬಿದಿರೆಯ ಒಂದು ದಿನಾಚರಣೆಯಾಗಿ ಆಗಬೇಕು. ಎಲ್ಲ ಜನಗಳು ಸೇರಿಕೊಂಡು ನಮ್ಮ ದೇಶದ ಬಗ್ಗೆ ಒಂದು ಆಲೋಚನೆ ಮಾಡಬೇಕು. ಇದನ್ನು ಭಾಳ ಅರ್ಥಪೂರ್ಣವಾಗಿ ಮುಂದೆ ಆಗಬೇಕು ಎಂಬುದೇ ನಮ್ಮ ಆಶೆ. ಇದರ ಜೊತೆ ಇಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಇಷ್ಟೇ, ತಾವುಗಳು ಒಮ್ಮೆ, ನಾನು ಇವತ್ತು ಸೈನಿಕರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ನಮ್ಮ ಒಂದು ದೇಶದ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿ. ನಮ್ಮ ದೇಶವನ್ನು ಇವತ್ತು ಜಗತ್ತಿನ ಯಾವ ದೇಶದೊಟ್ಟಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಹೇಳಿ? ನಮ್ಮ ದೇಶಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ. ಒಂದು 2,000 ನಾಗರಿಕತೆ ಬಂದು ಅದು ಕೂಡ ಒಂದು 5,000 ವರ್ಷ ಇತಿಹಾಸವನ್ನೇ ತೆಗೆದು ನೋಡಿದರೆ ನಮ್ಮ ಈ ದೇಶವನ್ನು ಜಗತ್ತಿನಲ್ಲಿ ಎಷ್ಟು ಬಲಾಢ್ಯವಾಗಿ ಕಟ್ಟಿದ್ದಾರೆ ಎಂಬುದನ್ನು ನೆನೆಸಿಕೊಳ್ಳಿ. ಈ ದೇಶದಲ್ಲಿ ಅದೆಷ್ಟು ಜಾತಿ, ಮತಗಳು, ಭಾಷೆಗಳು. ಇಲ್ಲಿ ರಿಲಿಜನ್ ತೆಗೆದು ನೋಡಿದರೆ ಇಲ್ಲಿರುವಂಥ ಒಟ್ಟು ಸಂಖ್ಯೆಯಲ್ಲಿ 144 ಕೋಟಿಯಲ್ಲಿ ಒಂದು ಹಿಂದೂಗಳು, ಒಂದು 96 ಕೋಟಿ ಜನಸಂಖ್ಯೆ ಹಿಂದೂಗಳು ಈ ದೇಶದಲ್ಲಿದ್ದಾರೆ. ಇದರ ಜೊತೆ ಮುಸಲ್ಮಾನರು ಇವತ್ತು 17.5 ಕೋಟಿ ಮುಸಲ್ಮಾನರು ಈ ಒಂದು ದೇಶದಲ್ಲಿ ಇರುವವರು. ಅದರ ಜೊತೆ ಕ್ರಿಶ್ಚಿಯನರು 2,78,00,000 ಇದ್ದುಕೊಂಡು, ಸಿಖ್ನವರು 2,08,00,000 ಇದ್ದುಕೊಂಡು, ಬುದ್ಧಿಸ್ಟ್ನವರು 84 ಲಕ್ಷ, ಜೈನರು 45 ಲಕ್ಷ, ಹೀಗೆ ಹಲವಾರು ರಿಲಿಜನ್ಗಳು ಇದ್ದುಕೊಂಡು ಇರುವಂಥ ಈ ದೇಶವನ್ನು ಅಷ್ಟು ಸುಲಭದಲ್ಲಿ ಅರ್ಥೈಸಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ 3,000ಕ್ಕೂ ಮಿಕ್ಕಿದಂಥ ಜಾತಿಗಳಿದೆ, 3,000ಕ್ಕೂ ಮಿಕ್ಕಿದಂಥ ಭಾಷೆಗಳಿದೆ. ಈ ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಅತೀ ಕರ್ತವ್ಯ. ಈ ದೇಶದಲ್ಲಿ ಹಿಂದೂ, ಜೈನ, ಬುದ್ಧ, ಸಿಖ್ ಧರ್ಮಗಳ ತವರು ಮನೆ. ಇದರ ಒಟ್ಟಿಗೆ ವೈಜ್ಞಾನಿಕ ಚಿಂತನೆಗೆ ಅಡಿಪಾಯ ಹಾಕಿದ ಚಾರ್ವಕರ ನೆಲ ಇದು. ಇದರ ಒಟ್ಟಿಗೆ ಪ್ರಾಚೀನ ವೇದ ಗ್ರಂಥಗಳು ಮತ್ತು ಮಹಾಭಾರತ ಮತ್ತು ರಾಮಾಯಣದಂಥ ಕಾವ್ಯಗಳನ್ನು ಜಗತ್ತಿಗೆ ಕೊಟ್ಟಂಥ ಈ ದೇಶ. ಅತಿ ಪುರಾತನ ನಾಗರಿಕತೆಯಾದಂಥ ಹರಪ್ಪ ಮತ್ತು ಮೊಹೆಂಜಾರದ ಒಂದು ವಿನ್ಯಾಸಗಳು ಭಾರತದ ಹೆಮ್ಮೆ. ಭಾರತ ಈವರೆಗೆ ಭಾಳ ನೆನಪಿಟ್ಕೊಳ್ಬೇಕು, ಇವತ್ತು ಯಾವ ಜಗತ್ತು ನಮ್ಮ ಬಗ್ಗೆ ಹೇಳಲಿಕ್ಕಿಲ್ಲ. ಭಾರತ ಈವರೆಗೆ ಯಾವುದೇ ದೇಶವನ್ನು ಆಕ್ರಮಣ ಮಾಡಲಿಲ್ಲ. ಯಾವುದೇ ಒಂದು ದೇಶವನ್ನು ಭಾರತ ದೇಶ ಇವತ್ತು ಮಾಡಲಿಲ್ಲ. ನಮ್ಮ ದೇಶವನ್ನೇ ಹಲವಾರು ಜನರು ಬಂದು ಆಕ್ರಮಣ ಮಾಡಿದ್ದು ಹೊರತು ನಾವು ಎಂದೂ ನಮ್ಮ ಹಿಂದೂ ಧರ್ಮವನ್ನಾಗಲಿ ಅಥವಾ ಬೇರೆ ಯಾವ ವಿಷಯದಲ್ಲಾಗಲಿ ನಾವು ಇನ್ನೊಂದು ದೇಶಕ್ಕೆ ಹೋಗಿ ಆಕ್ರಮಣ ಮಾಡಿದಂಥ ಪ್ರಶ್ನೆ ಇಲ್ಲ. ಇದರ ಒಟ್ಟಿಗೆ ಜಗತ್ತಿನ ಪ್ರಥಮ ವಿಶ್ವವಿದ್ಯಾನಿಲಯ ತಕ್ಷಶಿಲಾ ಭಾರತದಲ್ಲಿ ನಿರ್ಮಾಣಗೊಂಡದ್ದು ಅಂತ ನೆನಪಿಟ್ಕೋಬೇಕು. ಯಾಕಂದರೆ ಜಗತ್ತಿನ ಪ್ರಥಮ ವಿಶ್ವವಿದ್ಯಾನಿಲಯ ಜಗತ್ತಿನ ಇದು ನಮ್ಮ ಭಾರತದಲ್ಲಿಂದ ನಮಗೆ ಗೊತ್ತಿರಬೇಕು. ಆಯುರ್ವೇದ ವೈದ್ಯ ಪದ್ಧತಿ ಇದು ಅತಿ ಪುರಾತನವಾದದ್ದು ಮತ್ತು ಜಗತ್ತಲ್ಲಿ ಒಂದೇ ಕಡೆಯಲ್ಲಿರುವಂಥದ್ದು. ಸುಶ್ರುತ ಜಗತ್ತಿನ ಪ್ರಥಮ ಶಸ್ತ್ರಚಿಕಿತ್ಸಾ ವೈದ್ಯ ಜಗತ್ತಿನಲ್ಲಿ ಇವತ್ತು ನಮ್ಮ ಈ ದೇಶದಲ್ಲಿ 3 ಲಕ್ಷ ಮಸೀದಿಗಳು ಇದೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ನನಗೆ ಎಷ್ಟು ತಮಾಷೆ ಕಾಣ್ತದೆ ಅಂತ ಹೇಳಿದರೆ, ಮೊನ್ನೆ ನಾವು ಒಂದು ದುಬೈಗೆ ಹೋದಾಗ ಅಲ್ಲಿ ಒಂದು ಹಿಂದೂ ಟೆಂಪಲ್ ಒಂದು ಆಯಿತು ಅಂತೇಳಿ ಅದಕ್ಕೆ ಎಷ್ಟು ಪ್ರಚಾರ. ಆ ದೇಶ ಒಂದು ಟೆಂಪಲನ್ನು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿತ್ತು ಅಂತ. ಆದರೆ ಈ ದೇಶದಲ್ಲಿ 3 ಲಕ್ಷ ಮಸೀದಿ ಇದೆ ಎಂಬುದನ್ನು ನಾವು ನೆನಪಿಟ್ಕೋಬೇಕು. ಅಂಥ ಒಂದು ಸಹಿಷ್ಣುತೆ ಇರುವಂಥ ಈ ದೇಶ. ಇದರ ಜೊತೆ ವಾರಣಾಸಿ ಜಗತ್ತಿನಲ್ಲಿ ನಿರಂತರವಾಗಿ ಜನವಾಸಿಸುವ ಅತಿ ಪುರಾತನವಾದಂಥ ಒಂದು ನಗರ. ಜಗತ್ತಿನಲ್ಲಿ ಅತಿ ಹೆಚ್ಚು ಸಸ್ಯಹಾರಿಗಳು ನಮ್ಮ ದೇಶದಲ್ಲಿ 38% ಇರುವಂಥ ದೇಶ ಇದು. ಸಸ್ಯಹಾರಿಗಳು ಇರುವಂಥ ದೇಶ. ಜಗತ್ತಿನ
ಹುಲಿಗಳ ಸಂಖ್ಯೆಯಲ್ಲಿ 75% ಇರುವ ದೇಶ ಯಾವುದು ಕೇಳಿದರೆ ನಮ್ಮ ಭಾರತ ದೇಶ. 23 ಅಧಿಕೃತ ಭಾಷೆಗಳಿರುವ ದೇಶದಲ್ಲಿ ಸುಮಾರು 122 ಭಾಷೆಗಳು ಹಾಗೂ 1599 ವಿವಿಧ ಭಾಷಾ ಪ್ರಕಾರಗಳು ಇಲ್ಲಿ ಮಾತಾಡ್ತಾರೆ. ಇದರ ಒಟ್ಟಿಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಿನಿಮಾವನ್ನು ಉತ್ಪಾದನೆ ಮಾಡುವಂಥ ದೇಶ ನಮ್ಮ ಭಾರತ ದೇಶ. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ, 144 ಕೋಟಿ. ಅದರಲ್ಲೂ 66% ಇವತ್ತು 35 ವರ್ಷಕ್ಕಿಂತ ಕೆಳಗಿನ ಯುವಕರು. 1ನೇ ತರಗತಿಯಿಂದ PG ವರೆಗೆ 51 ಕೋಟಿ ಮಕ್ಕಳು ಈ ದೇಶದಲ್ಲಿದ್ದಾರೆ ಎಂಬುದನ್ನು ಗಮನಿಸಿ. ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಅಮೇರಿಕಾದಲ್ಲಿರುವಂಥ ಜನಸಂಖ್ಯೆ 7 ಕೋಟಿ. ನಮ್ಮನ್ನು ಆಳಿದಂಥ ಇಂಗ್ಲೆಂಡಿನ ಜನಸಂಖ್ಯೆ ಇವತ್ತು 6 ಕೋಟಿ. ಇದಕ್ಕಿಂತ ಹೆಚ್ಚು ನಮಗಿಂತ 6 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ನಮ್ಮಲ್ಲಿ ಇರುವುದು 144 ಕೋಟಿ. ಅದರಲ್ಲೂ ಇವತ್ತು 65% ಜನ 35%ಇಂದ ಕೆಳಗೆ, ಇನ್ನು ಒಂದು 51 ಕೋಟಿ ಜನಸಂಖ್ಯೆ ಇವತ್ತು 25 ವರ್ಷದ ಕೆಳಗೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದರ ಒಟ್ಟಿಗೆ ಇವತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇದು, ಪ್ರಜಾಪ್ರಭುತ್ವ ದೇಶ. ಇನ್ನೇ ಕೆಲವು ಸಲ ನನಗೆ ತಮಾಷೆ ಕಾಣಿಸ್ತದೆ. ಎಷ್ಟೋ ಜನ ಹೋಗಿ ಚೈನಾ ದೇಶಕ್ಕೆ ಹೋಗಿ ಬಂದ ಮೇಲೆ ಭಾಳ ದೊಡ್ಡದನ್ನು ಹೊಗಳ್ತಾರೆ, ಆ ದೇಶದ ಬಗ್ಗೆ ಹೊಗಳ್ತಾರೆ, ಆ ದೇಶದ ಪ್ರಗತಿ ಬಗ್ಗೆ ಹೇಳ್ತಾರೆ. ಇವತ್ತು ಪ್ರಜಾಪ್ರಭುತ್ವ ಏನು ಎಂಬುದನ್ನು ನಮ್ಮ ದೇಶ ಕಲಿಬೇಕು. ಇವತ್ತು ಇಡೀ ಚೈನಾದಲ್ಲಿ ಒಂದು ಇಲೆಕ್ಷನ್ ಆಗಲಿಕ್ಕಿಲ್ಲ, ಒಬ್ಬ ವ್ಯಕ್ತಿ 1 ಸೆನ್ಸ್ ಜಾಗವನ್ನು ಇವತ್ತು ಪರ್ಚೇಸ್ ಮಾಡಲಿಕ್ಕಿಲ್ಲ. ಏನಾದರೂ ಲೀಸಿಗೆ ಸಿಗ್ಬೋದು, 1 ಸೆನ್ಸ್ ಜಾಗವನ್ನು ಇವತ್ತು ಚೈನಾದಲ್ಲಿ ಪರ್ಚೇಸ್ ಮಾಡಲಿಕ್ಕಿಲ್ಲ. ಇವತ್ತು ಒಂದು ಇಲೆಕ್ಷನ್ ಎಂಬುದೇ ಇಲ್ಲ. ಯಾವ ಪ್ರಗತಿ ಆಗುವಾಗಲೂ, ಯಾವ ರೋಡ್ ಆಗಲಿ, ಏನೇ ಪ್ರಗತಿ ಆಗಲಿ, ಒಬ್ಬ ಅಡ್ಡ ಬರಲಿಕ್ಕಿಲ್ಲ. ಅಡ್ಡ ಬಂದರೆ ಅವರು ತೆಗೆದು ಒಳಗೆ ಹಾಕ್ತಾರೆ. ಆದರೆ ಈ ದೇಶದ ಒಂದು ಪ್ರಜಾಪ್ರಭುತ್ವವನ್ನೊಮ್ಮೆ ಆಲೋಚನೆ ಮಾಡಿ. ಅದರ ಜೊತೆ ಜಗತ್ತಿನಲ್ಲಿ ಅತಿ ದೊಡ್ಡ 2ನೇ ರೈಲ್ವೆ ಜಾಲ ಹೊಂದಿರುವ ದೇಶ, ಜಗತ್ತಿನಲ್ಲಿ ಅತಿ ಹೆಚ್ಚು 5600 ಪತ್ರಿಕೆಗಳು ಇರುವಂಥ ಈ ದೇಶ, ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವಂಥ ದೇಶ, ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಗ್ಲೀಷ್ ಮಾತನಾಡುವಂಥ ಜನ ಇರುವ ದೇಶ ಭಾರತ ದೇಶ ಎಂಬುದನ್ನು ನೆನಪಿಟ್ಟುಕೊಳ್ಬೇಕು. ಜಗತ್ತಿನ ಇರುವಂಥ ಬಂಗಾರದಲ್ಲಿ, ಗೋಲ್ಡ್ನಲ್ಲಿ 11% ಗೋಲ್ಡ್ ಇರುವುದು ನಮ್ಮ ಭಾರತದಲ್ಲಿ ಎಂಬುದನ್ನು ನಾವು ನೆನಪಿಟ್ಟುಕೋಬೇಕು. ಅಮೇರಿಕ ಮತ್ತು ಜಪಾನ್ ನಂತರ ಸೂಪರ್ ಕಂಪ್ಯೂಟರ್ ನಿರ್ಮಿಸಿದಂಥ ಏಕೈಕ ದೇಶ ಭಾರತ. ಭಾರತ ರೈಲ್ವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂಥ ದೇಶ. ಅದರ ಜೊತೆ ಸೈನಿಕರು 12 ಲಕ್ಷ ಸೈನಿಕರು ಇರುವಂಥ ನಮ್ಮ ದೇಶ, ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿರುವಂಥ ನಮ್ಮ ದೇಶ. ಬ್ರೆಜಿಲ್ನ ನಂತರ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವಂಥ ದೇಶ, ಚೈನಾ ನಂತರ ಅತಿ ಹೆಚ್ಚು ತರಕಾರಿ ಉತ್ಪಾದಿಸುವಂಥ ದೇಶ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಂಬಾರು ಪದಾರ್ಥವನ್ನು ಉತ್ಪಾದಿಸುವಂಥ ದೇಶ, ಆಮೇಲೆ ಚೈನಾ ನಂತರ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವಂಥ ದೇಶ ಭಾರತ, ಜಗತ್ತಿನಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸುವಂಥ ದೇಶ ಭಾರತ. ಇದೆಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಈ ದೇಶವನ್ನು ನಾವು ಅರ್ಥೈಸಬೇಕು, ಈ ದೇಶವನ್ನು ಅರ್ಥೈಸಬೇಕು. ನಾವೆಲ್ಲ ಇಲ್ಲಿ ಜನ್ಮ ತಾಳಿದಂಥ ನಾವು, ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರ ಅವರು ಕೂಡ ಈ ದೇಶದಲ್ಲಿ ಬದುಕಿಕೊಂಡು ನಾವು ಜನ್ಮ ತಾಳಿದ್ದೇವೆ. ನಮ್ಮ ಜೀವನ ಇಡೀ ನಾವು ಈ ದೇಶದಲ್ಲಿ ಇರುವವರು, ಈ ದೇಶದಲ್ಲಿ ವಿದ್ಯೆ ಬುದ್ಧಿಯನ್ನು ಕಲಿಯುವವರು, ಈ ದೇಶದಲ್ಲಿ ನಾವು ಸಾಧನೆ ಮಾಡುವವರು, ಈ ದೇಶದಲ್ಲಿ ಇನ್ನೊಂದು ಲಿಂಗದವರೊಟ್ಟಿಗೆ ಮದುವೆ ಆಗುವವರು, ನಾಳೆ ದಾಂಪತ್ಯ ಜೀವನವನ್ನು ಈ ದೇಶದಲ್ಲಿ ಮಾಡುವವರು, 100 ಕಾಲ ಬದುಕುವವರು. ಆಮೇಲೆ ನಾವು ಸತ್ತಾಗ ನಮ್ಮ ದೇಹವು ಕೂಡ ಸೇರುವುದು ಈ ಮಣ್ಣಿಗೆ ಎಂಬುದು ನಮಗೆ ಗೊತ್ತಿರಬೇಕು. ಹಾಗಿರುವಾಗ ಈ ದೇಶವನ್ನು ಎಷ್ಟು ನಾವು ಅರ್ಥೈಸಬೇಕು, ಎಷ್ಟು ಪ್ರೀತಿಸಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಎಂದು ನಾವು ಈ ದೇಶವನ್ನು ಬಿಟ್ಟು ಪಲಾಯನ ಆಗಬೇಕೆಂಬ ಆಶೆ ನಮಗೆ ಬೇಡ. ಯಾವ ದೇಶಕ್ಕೂ ನಾವು ಪಲಾಯನ ಮಾಡಬೇಕು ಅಂತ ಆಶೆಯೇ ಇಲ್ಲ. ಈಗಂತೂ ಯುವ ಶಕ್ತಿಗಳು ಬಹಳಷ್ಟು ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ನಾವು ಪರದೇಶಕ್ಕೆ ಹೋಗಿ ಕಲಿಬೇಕು ಅಂತ. ಯಾತಕ್ಕೆ ನೀವು ಕಲೀಲಿಕ್ಕೆ ಅಲ್ಲಿಯಾಗಿ ಹೋಗ್ತೀರಿ ಹೇಳಿ? ಅಲ್ಲಿ ಇವತ್ತು ಎಲ್ಲ ಯೂನಿವರ್ಸಿಟಿಗಳು ಖಾಲಿ ಇದೆ, ಅಲ್ಲಿ ಎಲ್ಲೂ ಮಕ್ಕಳ ಸಂಖ್ಯೆ ಇಲ್ಲ. ಅವರು ಇವತ್ತು ಕಣ್ಣಿಟ್ಟದ್ದೇ ನಮ್ಮ ಭಾರತ ದೇಶಕ್ಕೆ. ನಮ್ಮಲ್ಲಿರುವ ಯುವ ಸಂಪತ್ತು ಬೇಕಾದಷ್ಟಿದೆ. ನಾವು ಇವತ್ತು ಫ್ಯಾನ್ಸಿಯಾಗಿ ನನ್ನ ಮಗ ಇಂಗ್ಲೆಂಡ್ನಲ್ಲಿ ಓದ್ತಾನೆ, ನನ್ನ ಮಗ ಅಮೇರಿಕಾದಲ್ಲಿ ಓದ್ತಾನೆ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಓದ್ತಾನೆ ಅಂತೇಳಿ ಭಾಳ ದೊಡ್ಡ ಪೌರುಷದಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ. ಏನು ಅಲ್ಲಿ ಹೋಗಿ ಕಲಿಬೇಕು ಅಂತ ಇಲ್ಲ. ಕಲಿತು ಅಲ್ಲಿ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಗಲಿಕ್ಕೆ ಏನು ಕಷ್ಟ ಸಾಧ್ಯ ಇದೆ ಹೇಳಿ? ಇವತ್ತಲ್ಲಿ ಎಲ್ಲಿ ಯುವಕರಿದ್ದಾರೆ ಹೇಳಿ? ಅಲ್ಲಿ ಯುವಕರ ಸಂಖ್ಯೆ ಇಲ್ಲ. ಹಾಗಿರುವಾಗ ಅಲ್ಲಿ ಉದ್ಯೋಗಗಳು ಬೇಕಾದಷ್ಟು ಸಿಗ್ತದೆ. ಆದರೆ ಪ್ರಶ್ನೆ ಏನು ಕೇಳಿದರೆ, ಮುಂದೆ ಅಲ್ಲಿ ಕಲಿತು, ಅಲ್ಲಿ ವಿದ್ಯಾಭ್ಯಾಸ ಕಲಿತು, ಅಲ್ಲೇ ಇದ್ದು ಆಮೇಲೆ ದಾಂಪತ್ಯ ಜೀವನ ಮಾಡುವಂಥದ್ದು ಎಲ್ಲಿ? ದಾಂಪತ್ಯ ಜೀವನ ಮಾಡಿದ ಮೇಲೆ ಇವತ್ತು ಇಡೀ ನಾವು ಜಗತ್ತನ್ನು ನೆನೆಸಿಕೊಂಡು ನಾವು ದಾಂಪತ್ಯ ಜೀವನವನ್ನು ಮಾಡಿದರೆ ಮುಂದೆ ನಮ್ಮ ಮಕ್ಕಳ ಗತಿ ಏನು?
ನಮ್ಮ ದೇಶದ ಗತಿ ಏನು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ನಾನು ಎಂದೂ ಈ ಅವಕಾಶ ಸಿಕ್ಕಿದಾಗ ಎಂದೂ ನಾನು ಇನ್ನೊಂದು ದೇಶಕ್ಕೆ ಹೋದವನಲ್ಲ. ನಾನು ಜಪಾನ್ನಲ್ಲಿ ಸೆಟ್ಲಾಗಬಹುದಿತ್ತು, ಅಮೇರಿಕದಲ್ಲಿ ಸೆಟ್ಲಾಗಬಹುದಿತ್ತು, ಆದರೆ ನಾನು ಎಂದೂ ದೇಶಕ್ಕೆ ಹೋಗುವವನಲ್ಲ. ನಾನು ನನ್ನ ಮೂಡುಬಿದ್ರೆಯಲ್ಲೇ ನೆಲೆಸಬೇಕು ಅಂತ ನಾನು ತೀರ್ಮಾನ ಮಾಡಿದವ. ನನ್ನ 2 ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಈಗ ಒಬ್ಬ ಸರ್ಜನಲ್ಲಿ ಕೂತ್ಕೊಂಡಿದ್ದಾನೆ. ಇಬ್ಬರನ್ನು ಕೂಡ ಕಲಿಸೋದಾದರೆ ಅವರಿಗೆ ಹೊರ ದೇಶಕ್ಕೆ ನಾನು ಕಲಿಸ್ಬೋದಿತ್ತು. ಅವರು ಎಂದೂ ಅವರು ಮನಸ್ಸು ಮಾಡಲಿಲ್ಲ. ನಾನು ಎಂದೂ ಅವರಿಗೆ ಕಲೀಲಿಕ್ಕಾಗಿ ಹೊರ ದೇಶಕ್ಕೆ ಹೋಗಬೇಕೆಂಬ ಪ್ರಶ್ನೆ ಇಲ್ಲ. ಇಬ್ಬರೂ ಇವತ್ತು ಇಲ್ಲಿರುವುದು ನನಗೆ ಭಾಳ ಸಂತೋಷದ ವಿಚಾರ. ನಾನು ಯಾತಕ್ಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನನ್ನದನ್ನು ನಾನು ಹೇಳಲಿಕ್ಕೆ ಹೋಗುವುದಲ್ಲ, ಇದು ಪ್ರತಿ ಮನೆಯಲ್ಲಿ ನಮಗೆ ಆಗಬೇಕು. ನಾವು ಯಾವತ್ತೂ ನಮ್ಮ ದೇಶವನ್ನು ನಾವು ಅರ್ಥ ಮಾಡಿಕೊಂಡು, ಇಲ್ಲಿಯ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು, ಇಲ್ಲಿ ಯಾವ ರೀತಿ ನಾವು ಬದುಕು ಮಾಡ್ತೇವೆ ಎಂಬುದನ್ನು ಅರ್ಥೈಸಿಕೊಂಡು, ನಮ್ಮಂಥ ಒಂದು ಸಹಿಷ್ಣುತೆ, ಈ ದೇಶದಲ್ಲಿದ್ದಷ್ಟು ಸಹಿಷ್ಣುತೆ ಇಲ್ಲಿರಲಿಕ್ಕೆ ಸಾಧ್ಯ ಹೇಳಿ. ಇಲ್ಲಿ ಎಂದೂ ಈ ದೇಶವನ್ನು ಒಂದು ಜಾತಿ, ಒಂದು ಮತ, ಒಂದು ಭಾಷೆಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದೇಶದಲ್ಲಿ ಸಾಮರಸ್ಯವಾದಂಥ ಬದುಕನ್ನು ನಾವು ಮಾಡಬೇಕು. ಬಹಳ ಪ್ರೀತಿಯಿಂದ ನಾವು ಬದುಕಬೇಕು. ನಮ್ಮನ್ನು ಇಡೀ ದೇಶವನ್ನು ನಾವು ಅರ್ಥೈಸಬೇಕು. ಈ ದೇಶದಲ್ಲಿ ಯಾವ ಜಾತಿಯಲ್ಲಿರಿ, ಯಾವ ಮತದಲ್ಲಿರಿ, ಈ ದೇಶಕ್ಕಿಂತ ಮೇಲೆ ಬೇರೆ ಯಾವುದಲ್ಲ ಅಂತ ತಿಳ್ಕೊಳ್ಳಿ. ಈ ದೇಶವನ್ನು ಅರ್ಥೈಸಿಕೊಂಡು ಯಾವ ಜಾತಿಯಲ್ಲಿರಿ, ಯಾವ ಮತದಲ್ಲಿರಿ, ಯಾವ ಭಾಷೆಯಲ್ಲಿರಿ, ಯಾವ ಊರಿನಲ್ಲಿರಿ, ದೇಶ ನಮ್ಮದು ಒಂದು ಎಂಬುದನ್ನು ತಿಳುವಳಿಕೆ ಮಾಡಿಕೊಂಡು ಈ ದೇಶದಲ್ಲಿ ಆಗುವಾಗ ಇದಕ್ಕೆ ಯಾರೂ ಮೂಗುದುರಿಸುವಂಥ ಅಗತ್ಯ ಇಲ್ಲ. ಇವತ್ತು ಬಾಂಗ್ಲಾದಲ್ಲಿ ಇವತ್ತು ಏನಾಯಿತು, ಬಾಂಗ್ಲಾದಲ್ಲಿ ಇವತ್ತು ಏನು ಹಾಕ್ಕೊಂಡು ಅಲ್ಲಿಂದ ಇವತ್ತು ಅಲ್ಲಿ ಪ್ರಧಾನಿ ಇಲ್ಲಿ ಓಡಿ ಬಂದಿದ್ದಾರೆ. ಓಡಿ ಬರಬೇಕಾದ್ರೆ ಇವರಿಗೆ ಆಗಬೇಕು ನಮ್ಮ ದೇಶವೇ ಆಗಬೇಕು. ಇಂಥ ಸ್ಥಿತಿ ಇವತ್ತಿರೋದು. ಇವತ್ತು ಬಾಂಗ್ಲಾದೇಶದಲ್ಲಿ ಇವತ್ತು ಏನು ದಬ್ಬಾಳಿಕೆ ಆಗ್ತಾ ಇದೆ, ನಮ್ಮ ಹಿಂದೂ ಟೆಂಪಲ್ಗಳು ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಇದು ಏನಾದರೂ ಆಗಲಿಕ್ಕೆ ಸಾಧ್ಯವೇ ಹೇಳಿ? ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದು ಯಾವತ್ತೂ ಈ ದೇಶದಲ್ಲಿ ಆಗೋದಿಲ್ಲ. ನಾನು ಯಾಕೆ ಇಷ್ಟು ಭಾವಪರವಶನಾಗಿ ಈ ಸಮಯದಲ್ಲಿ ಹೇಳ್ತೇನೆ ಅಂತ ಹೇಳಿದರೆ, ನನಗೆ ಈ ದೇಶದ ಬಗ್ಗೆ ನಾನು ಎಂದೂ ಒಂದು ರಾಜಿ ಮಾಡುವವನಲ್ಲ. ನಾವು ಯಾರೂ ರಾಜಿ ಮಾಡುವವರಲ್ಲ. ಈ ದೇಶದ ಯಾವ ಜಾತಿಯಲ್ಲಿರುವ, ಯಾವ ಮತದಲ್ಲಿರುವ, ಯಾವ ಭಾಷೆಯಲ್ಲಿರುವ ಈ ದೇಶವನ್ನು ಅರ್ಥೈಸಿಕೊಂಡು ನಾವು ಬಹಳ ಜಾಗ್ರತೆಯಲ್ಲಿರಬೇಕು. ನಾನು ಮಕ್ಕಳಲ್ಲಿ ಹೇಳುವುದಿಷ್ಟೇ, ನೀವೆಲ್ಲರೂ ಇವತ್ತು ಒಂದು ರಾಜಕೀಯದಲ್ಲಿ ಭ್ರಷ್ಟತೆ ಎಂಬುದನ್ನು ಹೇಳ್ತೀರಿ. ಆದರೆ ಇವತ್ತು ನಮ್ಮ ಇಡೀ ಸಾಂಸ್ಕೃತಿಕ ಉತ್ಸವದಲ್ಲೂ ಕೂಡ ಭ್ರಷ್ಟತೆ ಇದೆ ಎಂಬುದನ್ನು ತಿಳ್ಕೊಳ್ಳಿ. ನಾನೇನು ಅಪಸ್ವರ ತೆಗೆಯೋದಲ್ಲ. ನಿಮಗೆ ಕಟ್ ಆ್ಯಂಡ್ ಪೇಸ್ಟ್ ಭಾರಿ ಸುಲಭ. ನಿಮಗೆ ಇವತ್ತು ಇಡೀ ಇರುವಂಥ ಟಿ ವಿಗಳನ್ನು ನೋಡ್ತೀರಿ, ಇಡೀ ಜಗತ್ತನ್ನು ನೋಡ್ತಾ ಇದ್ದೀರಿ. ನಿಮಗೆ ನಮ್ಮ ದೇಶ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮಲ್ಲಿರುವಂಥ ಎಂಥ ವಿಚಾರಗಳಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ನೀವು ಭಾಳ ವಿಶಾಲ ಮನೋಧರ್ಮದಲ್ಲಿ ಬ್ರಾಡ್ ಆಗಿದ್ದೀರಿ. ನೀವತ್ತು ಟಿ ವಿಯಲ್ಲಿ ನೋಡೋದೆಲ್ಲ ನಮ್ಮ ಸಂಸ್ಕೃತಿಯಿಂದ ತಿಳ್ಕೊಂಡಿದ್ದೀರಿ. ತಪ್ಪು. ಇದು ಮನರಂಜನೆಗಾಗಿ ಮಾಡಿದಂಥ ಒಂದು ಆಟ ಎಂಬುದನ್ನು ನೆನಪಿಟ್ಕೊಳ್ಳಿ. ಆದರೆ ಇಂಥ ಸಂದರ್ಭದಲ್ಲಿ ಯಾವುದೇ ವಿಚಾರ ಆಗುವಾಗ ನಮ್ಮ ದೇಶದ ಒಂದು ಸಾಂಸ್ಕೃತಿಕವಂಥ ಹಿರಿಮೆ ಯಾವುದಿದೆ ಅದನ್ನು ಇಟ್ಕೊಂಡು ನಾವು ಯಾವಾಗಲೂ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಮನರಂಜನೆ ಮತ್ತು ನಮ್ಮ ದೇಶ ಸಂಸ್ಕೃತಿ ಇರುವ ವ್ಯತ್ಯಾಸ ನಿಮ್ಮಂಥ ಯುವಕರಿಗೆ ಗೊತ್ತಿರಲಿ, ಯುವತಿಯರಿಗೆ ಗೊತ್ತಿರಲಿ ಎಂಬ ಮಾತನ್ನು ಹೇಳಿಕೊಂಡು ಮುಂದಿನ ಸಮಯದಲ್ಲಿ ಖಂಡಿತ ಗಣೇಶ್ ಕಾರ್ತಿಕರಂಥವರನ್ನು ಸೇರಿಸಿಕೊಂಡು, ಇವತ್ತು ಶ್ರೀಪತಿ ಭಟ್ರು ಇದ್ದಾರೆ, ಇಲ್ಲಿ ರಾಜಕೀಯ ಶಕ್ತಿಗಳಿದ್ದಾರೆ, ಬೇಕಾದಷ್ಟು ಚಿಂತಕರು ಇಲ್ಲಿದ್ದಾರೆ, ಬಹಳಷ್ಟು ವಿಚಾರವಂತರಿದ್ದಾರೆ, ಭಾಳ ಹೃದಯವಂತರು ಕೂಡ ಈ ಮೂಡುಬಿದಿರೆಯಲ್ಲಿದ್ದಾರೆ. ನಾವೆಲ್ಲ ಒಟ್ಟಾಕೊಂಡು ಇಡೀ ನಮ್ಮ ಮಾಜಿ ಸೈನಿಕರನ್ನು ಮುಂದೆ ಇಟ್ಟುಕೊಂಡು ಅವರಿಗೆ ವಿಶೇಷವಾದಂಥ ಸ್ಥಾನಮಾನ ಗೌರವ ಕೊಟ್ಟುಕೊಂಡು ಒಂದು ದಿನ ಕಾಲ ನಾವು ಸಂಪೂರ್ಣ ಈ ದೇಶದ ಬಗ್ಗೆ ಒಂದು ಚಿಂತನೆ ಮಾಡುವಂಥ ತುರ್ತು ಅಗತ್ಯ ಈ ದೇಶಕ್ಕಿದೆ, ಈ ಮೂಡುಬಿದಿರೆಗಿದೆ ಎಂಬುದನ್ನು ಹೇಳಿಕೊಂಡು ಇಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ಸೈನಿಕರಿಗೂ ಕೈ ಮುಗಿದುಕೊಂಡು ನಿಮ್ಮ ಮೇಲೆ ಅಪಾರವಂಥ ಗೌರವ ಇದೆ. ನಿಮ್ಮ ಮೇಲೆ ಅಪಾರವಂಥ ಗೌರವ ನಮಗೆಲ್ಲರಿಗೂ ಇದೆ. ಈಗ ಶ್ರೀಪತಿ ಭಟ್ರು ಒಂದು ಹೇಳಿದರು, ಭಾಳ ಸಣ್ಣ ಮಾತು ಹೇಳಿದರು. ಏನು ಕೇಳಿದರೆ, ನಾವೆಲ್ಲ ಸುಖದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬವನ್ನು ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಆದರೆ ಇಡೀ ದೇಶವನ್ನು ಕಾಯುವಂಥ ಸೈನಿಕರು ಇವತ್ತು ಗಡಿಭಾಗದಲ್ಲಿ ಇದ್ದುಕೊಂಡು ಇವತ್ತು ಇಡೀ ನಮ್ಮ ದೇಶವನ್ನು 24 ಗಂಟೆ 365 ದಿವಸ ಹೇಗೆ ಕಾಪಾಡಿಕೊಂಡು ಹೋಗ್ತಾರೆ ಎಂಬುದನ್ನು ನೋಡಿ. ನಾನು ರಾತ್ರಿ ಹೋಗಿ ಯಾವಾಗಲೂ ಟಿ ವಿ ನೋಡುವಾಗ ಯಾವುದೇ ಒಬ್ಬ ಯೋಧ ಇವತ್ತು ಒಂದು ಬಲಿಯಾದ ಎಂಬುದನ್ನು ನಾನು ಓದುವಾಗ ನನಗಂತೂ ಆ ಟಿ ವಿ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂತ ಹೇಳಿದರೆ ಇದು ಇಂಥ ಬಲಿದಾನಗಳು ಇವತ್ತು ಎಷ್ಟು ಈ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಇದು ಯಾರಿಗಾಗಿ ಆಗುವುದು? ನಮ್ಮ ದೇಶದ ನಮ್ಮೆಲ್ಲರಿಗೆ ಬೇಕಾಗಿ ಈ ದೇಶವನ್ನು ಸುದೃಢವಾಗಿ ಕಟ್ಟಲಿಕ್ಕಾಗಿ ಇವತ್ತು ಇಂಥ 12 ಲಕ್ಷ ಯೋಧರು ಇವತ್ತು ಇಡೀ ನಮ್ಮ ಗಡಿ ಪ್ರದೇಶದಲ್ಲಿ ಇದ್ದುಕೊಂಡು ಇಡೀ ನಮ್ಮ ಆಕ್ರಮಣ ಮಾಡದಾಗಿ ನೋಡಿಕೊಂಡು ಇವತ್ತು ಹೇಗೆ ಕಾಯ್ತಾ ಇದ್ದಾರೆ ಎಂಬುದನ್ನು ಗಮನಿಸಬೇಕು. ಇಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅಪಾರವಂಥ ಗೌರವ ಇಡೀ ನಮ್ಮ ಮೂಡುಬಿದಿರೆ ಜನತೆಗೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆ 100 ಕಾಲ ದೇವರು ಬದುಕುವಂಥ ಅವಕಾಶವನ್ನು ಕೊಡಲಿ. ನೀವು
ಇಡೀ ನಮ್ಮ ದೇಶದ ನೆಮ್ಮದಿಯನ್ನು ಕಾಪಾಡಿದಂಥ ನಿಮಗೂ ಕೂಡ, ನಿಮ್ಮ ಬದುಕಿನಲ್ಲೂ ಕೂಡ, ನಿಮ್ಮ ಜೀವನದಲ್ಲೂ ಕೂಡ ಒಂದು ನೆಮ್ಮದಿಯ ಬದುಕನ್ನು ಮಾಡುವಂಥ ಅವಕಾಶವನ್ನು ದೇವರು ಕರುಣಿಸಲಿ ಅಂತ ನಾವೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡುವವರು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಅದ್ಭುತವಾದ ಮಾತು, ಅನುಭವದ ಮಾತುಗಳು, ಎಲ್ಲರ ಹೃದಯಾಂತರಾಳದಲ್ಲಿ ಮುಟ್ಟಿದ ಮಾತುಗಳು. ನಿಮ್ಮಿಂದ ದೇಶದ ಬಗ್ಗೆ ಇಷ್ಟು ನೀವು ಚಿಂತನೆ ಮಾಡುವ ಈ ಯುವಕರ ಮನಸ್ಸಿನಲ್ಲಿ ಇದನ್ನು ಹೇಳ್ತಾ ಇದ್ದೀರಾ ಸರ್, ಧನ್ಯವಾದಗಳು ನಿಮಗೆ. ನಿಮ್ಮ ಅನಿಸಿಕೆ ಪ್ರತಿ ವರ್ಷವೂ ಕೂಡ ನಮಗೆ ಮೂಡುಬಿದಿರೆಯಲ್ಲಿ ಕುಳಿತುಕೊಂಡು ಇಡೀ ವಿಶ್ವ ದರ್ಶನವನ್ನು ಮಾಡಿಸುವ ಒಂದು ರೂವಾರಿಯವರು. ಈಗ ಈ ಸ್ಪರ್ಧೆಯಲ್ಲಿ ಹಲವು ವಿದ್ಯಾರ್ಥಿಗಳು ಬಹುಮಾನವನ್ನು ಗಳಿಸಿರುತ್ತಾರೆ. ಅವರಿಗೆ ಬಹುಮಾನ ನೀಡುವ ಈ ಸಮಯ, ದಯವಿಟ್ಟು ನವನಂದರವರು ಅದರ ಹೆಸರನ್ನು ಓದಿ ಹೇಳಿ ಈಗ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಆತ್ಮೀಯರೇ, ಮಾಜಿ ಸೈನಿಕರ ವೇದಿಕೆಯ ದಶಮಾನೋತ್ಸವ ಕಾರ್ಯಕ್ರಮವು ಶಾಲಾ ಕಾಲೇಜು ಮಕ್ಕಳಿಗೆ ಪ್ರೇರಣೆ ಆಗಲಿ ಎನ್ನುವ ಉದ್ದೇಶದಿಂದ ಮಕ್ಕಳಿಗೆ ಅವಕಾಶ ನೀಡಿದ್ದೇವೆ. ಅದೇ ಸ್ಪರ್ಧೆ ಇಲ್ಲಿ ಭಾಗವಹಿಸಿ ತುಂಬ ಮಂದಿ, ಆದರೆ ಬಂದವರಿಗೆ ಬಹುಮಾನ ಫಸ್ಟ್ ಸೆಕೆಂಡ್ ಮಾತ್ರ. ಆದ ಕಾರಣ ಅವರಿಗೆ ಹೆಚ್ಚಿನವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಬಹುಮಾನ ಪಡೆಯದವರಿಗೆ ಕಾರ್ಯಕ್ರಮ ಮುಗಿದ ಕೂಡಲೇ ಭಾಗವಹಿಸುವಿಕೆ ಸರ್ಟಿಫಿಕೇಟನ್ನು ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ದಯಮಾಡಿ ಕೌಂಟ್ರಿಂದ ಪಡ್ಕೊಳ್ಬೋದು. ಒಂದು ವೇಳೆ ಪಡ್ಕೊಳ್ಳಿಕ್ಕೆ ಆಗದಿದ್ದರೆ ನಾವು ಅವರ ಶಾಲೆಗೆ ತಲುಪಿಸುವ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೇವೆಂದು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಈಗ ಮೊದಲಿಗೆ ಪ್ರಾಥಮಿಕ ಶಾಲಾ ವಿಭಾಗ ಚಿತ್ರಕಲೆ ಡ್ರಾಯಿಂಗ್ ಕಾಂಪಿಟಿಷನ್ ನೀಲಿಮಾ ಮರಿಯಂ ನಿಕೇತನ್ ಬೆಳುವಾಯಿ ಕ್ರಮ ಸಂಖ್ಯೆ 19. ಈ ಬಹುಮಾನದ ವಿತರಣೆಯನ್ನು ಡಾಕ್ಟರ್ ಮೋಹನ್ ಆಳ್ವರು ನೀಡಬೇಕೆಂದು ಸರ್ ನಿಮ್ಮಲ್ಲಿ ಕೇಳಿಕೊಡ್ತಿದ್ದೇನೆ. ನೀಲಿಮಾ ಮಾರಿಯಂ ನಿಕೇತನ್ ಬೆಳುವಾಯಿ. ಎರಡನೇ ಸೆಕೆಂಡ್ ಪ್ರೈಸ್ ಸತ್ಯಂ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡುಬಿದಿರೆ. ಸತ್ಯಂ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡುಬಿದಿರೆ ಕ್ರಮ ಸಂಖ್ಯೆ 13. ವೈಯಕ್ತಿಕ ವಿಭಾಗದಲ್ಲಿ ಥರ್ಡ್ ಬಹುಮಾನ ಇದೆ. ಥರ್ಡ್ ಬಹುಮಾನ ಅನೂಪ್ ಮಲ್ಯ ಆಳ್ವಾ ಸೆಂಟ್ರಲ್ ಸ್ಕೂಲ್ ಕ್ರಮ ಸಂಖ್ಯೆ 8. ಅನೂಪ್ ಮಲ್ಯ ಆಳ್ವಾ ಸೆಂಟ್ರಲ್ ಸ್ಕೂಲ್ ಕ್ರಮ ಸಂಖ್ಯೆ 8. ನೆಕ್ಸ್ಟ್ ಫ್ಯಾನ್ಸಿ ಡ್ರೆಸ್ ಛದ್ಮವೇಷ ಸ್ತುತಿ ಚೌಟ ಆಳ್ವಾ ಸೆಂಟ್ರಲ್ ಸ್ಕೂಲ್ ಕ್ರಮ ಸಂಖ್ಯೆ 15. ಛದ್ಮವೇಷದ ಬಹುಮಾನವನ್ನು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಮೊದಲ ಬಹುಮಾನ ಸ್ತುತಿ ಚೌಟ ಆಳ್ವಾ ಸೆಂಟ್ರಲ್ ಸ್ಕೂಲ್. ಸೆಕೆಂಡ್ ಪ್ರೈಸ್ ಸೃಷ್ಟಿ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್. ಸೃಷ್ಟಿ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್. ಮೂರನೇ ಬಹುಮಾನ ದೃಷ್ಟಿತ್ ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ದೃಷ್ಟಿತ್ ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಈಗ ಪ್ರೌಢಶಾಲಾ ವಿಭಾಗ ಪಿಕ್ ಆ್ಯಂಡ್ ಸ್ಪೀಕ್ ಆಶುಭಾಷಣ ಬ್ರೋವಿನ್ ಅಗೇರಾ ಎಸ್ ಎನ್ ವಿ ಸ್ಕೂಲ್ ಹಿರಿಯಂಗಡಿ ಕ್ರಮ ಸಂಖ್ಯೆ 10. ಬ್ರೋವಿನ್ ಅಗೇರಾ ಎಸ್ ಎನ್ ವಿ ಸ್ಕೂಲ್ ಹಿರಿಯಂಗಡಿ ಕ್ರಮ ಸಂಖ್ಯೆ 10. ಪಿಕ್ ಆ್ಯಂಡ್ ಸ್ಪೀಕ್ ಸೆಕೆಂಡ್ ಪ್ರೈಸ್ ಕೀರ್ತಿ ಆಳ್ವಾಸ್ ಕನ್ನಡ ಮೀಡಿಯಂ ಹೈಸ್ಕೂಲ್. ಕೀರ್ತಿ ಆಳ್ವಾಸ್ ಕನ್ನಡ ಮೀಡಿಯಂ ಹೈಸ್ಕೂಲ್. ಮೂರನೇ ಬಹುಮಾನ ಶ್ರವಂತಿ ಜೈನ್ ಹೈಸ್ಕೂಲ್. ಶ್ರವಂತಿ ಜೈನ್ ಹೈಸ್ಕೂಲ್. ಸಿಂಗಿಂಗ್ ಕಾಂಪಿಟಿಷನ್ ಈ ಸ್ಪರ್ಧೆಯ ಬಹುಮಾನವನ್ನು ವೇದಿಕೆ ಅಧ್ಯಕ್ಷರು ನಮ್ಮ ಇನ್ನೊಬ್ಬ ಅತಿಥಿಯಾಗಿರುವ ಶ್ರೀಪತಿ ಭಟ್ರು ಅವರು ನೀಡಬೇಕೆಂದು ವಿನಂತಿ ಸರ್. ಸಿಂಗಿಂಗ್ ಕಾಂಪಿಟಿಷನ್ ಮೊದಲ ಬಹುಮಾನ ಟೀಮ್ ಅದು KPS ಮಿಜಾರ್.
ಕ್ರಮ ಸಂಖ್ಯೆ 4 KPS ಮಿಜಾರ್. ಮೊದಲ ಬಹುಮಾನ ಸಿಂಗಿಂಗ್ ಕಾಂಪಿಟಿಷನ್. ಸಿಂಗಿಂಗ್ ಕಾಂಪಿಟಿಷನ್. ಎರಡನೇ ಬಹುಮಾನ ಸೈಂಟ್ ಥಾಮಸ್ ಅಲಂಗಾರ್ ಕ್ರಮ ಸಂಖ್ಯೆ 12. ಎರಡನೇ ಬಹುಮಾನ ಸೈಂಟ್ ಥಾಮಸ್ ಅಲಂಗಾರ್ ಕ್ರಮ ಸಂಖ್ಯೆ 12. ಈಗ ಕಾಲೇಜು ವಿಭಾಗದ ಸಿಂಗಿಂಗ್ ಕಾಂಪಿಟಿಷನ್ ಈ ಸ್ಪರ್ಧೆಯ ಟ್ರೋಫಿಯನ್ನು ಹುತಾತ್ಮ ಕ್ಯಾಪ್ಟನ್ ME ಪ್ರಾಂಜಲ್ ಅವರ ನೆನಪಿಗಾಗಿ ಅವರ ತಂದೆ ತಾಯಿಯವರು ನೀಡಿರ್ತಾರೆ. ಸಿಂಗಿಂಗ್ ಕಾಂಪಿಟಿಷನ್ ಗಾಯನ ಫಸ್ಟ್ ಪ್ರೈಸ್ ಸಿಂಗಿಂಗ್ ಸೈಂಟ್ ಥಾಮಸ್ ಅಲಂಗಾರ್ ಟೀಮ್. ಸಿಂಗಿಂಗ್ ಕಾಂಪಿಟಿಷನ್ ಗಾಯನ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 6. ಮೊದಲನೇ ಸ್ಥಾನ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 6. ಎರಡನೇ ಬಹುಮಾನ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕ್ರಮ ಸಂಖ್ಯೆ 7. ಫಾಸ್ಟ್ 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 ಮಕ್ಕಳೇ ಫಾಸ್ಟ್ ಬನ್ನಿ. ಸಿಂಗಿಂಗ್ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 6. ಬೇಗ ಬೇಗ ಫಾಸ್ಟ್ ಫಾಸ್ಟ್. ಸೆಕೆಂಡ್ ಪ್ರೈಸ್ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕ್ರಮ ಸಂಖ್ಯೆ 7. ಬೇಗ ಬೇಗ ಬನ್ನಿ. ಇದರ ನಂತರ ನೃತ್ಯ ಸ್ಪರ್ಧೆಯ ಬಹುಮಾನವನ್ನು ಹುತಾತ್ಮರಾಗಿರುವ ಸುಭದ್ರ ಏಕನಾಥ್ ಶೆಟ್ಟಿ ಅವರ ಪತ್ನಿಯವರು ನೀಡಿರ್ತಾರೆ ಅವರ ನೆನಪಿಗಾಗಿ. ಈ ಟ್ರೋಫಿಯನ್ನು ನೃತ್ಯ ಸ್ಪರ್ಧೆಯ ಟ್ರೋಫಿಯನ್ನು ಡಾಕ್ಟರ್ ಮೋಹನಾಳ್ ಅವರು ನೀಡಬೇಕೆಂದು ವಿನಂತಿಸುತ್ತಿದ್ದೇನೆ. ಫಾಸ್ಟ್ ಅನ್ನು ಬನ್ರಿ. ನೋಡಿ, ಒಂದು ವೇಳೆ ಮಕ್ಕಳು ಇಲ್ಲಾದ್ರೆ ಮಕ್ಕಳ ಪೇರೆಂಟ್ಸ್ ಅಥವಾ ಶಾಲೆಗೆ ಸಂಬಂಧಪಟ್ಟವರು ಯಾರಾದ್ರೂ ಕೂಡ ಪ್ರೈಸನ್ನು ಪಡ್ಕೊಳ್ಬೋದು. ಮುಂದಿನ ನೃತ್ಯ ಸ್ಪರ್ಧೆ ಡ್ಯಾನ್ಸ್ ಫಸ್ಟ್ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 7. ನೃತ್ಯ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 7. ಸೆಕೆಂಡ್ ಪ್ರೈಸ್ ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್ ಕ್ರಮ ಸಂಖ್ಯೆ 3. ಸೆಕೆಂಡ್ ಪ್ರೈಸ್ ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್ ಕ್ರಮ ಸಂಖ್ಯೆ 3. ಸೆಕೆಂಡ್ ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್. ನೆಕ್ಸ್ಟ್ ಪ್ರೈಮರಿ ಮತ್ತು ಹೈಸ್ಕೂಲ್ ಡ್ಯಾನ್ಸ್ ವಿಭಾಗ ಯುವಶಕ್ತಿ ಸ್ಕೂಲ್ ಕಾರ್ಕಳ ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ ಯುವಶಕ್ತಿ ಸ್ಕೂಲ್ ಕಾರ್ಕಳ. ಸೆಕೆಂಡ್ ಪ್ರೈಸ್ ಗವರ್ಮೆಂಟ್ ಹೈಸ್ಕೂಲ್ ಮಿಜಾರ್.
ತಕ್ಕಿಟ್ಟ ತ ದತ್ತ ಜಂ ಗಿಡದಿಗ ಜಂ ತ ತತ್ತಣಂ ತ ತತ್ತರಂ ತ ತಕ್ಕಿಟ್ಟ ತ ತಂಗಿಡದಿಗ ತರಿಗಿಡದಿಗ ತ ತರಿಸ್ತ ತ ಡ್ಯಾನ್ಸ್ ಕಾಂಪಿಟಿಷನ್ ಅಲ್ಲಿ 2ನೇ ಪ್ರೈಸ್ ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗ್ ಕ್ರಮ ಸಂಖ್ಯೆ 3 ತತ್ತರಂ ಕ್ರಮ ಸಂಖ್ಯೆ 3 ಗಿಡದಿಗ ತರಿಗಿಡದಿಗ ತ ಧಿಂ ತ ತರಿಗಿಡದಿಗ ತ ಜಂ ಧಿಂ ದತ್ತ ಜಂ ನಂ ದತ್ತ ಜಂ ತಂ ತಕ್ಕಿಟ್ಟ ತನ ತದ ತಂಗಿಡದಿಗ ತರಿಗಿಡದಿಗ ಧಿಂ ತ ತರಿಗಿಡದಿಗ ತ ಜಂ ಧಿಂ ದಕ್ಕ ತಕಿಟ ಜಂ ಜಂ ದಕಿಟ ದಕ್ಕ ಜಂ ತ ಜಂ ಜಂ ಕಿಟ ತ ಜಂ ಕಿಡದಿಗ ತರಿಗಿಡದಿಗ ಆಳ್ವಾಸ್ ಡಿಗ್ರಿ ಕಾಲೇಜ್ ಕ್ರಮ ಸಂಖ್ಯೆ 7 ಕ್ರಮ ಸಂಖ್ಯೆ 7 ಆಗಲೇ ಅನೌನ್ಸ್ ಮಾಡಿದ್ದೇನೆ. ಧಿಂ ದತ್ತ ಜಂ ನಂ ದಕ್ಕ ತಕಿಟ ಜಂ ತ ತ ಧಿಂ ತೊಂ ನಂ ದದ ತಂಗಿಡದಿಗ ತರಿಗಿಡದಿಗ ತ ದಿ ತ ಕಣ್ಣ ತ ಕಣ್ಣ ತ ತರಿಗಿಡದಿಗ ಕಣ್ಣ ತ ಕಣ್ಣ ತ ಧಿಂ ತ ತರಿ ತ ಕಣ್ಣ ತ ದಿ ತ ಕಣ್ಣ ತ ಧನ ತ ದಿ ತಂಗಿಡದಿಗ ತರಿಗಿಡದಿಗ ತ ತ ಧಿಂ ತರಿಗಿಡದಿಗ ತ ಧಿಂ ತರಿಗಿಡದಿಗ ತ ಧಿಂ ತರಿಗಿಡದಿಗ ತ ಧಿಂ ತರಿಗಿಡದಿಗ ತ ಜಂ ತರಿಗಿಡದಿಗ ತಂಗಿಡದಿಗ ತರಿಗಿಡದಿಗ ಧಿಂ ಗಿಡದಿಗ ತರಿಗಿಡದಿಗ ದೊಂ ಗಿಡದಿಗ ತರಿಗಿಡದಿಗ ನೆಕ್ಸ್ಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಸೆಕ್ಷನ್ ಯುವಶಕ್ತಿ ಸ್ಕೂಲ್ ಕಾರ್ಕಳ ಫಸ್ಟ್ ಪ್ರೈಸ್. ಯುವಶಕ್ತಿ ಸ್ಕೂಲ್ ಕಾರ್ಕಳ ಕ್ರಮ ಸಂಖ್ಯೆ 3, ಗವರ್ಮೆಂಟ್ ಹೈಸ್ಕೂಲ್ ಮಿಜಾರ ಕ್ರಮ ಸಂಖ್ಯೆ 1. ಬಹುಮಾನ ಪಡೆದ ಎಲ್ರಿಗೂ ಧನ್ಯವಾದಗಳು. ಈಗ ಎಲ್ಲ ಕಾರ್ಯಕ್ರಮ ಬಹುಮಾನ ವಿತರಣೆ ಆಯಿತು. ಈಗ ಮುಖ್ಯ ಅತಿಥಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಅಧ್ಯಕ್ಷರು, ವೇದಿಕೆ ಅಧ್ಯಕ್ಷರು ಅತಿಥಿಗಳಿಗೆ ನೆನಪಿನ ಕಾಡಿ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ಶ್ರೀ ಬೇಗಾಂಜ ಸರ್ ಇವರಿಂದ. ವಿಶ್ವಕ್ಕೆ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ತುಂಬ ಅಭಿಮಾನದ ವಿಷಯ. ಕಾರ್ಯಕ್ರಮದ ನಂತರ ಅಂತಿಮವಾಗಿ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಲು ನಮಗೆಲ್ಲ ತುಂಬ ಹೃದಯದ ಈ ಸಭಾಭವನ ಆಗಲಿ ಏನಿದ್ರು ಮೈ ಹೂನ ಅಂತ ಹೇಳಿದ ಮೇಲೆ ನಾವೆಲ್ಲ ಕಣ್ಣು ಮುಚ್ಕೊಂಡು ಮುಂದುಗಡೆ ಹೋಗ್ತಾ ಇದ್ದೆವು. ಹಾಗೆ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿಯೂ ಕೂಡ ಮಾಜಿ ಸೈನಿಕರ ಬಗ್ಗೆ ತುಂಬ ಕಾಳಜಿ ವಹಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ನಮ್ಮನ್ನೆಲ್ಲ ಹುರಿದುಂಬಿಸಿದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಅಳವರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದನೆ, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ನಮ್ಮ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಮಾಜಿ ಸೈನಿಕರೇ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ವೇದಿಕೆಗೆ ಕೊಟ್ಟು ನಮ್ಮನ್ನು ಉದ್ದೇಶಿಸಿ ಒಳ್ಳೆ ಮಾತನಾಡಿ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದನೆ, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.
ಮತ್ತೋರ್ವ ಅತಿಥಿ ಮೂಡುಬಿದಿರೆಯ ಉದ್ಯಮಿ ಅವರು ನಮ್ಮನ್ನು ಉದ್ದೇಶಿಸಿ ಮಾಜಿ ಸೈನಿಕರಿಗೋಸ್ಕರ ತುಂಬ ಕಾಳಜಿಯನ್ನು ವಹಿಸಿದರು. ಅವರ ಸ್ಫೂರ್ತಿದಾಯಕ ಮಾತುಗಳಿಗೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಈ ವೇದಿಕೆಯ ಅಧ್ಯಕ್ಷರಾದ ವಿಜಯ್ ಫೆರ್ನಾಂಡಿಸ್ ಅವರು ತುಂಬ ಸ್ಪಿರಿಟಾಗಿ ಎಲ್ಲರನ್ನ ಒಟ್ಟುಗೂಡಿಸಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡರು. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ನಾನು ಮಾಡ್ತಾ ಇದ್ದೇನೆ. ಆಳ್ವಾಸ್ ಹೆಲ್ತ್ ಸೆಂಟರ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನಮ್ಮ ವೇದಿಕೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಭಾಸ್ಕರ್ ರಾವ್ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ವೇದಿಕೆಗೋಸ್ಕರ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ. ಹಾಗೂ ಮುಂದೆ ಸಭಿಕರು ಮತ್ತು ಇವತ್ತಿನ ದಿನವನ್ನು ಈ 78ನೇ ಸ್ವಾತಂತ್ರ್ಯೋತ್ಸವವನ್ನು ನಮಗೆ ನೆನಪು ಮಾಡಿಸಿದ್ದಕ್ಕೆ ವಿದ್ಯಾರ್ಥಿಗಳಿಗೆ, NCC ಕ್ಯಾಡೆಟ್ಸ್ಗಳಿಗೆ ಹಾಗೂ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಹಾಗೂ ಮಾಧ್ಯಮ ಪ್ರತಿನಿಧಿಗಳು, ನಮ್ಮ ಒಂದು ಮಾಜಿ ಸೈನಿಕರ ಯಾವುದಾದ್ರೂ ಕಾರ್ಯಕ್ರಮವನ್ನು ಇತರರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮಾಧ್ಯಮದವರದಿದೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆಯನ್ನು ಕೊಡ್ತೇನೆ. ಜೊತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿದ ಹಾಗೂ ಇಲ್ಲಿ ಇಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದಗಳು. ಈಗ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ವಿಠ್ಠಲ್ ನಾಯಕ್ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಗಳಿಗೆ ನೀವು ಕೂತ್ಕೊಂಡ್ರೆ ಅದು ಹೋಗ್ಲಿಕ್ಕೆ ನಿಮಗೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಅವರ ಕಾರ್ಯಕ್ರಮ ಇದೆ. ಈಗ ಒಂದು ನ್ಯಾಷನಲ್ ಆಂಥಮ್ ನಾವೆಲ್ಲ ಹಾಡಿ ಎಸ್ ಓಕೆ ಸರ್. ಎಲ್ಲರೂ ಒಂದು ಕೈ ಚಪ್ಪಾಳೆ ಕೊಡಿ. ನಮ್ಮ ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿದ್ದು ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋಸ್ಕರ ಈಗ ವಿಠ್ಠಲ್ ನಾಯಕ್ ಅವರ ತಂಡಕ್ಕೆ ನಾನು ವೇದಿಕೆಯನ್ನು ಖಾಲಿ ಮಾಡಿ ಕೊಡ್ತಾ ಇದ್ದೀನಿ. ಅವರು ವೇದಿಕೆಯನ್ನು ಆಕ್ಯುಪೈ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ. ತುಂಬ ಇವತ್ತಿನ ಈ ಸಮಯದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅವಶ್ಯಕವಾಗಿದೆ. ತಂದೆ ತಾಯಿಯರಿಗೂ ಹಾಗೂ ಮಕ್ಕಳಿಗೂ ಈ ಕಾರ್ಯಕ್ರಮ ಒಳ್ಳೆಯದಿದೆ. ಅವರ ಕಾರ್ಯಕ್ರಮವನ್ನು ನಾನು ಮೊದಲು ಕೇಳಿದ್ದೀನಿ, ತುಂಬ ಒಳ್ಳೆಯದಿದೆ. ಎಂಜಾಯ್ ಮಾಡಿ. ಒಳ್ಳೆಯದಿದ್ದು ತಗೊಂಡೋಗಿ, ಕೆಟ್ಟದಿದ್ದು ಅವರಿಗೆ ಬಿಟ್ಟುಬಿಡಿ. ಧನ್ಯವಾದಗಳು.
ಆಡಿಯನ್ಸಲ್ಲಿ ವಿನಂತಿ, ಕಾರ್ಯಕ್ರಮನ ಮಿಸ್ ಮಾಡಬೇಡಿ. ಎಲ್ಲಿಯಾದರೂ ನಿಮಗೆ ಟಿಕೆಟ್ ತಗೊಂಡು ನೋಡಬೇಕಾದ್ರೂ ಇಂಥ ಕಾರ್ಯಕ್ರಮ ಸಿಕ್ಕೋದಿಲ್ಲ. ಒಂದು ಸಲ ನೋಡಿ, ಇಷ್ಟ ಇದ್ದರೆ ಕೂತ್ಕೊಳ್ಳಿ, ಎಲ್ಲ ಮುಂದುಗಡೆ ಬನ್ನಿ, ಮುಂದುಗಡೆ ಬಂದು ನೋಡಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗುತ್ತೆ. ದಯವಿಟ್ಟು ಆ ಹಿಂದುಗಡೆ ಇದ್ದ ಚೇರ್ಗಳಲ್ಲಿ ಕೂತ್ಕೊಂಡವರು ಮುಂದುಗಡೆ ಬನ್ನಿ. ಹತ್ತಿರದಿಂದ ಸ್ವಲ್ಪ ಆಲಿಸಿ ಈ ಕಾರ್ಯಕ್ರಮವನ್ನು. ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಂದುಗಡೆ ಬನ್ನಿ. ನೀವು हरि ओम, हरि ओम, हरि ओम, हरि ओम, हेलो, यस सर। हरि ओम, हरि ओम, हरि ओम, हरि ओम, हरि ओम, डिले मॉनिटर, हरि ओम, हरि ओम, हरि ओम, हरि ओम, चूर कर, हरि ओम, 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 हरि ओम,
ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. गजाननं गणपतिं गजपर्वतवासिनं गुणरत्नाकरं वन्दे वायुजेन प्रपूजितं गुणरत्नाकरं वन्दे वायुजेन प्रपूजितं कार्यमे सिद्धिमायातु प्रसन्ने त्वयदातरि विघ्नाश्च नाशमायान्तु सर्वदा गणनायका विघ्नाश्च नाशमायान्तु सर्वदा गणनायका विघ्नाश्च नाशमायान्तु सर्वदा गणनायका. ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆಲವು ಗಡಿಯು ಗಡಿಯೊಳಗಿನ ನೆಲವು ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆಲವು ಗಡಿಯು ಗಡಿಯೊಳಗಿನ ನೆಲವು ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ. ವಿಂಧ್ಯ ಹಿಮಾಚಲ ಗಿರಿ ಪರ್ವತವು ಸುಂದರ ಬನ ಸುತ್ತಲು ಕಡಲು ಸುಂದರ ಬನ ಸುತ್ತಲು ಕಡಲು ಯಮುನೆ ಸರಸ್ವತಿ ಗೋದಾವರಿಯು ಕಾವೇರಿಯ ಗಂಗೆಯ ಮಡಿಲು ಕಾವೇರಿಯ ಗಂಗೆಯ ಮಡಿಲು ನೆಲ ಜಲ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು ನೆಲ ಜಲ ಜನ ಜೀವನವನ್ನು ಉಳಿಸಲು ಅದುವೇ ದೇಶ ಪ್ರೇಮವು ಅದುವೇ ದೇಶ ಪ್ರೇಮವು ಅದುವೇ ದೇಶ ಪ್ರೇಮವು. ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ. ಭಾರತವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟೋರು ದುಡಿದು ದೇಶವ ಕಟ್ಟೋರು ಗಡಿ ಕಾಯುವರು ಕಸ ಗುಡಿಸೋರು ಹೊಲಗದ್ದೆಯಲ್ಲಿ ದುಡಿಯೋರು ಹೊಲಗದ್ದೆಯಲ್ಲಿ ದುಡಿಯೋರು ಕಾಯಕ ಮಾಡುವ ಜನ ಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು ಕಾಯಕ ಮಾಡುವ ಜನ ಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು
ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ಅದು ಬಹುವಚನ, ಭಿನ್ನ ಭಿನ್ನ ಜನ ಸಂಸ್ಕೃತಿಯು, ಭಿನ್ನ ಭಿನ್ನ ಜನ ಸಂಸ್ಕೃತಿಯು. ಬಣ್ಣ ಬಣ್ಣದ ಕಾಮನ ಬಿಲ್ಲು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು. ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು. ಆ ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು, ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣದ ಗಡಿಯು ಗಡಿಯೊಳಗಿನ ನೆಲವು, ಗಡಿಯು ಗಡಿಯೊಳಗಿನ ನೆಲವು. ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು, ಸಂವಿಧಾನದ ಆಶಯವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ, ಜೈ ಜೈ ಭಾರತ, ಜೈ ಜೈ ಭಾರತ, ಜೈ ಜೈ ಭಾರತ. ಆತ್ಮೀಯ ಸಜ್ಜನ ದೇಶಾಭಿಮಾನಿ ಬಂಧುಗಳೇ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ, ಮಾಜಿ ಸೈನಿಕರ ವೇದಿಕೆ ಮೂಡಬಿದ್ರೆಯ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ 5:15 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗಬೇಕಿತ್ತು. 8 ಗಂಟೆ ಆಗಿದೆ, ತೊಂದರೆ ಇಲ್ಲ. ನಮಗೆ ಸಜ್ಜನ ಪ್ರೇಕ್ಷಕರು ಇದ್ದರೆ ಸಾಕು. ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನಮಗೆ ಕಾಯಬೇಕು ಅಂತ ಹೇಳುವಂಥ ಬಗ್ಗೆ ಟೆನ್ಷನ್ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮನ್ನು ಕಾಯುವವರ ಕಾರ್ಯಕ್ರಮ ಇದು. ಹಾಗಾಗಿ ನಾವು ಎಷ್ಟು ಕಾದ್ರೂ ತೊಂದರೆ ಇಲ್ಲ. ಯಾಕಂದರೆ 2 ನಂಬಿಕೆಯ ಮೇಲೆ ನಮ್ಮ ಜೀವನ ನಡೀತಾ ಇದೆ. ಒಂದು ಗುಡಿಯಲ್ಲಿ ಕೂತ್ಕೊಂಡು ನಮ್ಮನ್ನು ಕಾಯುವ ದೇವರು, ಇನ್ನೊಂದು ಗಡಿಯಲ್ಲಿ ಕೂತ್ಕೊಂಡು ನಮ್ಮನ್ನು ಕಾಯುವ ಸೈನಿಕರು. ಇವರಿಬ್ಬರಿಗೂ ಕೂಡ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇವರು ಗುಡಿಯಲ್ಲಿ ಕೂತ್ಕೊಳ್ತಾರೆ, ಅವರು ಗಡಿಯಲ್ಲಿ ಕೂತ್ಕೊಳ್ತಾರೆ. ನಾವು ಫುಲ್ ಫ್ಯಾನ್ ಇಟ್ಟು ಆರಾಮದಲ್ಲಿ ನಿದ್ದೆ ಮಾಡ್ತೇವೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಜನರೇಷನ್ ಅವ್ರು ಹೇಳಿದ್ರು ಮಕ್ಕಳು ಇದನ್ನೆಲ್ಲ ಕೇಳಬೇಕು ಅಂತ. ಆದರೆ ಮಕ್ಕಳೆಲ್ಲ ಓದು, ತೊಂದರೆ ಇಲ್ಲ. ನೇರ ಪ್ರಸಾರದಲ್ಲಿಯೋ ಓರೆ ಪ್ರಸಾರದಲ್ಲಿಯೋ ಇದನ್ನು ಕೇಳುವವರಿದ್ರೆ ಕೇಳಿ. ಇವತ್ತು ಸ್ವಾತಂತ್ರ್ಯ ನಮಗೆಲ್ಲ ಸಿಕ್ಕಿದೆ. ನಾವೆಲ್ಲ ಚಿಕ್ಕದಿರುವಾಗ ಇವತ್ತಿನ ದಿನಾಚರಣೆ ಅಂತ ಹೇಳಿದ್ರೆ ಒಂದು ಅವಲಕ್ಕಿ, ಭಾರತ್ ಮಾತಾ ಕಿ ಜೈ, ಗಾಂಧೀಜಿ ಕಿ ಜೈ. ಯಾರು ಸ್ವಾತಂತ್ರ್ಯ ತಂದುಕೊಟ್ರು? ಗಾಂಧೀಜಿಯವರು ಸ್ವಾತಂತ್ರ್ಯ ತಂದುಕೊಟ್ರು. ಬ್ರಿಟಿಷರನ್ನು ಓಡಿಸಿದ್ರು, ಅದು ಓಡಿಸಿದ್ರು, ಇದು ಓಡಿಸಿದ್ರು ಅಂತ ಭಾಷಣ ಕೇಳಿ ಕೇಳಿ ನಮಗೆ 78 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ. ಆದರೆ ಈಗ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಬ್ರಿಟಿಷರು ಹೋಗಿ ಆಗಿದೆ. ಇವತ್ತೊಂದು ದಿನ ನಮ್ಮ ಸ್ಟೇಟಸಲ್ಲಿ ದೇಶಭಕ್ತಿ ಗೀತೆಗಳು, ಆಮೇಲೆ ಎಲ್ಲ ಭಯಂಕರ ಇದು ನಮ್ಮ ದೇಶ ಭಯಂಕರ. ಈಗ ಸ್ಟೇಟಸ್ ಚೇಂಜ್ ಆಗಿರ್ಬೋದು ಕೆಲವರದ್ದು. ಯಾಕಂದ್ರೆ ನಮ್ಮ ದಿನಾಚರಣೆಗಳೆಲ್ಲ ಹಾಗೆ ಒಂದು ದಿನಕ್ಕೆ ಸೀಮಿತ ಆಗಿರ್ತದೆ. ನಾಳೆಗಾಗುವಾಗ ಮತ್ತೆ ನಾವು ಪೇಪರ್ ನೋಡಿದ್ರೆ ಲೋಕಾಯುಕ್ತ ದಾಳಿ, 5 ತಿಮಿಂಗಿಲಗಳು ಬೆಳಗ್ಗೆ, ಅಲ್ಲಿ ಇಷ್ಟು ಕೋಟಿ ಹಗರಣ, ಇಲ್ಲಿ ಮತ್ತೊಂದು ಕೋಟಿ ಹಗರಣ, ಇನ್ನೊಂದು ಕಡೆ ಮತ್ತೊಂದಕ್ಕೆ ಇನ್ನೊಂದು ಏನಾದ್ರೂ ದಂಡೆತ್ತಿ ಬಂದ, ಇವ ಗುಂಡೆತ್ತಿ ಹೋದ. ಇಷ್ಟನ್ನು ಮಾತ್ರ ನಾಳೆಯಿಂದ ನೋಡುವುದು. ಇನ್ನೊಂದು ದಿನಾಚರಣೆ ಬರ್ತದೆ. ಇವತ್ತು ನಮ್ಮ ದಿನಾಚರಣೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಮಕ್ಕಳ ಕೈಯಲ್ಲಿ ದುಡ್ಡು ಓಡಾಡ್ತಾ ಉಂಟು. ಅದಕ್ಕೆ ದುಡ್ಡಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಒಬ್ರು ಆಂಕರ್, ಒಬ್ಬ ಇಂಗ್ಲಿಷ್ ಮೀಡಿಯಂ ಶಾಲೆಯ ಒಬ್ಬ ಹೈಸ್ಕೂಲ್ ಹುಡುಗನಲ್ಲಿ ಕೇಳ್ತಾರೆ. ನೋಡಪ್ಪ, ನಿನಗೊಂದು ಚಿಕ್ಕ ಪ್ರಶ್ನೆ ಕೇಳ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ ಶುಭ ಸಂದರ್ಭದಲ್ಲಿ 500 ರೂಪಾಯಿ ನೋಟಲ್ಲಿ ಯಾರಿದ್ದಾರೆ? ಆ ಹುಡುಗ ಹೇಳಿದೆ, ಯಡಿಯೂರಪ್ಪ ಇದ್ದಾರೆ. ಯಡಿಯೂರಪ್ಪ ಇದ್ದಾರೆ ಅಲ್ಲ, ಮೋದಿ ಇದ್ದಾರೆ. 500 ರೂಪಾಯಿಯ ನೋಟನ್ನು ಮಕ್ಕಳು ತುಂಬಾ ಖರ್ಚು ಮಾಡ್ತಾರೆ. ಆದ್ರೆ 500 ರೂಪಾಯಿಯ ನೋಟಲ್ಲಿ ಯಾರ ಚಿತ್ರ ಇದೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಹಾಗಾಗಿ ಇದು ಇವತ್ತಿನ ನಾಲೆಜ್ ಆಗ್ತಾ ಹೋಗಿದೆ. ಹಾಗಾಗಿ ಇದು ಯಾವ ಕಡೆಗೆ ಹೋಗ್ತದೆ ಇನ್ನು ಮುಂದಿನ ಸಮಾಜ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಆಗಿದೆ ಅಂತ ನಾವು ಪಾಠದಲ್ಲಿ ತುಂಬಾ ಮಾತಾಡ್ತೇವೆ. ಆದ್ರೆ ನಮಗೆ ಎಂತ ಸ್ವಾತಂತ್ರ್ಯ ಸಿಕ್ಕಿದೆ? ಇಲ್ಲಿ ಕಾರ್ಯಕ್ರಮ ಆಗುವಾಗ ಅಲ್ಲಿ ಮಾತಾಡುವ ಸ್ವಾತಂತ್ರ್ಯ ಸಿಕ್ಕಿದೆ.
ನಮಗೆ ಯಾವ ರೀತಿಯ ಸ್ವಾತಂತ್ರ್ಯ ಸಿಕ್ಕಿದೆ? ಒಂದು ದೇಶ ಗಟ್ಟಿಯಾಗಬೇಕು ಅಂತ ಆದ್ರೆ ಮೊದಲು ನಮ್ಮ ವೇಷ ಗಟ್ಟಿಯಾಗಬೇಕು, ಆಮೇಲೆ ನಮ್ಮ ಮನೆ ಗಟ್ಟಿಯಾಗಬೇಕು, ಆಗ ಮಾತ್ರ ಭಾರತದ ದೇಶ ಗಟ್ಟಿಯಾಗ್ತದೆ. ಇವತ್ತು ಎಲ್ಲಿಂದ ಪ್ರಾರಂಭ ಆಗಿದೆ ಸ್ವಾತಂತ್ರ್ಯ? ನಮಗೆ ಯಾವುದಕ್ಕೆ ಸಿಕ್ಕಿದೆ? ಕೋಟಿ ಕೋಟಿ ಹಗರಣ ಮಾಡಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಫೇಸ್ಬುಕ್ ಅಲ್ಲಿದ್ದು ಹೋಗಿ ಪ್ರೇಮಿಯಂಟಿಗೆ ಪ್ರೀತಿ ಮಾಡಿ ಲಾಸ್ಟಿಗೆ ಅವಳಿಂದ ಚೂರಿಯಲ್ಲಿ ಚುಚ್ಚಿಸಿಕೊಂಡು ಸಾಯಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, 10ನೇ ಕ್ಲಾಸಿನ ಹುಡುಗಿಯನ್ನು ಪ್ರೀತಿಸಿ ಒಪ್ಪಲಿಲ್ಲ ಅಂತ ಹೇಳಿದ್ದಕ್ಕೆ ತಲೆ ಕಡಿದುಕೊಂಡೋಗಿ ಮಾವಿನ ಮರದ ಮೇಲೆ ಇಡ್ಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆಸ್ತಿಗಾಗಿ ತಾಯಿಯನ್ನು ಗೃಹ ಬಂಧನದಲ್ಲಿ ಇಡಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ವಾಕಿಂಗ್ ಸ್ಟಿಕ್ ಅಲ್ಲಿ ಮಾವನಿಗೆ ಹೊಡಿಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಎಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾದ್ರೆ ಇದೆಲ್ಲ ಸ್ವಾತಂತ್ರ್ಯವ ಸ್ವೇಚ್ಛಾಚಾರವಂತ ಇನ್ನು ಮುಂದಿನ ಜನರೇಷನ್ಗೆ ನಾವು ಕರೆಕ್ಟ್ ಆಗಿ ತಿಳಿಯ ಹೇಳದಿದ್ರೆ ನಮ್ಮ, ಯಾಕಂದ್ರೆ ನಾವು ಇಷ್ಟವರೆಗೆ ಸಮಾಜ ಪಾಠದಲ್ಲಿ ನಮ್ಮ ಮಕ್ಕಳು ಓದಿದ್ದು ಒಂದೇ, ಅವರು ನಮ್ಮನ್ನು ಆಳಿದರು, ಇವರು ನಮ್ಮನ್ನು ಆಳಿದರು, ಮತ್ತೊಬ್ಬರು ನಮ್ಮನ್ನು ಆಳಿದರು, ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು, ಇಷ್ಟು ಮಾತ್ರ ನಮ್ಮ ಸ್ವಾತಂತ್ರ್ಯ. ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳುವಂತ ಸ್ವಾತಂತ್ರ್ಯ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಹೋಗದಿದ್ರೆ ಇಷ್ಟು ಸ್ವಾತಂತ್ರ್ಯ ಸಿಕ್ಕಿ ಆಗಸ್ಟ್ 15ಕ್ಕೆ ಒಂದು ದಿನ ನಾವು ಭರ್ಜರಿ ಬೊಬ್ಬೆ ಹೊಡೆಯುವುದು, ಆಮೇಲೆ 16ರ ನಂತರ ನಮ್ಮ ಜೀವನ ಯಥಾವತ್ತಾಗಿ ಮುಂದುವರಿಯಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಇದು ಆಗಬಾರದು ಅಂತ ಆದ್ರೆ ನಿಜವಾದಂತ ಸ್ವಾತಂತ್ರ್ಯ ಪ್ರಾರಂಭ ಆಗುವುದೆಲ್ಲಿಂದ ಅಂತ ಹೇಳಿದ್ರೆ ಮನೆಯಿಂದ ಪ್ರಾರಂಭ ಆಗಬೇಕು. ಇವತ್ತು ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಬುದ್ಧಿ ಹೇಳುವ ಸ್ವಾತಂತ್ರ್ಯ ಉಂಟಾ? ಇಲ್ಲ. ಇಂಥದ್ದೇ ಒಂದು ಡ್ರೆಸ್ ಹಾಕು ಅಂತ ಹೇಳುವ ಸ್ವಾತಂತ್ರ್ಯ ಉಂಟಾ? ಇಲ್ಲ. ಪಬ್ಜಿಗೆ ಮಾಡಬೇಡ ಹೇಳೋ ಸ್ವಾತಂತ್ರ್ಯ ಉಂಟಾ? ಇಲ್ಲ. ಡ್ರಗ್ಸ್ ಗಾಂಜಾ ತಗೊಳ್ಬೇಡ ಹೇಳೋ ಸ್ವಾತಂತ್ರ್ಯ ಉಂಟಾ? ಇಲ್ಲ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನು ಅಂತ ಭ್ರಮೆಯಲ್ಲಿ ಒಳಗಾಗಿ ಸಾಯ್ಬೇಡ ಮಗ ಅಂತ ಹೇಳೋ ಸ್ವಾತಂತ್ರ್ಯ ಉಂಟಾ? ಎಲ್ಲ ಮನೆಯ ಸ್ವಾತಂತ್ರ್ಯಗಳನ್ನು ಕಳ್ಕೊಂಡು 78 ವರ್ಷದ ನಂತರ ನಮ್ಮ ಮಾನವೀಯ ಸಂಬಂಧಗಳು ದೂರ 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 ಆಗಿ ನಾವು ಯಾವ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಅಂತ ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇನ್ನು ಮುಂದಿನ ಮಕ್ಕಳಿಗೆ, ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಇದು ಜಾಸ್ತಿ ಬೇಕಾದ್ದು, ಉತ್ತರ ಭಾರತದಲ್ಲಿ ಮದುಮಗಳನ್ನು ಕೊಂಡೋಗುವಂತ ಪಲ್ಲಕ್ಕಿದೆ, ಅದಕ್ಕೆ ಡೋಲಿ ಅಂತ ಹೆಸರು. ನಮ್ಮ ದಕ್ಷಿಣದಲ್ಲಿ ಹೆಣ ಕೊಂಡೋಗೋದದ್ದು ಉಂಟು, ಅದಕ್ಕೆ ಚಟ್ಟ ಅಂತ ಹೆಸರು. ಈ ಚಟ್ಟ ಮತ್ತು ಡೋಲಿ ಎದುರೆದುರು ಬಂದು ಮಾತಾಡಿಕೊಳ್ತದಂತೆ. ಅಲ್ಲ, ನನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನಿನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನಿನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಿನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಮಗೇನು ವ್ಯತ್ಯಾಸ ಇಲ್ವಾ ಅಂತ ಹೇಳುವಾಗ ಆ ಚಟ್ಟ ಹೇಳ್ತದಂತೆ ಡೋಲಿಯಲ್ಲಿ, ಮೇ ಜಿಂದಗಿ ಸೆ ಜಾ ರಹಾ ಹೂಂ ತು ಜಿಂದಗಿ ಮೇ ಆ ರಹಿ ಹೋ. ನಾನು ಜೀವನದಿಂದ ಹೋಗ್ತಾ ಇದ್ದೇನೆ, ನೀನು ಜೀವನಕ್ಕೆ ಬರ್ತಾ ಇದ್ದಿ. ಜೀವನಕ್ಕೆ ಬರ್ತಾ ಇರುವಂತ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಈ ಸ್ವಾತಂತ್ರ್ಯದ ನಿಜವಾದಂತ ಕಲ್ಪನೆ ಯಾವುದು, ಸ್ವೇಚ್ಛಾಚಾರ ಯಾವುದು ಅಂತ ಗೊತ್ತಾಗದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಇವತ್ತು ನನ್ನ ಹತ್ರ ಹೇಳಿದ್ರು, ನಾನು ಕಾರ್ಯಕ್ರಮ ಕನ್ನಡದಲ್ಲಿ ಮಾಡ್ಬೇಕಾ ತುಳುವಿನಲ್ಲಿ ಮಾಡ್ಬೇಕಾ ಅಂತ ಎಲ್ಲ ಕೇಳಿದ್ರು. ಅವರೇ ಸಂಘಟಕರು ಹೇಳಿದ್ರು, ಮಿಕ್ಸ್ ಮಾಡಿ ಅಂತ. ಮಿಕ್ಸ್ ಮಾಡ್ಬೋದು, ಭಾಷೆಯಲ್ಲಿ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇಂಗ್ಲೀಷೇ ಭಯಂಕರ ದೊಡ್ಡದು ಅಂತ ನಾವು ನವೆಂಬರ್ 1ನೇ ತಾರೀಕಿಗೆ ಹೇಳುದು ಕನ್ನಡ ಭಯಂಕರ ದೊಡ್ಡದು ಅಂತ. ಆಮೇಲೆ ಇಂಗ್ಲೀಷ್ ಅದು ಮುಖ್ಯ ಅಲ್ಲ. ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಜ್. ನಾಲೆಜ್ ಅಂತ ಹೇಳುವಂಥದ್ದು ಬೇರೆ, ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದು ಬೇರೆ. ಭಾಷೆಯಲ್ಲಿ ಮಿಕ್ಸ್ ಆದ್ರೆ ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಆದ್ರೆ ಇವತ್ತಿನ ಮಕ್ಕಳಿಗೆ ಮಿಕ್ಸ್ ಆಗಬಾರದಲ್ಲಿ ಮಿಕ್ಸ್ ಆಗ್ತಾ ಉಂಟು, ಅದು ಇವತ್ತು ಸಮಸ್ಯೆ ಆಗ್ತಾರೆ. ಒಂದು ಕಡೆ ಕಾರ್ಯಕ್ರಮಕ್ಕೆ ನಮಗೆ ಅನುಭವ ಆಯ್ತು, ಕಾರ್ಯಕ್ರಮ ಆಗ್ಲಿಕ್ಕೆ ಅರ್ಧ ಗಂಟೆ ಉಂಟು, ಇನ್ನೇನು 1/4 ಗಂಟೆಯಲ್ಲಿ ಸಭಾ ಕಾರ್ಯಕ್ರಮ ಮುಗೀತದೆ. ಎಲ್ಲಿಯೂ 1/4 ಗಂಟೆಯಲ್ಲಿ ಮುಗಿಯುವುದಿಲ್ಲ, ಆದ್ರೂ ಮುಗೀತದೆ ಅಂತ ಆಲೋಚನೆ ಮಾಡಿ ಆಗುವಾಗ ಹಾರ್ಮೋನಿಯವರಿಗೆ ಹೊಟ್ಟೆ ನೋವು ಶುರುವಾಯ್ತು ಅಂತ ಪಕ್ಕದಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡೋಯ್ತು. ಅವರು ವಿಶೇಷ ಏನು ಅಂತ ಹೇಳಿದ್ರೆ ಆ ಡಾಕ್ಟರದ್ದು ಅವರು ಮದ್ದಿನ ನಂಬರ್ ಬರೆದು ಕೊಡುದು, ಹೆಸರು ಬರೆದು ಕೊಡುದಿಲ್ಲ. ಇವರಿಗೆ 10 ನಂಬರದ ಮದ್ದು ಬರೆದು ಕೊಟ್ಟರು, ಬಂದು ಕುಡಿಸಿಸಿ ಕರೆಕ್ಟ್ ಆಯ್ತು. 1 ಚಮಚ ಕುಡಿಸಿದ್ದಷ್ಟೇ, ನಿಜವಾಗಿ ಆ ಹೊಟ್ಟೆಗೆ 1 ಲೋಟ ಬೇಕು ಹೋಗ್ಬೇಕಾದ್ರೆ, 1 ಚಮಚ ಕುಡಿಸಿದ್ದಷ್ಟೇ ಅದು ಕಂಪ್ಲೀಟ್ ಒಳ್ಳೆ ಡಾಕ್ಟರ್ ಅಂತ ಆಯ್ತು. ಆದ್ರೆ ಕಾರ್ಯಕ್ರಮಕ್ಕೆ ಹೊರಡುವಾಗ ಎಲ್ಲಿದ್ದಾರೆ ಅಂತ ನೋಡುವಾಗ ಹಾರ್ಮೋನಿಯಂ ಮಾತ್ರ ಕಾಣ್ತಾ ಉಂಟಲ್ಲದೆ ಜನ ಕಾಣ್ತಾ ಇಲ್ಲ. ಎಲ್ಲಿಂದ ಹುಡುಕಿಕೊಂಡು ಹೋಗುವಾಗ ಶೌಚಾಲಯದ ಎದುರು ಹೋಗಿ ನಿಂತಿದ್ದಾರೆ, ಒಳಗೆ ಹೋಗ್ತಾ ಇಲ್ಲ ಪುಣ್ಯಾತ್ಮ. ಶೌಚಾಲಯದ ಎದುರು ಯಾಕೆ ನಿಂತಿದ್ದಾರೆ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದೆವು. ರೆಡಿ ಆದ್ರು, ವಾಪಸ್ ಎಲ್ಲಿದ್ದಾರೆ ನೋಡುವಾಗ ಕಾಣೆ ಮತ್ತೆ ಅದೇ ಸ್ಪಾಟ್ ಅಲ್ಲಿ ಹೋಗಿ ನಿಂತಿದ್ದಾರೆ. 10 ಸರ್ತಿ ಶೌಚಾಲಯದ ಹತ್ರ ಹೋಗ್ತಾರೆ ಬರ್ತಾರೆ. ಅಷ್ಟೊತ್ತಿಗೆ ಡಾಕ್ಟರ್ನ ಕರೆದು ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹೇಳಿದೆವು, ಡಾಕ್ಟ್ರೆ ಹೊಟ್ಟೆ ನೋವು ಕಡಿಮೆ ಆಗಿದೆ, ಇದೊಂದು ಹೊಸ್ತು ಮಾರ್ಚ್ ಪಾಸ್ಟ್ ಶುರುವಾಗಿದೆ, ಇದೆಂತದ್ದು ಪಥಸಂಚಲನ ಇವರದ್ದು, ಅಲ್ಲಿವರೆಗೆ ಒಳಗೆ ಹೋಗುದಿಲ್ಲ ಪುಣ್ಯಾತ್ಮ. ಡಾಕ್ಟರ್ ಕಂಪೌಂಡರ್ನ ಕರೆದು ಕೇಳಿದ್ರು, ಯಾವ್ದು ಕೊಟ್ಟಿದ್ದಿ ಮಾರಾಯ? ಅದು 10 ನಂಬರದ್ದು ಇರ್ಲಿಲ್ಲ ಡಾಕ್ಟ್ರೆ, ಅದು 7ರದ್ದು ಮತ್ತು 3ರದ್ದು ಸ್ವಲ್ಪ ಹಾಕಿ ಚಂದ ಅಲಗಾಡಿಸಿ ಕೊಟ್ಟಿದ್ದೇನೆ.
ನೋಡುವಾಗ 7ರದ್ದು ಬೇದಿ ಹೋಗ್ಲಿಕ್ಕೆ 3ರದ್ದು ಬೇದಿ ನಿಲ್ಲಿಕ್ಕೆ, ಇದು ಮಿಕ್ಸ್ ಆಗಿದೆ ಒಳಗೆ. 7ರದ್ದು ಆಗುವಾಗ ಇವರಿಗೆ ಬಂದಾಗೆ ಆಗುದು, ಶೌಚಾಲಯದ ಹತ್ರ ಹೋಗುದು, ಅಷ್ಟೊತ್ತಿಗೆ 3 ನಂಬರದ್ದು ರೆಡಿ, ವಾಪಸ್. ಇವತ್ತು ನಮ್ಮ ಮಕ್ಕಳಿಗೂ ಇದೇ ತರ ಆಗಿದೆ. ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಇಡೀ ಜಗತ್ತಿಗೆ ಸಾಂಸ್ಕೃತಿಕ ಲೋಕ ಅಂದ್ರೆ ಏನು ಕೊಟ್ಟದ್ದು ಮೂಡಬಿದ್ರೆ ಆಳ್ವಾಸ ಸಂಸ್ಥೆ. ಹಾಗಾಗಿ ಸಾಂಸ್ಕೃತಿಕ ಲೋಕ ಇಲ್ಲಿ ಬಹಳ ಒಳ್ಳೆ ಭಕ್ತಿಗೀತೆ, ದೇಶಭಕ್ತಿ ಗೀತೆಗಳನ್ನೆಲ್ಲ ಚೆನ್ನಾಗಿ ಮಕ್ಕಳು ಪ್ರಸ್ತುತಪಡಿಸಿದ್ರು. ಇವತ್ತು ದೇಶಭಕ್ತಿ ಗೀತೆ ಕಲಿಬೇಕು ಅಂತಾದ್ರೆ ಶಾಲೆಯಲ್ಲಿ ಕಾಂಪಿಟಿಷನ್ ಇಡಬೇಕು, ಇಲ್ಲಾಂದ್ರೆ ದೇಶಭಕ್ತಿ ಗೀತೆ ಇಲ್ಲ. ಭಾವಗೀತೆ ಕಲಿಬೇಕು ಅಂತಾದ್ರೆ ಕಾಂಪಿಟಿಷನ್ ಇಡಬೇಕು, ಜನಪದ ಗೀತೆ ಕಲಿಬೇಕು ಅಂತಾದ್ರೆ ಕಾಂಪಿಟಿಷನ್ ಇಡಬೇಕು. ಕಾಂಪಿಟಿಷನ್ ಇಲ್ಲದೆ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಿನಿಮಾ ಗೀತೆ ಮಾತ್ರ. ಅದಕ್ಕೆ ಕಾಂಪಿಟಿಷನ್ ಇಡಬೇಕು ಅಂತಿಲ್ಲ. ಒಂದು ಸಾಲು ಶುರುವಾದ್ರೆ ಸಾಕು, ಮತ್ತೆ ಉಳಿದದನ್ನೆಲ್ಲ ಕೊಂಡೋಗಿ ಹೋಗ್ತಾರೆ. ಹಾಗಾಗಿ ಇವತ್ತು ಟೋಟಲ್ ಮಿಕ್ಸ್ ಆಗಿದೆ. ಹಾಗೆ ನಮಗೆ ಭಾಷೆಯಲ್ಲಿ ಕೂಡ ಕನ್ನಡ ಮತ್ತು ತುಳುನು ಅಂತೆ ಮಿಕ್ಸ್ ಮಲ್ತೊಂದು ಈ ಕಾರ್ಯಕ್ರಮ ಮಲ್ಪರ ಪಂಡ್ತೇವೆ. ಅಂಚೆ ಅದು ದಯಪಂಡ ತುಳುಟ್ಟು ಕಾರ್ಯಕ್ರಮ ಮಲ್ಪಡುದಂಡ ನಮ್ಮ ತುಳುವೇರು, ನಮ್ಮ ತುಳುನಾಡು ವಿಶೇಷವಾಗಿ ನಂಚಿನ ಒಂಜಿ ಹೆಮ್ಮೆದ ನಾಡು ನಮ್ಮ ತುಳುನಾಡು. ಅಂಚೆ ಅದು ತುಳುಟ್ಲ ಕನ್ನಡಲ್ಲ ಒಟ್ಟಿಗೆ ಸೇರಿದು ಈ ಕಾರ್ಯಕ್ರಮ ಮಲ್ತೊಂದಿಲ್ಲ. ಮನೆಯಲ್ಲಿ ಒಂದು ಮಾನವೀಯ ಸಂಬಂಧಗಳು ದೂರ ಆಗ್ತಾ ಇದೆ ಬಂಧುಗಳು. ಭಾರತವನ್ನು ವಿಶ್ವಗುರು ಅಂತ ಹೇಳಿ ಇವತ್ತು ಜಗತ್ತು ನೋಡ್ತಾ ಉಂಟು ಅಂತಾದ್ರೆ ಈ ಹಗರಣಗಳನ್ನು ನೋಡಿ ಅಲ್ಲ, ಅಲ್ಲಿ ಕೋಟಿಗಟ್ಟಲೆಯ ನೋಟುಗಳನ್ನು ಅಟ್ಟಿ ಮಾಡಿದ್ದನ್ನು ನೋಡಿ ಅಲ್ಲ, ಅಥವಾ ಡ್ರಗ್ಸ್ ಗಾಂಜಾದಲ್ಲಿ ಇದ್ದದ್ದಕ್ಕಲ್ಲ, ಅಥವಾ ಚಿಕ್ಕ ಪ್ರಾಯದಲ್ಲಿ ಕೊಲೆಯಾಗಿ ಫ್ರಿಜ್ ಅಲ್ಲಿ ಅಡಗಿಸಿಟ್ಟದ್ದಕ್ಕಾಗಿ ಅಲ್ಲ. ಭಾರತವನ್ನು ವಿಶ್ವಗುರು ಅಂತ ನೋಡ್ಲಿಕ್ಕೆ ಕಾರಣವೇ ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇದ್ದಂತ ಒಂದು ದೇಶ ಉಂಟು ಅಂತಾದ್ರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಹೇಳುವ ಸ್ಥಾನದಲ್ಲಿಟ್ಟು. ಇನ್ನೊಂದು ಪ್ರಕೃತಿಯಲ್ಲಿ ದೇವರನ್ನು ನೋಡುವಂತ ದೇಶ ಇದ್ರೆ ಅದು ನಮ್ಮ ಭಾರತ. ಆಲೋಚನೆ ಮಾಡಿ, ಪ್ರಕೃತಿ ಮುಣಿದ್ರೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ ಅಂತ ಹೇಳೋದಕ್ಕೆ ಮೊನ್ನೆ ವಯನಾಡಿನಲ್ಲಿ ಶಿರೂರಿನಲ್ಲಿ ಆದಂತ ಘಟನೆಯೇ ಕಾರಣ. ಅದಕ್ಕೆ ಪ್ರಕೃತಿಯಲ್ಲಿ ದೇವರನ್ನು ನೋಡಿ ಆಮೇಲೆ ಒಳ್ಳೆಯ ಕೌಟುಂಬಿಕ ಸಂಬಂಧವನ್ನು ಉಳಿಸಿಕೊಳ್ಳಿ. ಈಗ ಕೌಟುಂಬಿಕ ಸಂಬಂಧಗಳು ದೂರ 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 ಆಗ್ತಾ ಇದೆ. ಮೊನ್ನೆ ಡೈವರ್ಸ್ ಕೋರ್ಟಿಗೆ ಬಂದ್ರಂತೆ ಗಂಡ ಹೆಂಡತಿ ಮಗ. ಡೈವರ್ಸ್ ಕೋರ್ಟಿಗೆ ಬಂದು ಜಡ್ಜಿ ಕೇಳಿದ್ರು, ಇದು ಯಾಕೆ ನಿಮಗೆ ಡೈವರ್ಸ್ ಯಾಕೆ ಅಂತ. ಅಷ್ಟೊತ್ತಿಗೆ ಗಂಡ ಹೇಳಿದಂತೆ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ ಶುರುವಾಗ್ತದೆ ನಮಗೆ. ಯಾವ ವಿಷಯಕ್ಕೆ ಜಗಳ? ಅದು ಗಂಡ ಹೇಳುದಂತೆ ಪೇಸ್ಟ್ ಅನ್ನು ಕೆಳಗಿಂದ ಒತ್ತಬೇಕು, ಹೆಂಡತಿ ಹೇಳುದಂತೆ ಪೇಸ್ಟ್ ಅನ್ನು ಮಧ್ಯದಿಂದ ಒತ್ತಬೇಕು, ಮಗ ಹೇಳುದಂತೆ ಪೇಸ್ಟ್ ಅನ್ನು ಮೇಲಿಂದ ಒತ್ತಬೇಕು. ಅದಕ್ಕೆ ಒಂದು ಪೇಸ್ಟ್ನ ವಿಷಯದಲ್ಲಿ ನಮಗೆ ಜಗಳ ಶುರುವಾಗ್ತದೆ. ಅದಕ್ಕೆ ಜಡ್ಜಿ ಹೇಳಿದ್ರಂತೆ 6 ತಿಂಗಳು ನೋಡಿ 3 ಪೇಸ್ಟ್ ಕೊಂಡೋಗಿ ಮನೆಗೆ. ಕೆಳಗಿಂದ ಒತ್ತುವವ ಕೆಳಗಿಂದಲೇ ಒತ್ತಲಿ, ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ, ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ. ಯಾಕಂದ್ರೆ ಮೇಲೆ ಮುಗಿಯುವಾಗ ಮಧ್ಯದಲ್ಲಿ ಒತ್ತದಲ್ಲಿ ಹೋಗ್ತಾನೆ, ಮಧ್ಯದಲ್ಲಿ ಮುಗಿಯುವಾಗ ಕೆಳಗಿಂದ ಒತ್ತದಲ್ಲಿ ಹೋಗ್ತಾನೆ. ಅದರಲ್ಲೂ ನಮ್ಮ ಭಾರತ ದೇಶ ವಿಶ್ವಗುರು ಭಾರತದವರು ಪೇಸ್ಟ್ ಒತ್ತುವುದು ನೋಡಿದ್ರೆ ದೇವರೇ, ಕಂಪ್ಲೀಟ್ ಒತ್ತುವಷ್ಟು ಒತ್ತಿ ಚಪಾತಿ ಲಟಣಿಗೆಯಲ್ಲಿ ಹೀಗೆ ಮಾಡಿ ಕೊನೆಗೆ ಅದನ್ನು ಕಟ್ಟು ಮಾಡಿ ಅದರೊಳಗೆ ಪೇಸ್ಟ್ ಹಾಕಿ ಕೆರೆಸುವ ಅವಸ್ಥೆ ನೋಡಿದ್ರೆ ಕಂಪನಿಯವನಿಗೆ ತಲೆ ಬಿಸಿ ಆಗಿದೆ. ಇದರೊಳಗೆ ತುಂಬಿಸಿದ್ದೇನ ಇಲ್ವಾ? 3 ಪೇಸ್ಟ್ ಅಲ್ಲಿ ಇವತ್ತು ಸಾಂಸಾರಿಕ ಜೀವನ ಒಳ್ಳೆದಾಯ್ತು. ಹಾಗೆ ಅಂತೇಳಿ ಎಲ್ಲ ಮನೆಯ ಗಂಡ ಹೆಂಡತಿ ಜಗಳ ಆಡ್ತಾರ? ಇಲ್ಲ. ಮೊನ್ನೆ ಒಬ್ಳು ಹೆಂಡತಿ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿರ್ಲಿ, ಭಾರಿ ಆಶ್ಚರ್ಯ ಆಯ್ತು ನನಗೆ. ಅಂತ ಹೆಂಡತಿಯರು ಇದ್ದಾರ ಅಂತ. ನನಗೆ ನನ್ನ ಗಂಡ ಎಷ್ಟು ಇಷ್ಟ ಅಂದ್ರೆ ನನ್ನ ಗಂಡ ಬಿಡುವ ಗ್ಯಾಸೇ ಇಷ್ಟ ಅಂತ. ನೋಡಿ, ಗಂಡ ಗ್ಯಾಸ್ ತರಲಿಲ್ಲ ಅಂತ ಜಗಳ ಮಾಡುವ ಹೆಂಡತಿಯನ್ನು ನೋಡಿದ್ದೇನೆ ನಾನು. ಗಂಡ ಬಿಡುವ ಗ್ಯಾಸು ಇಷ್ಟ. ಎಂಥ ದಾಂಪತ್ಯ ಜೀವನ ನೋಡಿ. ಹಾಗಾಗಿ ನಮ್ಮ ಮಾನವೀಯ ಸಂಬಂಧಗಳು. ಆದ್ರೆ ನಾವು ಇವತ್ತು ದೂರ ಹಾಕೋದು ಮಕ್ಕಳಿಗೆ. ಏನು? ಮಕ್ಕಳು ಹಾಳಾದ ಮೊಬೈಲಲ್ಲಿ, ಮಕ್ಕಳು ಹಾಳಾದ ಮೊಬೈಲಲ್ಲಿ, ಮಕ್ಕಳು ಹಾಳಾದ ಮೊಬೈಲಲ್ಲಿ. ವಿಷಯ ಸರಿ, 19-20ರಲ್ಲಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಮೊಬೈಲ್ ಸಿಕ್ಕಿತ್ತು. ಯಾಕೆ? ಏನು ಇರ್ಲಿಲ್ಲ. ಲಕ್ಷಗಟ್ಟಲೆ ನೆಕ್ಲೆಸ್ ಇದ್ದದ್ದು ಶೋಕೇಸಿನ ಒಳಗೆ, ಬ್ಯೂಟಿ ಪಾರ್ಲರ್ಗೆ ಹಾಕಿದ ಬೀಗ ಪಿಕ್ಕಾಸಲ್ಲಿ ಹೊಡೆದು ತೆಗ್ದದ್ದು. ಯಮರಾಜ್ ಬಣ್ಯಾನು ರಾಮರಾಜ್ಯ ಯಾವ್ದೋ ಬಣ್ಯಾನು ಕಾಂಜೀವರಂ ಸೀರೆ ಎಲ್ಲ ಶೋಕೇಸಲ್ಲಿ 10 ರೂಪಾಯಿಯ ಮಾಸ್ಕ್ ಮುಖದ ಮಧ್ಯದಲ್ಲಿ. ಬೆಳ್ತಂಗಡಿ ಇದು ಮೂಡಬಿದ್ರೆಗೆ ಹೋಗಿ ಬರುವಾಗ ರಾಮಯ್ಯ ಯಾರು, ನಳಿನಿ ಯಾರು, ಜಲಜ ಯಾರು, ಕೃಷ್ಣಪ್ಪ ಯಾರು ಗೊತ್ತೇ ಇಲ್ಲ ಸಂಗತಿ. ಸಾಲ ತೆಗೆದವರು ಚಂದ ಸುತ್ತಿದ್ರು. ಹಿಂಬದಿಂದ ಸ್ವಲ್ಪ ಗುರುತ ಸಿಕ್ಕಿ ಸಾಲ ಕೇಳಿದ್ರೆ ಅವರ ಹತ್ರ ಹೋಗಿ ಚರ್ಚೆ ಮಾಡ್ಲಿಕ್ಕಿಲ್ಲ. ಚರ್ಚೆ ಮಾಡಿದ್ರೆ ಮಾಸ್ಕ್ ಜಾರಿಸುದು, ಸಾಕ್ಷಿ ಹೇಳುದು, ತನ್ನಷ್ಟಕ್ಕೆ ಹೋಗಿ ಮಲಗ್ತಿದ್ದಾರೆ. ಮೊದಲು ಆಕ್ಷಿ ಹೇಳಿದ್ರೆ ನಮ್ಗೆ ಏನು ಅಂತ ಲೆಕ್ಕ, ಯಾರೋ ನನ್ನ ಸುದ್ದಿ ಮಾತಾಡುತ್ತಿದ್ದಾರೆ. 20ನೇ ಇಸ್ವಿಯಲ್ಲಿ ಆಕ್ಷಿ ಮಾಡಿದ್ರೆ ಆಶಾ ಕಾರ್ಯಕರ್ತೆ ಮತ್ತು ನರ್ಸ್ ಬರ್ತಾ ಇದ್ರು, ಸುದ್ದಿ ಆಗಿದೆ ನಿಮಗೆ ಕೊರೋನಾ ಉಂಟಂತೆ ಹೋಗುವ. ಆಗ ಮಕ್ಕಳಿಗೆ ಮೊಬೈಲ್ ಸಿಕ್ಕಿದ ಕೂಡಲೇ ಒಳಗೆ ಹೋದ್ರು ಅದರಲ್ಲಿ. ಈಗ ಅಪ್ಪ ಅಮ್ಮನಿಗೆ ತಲೆ ಬಿಸಿರುವುದೇನು ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರುವುದು ಹೇಗೆ ಅಂತ. ಸ್ವಂತಿಕೆ ಅಂತ ಹೇಳುವಂಥದ್ದು ತುಂಬಾ ಹಾಳಾಗ್ತಾ ಇದೆ. ಈಗ ಚೇರಂಟೆ, ಒಂಟೆ, ಆಮೇಲೆ ನಮ್ಮ ಸಾಮಾನ್ಯ ಹುಳಗಳನ್ನು ಕೂಡ ನಮ್ಮ ಹಳ್ಳಿಯ ಮಕ್ಕಳು ಗೂಗಲ್ ಅಲ್ಲಿ ಕೇಳುವಂತ ಪರಿಸ್ಥಿತಿ ಬಂದಿದೆ. ಹಲೋ ಗೂಗಲ್, ವಾಟ್ ಇಸ್ ಮೊಂಟೆ?
ಅದು ಕರೆಕ್ಟ್ ಕೇಳಿದ್ರೆ ಮೊಂಟೆ ತೋರಿಸ್ತದೆ, ಇಲ್ಲದ್ರೆ ಒಂಟೆ ತೋರಿಸ್ತದೆ, ಇಲ್ಲದ್ರೆ ಸೊಂಟೆ ತೋರಿಸ್ತದೆ. ಯಾಕೆ ಗೊತ್ತಿಲ್ಲ. 500 ರೂಪಾಯಿ ನೋಟ್ ಖರ್ಚು ಮಾಡಿ 500 ರೂಪಾಯಿ ನೋಟಿನಲ್ಲಿ ಗಾಂಧೀಜಿಯ ಫೋಟೋ ಉಂಟು ಅಂತ ಗೊತ್ತಿಲ್ಲ, ಯಡಿಯೂರಪ್ಪನ ಫೋಟೋ ಉಂಟು ಅಂತ ಹೇಳ್ತಾ ಇದ್ದೇವೆ ಅಂತ ಆದ್ರೆ ಎಷ್ಟು ತಂತ್ರಜ್ಞಾನಕ್ಕೆ ನಮ್ಮ ಮಕ್ಕಳು ಒಳಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅಷ್ಟು ಒಳಗೆ ಹೋಗಿ ಆಗಿದೆ. ಕೊರೋನಾದ ಸಮಯದಲ್ಲಿ ಒಂದು ಮನೆಯಲ್ಲಿ ಒಂದು PUC ಹುಡುಗಿ ನಿಂತವಳು ಅರ್ಧ ಗಂಟೆ ಆದರೂ ಕಾಲ್ಗಳಿಗೆ ಹಾಕೋದಿಲ್ಲ. ಮನೆಯವರಿಗೆ ಆಯ್ತು ಏನೋ ಸೋಂಕಾಗಿದೆ ಇವಳಿಗೆ ಅಂತ ಗ್ರಹಿಸಿ ಹೋಗಿ ಅಲಗಾಡಿಸಿ ನೋಡುವಾಗ ಎಂಥದ್ದು ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಶುರುವಾಗಿದೆ. ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ. ಇನ್ನು ಕಾಲ ಕೆಳಗೆ ಹಾಕ್ಲಿಕ್ಕೆ ಟೀಚರೇ ಬರಬೇಕಷ್ಟೇ ವಾಪಸ್. ಯಾಕಂದ್ರೆ ಅಷ್ಟು ಮಾತ್ರ. ನಮ್ಮ ಹಿರಿಯರ ಅನುಭವ ನೋಡಿ, ತೆಂಗಿನ ಮರದ ಕೆಳಗೆ ನಿಂತು ಮೇಲೆ ಹೇಳ್ತಾ ಇದ್ರು ಯಾವುದು ತೆಂಗಿನಕಾಯಿ, ಯಾವುದು ಬೊಂಡ, ಯಾವುದು ಬಣ್ಣಂಗಾಯಿ. ಇವತ್ತು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಕಲ್ತಂತ ಮಕ್ಕಳ ಎದುರು 10 ತೆಂಗಿನಕಾಯಿ ತಂದಿಟ್ರೆ ಅವ್ರಿಗೆ ಹೇಳುದು ಗೂಗಲ್ ಅಲ್ಲಿ, ಹಲೋ ಗೂಗಲ್ 95% ಪಚ್ಚೆ ಕಲರ್, ಬೊಟ್ಟ ಬೊಟ್ಟ ಬ್ರೌನ್ ಕಲರ್, ಲಾಂಗ್ ಸೆಂಡಿ, ಟಕಟಕ ಸೌಂಡು, ಹೊಟ್ಟೆ ಪಡೆದಿಸ್ ಕೋಕೋನಟ್ಟೆ. ಅದು ತಿರುಗಿ 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 ಹೇಳ್ತದೆ ದಟ್ ಈಸ್ ಬಣ್ಣಂಗಾಯಿ. ಇನ್ನು ಅಪ್ಪ ಅಮ್ಮ ಮನೆಯಲ್ಲಿ ಕಾಯಿಲೆಯಿಂದ ಒದ್ದಾಡ್ತಿದ್ರು, ಮಕ್ಕಳು ಗೂಗಲ್ ಅಲ್ಲೇ ಕೇಳುದು ಫಾದರ್ ಡೆಡ್ ಗೂಗಲ್ ವಾಟ್ ಕ್ಯಾನ್ ಐ ಡು. ಅದು ಹೇಳ್ತದೆ ಕಾಲ್ ಯುವರ್ ಕುಟುಂಬ ಮೆಂಬರ್ಸ್ ಅಂಡ್ ಟೆಲ್ ದೆಮ್ ಅಬೌಟ್ ಸೂತಕ, ಟೇಕ್ ಔಟ್ ಯುವರ್ ಫಾದರ್ಸ್ ಜಾತಕ. ಯಾಕಂದ್ರೆ ಸ್ವಂತಿಕೆ ಅಂತ ಹೇಳುವಂಥದ್ದು ಗೊತ್ತೇ ಇಲ್ಲದ ಪರಿಸ್ಥಿತಿಯಲ್ಲಿ ಆಗಿದೆ ಬಂಧುಗಳು. ಹಾಗಾಗಿ ನಾವು ಮುಂದಿನ ಮಕ್ಕಳಿಗೆ ಒಂದು ಒಳ್ಳೆಯ ಬೇಸಿಕ್ ಹಾಕಿ ಕೊಡಬೇಕು ಅಂತ ಆದ್ರೆ ಅದಕ್ಕೆ APJ ಅಬ್ದುಲ್ ಕಲಾಂ ಹೇಳಿದ್ರು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್, ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿವನ್ ಇನ್ ಯುವರ್ ಲೈಫ್. ಹಾಗಾಗಿ ಸ್ವಾತಂತ್ರ್ಯ ನಾವು ಉಳಿಸಿಕೊಳ್ಬೇಕು ಅಂತಾದ್ರೆ ಪೊಲ್ಯೂಟ್ ಮಾಡ್ತಾ ಹೋದ್ರೆ ಆಗ್ಲಿಕ್ಕಿಲ್ಲ. ನಮ್ಮನ್ನು 4 ಜನ ಸೆಲ್ಯೂಟ್ ಮಾಡಬೇಕು ಅಂತಾದ್ರೆ ಮುಂದಿನ ಮಕ್ಕಳಲ್ಲಿ ಸ್ವಾತಂತ್ರ್ಯ ಯಾವುದು, ಸ್ವೇಚ್ಛಾಚಾರ ಯಾವುದು, ಹ್ಯೂಮ್ಯಾನಿಟಿ ಬೀಯಿಂಗ್ ಹ್ಯೂಮನ್ ಆಗಬೇಕು ಹೊರತು ಹ್ಯೂಮನ್ ಬೀಯಿಂಗ್ ಹುಟ್ಟಿದ ತಕ್ಷಣ ನಾವೆಲ್ಲ ಆಗಿದ್ದೇವೆ. ಅದಕ್ಕೆ ನಮ್ಮ ಭಾರತವನ್ನು ಇಷ್ಟು ವರ್ಷಗಳ ಕಾಲ ಉಳಿದ ದೇಶದವರು ಆಳ್ಲಿಕ್ಕೆ ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ ಇದೆ. ನಾಯಿಗೂ ಕತ್ತೆಗೂ ಒಂದ್ಸರ್ತಿ ಸ್ಪರ್ಧೆ ಮಾಡಿದ್ರಂತೆ, ರೇಸ್ ಸ್ಪರ್ಧೆ ಮಾಡಿದ್ರು. ನಿಜವಾಗಿ ನಾಯಿ ಫಸ್ಟ್ ಬರಬೇಕಿತ್ತು, ಕತ್ತೆ ಫಸ್ಟ್ ಬಂತು. ಮೀಡಿಯಾದವರೆಲ್ಲ ಹೋದ್ರು, ಇದು ಮಿಸ್ಟರ್ ನಾಯಿ ನೀನು ಯಾವಾಗಲೂ ಫಸ್ಟ್ ಬರಬೇಕಿತ್ತು, ಯಾಕೆ ಕತ್ತೆ ಫಸ್ಟ್ ಬಂತು? ಅಷ್ಟೊತ್ತಿಗೆ ನಾಯಿ ಹೇಳಿದಂತೆ, ಹೌದು ಮಾರ್ರೆ ನಾನು ಫಸ್ಟ್ ಬರಬೇಕಿತ್ತು, ಆಚೆ ಓಡಿದೆ, ಆಚೆಯಿಂದ 4 ನಾಯಿ ಬಂತು, ಈಚೆ ಓಡಿದೆ, ಈಚೆಯಿಂದ 4 ನಾಯಿ ಬಂತು, ಹಿಂದೆ ಓಡಿದ್ರೆ ಅಲ್ಲಿಂದ 4 ನಾಯಿ ಬಂತು. ನಮ್ಮವರೇ ನಮಗೆ ವಿರೋಧ ಅಂತ ಆದ್ರೆ ನಾವು ಫಸ್ಟ್ ಬರುವುದು ಯಾವಾಗ? ನಮ್ಮ ದೇಶದಲ್ಲಿ ನಾವೇ ಜಾತಿ ಧರ್ಮ ಅದು ಇದು ಅಂತ ಹೊಡ್ಕೊಳ್ತಾ ಇದ್ದೇವೆ ಅಂತ ಆದ್ರೆ ನಾವು ಯಾವಾಗ ವಿಶ್ವದಲ್ಲಿ ಫಸ್ಟ್ ಬರುವುದು? ಅದಕ್ಕಾಗಿ ಹೇಳಿದ್ದು, ಅಡ್ಡಗೋಡೆಯನ್ನು ಒಡೆಯುತ್ತಾ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು, ಅಡ್ಡಗೋಡೆಯನ್ನು ಒಡೆಯುತ್ತಾ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು, ಸೋದರರೆಲ್ಲರೂ ಒಂದಾಗಿ ಕೂಡುತ್ತಾ ಸವಿಯನ್ನು ಎಲ್ಲರೂ ಸವಿಯೋಣ ಬನ್ನಿ, ಮಾನವರಾಗೋಣ ಬನ್ನಿ, ಮಾನವರಾಗೋಣ, ಮಾನವರಾಗೋಣ, ನಾವು ಮಾನವರಾಗೋಣ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಗಿಗೆ ಸಾಗಿ ಬದುಕಿಯು ಸತ್ತು ಇರುವುದು ಸಾಕು. ಮಾನವರಾಗೋಣ ಬನ್ನಿ, ಮಾನವರಾಗೋಣ. ಹಾಗಾಗಿ ಮಕ್ಕಳು ಹೇಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಈ ಸ್ವಾತಂತ್ರ್ಯದ ಕಲ್ಪನೆಯನ್ನು ಕರೆಕ್ಟ್ ಆಗಿ ಕೊಡಬೇಕು. ಇಲ್ಲಾಂದ್ರೆ ಅಪ್ಪ ಅಮ್ಮನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಮಕ್ಕಳು ನಮ್ಮ ಮಕ್ಕಳಾಗಬಾರದು. ಶಾಲೆಯಲ್ಲಿ ಗುರುಗಳ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಮಕ್ಕಳು ನಮ್ಮ ಮಕ್ಕಳಾಗಬಾರದು. ಮಕ್ಕಳು ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ಒಬ್ಬ ಹುಡುಗ ಹೋಗಿ ಮನೆಯಲ್ಲಿ ಹೇಳಿದಂತೆ, ಅಪ್ಪ ಇವತ್ತು ಶಾಲೆಯಲ್ಲಿ ಪಾಠ ಇರಲಿಲ್ಲ, ಮತ್ತೆಂಥದ್ದು ಇಡೀ ದಿನ ಕಬಡ್ಡಿ. ಹೌದಾ, ಸರಿ ಆಡಿದ್ಯಾ? ಆಡಿದ್ರಲ್ಲಿ ತೆಗೆದು ಬಿಸಾಡಿದ್ದೇನೆ. ಕೆಲವರು ಇನ್ನು ಅಲ್ಲಿ ಕಣಿಯಿಂದ ಎದ್ದುಕೊಂಡು ಬರ್ಬೇಕಷ್ಟೇ. ಹೋಯ್ತು ದಾಕದೆ ಕಣ್ಣಿಟ್ಟುಳ್ಳಿರಿಗೆಲ್ಲ ದಾಖಲೆ ಆತೇಟ ಗೊಬ್ಬ ಬೆವಕ ಗೊಬ್ಬ ಅಂದೆ ಮ್ಯಾನ್ ಆಫ್ ದ ಮ್ಯಾಚ್. ಈ ಮ್ಯಾನ್ ಆಫ್ ದ ಮ್ಯಾಚ್, ಈ ಮ್ಯಾನ್ ಆಫ್ ದ ಮ್ಯಾಚ್ ಅವಂದೆ ದಾನ ಏನಕ್ಕೆ? ಈ ಪಿಲಿತ್ತ ಗಿನ್ನಿ ಅತ್ತಂಬೆ, ಪಿಲಿತ್ತ ಗಿನ್ನಿ ಹೇಳಿದ್ರಂತೆ, ಹುಲಿ ಮರಿ ಅಲ್ವಾ ನೀನು ಅಂತ. ಅಷ್ಟೊತ್ತಿಗೆ ಅವ ಹೇಳ್ತಾನಂತೆ, ಟೀಚರ್ ಯಾವಾಗಲೂ ಹೇಳ್ತಾರಪ್ಪ ನೀವು ಯಾವುದೋ ಮೃಗಕ್ಕೆ ಹುಟ್ಟಿರ್ಬೇಕು ಅಂತ. ಹೇಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಸ್ವಾತಂತ್ರ್ಯವನ್ನು ಬರೇ 2 ಜೈಕಾರ ಹಾಕಿ, ಬರೇ ಒಂದು ಸ್ಟೇಟಸ್ ಹಾಕಿ, ಬರೇ ಇವತ್ತೊಂದು ಇಲ್ಲಿಷ್ಟು ಬಣ್ಣ ಹಾಕಿ ಆಚರಿಸುವುದಕ್ಕಿಂತ ದಿನಾಚರಣೆಯು ದಿನ ಆಚರಣೆ ಆದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಖಂಡಿತವಾಗಿ ಉಳಿತದೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಚಿಕ್ಕದಿರುವಾಗ 6 ವರ್ಷದವರೆಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದೆಂಥದ್ದು, ಬಾ ದನದ ಕೊಟ್ಟಿಗೆಗೆ ಬಾ, ಆಮೇಲೆ ಹುಲ್ಲು ತರಲಿಕ್ಕೆ ಹೋಗುವ, ತರಕಾರಿಗೆ ನೀರು ಹಾಕುವ, ತೋಟಕ್ಕೆ ಹೋಗುವ ಅಂತ ಹೇಳಿದ್ದು. ಬೊಗ್ಗಿಗೆ ಊಟ ಹಾಕು ಅಂತ ಹೇಳಿದ್ದಲ್ಲದೆ ಮಗ್ಗಿ ಬಾಯಿಪಾಠ ಮಾಡು ಅಂತ ಹೇಳಿಲ್ಲ ನಮಗೆ. 6 ವರ್ಷದ ನಂತರ ನಮ್ಮನ್ನು ಶಾಲೆಗೆ ಕರ್ಕೊಂಡು ಹೋಗುವಾಗ ಹೊರೆ ಕಾಣಿಕೆ ಕೊಂಡೋದಾಗಿ ಕೊಂಡೋಗು, ಒಂದು ದೊಡ್ಡ ಇದು ಬಾರದ ಕಾಯಿಲೆ ಮತ್ತೊಂದು ವೈಲಕ ಹೋಗು,
ಹೋಗಿ ಬುಡಕ ಹಾಕುದಲ್ಲಿ ಬರುದು. ಮಾಸ್ಟರ್ ಹೇಳ್ತಾ ಇದ್ರು ಓಡಿ, ನೀವು ಓಡಿ. ಮಾಸ್ಟರ್ಗೆ ಪ್ರಾಯ ಗೊತ್ತುಂಟ, ಬಲದ ಕೈಯನ್ನು ಹೀಗೆ ಮಾಡೋದು, ಇಲ್ಲಿಗೆ ಮುಟ್ಟಿದ್ರೆ 6 ವರ್ಷ ಆಯ್ತು ಮಗ, 1ನೇ ಕ್ಲಾಸಲ್ಲಿ ಕೂತ್ಕ. ಫಸ್ಟ್ ಪಾಠ ಇದ್ದದ್ದು ಅಗಸ. ಅಗಸ ಅಂದ್ರೆ ಮಾಡಿದ್ದನ್ನು ಹೋಗಿಲಿಕ್ಕೆ ಬಂದದ್ದು ನೀನು. ಆಟ, ಮನುಷ್ಯ ಜೀವನದಲ್ಲಿ ಆಟ ಆಡಬೇಡ. ಇಲ್ಲಿ ಈಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ. ಆದ್ರೆ ಕಂಡ ಬಟ್ಟೆ ಪೆಟ್ಟಿದ್ದಾಗ ಪೆಟ್ಟು ಎಷ್ಟಿತ್ತು ಅಂತ ಹೇಳಿದ್ರೆ ನಮಗೆ ಹೆಚ್ಚಿನವರಿಗೆ ಗೊತ್ತುಂಟು. ಭಯಂಕರ ಪೆಟ್ಟು, ಮನೆಗೆ ಬಂದು ಹೇಳಲಿಕ್ಕೆ ಗೊತ್ತಿಲ್ಲ, ಅದರ ಮೇಲೆ ಪೆಟ್ಟು. ಈಗ ಶಾಲೆಯಲ್ಲಿ ಪೆಟ್ಟು ಕಮ್ಮಿ, ಅಲಕ್ಕ ಪೆಟ್ಟು ಕಮ್ಮಿ. ಅದ ಪೆಟ್ಟು ಕಮ್ಮಿ ಅಂದ್ರೆ ಪೆಟ್ಟಿಲ್ಲ. ಈಗ ಪೆಟ್ಟು ಇಲ್ಲದೆ ಇವತ್ತೊಂದು ಶಿಕ್ಷಕಿಯನ್ನು ಕೊಂದಿದ್ದಾರೆ ಯಾವುದೋ ಒಂದು ಊರಿನಲ್ಲಿ. ಮೊನ್ನೆ ಒಂದು ಶಿಕ್ಷಕಿಯ ನೀರಿನ ಬಾಟ್ಲಿಗೆ ಹೋಗಿ ಮಾತ್ರೆ ಹಾಕಿ ಬಂದಿದ್ದಾರೆ 6ನೇ ಕ್ಲಾಸಿನ ಮಕ್ಕಳು. ಯಾಕಂದ್ರೆ ಮೊದಲು ನಾವು ಆಫೀಸ್ಗಳಿಗೆ ಹೋಗ್ತಾ ಇದ್ದದ್ದು ಹೊಡಿಲಿಕ್ಕೆ ಕರ್ಕೊಂಡು ಹೋಗುವಾಗ ಮಾತ್ರ. ಹೋದಾಗ ಒಮ್ಮೆ ಗಾಂಧೀಜಿಯ ಫೋಟೋ ನೋಡಿ ಬಂದ್ರೆ ಮತ್ತೆ ಅಕ್ಟೋಬರ್ 2ನೇ ತಾರೀಕಿಗೆ ನೋಡು. ಈಗ ಏನಿಲ್ಲ, ಫ್ರೀ. ಈಗ ಪೆಟ್ಟಿಲ್ಲ, ನಾವು ಪೆಟ್ಟಿಗೆ ಅದರ ಗುಡ್ಡೆಯಲ್ಲಿ ಕೂತ್ಕೊಳ್ತಾ ಇದ್ದೇವೆ. ಈಗ ನೋಡ, ಯಾರಾದ್ರೂ ಪ್ರೈಮರಿ ಮಕ್ಕಳು ಗುಡ್ಡೆಯಲ್ಲಿ ಕೂತ್ಕೊಳ್ಳಿ ನೋಡ, ಇಲ್ಲ. ಯಾಕೆ ಕೂತ್ಕೊಳ್ಳೋದಿಲ್ಲ? ಈಗ ಪೆಟ್ಟಿಲ್ಲ. ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ರಾಗಿ ಉಂಟು, ಊಟ ಉಂಟು, ಚಪ್ಪಲ್ ಉಂಟು, ಸೈಕಲ್ ಉಂಟು, ಯೂನಿಫಾರ್ಮ್ ಉಂಟು, ಬಟ್ ಮತ್ತೆ ಪುಸ್ತಕ ಉಂಟು, ಎಲ್ಲ ಕೊಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸರ್ತಿ ಹೊಟ್ಟೆಯ ಹುಳ ಹೊರಗೆ ಹಾಕುದು ಕೂಡ ಗೌರ್ಮೆಂಟ್. ಶನಿವಾರ ಮಧ್ಯಾಹ್ನ ಮೇಲೆ ಎಂಕ್ಲು ಪುರಿತ ಮಾತ್ರೆ ಕೊರ್ಪುಣೆ, ಐತರದನಿ ಪೋಪುಣ ಪುರಿಯವು ಗೌರ್ಮೆಂಟ್ ದ ಪುರಿ, ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ. ಅವು ದುಂಬು ಇಡೀ ಪೂ ಹೊಂದಿತ್ತು. ದುಂಬು ಪುರಿತ ಮಾತ್ರೆ ಕೊರೋನಾ ಮಣದನಿ ನಮ್ಮಡದು ಜಾಸ್ತಿ ಪುರಿ ನಲ್ತು ಹೊಂದಿತ್ತು ಬಿರಾವ್. ಈತವು ಕಟ್ ಆದ ಪೋಪು ನಂಗೆ ಗೊತ್ತ. ಈಗ ಸ್ವಾತಂತ್ರ್ಯ ಹರಣ ಆದದ್ದು ಎಲ್ಲಿ ಗೊತ್ತುಂಟ ಬಂಧುಗಳೇ? ಇವತ್ತಿನ ಅಪ್ಪ ಅಮ್ಮನಿಗೆ ಆತಂಕ ಬರೋದು, ಮಕ್ಕಳು PUC ಡಿಗ್ರಿ ಕಾಲೇಜಿಗೆ ಬರುವಾಗ ಕಾಲೇಜಿನ 2 ಜೋಡಿ ಗುಡ್ಡೆಯಲ್ಲಿ ಮತ್ತೆ. ಇದು ಯಾಕೆ ಗುಡ್ಡೆಗೆ ಹತ್ತಿದ್ದು? ಸ್ವಾತಂತ್ರ್ಯ ಸಿಕ್ಕಿದೆಲ್ಲ, ಬ್ರಿಟಿಷರು ತಮ್ಮನ್ನು ಬಿಟ್ಟು ಓಡಿದರು, ನಾವು ಗುಡ್ಡೆ ಕೊಡುವ. ಮರು ದಿವಸದ ಟಿವಿಯಲ್ಲಿ ನೋಡಿ, ನಾಡಿ ಗುಡ್ಡೆಯಲ್ಲಿದ್ದ ಚಿರತೆ ನಾಡಿಗೆ. ಅದು ಪ್ರಿನ್ಸಿಪಾಲ್ ನೋಡಿಕೊಂಡು ಕೆಳಗೆ ಬರುವುದು, ನಿಮ್ಮ 2 ಮಕ್ಕಳು ಗುಡ್ಡೆಯಲ್ಲಿದ್ದಾರೆ. ಗುಡ್ಡೆಯಲ್ಲಿದ್ದ ಪ್ರಾಣಿಗಳು ನಾಡಿಗೆ ಬರ್ತಾ ಉಂಟು. ಕಾಲೇಜಿಗೆ ಹೋಗಬೇಕಾದ ಮಕ್ಕಳು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅಪ್ಪ ಅಮ್ಮನಿಗೆ ಡೋಂಗು ಮಾಡಿ ಯಾರ್ಯಾರ ಬೈಕಲ್ಲಿ ಅಥವಾ ನಡ್ಕೊಂಡು ಗುಡ್ಡೆಗೆ ಹೋಗ್ತಾ ಇದ್ದಾರೆ ಅಂತ ಆದ್ರೆ ಎಂತ ಸ್ವಾತಂತ್ರ್ಯ ಸಿಕ್ಕಿತು? 7 ಸಾಗರ, 100 ಮಂದಿರ, ದೈವ ಸಾವಿರವಿದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಒಂದು ಗೊತ್ತಿರಬೇಕು ಬಂಧುಗಳೇ, ಈ ಮನುಷ್ಯನಿಗೆ ಮಾತ್ರ ಎಲ್ಲಾ ದಿನಾಚರಣೆಗಳು. ಉಳಿದೆಲ್ಲ ಪ್ರಾಣಿಗಳಿಗೆ ಒಂದೇ ಸಹ ಇರುವುದು, ಸಂತಾನೋತ್ಪತ್ತಿ ಮಾತ್ರ. ಮನುಷ್ಯನಿಗೆ 2 ಸಹ. ಸಂತಾನೋತ್ಪತ್ತಿಯೊಟ್ಟಿಗೆ ಸಂಸ್ಕಾರ ಕಲಿಸದಿದ್ರೆ ನೀನು ಮನುಷ್ಯ ಪ್ರಾಣಿ ಅಲ್ಲ. ಅದರ ಹಾಗೆ ಹುಟ್ಟುತ್ತೀ, ಅದರ ಹಾಗೆ ಸಾಯ್ತಿ ಒಂದು ದಿನ. ಹಾಗಾದ್ರೆ ಸಂಸ್ಕಾರ ಅಂತ ಹೇಳಿದ್ರೆ ಏನು? ಅದು ಮನೆಯಿಂದ ಪ್ರಾರಂಭ ಆಗಬೇಕು. ಈ ಸಂಸ್ಕಾರಕ್ಕೆ ಮೂಲಭೂತ ಯಾವುದು ಅಂತ ಹೇಳಿದ್ರೆ ಸಾಹಿತ್ಯ ಅಂತ ಹೇಳ್ತಾರೆ. ಇವತ್ತಿನ ಮಕ್ಕಳಿಗೆ ಸಾಹಿತ್ಯವೇ ತುಂಬಾ ಕಿರುಕುಳ ಕೊಡ್ತಾ ಉಂಟು ಮನಸ್ಸಿಗೆ. 3 ಗಂಟೆ ಸಿನಿಮಾ ಟಾಕೀಸಿನ ಒಳಗಾಕಿ 3 ಗಂಟೆ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಳ್ಳಿಸಿ ಏನನ್ನು ತುಂಬಿಸ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನರಿಗೆ. ನಾವು ಯಾವುದಾದ್ರೂ ಒಂದು ಬಾಡಿಗೆ ಮನೆ ಕೇಳುವಾಗ ಅವ್ರು ಹೇಳ್ತಾರೆ, ನಿಮಗೆ ಬಾಡಿಗೆ ಮನೆ ಕೊಡ್ತೇನೆ, ಆದ್ರೆ ಮೊಳೆ ಹೊಡಿಬಾರ್ದು, ಸುಮ್ಮನೆ ಅಲ್ಲಲ್ಲಿ ಕ್ಯಾಲೆಂಡರ್ ಇದೆಲ್ಲ ಅಂಟಿಸಬಾರ್ದು, ಆಮೇಲೆ ಟ್ಯಾಪ್ ಹಾಳು ಮಾಡಬಾರ್ದು, ರೆಗ್ಯುಲೇಟರ್ ಹಾಳು ಮಾಡಬಾರ್ದು, ಉಳಿದದ್ದು ಯಾವುದು ಹಾಳು ಮಾಡಬಾರ್ದು. ಹಾಳು ಮಾಡಿದ್ರೆ ಮನೆಯಿಂದ ಎಬ್ಬಿಸ್ತೇನೆ ನಿಮ್ಮನ್ನು ಅಂತ. ನಾವು ಸಹ ಈ ದೇವರ ಬಾಡಿಗೆ ಮನೆಗೆ ಬಂದಿದ್ದೇವೆ ಬಂಧುಗಳೇ. ನಾಡ್ದು ಈ ಮನೆ ಬಿಟ್ಟು ದೇವರಿಗೆ ಬಾಡಿಗೆ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಆಗ ನಮ್ಮ ಆಧಾರ್ ಕಾರ್ಡ್ ಬೇಡ, ಪಾನ್ ಕಾರ್ಡ್ ಬೇಡ, ಯಾವುದು ಬೇಡ, ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ದೇವರು ಕೇಳುವ ರಿಪೋರ್ಟ್ ಯಾರದು ಅಂತ ಹೇಳಿದ್ರೆ ಚಿತ್ರಗುಪ್ತರ ರಿಪೋರ್ಟ್ ಅಂತೆ. ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ ಗುಪ್ತ ಚಿತ್ರ. ನಮ್ಮ ಜೀವನದಲ್ಲಿ ಗುಪ್ತ ಚಿತ್ರ ತೆಗೆಯೋರು ಇಲ್ಲಿದ್ದಾರೆ. ಅವರು ತೆಗೆದ ರಿಪೋರ್ಟ್ ಅನ್ನು ತೋರಿಸುವಾಗ ದೇವರು ಹೇಳಬೇಕು, ನಿನಗೆ ಭಾರತದಂತಹ ಪುಣ್ಯ ಭೂಮಿಯಲ್ಲಿ, ತುಳುನಾಡಿನಂತ ಭೂಮಿಯಲ್ಲಿ, ಮೂಡಬಿದ್ರೆ ಅಂತ ಊರಿನಲ್ಲಿ ಸೈನಿಕನ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ಸೈನಿಕ ಫ್ಯಾಮಿಲಿಯಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದೇನೆ. ಒಳ್ಳೆ ಕೆಲಸ ಮಾಡಿದಿ ಮಗ, ಮುಂದಿನ ಜನ್ಮ ನಿನಗೆ ಅದಕ್ಕಿಂತಲೂ ಒಳ್ಳೆಯ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ದೇವರು ನಮ್ಮನ್ನು ಜನ್ಮಕ್ಕೆ ತರಬೇಕಲ್ಲದೆ, ಮಾಡುವಾಗ ಬೇಡದ ಕೆಲಸ ಮಾಡಿದಿ, ಕೋಟಿ ಕಟ್ಲೆ ಹಗರಣ ಮಾಡಿದಿ, ಯಾರ್ಯಾರನ್ನು ಕೊಲೆ ಮಾಡಿದಿ, ತಂದೆ ತಾಯಿಯನ್ನು ಆಶ್ರಮಕ್ಕೆ ಹಾಕಿದಿ, ಅತ್ತೆ ಮಾವನನ್ನು ತೆಗೆದು ಮಾರ್ಗದ ಬದಿಗೆ ಬಿಟ್ಟಿ. ಹಾಗಾಗಿ ಮುಂದಿನ ಜನ್ಮ ನಿನಗೆ ಸೊಮಾಲಿಯಾದಂಥ ದೇಶದಲ್ಲಿಯ ಅಥವಾ ಯುದ್ಧ ಭೂಮಿ ಅಂತ ದೇಶದಲ್ಲಿಯೋ ಅಥವಾ ಆಹಾರಕ್ಕೆ ಗತಿ ಇಲ್ಲದೆ ಒಂದು ಕೊಡಪಾನ ನೀರಿಗೆ ಮೈಲುಗಟ್ಟಲೆ ಹೋಗುವಂತ ದೇಶದಲ್ಲಿಯೋ ಜನನಕ್ಕೆ ಕೊಟ್ರೆ ಮತ್ತೆ ನಾವು ಕೂತ್ಕೊಂಡು ಯಾವ ಜನ್ಮದಲ್ಲಿ ಮಾಡಿದ ಪಾಪ ದೇವರೇ ಅಂತ ಮತ್ತೆ
ತಲೆಬಿಸಿ ಮಾಡೋದಕ್ಕಿಂತ ಈ ಸ್ವಾತಂತ್ರ್ಯದ ದಿನ ಸ್ವಾತಂತ್ರ್ಯ ಉಳಿಬೇಕು ಅಂತಾದರೆ ನಮಗೆಲ್ಲರಿಗೂ ಬೇಕಾದ ಒಂದೇ ಒಂದು ಪದ್ಯ, ಒಂದೇ ಒಂದು ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಬಂಧುಗಳೇ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಒಂದು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ, ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು, ಇರಬೇಕೆನ್ನುವ ಕಟ್ಟುಕರಾರು. ಏನಿವುದೇನೋ ಏನಿವುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು, ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ, ಎಂದರೆ ನಡೆಯದು ಈ ಪ್ರತೀಕಾರ. ಬಿಡಿಸುವ ತಿರಿಸುವುದು, ಬಿಡಿಸುವ ತಿರಿಸುವುದು ಅವನಧಿಕಾರ. ದೇವರ ಮನೆದು ಈ ಜಗವೆಲ್ಲ, ದೇವರ ಮನೆದು ಈ ಜಗವೆಲ್ಲ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬತ ಸೊಲ್ಲು, ಎನ್ನುವುದೆಲ್ಲ ಜಂಬತ ಸೊಲ್ಲು. ಅಂತ್ಯಕ್ಕೆ ತೋರುವುದು, ಅಂತ್ಯಕ್ಕೆ ತೋರುವುದು ಈ ನುಡಿ ಟೊಳ್ಳು. ದೇವರ ಮನೆದು ಈ ಜಗವೆಲ್ಲ, ದೇವರ ಮನೆದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು, ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು. ಈ ನಮ್ಮಿರುವು ದೇವರ ಆಸ್ತಿ, ಈ ನಮ್ಮಿರುವು ದೇವರ ಆಸ್ತಿ. ಈ ಜಗವೆಲ್ಲ, ಈ ಜಗವೆಲ್ಲ ದೇವರ ವಸತಿ. ದೇವರ ಮನೆದು ಈ ಜಗವೆಲ್ಲ, ದೇವರ ಮನೆದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ,
ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು. ಏನಿವುದೇನೋ ಏನಿವುದೇನೋ ಅರಿತವರಾರೋ ದೇವರ ಮನೆದು ಈ ಜಗವೆಲ್ಲ. ದೇವರ ಮನೆದು ಈ ಜಗವೆಲ್ಲ. ದೇವರ ಮನೆದು ದೇವರ ಮನೆದು ದೇವರ ಮನೆದು ಈ ಜಗವೆಲ್ಲ. ಒಂದು ಜಪಾಳೆ ಕೊಡಿ ಬಂಧುಗಳೇ. ಹಾಗಾಗಿ ಇಷ್ಟು ಅರ್ಥ ಆಗಬೇಕು ನಮಗೆ. ಅದಕ್ಕೆ ದೇವರು ಬಾಲ್ಯ ಯೌವನ ಅಂತೆಲ್ಲ ಕೊಟ್ಟದಂತೆ. ದೇವರು ಬಾಲ್ಯ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ದೇವರು ಬಾಲ್ಯ ಕೊನ್ನದೇ ಇರ್ನುತ್ತಪ್ಪ ಎಲು ಹೊರಾನೆ ಪೊಡಿ ಆಪುಣದ ಬೇನೆ ಆಪುಣಿಗೆ ಅಪ್ಪೆ ಗೊಂಜಿ ಬಾಲ್ಯನ ಬಿದ್ದನಾಗ ಒಕ್ಕ ಅಪ್ಪೆಗೆ ಸಂತೋಷ ಸಿಗುಣೆಯಪ್ಪ. ಆ ತಾಯಿಗೆ ಮತ್ತೆ ಸಂತೋಷ ಸಿಗುದು ಯಾವಾಗ ಅಂತ ಹೇಳಿದ್ರೆ, ಆ ಮಗು ಅಡ್ಡ ಬಿದ್ದಾಗ 4 ಅಂಬೆಗಾಲಿಟ್ಟು ಹೋಗುವಾಗ, ಆಮೇಲೆ ನಡಿಲಿಕ್ಕೆ ಕಲಿಯುವಾಗ, ಅಯ್ಯೋ ಬಂಗಾರು ಅಯ್ಯೋ ಮುದ್ದು ಅಂತ ಹೇಳಿ ಆ ಮಗುವನ್ನು ತಬ್ಬಿಕೊಳ್ಳುವಾಗ ಆ ನೋವೆಲ್ಲ ಮರೆತು ಹೋಗ್ತದೆ. ಅದಕ್ಕೆ ಬಾಲಲೀಲೆಯನ್ನು ತೋರಿಸಿ ನಿನ್ನ ತಂದೆ ತಾಯಿಗೆ ಸಂತೋಷವನ್ನು ಕೊಡುವುದು. ಯೌವನ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಬಂಧುಗಳೇ, ದುಡಿ, ಚೆನ್ನಾಗಿ ದುಡಿದು ಸಂಪಾದನೆ ಮಾಡು, ಒಳ್ಳೆಯ ಮನೆ ಕಟ್ಟು, ಆ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಇಟ್ಟುಕೋ, ಅವರು ಕೊನೆಯದ ಉಸಿರ ಇರುವವರೆಗೆ ಚೆನ್ನಾಗಿ ನೋಡಿಕೋ. ತಾಕತ್ತಿದ್ರೆ ಯೌವನದಲ್ಲೇ ಈಶ್ವರ ಮಲ್ಪೆ ಮಾಡಿದಾಗೆ, ರವಿ ಕಟ್ಪಾಡಿ ಮಾಡಿದಾಗೆ, ಅಥವಾ ಅಗ್ನಿವೀರಿಗೆ ಸೇರಿ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿ, ತಾಕತ್ತಿದ್ರೆ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕಿಸಿಕೊಳ್ಳುವಂತ ಕೆಲಸ ಮಾಡಬೇಕಲ್ಲದೆ ಈ ಪ್ರೀತಿ ಪ್ರೇಮ, ಈ ಡ್ರಗ್ಸ್ ಗಾಂಜಾ, ಈ ಕೊಲೆ ಸುಲಿಗೆ, ಈ ಬೇಡದ ಕೆಲಸಕ್ಕೆ ಹೋಗಿ ಮಲಗಿದಲ್ಲಿ ಮಾಲೆ ಹಾಕುವಂತ ಕೆಲಸವನ್ನು ಯಾವ ಮನೆಯ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮಾಡದಿದ್ರೆ ಅದು ನಮ್ಮ 78 ವರ್ಷದ ಸ್ವಾತಂತ್ರ್ಯಕ್ಕೆ ನಿಜವಾಗಿ ಸಿಕ್ಕಿದಂತ ಒಂದು ಕೊಡುಗೆ ಆಗ್ತದೆ. ಅದಕ್ಕಾಗಿ ದೇವರು ಬಾಲ್ಯವನ್ನು ಕೊಟ್ಟಿದ್ದಾರೆ, ಯೌವನವನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದೇ ತಪ್ಪುತ್ತಾ ಇದೆ, ಎಲ್ಲ ತಪ್ಪುತ್ತಾ ಇದೆ. ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಮಕ್ಕಳು ಫೇಸ್ಬುಕ್ ಅಲ್ಲಿದ್ದಾರೆ. ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡೋದು ಬಿಟ್ಟು ಡೌನ್ಲೋಡ್ ಜಾಸ್ತಿ ಆಗ್ತಾ ಉಂಟು. ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗ್ತಾ ಇದ್ದಾರೆ. ಇದಾಗಬಾರದು. ಅದಕ್ಕೆ ಒಳ್ಳೆದನ್ನು ಬಿತ್ತಬೇಕು. ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಹೇಳಿದ್ರು. ದಾಯ ಪಂಡೇರು ನಮ್ಮ ಎಲ್ಲಿಯಪ್ಪನಗ ಒಂಜಿ ಅಪ್ಪೆ ಆಯ್ನಾಲು ತುಳಸಿದ ಕಟ್ಟೆಗೆ ಸುತ್ತದು ಮುತ್ತೈಸಿ ನಿನೆದಿದು ಬತ್ತಲು ಕೈ ಮುಗಿದು ಪುಲಿ ಪುನ ಬಾಲೆನು ನುಪ್ಪಾದ ಮಾನಾದು ತೊಟ್ಟಿಲಿಡೊಚ್ಚಲು ಜೋ ಪಂಡಿದು ಜೋ ಜೋ ಬಾಲ ಜೋ 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 ಬಂಗಾರು ಜೋ ಜೋ. ಮ್ಯೂಸಿಕ್ ಸ್ಪೆಲ್ಲಿಂಗ್ ಕೇಳಿ, MUSIC. ಎಮ್ ಮೀನ್ಸ್ ಮೆಲೋಡಿ. ಎಮ್ ಅನ್ನು ತೆಗೀರಿ, ಅದರಿಂದ ಯು ಸಿಕ್, ನೀನು ರೋಗಿ ಅಂತ ಅರ್ಥ. ಇವತ್ತು ಚಿಕ್ಕ ಮಕ್ಕಳಿಗೆ ಸರಿಯಾದ ಮ್ಯೂಸಿಕ್ ಎಲ್ಲ ಒಳ್ಳೆದು ಬೀಳ್ತಾ ಇಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿದ್ದಾರ ಶಿಶುರುವೇತ್ತಿ, ಪಶುರುವೇತ್ತಿ, ವೇತಿರ್ಗಾನ, ರಸಂಪಣಿ, ಒಳ್ಳೆಯ ಮ್ಯೂಸಿಕ್ ಅನ್ನು ಕೇಳಿ ಸೇರಿ. ಮೊನ್ನೆವರೆಗೆ ನಾನು ಹೇಳಿದ್ದೆ ಪೆನ್ ಡ್ರೈವ್ ಅಲ್ಲೆಲ್ಲ ಒಳ್ಳೆ ಪದ್ಯವನ್ನು ಹಾಕಿ ಕೇಳಿ ಅಂತ. ಪೆನ್ ಡ್ರೈವ್ ಬೇಡ, ಮೊನ್ನೆ ನಂತರ ಪೆನ್ ಡ್ರೈವ್ ಬೇಡ ಅಂತ ಆಲೋಚನೆ ಮಾಡಿದ್ದೇನೆ. ಯಾಕಂದ್ರೆ ಪೆನ್ ಡ್ರೈವ್ ಇದ್ರೆ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಯೂಟ್ಯೂಬಲ್ಲೆಲ್ಲ ಒಳ್ಳೆ ಸಂಗೀತ ಇದ್ರೆ ರಾಗದ ಸಂಗೀತ ಕೇಳಿಸಿ ಸ್ವಲ್ಪ, ಇಲ್ಲದ್ರೆ ರೋಗ ಬರ್ತದೆ ಮನಸ್ಸಿಗೆ. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ. ಇದನ್ನ ಸೇಮ್ ಡೈಲಾಗ್ ಹೋಗಿ ಡಾಕ್ಟರ್ ಹತ್ರ ಹೇಳಿ ಅಂತೆ. ಅವ್ರು ಹೇಳುದು ಇದು ಮೂಲವ್ಯಾಧಿ, ನಿಮಗೆ ನಿಲ್ಲಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿ ಆಗೋದಿಲ್ಲ, ಜುಮ್ ಜುಮ್ ಆಗ್ತಾ ಉಂಟು ಅಂತ ಆದ್ರೆ ಕೋಳಿ ತಿಂದು ಬೆಳಿಗ್ಗೆ ಪ್ರೆಷರ್ ಹಾಕಬೇಡಿ, ಕರುಳು ಹೊರಗೆ ಬರ್ತಾ ಉಂಟು ಅಂತ. ಚಿಕ್ಕದಿರುವಾಗಲೇ ನಾವು ಅಂಥದ್ದನ್ನೇ ಕೇಳಿ ಬೆಳೆಸಿದ್ರೆ ಮತ್ತೆ 500 ರೂಪಾಯಿ ನೋಟಲ್ಲಿ ಯಡಿಯೂರಪ್ಪ ಇಲ್ಲದೆ ಯಾರಿರ್ಬೇಕು? ಅದಕ್ಕೆ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಚಿಕ್ಕದಿರುವಾಗ ಒಳ್ಳೆ ಸಂಗೀತ ಕೇಳಿಸ್ಬೇಕು. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ, ಸುಮ್ಮನೆ ಒತ್ತಡ ಹಾಕಬೇಡಿ ಅವರಿಗೆ. ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ಸಿಗಬೇಕು, ಬೇಗ ಬೇಗ ಕೆಲಸ ಸಿಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯ್ಬೇಕು. ಇಡುಬೇಡ, ಹೊಂದಾಣಿಕೆ ಬೇಕು. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆ ಮಂತ್ರಾಲಯ ಆಗಬೇಕು, ಮನಸ್ಸು ದೇವಾಲಯ ಆಗಬೇಕು. ಆಗ ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಸಿಗ್ತದೆ. ಕ್ಲಾಸಿಗೆ 1ನೇ ಕ್ಲಾಸಿನ ಟೀಚರ್
ಲೆಕ್ಕಪಾಠ ಮಾಡಲಿಕ್ಕೆ ಕಾಟು ಕೂಕು ವಾತಾವ ತೆರಿಗೆ ಕಾಟು ಕೂಕು ಚೀಲಾಡಬಾಡು ತೊಟ್ಟೆಡು ಪಜ್ಜೊಂದು ಬರ್ತೀರಿ ಬತ್ತದ ಪಂಡೇರಿ ಕ್ಲಾಸ್ ಹಿಡಿದು ನಾನು ಬರೋ ತನಕ ಮೂಸಬೇಕಲ್ಲದೆ ಮುಟ್ಟಿದ್ರೆ ಜಾಗ್ರತೆ ಅಂತ ದೇವಂಡ ಕಾಟು ಉಕ್ಕು ಎಡ್ಡೆ ಪರಿಮಳ ಉಂಟು ಎಡ್ಡೆ ಪರಿಮಳ ಎತ್ತಿನ ಕುಕ್ಕು ಗುಣಮ್ಮ ಕಾಟು ಕುಕ್ಕು ಒಂದು ಲಿಪ್ಪು ದಯಾಗಲು ಆ ಪರಿಮಳ ಇಜ್ಜಂದಕ್ಕೆ ಪೂರ ಬೇತೆ ಬೇತೆ ಬುದಾರುಂಡು ನೀಲಾಮು ತೋತಾಪುರಿ ಸೇಳಾಮು ತಿಗಳ್ದಾಟ ನಿಗಲು ತೂಳೆ ಇಲ್ಲ ಈ ಮೀನದ ಮುಟ್ಟೆನು ಈ ಕೋರಿದ ತುಂಡುನು ಐತ ಏಲುನು ನಿಂಗಿದು ಇಲ್ಲಿ ಕಾಪುನ ನಾಯಿಗೆ ಕಾಟ ನಾಯಿ ಆ ಸೋಪಡುಕೊಳ್ಳುವುದು 20 ಸಾರ 30 ಸಾರ ಕೊರನೆಕ್ಕೆ ಪಮರೇನಿಯನ್ನು ದಾಬರಮೆಣ್ಣು ತಿಗಳ್ದ ಕಟ್ಟಂದು ಎಡ್ಡೆಡ್ಡೆ ಬುದಾರು ಒಂದು ಕಾಟ ನಾಯಿ ಈ ನಾಯಿ ಹತೆ ಹತೆ ಬಂಡಬಹುದು ಕಲ್ವೇರಿನ ಬತ್ತುಂಡು ಉಳಾಯ್ದ ನಾಯಿ ಹತೆ ಹತೆ ಬಂಡಬಹುದು ಯಜಮಾನ ಬತ್ತುಂಡು ಇನಿ ಇಲ್ಲಾಲ ಸಾಂಕುಣ ನಾಯಿ ಪುಚ್ಚಡ ಪ್ರೀತಿಡ ಬಾತೇರುನಾತಲ ಅಪ್ಪೆ ಮಾಡ ಅಜ್ಜ ಅಜ್ಜಿಡ ಜೋಕುಲು ಬಾತೇರು ಜೀರು ಅಡೆ ಮುಟ್ಟ ಮಾನವೀಯ ಸಂಬಂಧ ಬಣ್ಪಣಂಚಿನ ದೂರ ದೂರ ಒಂದುಂಡು ಎಡ್ಡೆ ಪೇರು ಕೊರ್ಪುಣ ಬೆತ್ತಾಗ ಕಾಟ ಬೆತ್ತ ನಮ್ಮ ಇಲ್ಲದ ದಕ್ಕನೇನು ತಿಂದುದು ಬದುಕುಣ ಕಾಟ ನಾಯಿ ತಿನ್ಪುಣ ಮಾತ್ರ ಗೊತ್ತಾಪುಣ ತಂದೆ ಬುಡುಪುಣೆ ಓಳುಂದು ಗೊತ್ತಾವುಣ ಅವೇ ಆ ನಾಯಿನ ಬಳ್ಪುಗಳೇ ತಂದು ಓಡ್ಚ ಅಜ್ಜ ಅಜ್ಜಿನೊಂಜಿ ಟಾಯ್ಲೆಟ್ಗಳೇ ತಂದು ಬಯರ ನಂಗೆ ನಾಮೂ ಸಾಕೊಂಡು 1000 ಗಟ್ಲೆದ ನಾಯಿನ ಮೈಲು ಗಟ್ಲೆ ತಂದು ಹೋಗು ಜನ ಅಪಗ ನಾಯಿ ಲೆತೊಂದು ಪೋಯರ ವಲ್ಲಿಂದ ಸಂಬಂಧಲು ಓಡೆಗೆ ಹೋಗುದಿಲ್ಲ ಐಕೆ ಎಡ್ಡೆ ಶಬ್ದಕ್ಕೆ ಏನು ಪಲ್ಲೆ ಬಂಟೇರಿ ಎಲ್ಲಿ ಅಪ್ಪಣ ಎಡ್ಡೆ ಶಬ್ದಕ್ಕೆ ಏನು ಜೋಕ್ಲೆ ಏತು ವಿಸಾರಕ್ಕೆ ಹೋಗುತ್ತಿಲ್ಲ ಮೊರಣಿ ಅಳ್ಳಿದ ತಪ್ಪು ಗಡಿಪೇರ ಬೈ ತಪ್ಪು ಗಡಿಪೇರ ಹೋದ ಪುಣಗ ತಪ್ಪುದ ಕಟ್ಟ ದೀತಿಯರ ಅಮ್ಮ ಮೇ ತಪ್ಪುದ ಕಟ್ಟದ ಮಿತಿ ಕುಳು ಓದಿ 5ನೇ ಕ್ಲಾಸ್ ಕುಳು ಒಂದಿ ಪುಣಗ 10 ನಿಮಿಷ ಕಳೆದು ಬಂದೆ ಅಮ್ಮ ಇನ್ನ ಕೈಕಾರ ಬರೋಂಜಿ ನಮನೆ ಹಾಪಣ ಕೈಕಾರ ನಮನೆ ಹಾಪಣ ಮಿತ್ತಿಡ್ದು ತಿರ್ತ ಮುಟ್ಟ ದೂಲ ಅವರ ತಪ್ಪುದ ಕಟ್ಟದ ಮಿತಿ ಕುಳುದಾತ ಕಾರ ಕೊಂಚಿ ಪುರಿ ಬಡ್ತಾನೆ ಗೊತ್ತಿ ಜನಕ್ಕೆ ಆ ಪುರಿ ಬಡ್ತಲೆ ಕಡೆ ನನ್ನ ಇಡೀ ಕಾರ ಕಿರ್ಮೊಂದು ಬರ್ಬಂತಲ್ಲ ನಿನ್ನ ಕಾರ ಅವು ಕಿರ್ಮೊಣ ಪುರಿ ಐನ್ ರಟ್ಟಾಲ ಸಾಂಬ್ರಾಣಿ ತಪ್ಪನ್ನು ಮುಟ್ಟಾಲ ಹಳ್ಳಿದ ಜೋಕ್ಲಿಗೆ ಸಾಂಬ್ರಾಣಿ ತಪ್ಪು ಅಂಡಂಜಿ ನನಗೆ ಗೊತ್ತು ಇತ್ತದಾಗಲೂ ಗೂಗಲ್ ಡಿಗೆ ಸಾಂಬ್ರಾಣಿ ತಪ್ಪನ್ನು ಮುಟ್ಟಾಲ ಮೇ ಸಾಂಬ್ರಾಣಿ ತಪ್ಪನ್ನು ಮುಟ್ಟಾನಾಗ ಆಯನ ಅದಕ್ಕೆ ಪದ್ಯ ಅನ್ಕೊಳ್ಳಿ ಕಂಬಳಿ ಪುರಿ ಎನ್ನ ಬಲತ ಕರಗ ಬಡ್ತಂಡು ಕಂಬಳಿ ಪುರಿ ಎನ್ನ ಬಲತ ಕರಗ ಬಡ್ತಂಡು ಬಡ್ತನ ಕಂಬಳಿ ಪುರಿ ಮಿತ್ ಮಿತ್ ಪರಪುಂಡು ಬಡ್ತನ ಕಂಬಳಿ ಪುರಿ ಮಿತ್ ಮಿತ್ ಪರಪುಂಡು ಪರತಿನ ಜಾಗೆಡೆ ಕಾರು ಗಿರ್ಮುಂಡು ಪರತಿನ ಜಾಗೆಡೆ ಕಾರು ಗಿರ್ಮುಂಡು ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ ಹೆಂಗೆ ಗೊತ್ತೇ ಜಂಡಮ್ಮ ಎಲ್ಲೆಡ್ದು ಪೊಗ ತೋಟಗುಲೆ ಪಡಮ್ಮ ತಪ್ಪುಗೆ ನನ ತಪ್ಪು ಮಲ್ಪಡಮ್ಮ ಎಕಡೆ ಪಂಡಜ ನಮ್ಮ ತೋಟಡು ಕಂಬಳಿ ಪುರಿ ಉಂಡುದು ಪಂಡಜ 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 ತುಗೈತದ ಜೋಕ್ಲೆಗಿಲ್ಚ ಬರೆಯರ್ಲ ಬಂಗ ಸ್ಕೂಲ್ ಡೇಗೆ ನಲಿಪುಳೆ ಮಗ ಬಂಡ ಸ್ಟೆಪ್ ದಿಗಿದ್ವಿ ಅಂತ ಸ್ಟೆಪ್ ಸಿಗುದಿಲ್ಲ ಇತ್ತದ ಸ್ಟೆಪ್ ಇಲ್ಲ ಪೋಯಿನ ಕೈಕಾರ ವಾಪಸ್ ಬತ್ತುಂಡು ಇಜ್ಜಿನ ಆಳ್ವಾಸ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಡತ್ತೆ ಒಂಜಿ ಪುಡೆ ಪೂಂಡೆನ್ನ ಬಾಳೆ ಚಾಲಿಯ ಬತ್ತಲೆ ಕರಿಯಲ್ಲಿ ಕಿಚ್ಚೋಡಿಂಚ ಬರ್ಪುಣಿಗೆ ಪುಗೆತ್ತ ನಡುಟ್ಟಿ ಬರ್ಪುಣಿಗೆ ಐಟ್ಟು ಬರ್ಪುಣಿಗೆ ನೆಟ್ಟು ಬರ್ಪುಣಿಗೆ ಗುದ್ದು ಗುದ್ದ ಅಂದ್ರೆ ಆ ಪುಣ್ಯ ಇಜ್ಜಿತ್ತು ಜೋಕ್ಲಿಗೆ ಇತ್ತ ಗುದ್ದುನ ಓಡೆ ಮುಟ್ಟ ಎತ್ತದ ಮಂಡ ಮೊರಣೆ ಆಪೆದಲ್ಲ ಬದ್ರಿಂಗೆ ಒಂದುಂಟು ಇಪ್ಪದೆಲ್ಲ ಅಜ್ಜಿರು ಸಿಟ್ಟ ಔಟೆ ಗಾಲಿ ತಗೊಂಡ ಡುಂಬಾರಿಗೆ 2 ಆಪರೇಷನ್ ಆದಿತ್ತು ಈ ಗುದ್ದ ಟಿಕೆಟ್ ಅಲಕ್ಕ ಹೋಗಿರ ನಾನತ್ತ ಜೋಕುಲು ಅಜ್ಜ ಅಜ್ಜಿ ಅಪ್ಪ ಅಮ್ಮೆ ಸೈಪ್ ಪೆರದು ಪೆರಿಜಿನ ಡಿನ್ನರ್ಗೆ ತಂದ್ಬೋದು ಬಾಕ್ಸ್ದಾಗ ಐತೆ ಅಲ್ಗುಲ್ಲ ಅಣ್ಣ ಫುಲ್ ವಾಲ್ಯೂಮ್ ಕೊರ್ನ 2 ಸರ್ತಿ ಡಗ್ ಡಿಗ್ಗಾನಾಗ ಹೋಪೇರು ಬೊಕ ಮೀಪಾವಣೆ ಗುಣಪುಣ್ಣಿ ಮರಣ ಪ್ರಮಾಣ ಮಾತ್ರ ಬೇಗ ದಿಕ್ಕು ಸಹಜ ಸಾವತ ತಾಯ್ತಾ ಉಂಟಲ್ಲ ಅಪ್ಪುಜಿ ಇತ್ತೆ ಅಲಕ್ಕ ಗುದ್ದುಡೆ ನಂಗೆ ಗೊತ್ತಿಜ್ಜಿ ಎಲ್ಲಿ ಅಪ್ಪನಾಗ ಮೊಬೈಲ್ ಲ ಕೊರಿಯಾ ಇಯರ್ ಫೋನ್ ಲ ಕೊರ್ದು ಬಿಡಿಯಾ ಫುಲ್ ವಾಲ್ಯೂಮ್ ದಿಯರು ಟಿಕ್ 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 ಕೇಂಡಿರಿ ಎಂಕ್ಲೆಗೆ ಗೊತ್ತಾಪಣೆಯಪ್ಪ ಬಾಲಕ್ಕೆ ಜ್ವರ ಬಣ್ಣಾಗ ಕಕ್ಕೆರ ಶುರು ಆನಾಗ ಬೇದಿ ಆನಾಗ ಅತನಾಡ ತಾಯ್ತಾಂಡ್ಲ ರೋಗ ಬೇತೆ ಬಣ್ಣಾಗ ಗೊತ್ತಾಪಣೆ ಮಾನಸಿಕ ತಜ್ಞರ ಬಣ್ಣೊಂದುಲ್ಲೇರು ಎಕ್ಕಡ ಹೆಚ್ಚಿ ಡೆಸಿಬಲ್ ದ ಸೌಂಡ್ ದೀದು ಎಲ್ಲಿ ಅಪ್ಪನಾಗ ಕಂಡಬಟ್ಟೆ ಕೇನ್ ಬೇರತ್ತ ಲಕ್ಷ ಗಟ್ಟಲೆ ಜೀವಕೋಶಗಳು ಮೆದುಳುದ ಸೈತೊಂದುಲ್ಲ ಇದು ಗೊತ್ತಾಪಣೆ 16 ವರ್ಷ ಆನಾಗ ಹೈಯೆಸ್ಟ್ ಡಿಪ್ರೆಷನ್ ಕಾಯಿಲೆ ಬರಂದುಂಟು ಖಿನ್ನತೆ ಮಾನಸಿಕ ಖಿನ್ನತೆ ಕಾರಣದಾನೆ ಬದುಕೋಡು ಬಣ್ಪುಣ ಆಸೆಜ್ಜಿ ಪಾತಿರ ಬೆಟ್ಟಕ್ಕೆ ಕೋಪ ಇಲ್ಲಿ ಬಿಡುದು ಬೋಪುಣೆ ಮೊನ್ನೆ 8ನೇ ಕ್ಲಾಸ್ ಹುಡುಗಡ ಅಪ್ಪೆ ಬಣ್ಣೆ ಇನ್ವರ್ಟರ್ ಹಾಳಾದ ಮಗ ಸುರುಕು ಇನ್ವರ್ಟರ್ ರಿಪೇರಿ ಮಲ್ಪುಗ ಬೊಕ್ಕ ನೀನ ಸೈಕಲ್ ರಿಪೇರಿ ಮಲ್ಪುಗ ಅಂದು ಪೋಯ್ನೆ ಬಲ್ಲದೆ ತೊಂದು ಈ ತಾಳ್ಮೇಲು ದಾಯ ಇಜ್ಜಿಂದು ಬಂಡ ಎಡ್ಡೆ ಸಾಹಿತ್ಯ ಬೂರೊಂದಿಜ್ಜಿ ನಮ್ಮ ಜೋಕ್ಲಿಗೆ ಐಕ್ಕೋಸ್ಕರ ಬಣ್ಣೊಂದುಲ್ಲ ಒಂಚೂರು ಆಲೋಚನೆ ಮಲ್ತೋನ್ಲೆ ನಿಕ್ಲಿ ಆಲೋಚನೆ ಮಲ್ತೋನ್ಲಿ
ನಲಿಪೇರ ಕೊಡಿ ಪದ್ಯಾಗ ಫುಲ್ ರೀಮಿಕ್ಸ್ ಮಾಡ್ಕೊಡು ರೀಮಿಕ್ಸ್ ಮಾಡ್ಕೊಂಡು ಪಾಡು ಹಕ್ಕಿರ್ ಮಿಂಗೆ ಅಲೆ ಪ್ಲೇ ಕಿರ್ಮಿಂಗ್ ಅರಾಯ್ ಪ್ಲೇ ಕಿರ್ಮಿಂಗ್ ಆ ಕಂಬಳಿ ಪೂರಿ ಕ್ಲೈಂಬಿಂಗೆ ಕಿರ್ಮಿಂಗು ಓ ಕಿರ್ಮಿಂಗ್ ಅದಡಿಕೆ ಗಂಡ ಬಟ್ಟೆ ದಡಿಕೆ ಮುರ್ದು ಚಟ್ಟೆ ಬೋದು ಬಡಿಕೆ ಖುಷಿಯ ಒಂತೆ ತುಲೆ ಚಪ್ಪಾಳೆ ಊರ್ನೆ ನಿಕ್ಕಿ ದುವೇ ಪದ್ಯನೇ ಕಡೆ ಬಂತೇನೆ ಜೋಕ್ಲೆ ಕತ್ತಪ್ಪ ಪ್ರಾಯದಕ್ಲೆಲ್ಲ ಗುದ್ದೋಡಿತ್ತು ಅಂಚಾದು ಮ್ಯೂಸಿಕ್ ಒಂಜಿ ಹಂತದ ಪ್ರಾಯ ಮುಟ್ಟ ಒಂತೆ ಎಡ್ಡೆ ಭಾವಗೀತೆ ಎಡ್ಡೆ ಭಕ್ತಿಗೀತೆ ಎಡ್ಡೆ ಪೂರ ಕೇನ್ಪಾಲೆ ಮಾಡೊಂದಿಲ್ಲ ಲೇಪಂಡ ಎಲ್ಲ ಡಿಪ್ರೆಷನ್ ಕಾಯಿಲೆ ಬತ್ತು ನಡೆದಬೇಕ ನಮ್ಮ ಬೋಪಣೆ ಜೋಯಿಸರ್ನ ಕಾಯ್ತಾಡಿ ಜೋಯಿಸರಿಗೆ ಎಂದು ಗೊತ್ತುಂಡ 6 ಪ್ರಶ್ನೆ ಇದು ಮಾಡ್ಬಿಡಂಚಿನ ಕೇತು ತಿರುತುಕೊಳ್ಳೊಂದೇ ರಾವು ಗಡ್ಡ ಬುಡುದುಕೊಳ್ಳೊಂದೇ ಕುಜೆ ಪಿರಾವಡುಲ್ಲೇ ಗುರು ಬಗಳೊಂದುಲ್ಲೇ ಓ ಮಲ್ಪಲ್ಲೆ ನೇಮ ಮಲ್ಪಲ್ಲೆ ಅಗೆಲ್ ಕೊರ್ಲಿ ಇನ್ನು ಪಗೆಲ್ ಕಂಡ ಬಟ್ಟೆ ಕೇಳಿ ನಾವು ಅಗೆಲ್ಡ್ ಕಮ್ಮಿ ಆಪುಡ ಐಕಂತ ಆಲೋಚನೆ ಮಾಡ್ತೇವೆ ನೋಡು ನಮ್ಮ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬಾರದು ಮೊರಣಿ ಕಂಡನಿ ಮೀಯರ ಪೋತೆ ಟೇಬಲ್ ಮಿತ್ತು ಮೊಬೈಲ್ ದೀದು ಪೋತಿ ಲಾಕ್ ಮಲ್ಪರ ಮರತ್ತೀನಿ ಬೊಡೆದಿರ ನೀರು ದೋಸೆ ಅಲ್ಪರ ಬೊಡೆದಿ ನೀರು ದೋಸೆ ಅಂತಂದು ಲಾಲ್ ನೀರು ದೋಸೆ ಇಟ್ಟೆ ಕೆಲವು ತಿಂಗಳು ಆಜಿ ತಿಂಗಳು ಮುಟ್ಟ ಗೊತ್ತಿದ್ದು ಅವಳು ನೀರು ದೋಸೆ ಆತನು ದಯವಂಡ ಅರ್ಧ ಬಂದ ಕಿಟಕಿಡು ಅರ್ಧ ಬಂದ ನೆಟ್ಟು ಗೋಡೆಡು ಅವಳಿಪ್ಪು ಒಂಜಿ ದಿನ ಐನೇ ಲಕ್ಕಾದ ಚಟ್ನಿ ಇಟ್ಟು ಮುರ್ಕಾತಿನ ಅಂಚಾದು ನೀರು ದೋಸೆ ಮಾಡ್ತೊಂದಿಪ್ಪುನಾಗ ಕಂಡನ ಮೊಬೈಲ್ ಗಂಜಿ ಮೆಸೇಜ್ ಬರೋದಲ್ಲ ಪೂರ್ಸೋದಿಜ್ಜ ಕಾವಳಿ ತಿರ್ತಿದ್ದೀನಿ ಸೀದಾ ಬರ್ತದು ತೂನಾಗಾಯ್ತು ಬರೋದು 3/4 ಗಂಟೆಯಿಂದ ಮೆಸೇಜ್ ಮಾಡ್ತಾ ಇದ್ದೇನೆ ರಿಪ್ಲೈ ಮಾಡಲ್ವ ಚಿನ್ನು ನನ್ನ ಮೇಲೆ ಕೋಪೆನಾ ಮದ್ಮೇಕೆ ತುಂಬುದ ಪ್ರೀತಿ ಮರೆತೆ ಪೋಪೆನಾ ಈ ಪುಣ್ಯಾತ್ಮ ಗೊತ್ತುಂಡ ಅದು ಬಚ್ಚಂಗಾಯಿ ಬರೋದು ಬೇಡವು ಸಾಬೂನು ಪಾಡ್ದು ನೀವೊಂದುಲ್ಲ ಎಲ್ಲಿರುವೆ ಮನವ ಕಾಡು ಬರು ಪಸಿಯೇ ಬಯಕೆಯ ಬಳ್ಳಿಯ ಬಯಕೆಯ ಬಳ್ಳಿಯ ನೀನು ಎಲ್ಲಿರುವೆ ಬಳಮಗ ಮೀದು ಪಂಡಲು ಬತ್ತಿ ಬೆಟ್ಟು ಪಂಡಲು ಇಲ್ಲಿರುವೆ ಪಂಡದ ಮೊಬೈಲ್ ತೋಯ್ಪಾಯಿನೇ ಅವೇ ಬತ್ತಿಯನ್ನು ತಿರ್ಗಾದಕ್ಕೇನಿ ಅಲ್ಲಿಗೆ ನನ್ನ ಬಯಕೆಯ ಎಂಕಿ ಸರ್ತಿ ಬಳ್ಳಿಯ ಈ ಬಚ್ಚಂಗಾಯಿ ಕಡ ಪುಡ್ನೆ ಏರಿಯಾ ಉತ್ತರಾವಣೆ ಓಡೆ ಉತ್ತರಾವಣೆ ಬುಡು ಪೋಯ್ನ ಇಲ್ಲದ ಬೆಳಗ್ಗೆ ಬಿಡು ಮಳ ಒಗರಮ್ಮ ಮಾಡ್ಪ ದೇವಿರೆಡ್ಡೆ ಮಾಡ್ಕೊಡು ಬ್ರಿಟಿಷರು ಬೋಂಡದಾನೆ ಒಂದುಲೆ ನಮ್ಮ ಮನೋಮಾಲಿನ್ಯ ಕಡಿಮೆ ಆಯ್ಜಿಂದ ಅಂಡ ಮಾನವೀಯ ಸಂಬಂಧ ಎಡ್ಡೆಡಿಜಿಂದ ಅಂಡ ನೆಂಕ್ಲೇನ ನನವರೇ ಬರ್ತದ ಆಳ್ವಿಕೆ ಮಲ್ಪಣಂಚಿನ ದಿನ ಬೇತೆ ದೂರ ಉಂಡ ಐಕ್ಯ ಸ್ವಾಭಿಮಾನೋಡು ಬದುಕೊಡು ಬಂದ್ಬಿಟ್ಟೇನು ನನ್ನತ ಜೋಕ್ಲೆ ಕಲ್ಪ ಇನಿ ಸಮಸ್ಯೆ ಏನೇಂಚಿನ ಗೊತ್ತುಂಡಿ ಇಂಕ ಬಾರಿ ಖುಷಿ ಉಂಟು ತುಳುಟ್ಲ ಮಲ್ಪುಳೆ ಬಣ್ಣ ಇನಿ ಇಂಗ್ಲಿಷ್ ಮೀಡಿಯಂ ಸೇರ್ಸಾವಣ ತಪ್ಪತ್ ನಮ್ಮ ಮಾತೃಭಾಷೆ ಓ ಇನ್ನು ಕೆಲವಿಲ್ಲ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಾಯ್ಬಿಟ್ಟಿಗೆ ಬಾಳೆ ತುಳು ಬಾತ್ಯಾರ ಗೊತ್ತೇ ಪುಚ್ಚೆ ಅಂದಲೆತ್ತನ ನೆರ್ಪುಣ್ಣಿ ಪುಚ್ಚೆ ಅಂದಲೆಪ್ಪಾರ ನಂಬೆ 50,000 ಫೀಸ್ ಕಟ್ಟದಿನಿ ಕ್ಯಾಟ್ ಅಂತ ನಾಯಿಂದು ಲೆಪ್ಪೋಣ ನಾಯ್ದ ಮಗ ಡಾಗ್ ಅಂತ ಮಾಡ ಅಯ್ಯ ಒಂಜೇ ವಾರ ಬತ್ತ ಅಮ್ಮೆರಡು ಮಾಡ್ತಿ ಪಾಪ ವಾಟ್ ಯು ಆರ್ ಎಷ್ಟು ಪಿಡ್ ಅಮ್ಮೆರಿಗೆ ನೆರ್ನೆಂದು ಗೊತ್ತಿಜ್ಜಿ ಕುಪ್ಪಿಡ್ಡು ಬಟ್ ಚಿಲ್ಲೋಟೆಡ್ ಮೈತು ಕೊರ್ಬಂಡು ವಾಟ್ ಮಮ್ಮಿ ಯು ಆರ್ ರಸ್ಕಿಜ್ಜಿ ನೀರು ದೋಸೆ ಒಟ್ಟು ಇಂಗ್ಲಿಷ್ ಮಾತಾಡೋದು ಐಕೆ ಆಲೋಚನೆ ಮಾಡ್ತಾವ ನೋಡು ನಮ್ಮ ಇಲ್ಲದ ಮಾತೃಭಾಷೆ ತುಳು ಅನ್ನಂದಾಂಡ ಹೆಮ್ಮೆಡ ಪಾತೆರಡು ನಮ್ಮ ತುಳುನಾಡದಾಗ್ಲು ತುಳು ಮಾತೃಭಾಷೆ ಅನ್ನಂದಾಂಡ ತುಳುಟು ಪಾತೆರ ಮಗ ದಾಲ ತೊಂದರೆಜ್ಜಿ ದಾಯೆ ಎಂಕ್ಲು ಪೊಳಲಿಗೆ ಪೋಪ ಕಟೀಲಿಗೆ ಪೋಪ ಅತನ ಬಪ್ಪನಾಡಿಗೆ ಪೋಪ ಕೊಲ್ಲೂರಿಗೆ ಪೋಪ ಮಮ್ಮಿ ಮೂಕಾಂಬಿಕ ಮಾಮ್ ದುರ್ಗಾ ಪರಮೇಶ್ವರಿ ಮಮ್ಮಿ ರಾಜರಾಜೇಶ್ವರಿ ಪಣ್ಪಣ ಡ್ಯಾಡಿ ಮಾಲಿಂಗೇಶ್ವರ ಮಮ್ಮಿ ಕಲ್ಲೂರುಟಿ ಪಣ್ಪುಜ ಐಕ್ಕು ನಮ್ಮ ಜೋಕುಲು ಸುರೂಕು ನಮ್ಮ ಅಪ್ಪಮ್ಮನ ಸಂಬಂಧ ಎಡ್ಡೆ ಒರಿಯೋಡುಂದಂಡ ಅಮ್ಮ ಅಂದಲೆ ಪೆರಗಲ್ಪೋಡು ಬಾ ಅಪ್ಪೆನಂಜಿ ಅಮ್ಮ ಅಂದೇ ಲೆಪ್ಪೋಡು ಕಂಜಿ ಸಮೇತ ಅಪ್ಪೆನೆ ಅಂಬಾ ಅಂದಲೆಪ್ಪೋಡು ಐನು ತಿಂಗಳು ಇಂಗ್ಲಿಷ್ ಮೀಡಿಯಂ ಕಟ್ಟದು ಪಾಡ್ಲಿ ಅವು ಹೊರ ಲೆಪ್ಪಾಡು ಮಮ್ಮೆ 50,000 1 ಲಕ್ಷ ಕಟ್ಟೊಲಿ ಬೋಡ ಇನಿ ಅಮ್ಮ ಪೋತುಂಡು ಮಮ್ಮಿ ಇತ್ತುಂಡು ಮಮ್ಮಿ ಪೋತುಂಡು ಮಾಮ್ ಮಮ್ಮಿ ಮಾಮ್ ಚಿಕ್ಕಮ್ಮ ಮಿನಿ ಮಾಮ್ ದೊಡ್ಡಮ್ಮ ಮ್ಯಾಕ್ಸಿಮಮ್
ಡ್ಯಾಡಿ ಇತ್ತಂದು ಡ್ಯಾಡಿ ಪೋದು ಡ್ಯಾಡ್ ಆತಂದು ನಾನು ಐತೆ ಡೆಡ್ ಆಗ್ಬೋದು ಅಂತ ಸ್ವಲ್ಪ ಅಡಿಗೆ ಅಮ್ಮೇರು ಹೋಯ್ ಆಲೋಚನೆ ಮಾಡ್ಕೊಡ ತೇಪಂಡ ಎಲ್ಲ ನಮ್ಮ ಜೋಕುಲು ನಮ್ಮ ಹಿರಿಯಕ್ಕಳು ಮಾಡ್ತಾನೆ ಅಂಚಿನ ಆರಾಧನೆ ಪುಡುದು ಎಲ್ಲ ಬೋದು ಐ ವೆಲ್ಕಮ್ ಕೊರಗಜ್ಜ ಟು ಮಣೆ ಮಂಚಾವ್ ಐ ವೆಲ್ಕಮ್ ಪಂಜೂರ್ಲಿ ಟು ಮಣೆ ಮಂಚಾವ್ ಒಂಜಿ ಈ ತರವಾಡದ ಕಾರ್ಯಕ್ರಮ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಸಾಹಿತ್ಯ ಇಕ್ಕಿಂದಾಂಡ ಏತು ಬಂಗಾಪುರ ಒಂಜಿ ತರವಾಡದ ಕಾರ್ಯಕ್ರಮ ಬೋದು ಇಲ್ಲೇ ಬಾಲ ಬತ್ತದ ಪೇಟೆ ಕೇಂದ್ರ ಪುದರೆಂಚ ಮಗಾದ ಕೇಳಿದಾಗ ಅಪ್ಪಮ್ಮೆ ಬತ್ತಗೊಂಡು ರಿಜಿಸ್ಟರ್ ನಮ್ಮ ತುಳು ಬಾತಾರೆ ಉಡ್ಪುಣ್ಯ ಇಂಗ್ಲಿಷ್ ಇದೆ ಬಾತಾರೆ ಟೆಲ್ ಯುವರ್ ನೇಮ್ ಟು ದಿಸ್ ಮಂಜಲ್ ಮಾಮ ಅಂಡಿ ಬತ್ತನ ದೈವದ ನೇಮ ಪುದರೊಂಡ್ರೆ ಗೊತ್ತಿ ನೇಮ ಬಿರಿದು ದೈವ ಬೂಲಿಯ ಬರಲಿ ಬಾಳದ ಬೂಲಿಯನ್ನು ಬತ್ತೊಂದು ಅಮ್ಮೆರಗೈತೆ ಬತ್ತೆ ಪಪ್ಪ ಪಪ್ಪ ವಾಟ್ ಇಸ್ ದಿಸ್ ಅಮ್ಮೆರಿಗೆ ಹೇಳಿ ಲೋಕ ಅದು ದೈ ಇಂಗ್ಲಿಷ್ ಇಡು ಬೂಲಿಯಾಗ ಬುದಾರಿ ಬ್ರಿಟಿಷರು ಬೂಲಿಯ ಬರೋದು ಇನ್ನು ಅತ್ತ ನಿಕ್ಲು ಗೂಗಲ್ ಕೇಳಿ ವಾಟ್ ಇಸ್ ಬೂಲಿಯ ಅವು ಕೇಳು ಓಲಿಯ ಗೊತ್ತಿಜೇಕಿ ಸಂಗತಿ ಅದನ್ನ ಅಮ್ಮೆರ ಮರ್ಯಾದೆ ಉರಿಪಾಯರ ಬಂದಿರು ದಟ್ ಇಸ್ ಲೀಫ್ ಪ್ಲಕಿಂಗ್ ಫ್ರಮ್ ದ ಟ್ರೀ ಫೋಲ್ಡಿಂಗ್ ಇಟ್ ಇನ್ಸರ್ಟಿಂಗ್ ಗಂಧದ ಪುಡಿ ಮಂಜಳದ ಪುಡಿ ಕುಂಕುಮದ ಪುಡಿ ಜಸ್ಟ್ ಲೈಕ್ ಪಿಜ್ಜಾ ಅಂಡ್ ಬರ್ಗರ್ ಯು ನೋ ದಿಸ್ ಇಸ್ ಕಾಲ್ಡ್ ಬೂಲಿಯಾ ಅಮ್ಮೇರು ಸೈಪೇರು ಮಗೆ ದೈವ ದೇವರನ್ನ ಎದುರು ಪಿಜ್ಜಾ ಬರ್ಗರ್ಲ ಕೊಡೋದು ದೀಪೆ ಝೊಮ್ಯಾಟೊ ಆವಾ ಭಾರತ ದಪ್ಪೆನ ಪಾಕ ಜೋಕುಲಿಡಿ ಎಲ್ಪತ್ತನ ಮನೆ ಸ್ವಾತಂತ್ರ್ಯ ಉಪಯೋಗ ಮಾಡ್ತೊಂದುಲ್ಲ ಬಂದುಲೆ ಭಾರತ ದಪ್ಪೆನ ಪಾಕ ಜೋಕುಲಿಡು ತುಳುನಾಡುಲ ಒರ್ತಿಯಿಂದ ನಮ್ಮ ಜೋಕ್ಲೆಗೆ ಗೊತ್ತಾವಡು ಐಕ್ಯ ತುಳು ಭಾಷೆ ತುಳು ಸಂಸ್ಕೃತಿ ನಮ್ಮ ಒರಿಪೋಡು ಮೂಲ ನಿಯಪಲ ಮರಪೆಲ ಬಲ್ಲಿ ನಮ್ಮ ಬೀಚ್ ದಾಡಬಹುದು ಗಂಟೆ ಗಟ್ಲೆ ಮೀ ಒಂದಿತ್ತಿನ್ಲ ಬೀಚಿಡು ಗಂಟೆ ಗಟ್ಲೆ ಗೊಬ್ಬೊಂದಿತ್ತಿನ್ಲ ಬಾಜೆಲಾನಾಗ ನೀರು ಬರಿಯರೆ ನಮ್ಮ ಕೊಣೆನ ನೀರದ ಬಾಟ್ಲಿ ದಾಡಿಗೆ ಬರಡತ್ತಂದೆ ಬೀಚ್ ಇಡಿತಿನ ನೀರಿನ ಪರಿಯರ ಬುಜಿ ಒಂಜಿ ಚಪ್ಪಾಲಡ ಪ್ರೋತ್ಸಾಹ ಕೊರ್ಲೆ ಭಾರತ ದಪ್ಪೆನ ಪಾಕ ಜೋಕುಲೆಡು ತುಳುನಾಡಲು ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುತಿ ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುತಿ ಆನಾಡು ಸಿರಿ ದೇವಿನ ಮೋನೆಗೆ ಆನಾಡುದ ಸಿರಿ ದೇವಿನ ಮೋನೆಗೆ ಮೋಕೆಡು ದೆಕ್ಕುವೆ ಆರತಿ ಮೋಕೆಡು ದೆಕ್ಕುವೆ ಆರತಿ ತುಳುನಾಡುಲ ಬುರುತಿ ತುಳುನಾಡುಲ ಬುರುತಿ ಮೂಡಾಯಿಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಗುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಮೂಡಾಯಿಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಗುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಲಡಯಿ ಮಚ್ಚರ ತೆರಿಯ ನಿಲಕುಲು ಕಡಲದ ಕರೆ ತಕುಲು ಲಡಯಿ ಮಚ್ಚರ ತೆರಿಯ ನಿಲಕುಲು ಕಡಲದ ಕರೆ ತಕುಲು ಬಡ್ಡಾಯಿ ದಕುಲು ಪುಗರು ದಿದ್ದಿನ ಎಡ್ಡೆ ಪೊರುಳು ದಕುಲು ಬಡ್ಡಾಯಿ ದಕುಲು ಪುಗರು ದಿದ್ದಿನ ಎಡ್ಡೆ ಪೊರುಳು ದಕುಲು ಎಡ್ಡೆ ಪೊರುಳು ದಕುಲು ಎಡ್ಡೆ ಪೊರುಳು ದಕುಲು ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುತಿ ತುಳುನಾಡುಲ ಬುರುತಿ ತುಳುನಾಡುಲ ಬುರುತಿ ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು ಊಲು ಪೋಂಡಲ ಪೇರು ನೇಸಲೆಕ ಸೇರ್ದ ಕೋಪಿನ ಕುಲು ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು ಊಲು ಪೋಂಡಲ ಪೇರು ನೇಸಲೆಕ ಸೇರ್ದ ಕೋಪಿನ ಕುಲು ಆಳ್ವ ಬಳ್ಳಾಲೆರೆ ಚೌಟ ಬಂಗೇರನ ಬೀರದ ಕಳಮುಂದುವೆ ಆಳ್ವ ಬಳ್ಳಾಲೆರೆ ಚೌಟ ಬಂಗೇರನ ಬೀರದ ಕಳಮುಂದುವೆ ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರಲ ಮೂಲೆ ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರಲ ಮೂಲೆ ಕಾರ್ಬಾರಲ ಮೂಲೆ ಕಾರ್ಬಾರಲ ಮೂಲೆ ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಬುರುತಿ ಆನಾಡುದ ಸಿರಿ ದೇವಿನ ಮೋನೆಗೆ ಆನಾಡುದ ಸಿರಿ ದೇವಿನ ಮೋನೆಗೆ ಮೋಕೆಡು ದೆಕ್ಕುವೆ ಆರತಿ ಮೋಕೆಡು ದೆಕ್ಕುವೆ ಆರತಿ
ತುಳುನಾಡಿನ ಮೂರುತಿ ತುಳುನಾಡಿನ ಮೂರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ಪಾಡತಾದ ಪೇನ ಪಾತ ಜೋಕುಲೆಡು ತುಳುನಾಡುಲ ಮೂರುತಿ ತುಳುನಾಡುಲ ಮೂರುತಿ ಒಂಜಿ ಚಪ್ಪಾಳೆ ಕೊರ್ಲೆ ಬಂದೋಲೆ ಅದಕ್ಕೋಸ್ಕರವಂತೆ ಮಲ್ಪೋಡು ಅಂಚ ಕಾಟು ಕೂಗೊಂಡಂತ ನಂಜಿನ ಟೀಚರ್ ಕಾಟು ಕೂಕೊಂಡು ಇದು ನಾನು ಬರೋ ತನಕ ಮೂಸಬೇಕು ಮುಟ್ಟಬಾರ್ದು ಬಂದು ಯೋಕಳು ಮೂಸೋದಿತ್ತ ಹಾಜಿರು ಮಾಡಿದು ಬರ್ತೀರಿ ಈಗ ಇವತ್ತು ಲೆಕ್ಕಪಾಠ ಮಾಡ್ತೇನೆ ಇಲ್ಲಿ ಬಾ 2 ಕುಕ್ಕು ಈಚೆ ಕೈಯಲ್ಲಿ ಇಟ್ಟಿದ್ದೇನೆ 2 ಕುಕ್ಕು ಈಚೆ ಕೈಯಲ್ಲಿ ಇಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು ಉಂಟು ಗೆಂಡಾಗ ಹುಡುಗಿ 5 ಬಣ್ಣ ಟೀಚರ್ ಬಂದಿರಿಂದ 7 ಗಂಟೆಗೆ ಓದು ಬೇಜೊಂದು ಬರ್ತದೆ ಗಾಳಿ ಬಣ್ಣಾಗ ಕಾಟು ಉಕ್ಕುನು ಮರ್ಯಾದೆ ಕಲ್ಪು ಮಧ್ಯಾಹ್ನ ಕಜಿ ಪುಗೆಜಿ ಕೊಣತಿಜ್ಜಿ ನೆಟ್ಟೆ ಕಾಟು ಕೊಡು ಕುಣೆ ಮಧ್ಯಾಹ್ನದಕ್ಕೆ ಗಣಿತ ಇಜ್ಜಿ 2 ಕುಕ್ಕು ಈಚೆ ಕೈಯಲ್ಲಿ ಇಟ್ಟಿದ್ದೇನೆ 2 ಕುಕ್ಕು ಈಚೆ ಕೈಯಲ್ಲಿ ಇಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು 5 ಬಣ್ಣ ಚೆಕ್ ಕಲ್ಪೂಜೆ ಅಂಟೇರಿ ಕೆಲವು ಟೀಚರ್ನ ಬುಡು ಪೂಜೆ ಹೋದ ಒಂಜಿಗೆಲ್ಲ ಆ್ಯಪಲ್ ಬರ್ತದೆ 150 ರೂಪಾಯಿ ಗದಿ ಇಂಚಿ ಬಲ್ಲ ನಂದು ಕೆಂಪುಂಡು ಸೋಕುಂಡು ನಿಕ್ಕೆ ಕಾಟು ಉಕ್ಕು ಆಪೂಜಿ ದೊಯ್ದುಂಡು 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಆ್ಯಪಲ್ 4 ಒಟ್ಟಿ ಇತ್ತ ಟೀಚರ್ಗೆ ಭಾಷೆಗೆಟ್ನೆ ನಿಕ್ಕೆ ಲೆಕ್ಕ ಕಲ್ಪರೆ ಕಾಟು ಉಕ್ಕು ಆಪೂಜ 150 ಆ್ಯಪಲ್ ಯಾವಡ ನಾನು 50 ಕುಡಿಸೋ 50 ಕಲ್ಪಾರೆ ಟೆಂಪೋಡು ಆ್ಯಪಲ್ ಬತ್ತೊಂಬರು ಡೈರಿಗೆ ಎನ್ನ ಸಂಬಳದ ಕಾಸು ಪೂರ ಆ್ಯಪಲ್ಗೆ ನೀರು ಬಣ ಭಾಷೆಗೆಟ್ನೆ ಕಾಟು ಉಕ್ಕುಡೆ ಕಲ್ಕೊಂಡು ಫಿರ ಕಾಟು ಉಕ್ಕು ಅಣತಿ 2 ಕುಕ್ಕು ಇಲ್ಲಿಟ್ಟಿದ್ದೇನೆ 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಉಕ್ಕು ಉಂಟು 5 ಬಣ್ಣ ಇತ್ತೆ ಟೀಚರ್ಗೆ ಹಿಂಡಿರು ನಾಗಣ ದೋಷವಿ ನಿಪ್ಪೊಡಮ್ಮ ನಾಗರ ಪಂಚಮಿಗೂ ಮೂಲ ನಾಗನಾಡಿ ಹೋಡು ಅವರ ಜಾತಕ ದೋಷಾರ ಬಂಡಲ ಅಮ್ಮೇರಡ ನಿನ್ನ ಮಂಡೆಗೆ ಬಿಟ್ಟುಂಡು ಆ್ಯಪಲ್ ಸರಿ ಬಣ್ಣ ಹೇಗೆ ನಿಕ್ಕಿ ಕುಕ್ಕು ಸರಿ ಬಣ್ಣ ಆಪೂಜ ಬಣ್ಣಾಗ ಬಾಲೆ ಬಣ್ಣಕ್ಕೆ ಒಂಜಿ ಕುಕ್ಕು ಎನ್ನ ಶೀಲೋಡುಂಡು ಟೀಚರ್ ಇನಿ ಜೋಕಲ್ ನಮ್ಮ ವಿಷಯ ನಕಲ ಮನಸ್ಸನ್ನು ಏರ್ಲ ಅರ್ಥ ಮಾಡ್ತಾನಂದೆ ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಅವು ಅವಡು ಒಂದು ಅವಡು ಒಂದು ಬಕೊಜ್ಜ ಅವಡು ಇಲ್ತ ಡ್ರೈವಿಂಗ್ ಸ್ಕೂಲ್ ಲೆಕ್ಕ ಕಲ್ಪಲ್ಲೆ ಉಂಟು ಡ್ರೈವಿಂಗ್ ಸ್ಕೂಲ್ ಇಂಜಿನ ಕಲ್ಪ ಉಂಟು ಫಸ್ಟ್ ಕೇರ್ ಗಾಡಿ ದೆಪ್ಪು ಕ್ಲಚ್ ಬಂಡಂದು ಎಕ್ಸಲೇಟರ್ ಬಂಡಂದು ಒಂದು ಒಟ್ರಾಸಿ ಬ್ರೇಕ್ ಒತ್ತುನೆ ಅಂತ ಬದಲ ಕ್ಲಚ್ ಒತ್ತಿ ಅಂಡ ಬರೋಣ ಬೆಂಗಳೂರು ಬಸ್ ಹೋಯ್ಲಕ್ಕ ತಂಡೊಂದಿವು ಆತು ಮಾತ್ರ ಕಲ್ಪ ಹೊಡತ್ತಂದೆ ನಿಕ್ಕಿ ಇತ್ತೆ ಅವಳು ಅಲಂಗಾರ ದಾಡಿ ಪೋಣಗ ನಾಯಿ ಅಡ್ಡ ದಿಕ್ಕೊಂಡು ಪೇಟೆ ದಾಡಿ ಪೋಣಗ ಬೊಗ್ಗಿ ಅಡ್ಡ ದಿಕ್ಕೊಂಡು ಅಂಚಿ ಪೋಣಗ ಟಿಪ್ಪರ್ ಅಡ್ಡ ದಿಕ್ಕೊಂಡು ವಾ ಡ್ರೈವಿಂಗ್ ಸ್ಕೂಲ್ ಎಲ್ಲ ಕಲ್ಪವೇ ರೈಜಿ ಇನ್ನಿತ ಜೋಗಳು ಮಾರ್ಕಡಿಗೆ ಅಂತ ಒಂದಿಲ್ಲ ಒಂದು ಬಸ್ಸು ಬಿಸಿ ರೋಡಿಂದ ಮೂಡಬಿದ್ರೆಗೆ ಬರಲಿಕ್ಕೆ 1 ಗಂಟೆ ಬೇಕಾದ್ರೆ ಮೂಡಬಿದ್ರಿನಿಂದ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಕಂಡು ಹಿಡೀರಿ ಬಂಡ ಜೋಗಳು ಕಂಡು ಬೆಳವಾಯಿಡ್ ಪಂಚರ್ ಅಂಡದಾಯ್ತ ಅನ್ಕೊಡು ಪಿರ ಟೀಚರ್ಗೆ ಬೋನ್ ಮಾಡ್ಕೊಡ ಅಂಚಿನ ಎಜುಕೇಶನ್ ಪ್ರಯೋಜನ ಇಜ್ಜಿ ಜೀವನದ ಬರ್ತನಂಚಿನ ಬಂಗೋಣ ಪುರ ಎದುರಿಸ ಒಂದು ಪೋಡು ಐಕೋಸ್ಕರ ಅಂಚಿನ ಎಜುಕೇಶನ್ ಬರುಡು ಜೋಕ್ಲಿಗೆ ಐಕೆ ಎಡ್ಡೆ ಶಬ್ದಕ್ಕೆ ಎನ್ಪಲ್ಲ ಎಡ್ಡೆ ಸ್ಪರ್ಶ ಕೊರಲಿ ಇಂಚನೇ ಬತ್ತ ನೋಡಿ ಅಪ್ಪೆ ಬಾಲೆನವೇ ಅವಳು ñammeರು ಬತ್ತೊಂದಿರು ಇಂಚನೇ ಬತ್ತೊಂಡು ಬಾಲೆ ಇನ್ನು ಕೆಲವು ದಿಗಡು ಅಪ್ಪೆ ಅಂಚ ಬತ್ತೊಂಡು ಜೀರು ಅಪ್ಪೆಡ ಮೊಬೈಲ್ ಇಟ್ಕೊಂಡೆ ಅಂಚ ಅಮ್ಮೇರು ಬತ್ತೊಂಡು ಅದು 2 ಜನ 2 ಪತ್ತೊಂಡ ಇಂಚನೆ ಬತ್ತೊಂಡಿಗೆ ದಯ ಗೊತ್ತುಂಡ ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಎಂಕ್ಲು ಬೇಗ ಪೋಯಿಂದು ಬತ್ತನಿ ಮಂಜಾಲ ದಯ ಬಗಲೊಂದುಲ್ಲೆ ಮೂಲು ಗಾಡಿ ಬರ್ರವಂತ ಬಣ್ಣೆಟಗೆ ಎಂಗಾದ ಇಂಚನೆ ಬತ್ತೊಂಡಿಗೆ ಇನಿ ಸ್ಪರ್ಶ ಜ್ಞಾನ ಇಜ್ಜಿ ಇಲ್ಲಲೆ ಅಮ್ಮೆರ್ಲ ಪೂಜುನಿ ಅಪ್ಪೆಲ್ಲ ಪೂಜುನಿ ಜೋಕಲ್ಲ ಪೂಜುನಿ ಕಳುವರ ಬತ್ತಿ ಇಲ್ಲಿ ಪೂಜುನಿ ಮತ್ತೆ ಇದು ಎಂತ ಬಡ್ಲಿದ್ರು ಕಟ್ಟಿ ಹಾಕಿದ್ರು ಚುಚ್ಚಿದ್ರು ಕೊಂಡೋದು ಐಕೆ ಜೋಕಲ್ಡ ಪರಸ್ಪರ ಪಾತೆ ಇರಲಿ ಅವರಿಗೆ ಪೆತ್ತ ಸಮೇತ ಕಂಜಿನ ಬಾಡಿ ಬಿಟ್ಟು ಕಂಜಿನ ನಕ್ಕೊಂಡು ನಕ್ಕಲೆಕ್ಕನೆ ಕಂಜಿ ಸರ್ತ ಉಂಟುಂಡು 10 ಪೆತ್ತದ ನಡುಟಿತ್ತ ನಂಜಿನ ಅಪ್ಪೆ ಪೆತ್ತದ ಗುರ್ತ ಪತ್ತುಂಡು ನರಮಣಿ ಸರ್ತ ಉಂಟು ಲೆಕ್ಕನೆ ಅಪ್ಪೆ ಮನ್ಕೊಡೋದು ಆಶ್ರಮಕ್ಕೆ ಬಾಡುಂಡು ಮಾಮಿ ಸಂಬಳಕ್ಕೆ ವಾಕಿಂಗ್ ಸ್ಟಿಕ್ ಹಾಕೊಂಡು ನಂಡ ನಮ್ಮ ಸ್ವಾತಂತ್ರ್ಯ ಓಡಿಗೆ ಎತ್ತದ್ರಿ ನಂಗೆ ಸ್ವಾತಂತ್ರ್ಯ ಉಂಟು ದಾನಕ್ಕೆ ಮಲ್ಪರ ಬೋಂಡ ಅವ ಐಕ್ಯಮಿತಿ ಎಲ್ಲ ಅಂಜಿ ಬೋಣಗ ದೇವರಿಗೆ ಬಾಡಿಗೆ ಕೊರನಾಗ ಉತ್ತರ ಕೊರೋಡತ್ತ ನಮ್ಮ ಮಾತೆಲ್ಲ ಐಕೋಸ್ಕರ ಎಟ್ಟೆ ಶಬ್ದ ಇನಿ ಪಂಡದ ಪ್ರಯೋಜನ ಇಜ್ಜೆ ರೂಮ್ ಹಿಡಿದು ರೂಮಿಗೂ ಬೋಣು ಕಿಚನ್ ಹಿಡಿದು ಬೆಡ್ ಜೋಕಲ್ನ ಸ್ಟಡಿ ರೂಮು ಬಳ ಸುದೀತೆ ಮಗ ಬಳ ಚಾತನ ಮಗ ಬಳ ರವ ಪ್ರಯಾವ ತವ ಪ್ರಯಾವ ಕಬಾಬಾವ ಸುಕ್ಕಾವ ಫೋನ್ ಹಿಡಿದು ಫೋನು ಪಾತ್ರ ಬಿಟ್ರೆ ಅಜ್ಜಿ ಲಾಸ್ಟ್ಗೆ ಟಿವಿ ಪೂರ ಅದು ಸೈತ ನಡೆದ ಬಕ್ಕ ಪ್ರೀತಿ ಪ್ರೇಮ ಪೂರ ಅದು ಪೋಯ್ ನಡೆದ ಬಕ್ಕ ನಮಗೆ ಗೊತ್ತಿರ್ಲಿಲ್ಲ ನಮಗೆ ಯಾಕೆ ಗೊತ್ತಿರ್ಲಿಲ್ಲ ಮಕ್ಕಳೊಟ್ಟಿಗೆ ಮಾತಾಡ್ಲಿಕ್ಕೆ ನಮಗೆ ಹೊತ್ತಿರ್ಲಿಲ್ಲ ಹಾಗಾಗಿ ನಮಗೆ ಗೊತ್ತಿರ್ಲಿಲ್ಲ ಹೈಸ್ಕೂಲ್ ಕಾಲೇಜಿಗೆ ವಾಟ್ಸ್ಆಪ್ ಗ್ರೂಪ್ ಇಜ್ಜಂದ್ರೆ ಜೋಕುలు ಇರಲ್ಲ ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಸೇರೋಂಡಿರು ಜೋಕುలు ಕೆಲವಿಲ್ಲ ಲೈಕ್ ಸರಿಯಾದ ಇಂಚಿನ ಒಂಡೇರು
ಚಿಲ್ಕ ಪಾಡ್ದು ಓದಿ ಮಗ ಚಿಲ್ಕ ಪಾಡ್ದು ಓದಿ ಮಗ ಚಿಲ್ಕ ಪಾಡ್ದು ಇಂಜಿನ ಫೆರ್ಮರಿ ಬರ್ಕೊಂಡ ಇಲ್ಲ ದುಂಬ ಬೆಡ್ರೂಮ್ ಇಜ್ಜಾಂಡಿ ಏಳೆನ್ಮ ಜೋಕುಲಿತ್ತ ಇತ್ತೆ ಬೆಡ್ರೂಮ್ ಉಂಡು ಒಂಜಿರ ಡೆಟ್ಟೆ ಅಂತ ಬದಾಯಿ ವ್ಯವಸ್ಥೆ ಮಸ್ತ್ ಆಯ್ಲಕ್ಕೆ ದುಂಬ ಪೂರ ಜಗಳ ಪೂರ ಒಂದು ಓದೊಂದು ಇಜ್ಜಾಂಡ ದಾಲ ಆಪಿದ್ದಿ ಈ ಚಿಲ್ಕ ಪಾಡ್ದು ಓದುನಾಗ ಮೂಜಿ ವಿಷಯ ನಮ್ಮ ಜೋಕ್ಲಿಗೆ ಮಂಡೆಡ್ ಗಟ್ಟಿ ಅವಡು ಒಂದೊಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನಗೆ ಜನ್ಮ ಕೊಟ್ಟಂತ ನನ್ನ ಜನ್ಮಭೂಮಿ ಭಾರತ, ಮತ್ತೊಂದು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ. ಈ ಮೂಜೆಕ್ಲ ಜೀವ ಕಡಿನೆಟ್ಟ ದ್ರೋಹ ಮಲ್ಪುಜಿಂದ ಗಟ್ಟಿ ಮನಸ್ಸುಡಿತಿನ ಜೋಕುಲು ಚಿಲ್ಕ ಪಾಡ್ಯ ಎಡ್ಡೆಡು ಓದ್ಯ ಎಡ್ಡೆ ಮಾರ್ಕದೆತ್ತ ಎಡ್ಡೆ ಬೇಲೆಗೆ ಪೋಯ ಅಪ್ಪೆಮ್ಮೆ ಒಂಜಿ ಮದ್ದು ಮಲ್ತು ಕೊರ್ಕೊಂಡು ಮುಟ್ಟ ಕಾತ. ಈ ಬೇಜವಾಬ್ದಾರಿ ಜೋಕುಲು ಕಾಸ ಅಪ್ಪೆಮ್ಮನವಡು, ಪೀಸ್ ಅಪ್ಪೆಮ್ಮನವಡು, ಸೆಟ್ ಅಪ್ಪೆಮ್ಮನವಡು, ರೀಚಾರ್ಜ್ ಅಪ್ಪೆಮ್ಮನವಡು ಅಪ್ಪೆಮ್ಮಡ ಬಾತರ ಬಡಿಸೋತಿಜ್ಜಿ ಚಿಲ್ಕ ಪಾಡ್ದು ಫೇಸ್ಬುಕ್ ಫ್ರೆಂಡ್ನೊಟ್ಟಿಗೆ ಚಾಟ್ ಮಲ್ತಾ ಆಯ್ಕೆ ಎನ್ನ ಫೋಟೋನು ಕಡಪಡ್ದು ಬಿಡಿಯ ಆಯ್ಪಂಡೆ ನಿನ್ನ ಫೋಟೋ ತಿಕ್ಕಂಡತ್ತ ಯಾವ ಈತು ಬರ್ತಗೂ ಇಲ್ಲಳಿತಿನ ಬಂಗಾರಲ ದುಡ್ಡುಲ ಪದೊಂದು ಬಲಿತೊಂದು ಬಲ ಈಜಿನ ಸೋಷಿಯಲ್ ಮೀಡಿಯಾಗ ಪಾಡ್ಬೇಂದೇನು ಬಣ್ಣಾಗ ನಮ್ಮ ಜೋಕ್ಲಿಗೆ ಗೋರಿನೆವು ಒಂಜ ವಿಷ ಬರದ ಸೈಯಡು ಒಂಜ ಬಲ್ಲದೆದ್ದು ನೋಡು ಒಂಜ ಗುವೆಲ್ಗಳಾಗಿಡು ಈಜಿನ ಮರ್ಯಾದೆಗಳೇ ಒಂದು ಆಯನೊಟ್ಟಿಗೆ ಬೋಡು. 9 ತಿಂಗಳು ಹೊತ್ತು ಒಂದು ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರದು ಸಾಂಕಣಂಚಿನ ನಮ್ಮ ಜೋಕುಲು ವಾವಾ ಒಂಜಿ ಬಿಕನಾಸಿ ಫೇಸ್ಬುಕ್ ಫ್ರೆಂಡ್ಗೋಸ್ಕರ ಜೀವದತ್ತೊಂದುಲ್ಲ ಸೈತೊಂದುಲ್ಲ ಆಲೋಚನೆ ಮಾಡ್ತೊನ್ಲೆ ಜೋಕ್ಲೆಗಿಪ್ಪಾಡು ಒಂದು ಕಟ್ಟದಿನ ಕಾಸಡು ಜೋಕ್ಲನ ಪಿಂಡ ಬಿಡ್ದು ದಾಯ ಇಂಚ ಮಲ್ತ ಮಗ ನಿಕ್ಕದ ಆತ ಕಮ್ಮಿ ಮಲ್ತಿತ್ತ ಎಂಕ್ಲಿ ಪಣ್ಪುಣ ಕಣನೀರು ಬಾಡ್ನ ಪರಿಸ್ಥಿತಿ ಬರೋದೊಂದು ನಾಂಡ ಸ್ವಾತಂತ್ರ್ಯ ಓಡಿಗೆ ತಿಕ್ಕ ನಮ್ಮ ಆಲೋಚನೆ ಮಲ್ತು ನೋಡು ಬಂದುಲೆ ಓಡಿ ದಿಕ್ಕದ ನಮ್ಮ ಸ್ವಾತಂತ್ರ್ಯ ನಮ್ಮ ಜೋಕಲ್ನ ಮಿತ್ತೇನಂಕ ಸ್ವಾತಂತ್ರ್ಯ ಇಜ್ಜಿ ಓಡೆ ಮುಟ್ಟ ನಮ್ಮ ಮೈಪಿ ಸುಡಿದ ಕಡ್ಡಿಯಾಪನ ಸಂಸಾರ ಮಾತೆಲ್ಲ ನಮ್ಮನ್ನು ಬತ್ತ ಪೊಲಿಪುವೇರು ಓಡೆ ಮುಟ್ಟ ನಮ್ಮ ಸಂಸಾರ ಒಟ್ಟು ಸೇರಿದ ಮೈಪು ಸುಡಿಯಾಪನ ಅಗತ್ಯ ಇಜ್ಜಂದೆ ಬತ್ತನ ಕಜವನ್ನು ಅಡಿತದ ಅಕ್ಕಿಯರ್ಲ ಹಾಕೊಂಡು ಪೆದಮ್ಮು ಬಾತೆರ್ನ ತಿರುಗಿದು ಪತ್ತೆರ್ಲ ಹಾಕೊಂಡು ಅವು ಸ್ವಾಭಿಮಾನದ ಬದುಕು ಅಂಚಿನ ಬದುಕು ನಮ್ಮ ಜೋಕ್ಲಿಗೆ ನನ್ನ ಕಲ್ಪಾವಡು ಐಕೆಟ್ಟೆ ಕಲೆ ಕಲ್ಪಲೆ ಅಂಡಿ ಮುಳ ಆಳ್ವಾಸ್ತಕಲ್ನ ಕಳೆ ಪುರ ಇಡೀ ಲೋಕ ಹೋಗುತ್ತು ಇನ್ನು ಕೆಲವು ಕೊಟ್ಟು ಕಳೆ ಬಂಡ ಬಂಡದು ಬೇಜಾನೆ ಮುಂದಿನ ಅಡತೆ ಮಾಡುವ ಮಕ್ಕಳು ಉದಾರ ಓದದ ಹಾಕೊಂಡೆ ಜೋಕ್ಲಿಡ್ದು ತುಂಬ ಅಪ್ಪೆಮ್ಮೆ ಬತ್ತೇರು ಬುಡ್ 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 ಬತ್ತೇರು ಆನ್ ಮಲ್ತೇರು ಪತ್ತೊಂದಿದ್ದು ಮಗಳು ಒಳ್ಳಾಳು ಮಗೆ ಒಳ್ಳಿ ಇನ್ನು ಕೆಲವು ಡ್ಯಾನ್ಸ್ ಇಟ್ಟು ಮಗೆ ಮಗಳು ಒಳ್ಳಾಳು ಗೊತ್ತಾವಡ ಡ್ಯಾನ್ಸ್ ಶುರು ಆದ 10 ನಿಮಿಷ ಅವಡು ಆತನೇ ತಂದ್ವಿ ಈತು ಜನ ಸೇರ್ನೆ ಎಂದುದು ಯಾರ ಅತ್ತ ನಮ್ಮ ಜೋಕ್ಲಿನೊಂಜಿ ವೇದಿಕೆ ಕಡಪುಡ್ನ ಪಿಂಕಂಡ್ ಹೋಗ್ತಾಯರ್ನ 14 ವರ್ಷ ಮುಟ್ಟ ವೇದಿಕೆ ಕಡಪುಡ್ನಾಗ ಅಪ್ಪೆಮ್ಮೆ ಜಾಗ್ರತೆ ಬನಡು ನಿಕ್ಕೆ ವೇದಿಕೆ ತಿಕ್ಕಿದನೆ ಸಂಸ್ಕೃತಿದ ನಿದರ್ಶನ ಗತ್ತಂದೆ ಶರೀರನ ಪ್ರದರ್ಶನ ಮಲ್ಪರ 10 ಮಗ ಅಂದ ಪಂಡದೆಯಪ್ಪ ಕಡಪುಡ್ಬನ ಆತನಗ ಕಲೆ ಮನಸ್ಸನ್ನು ಅರಳಿಸಬೇಕು ಹೊರತು ಮನಸ್ಸನ್ನು ಕೆರಳಿಸಬಾರದು. ನೀನು ಪೂರ ನಮ್ಮ ಜೋಕ್ಲೆ ಗೊತ್ತಿಜಿ ಪಾಪಾಕಳು ನಾನು ಅವರ ಫ್ಯಾನ್ ಇವರ ಫ್ಯಾನ್ ಲಾಸ್ಟ್ಗೆ ನಮ್ಮ ಏರೇನು ಫ್ಯಾನ್ ಅಂದು ಬಳ್ಪಣ ಹಾಕ್ಲೇನು ಫ್ಯಾನ್ ಇಜ್ಜಿ ಅದನ್ನ ಕೊಂಡು ಹಿಡುಗುಲ್ಲ ಒಂದು ಉದಾರ ಮಾತ್ರ ಪವಿತ್ರ ಅಂದಿತ್ತಂಡ ಯಾವ ಮನಸ್ಸೆಲ್ಲ ಪವಿತ್ರ ಅಂದ್ಬಿಡುದಿಜ್ಜ ಅಂಚಾದ ನಮ್ಮ ಏರಿಗೆ ಫ್ಯಾನ್ ಆವಡು ಸುರುಕು ಇಲ್ಲದ ಫ್ಯಾನ್ ತಿರುಗುಟ್ಟು ನಮ್ಮ ಅಪ್ಪಮ್ಮೆ ಮನಸ್ಸು ಇದು ಎಲ್ಲ ಅಕಲ ಆಶೀರ್ವಾದ ಓಡಾಪನ ತಂದೆ ಪಿಂಡ ಬಿಡ್ನಾಗ ನಿನ್ನ ನೆಚ್ಚಿನ ನಾಯಕನಿಗೆ ಪಿಂಡ ಬಿಡು ಪಣ್ಪೂಜ್ಯರತ್ತ ಪಿತಾಮಹ ಪ್ರಪಿತಾಮಹ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನೆನ ಗುರುತದ ಇವನು ಮಣ್ಪೆರತ್ತಂದೆ ನಿನ್ನ ಸಿನಿಮಾ ಹೀರೋಯಿಗೆ ಒಂದು ಇದು ತರ್ಪಣ ಬಿಡುವುದು ಪಣ್ಪೂಜ್ಯರತ್ತ ಈ ಭ್ರಮೆ ತಪ್ಪಿರವಡೆ ನಮ್ಮ ಬಲ್ಪೆರೆ ಕಲ್ಪೆರೆ ಲೈಕೆಟ್ಟೆ ಕಲೆ ಕಲ್ಪ ಹೊಡುದು ಎಟ್ಲ ನಮ್ಮ ಕಲೆ ಬಂಡ ಅವು ವಿಸ್ಮಯಕಾರಿ ಕಲೆ ಭಾರಿ ಕಲೆ ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತಿರ್ದ ಮಾಸೇಶಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಅರೆಯೊಳು ವಿಶೇಷ ಮದ ಊರ ವಿಘ್ನೇಶ ಮುದದಿಂದ ನಿನ್ನ
ವರಸುತನಾಯ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಗಿ ವಿಜಯ ವರಸುತನಾಯ ಐಕ್ಯ ತಾಕತ್ತದ ಸಾಧನದ ಕಲೆ ನಮ್ಮ ಜೋಕ್ಲೆ ಕಲ್ಪ ವಜಿ ಹೊರಬ ದಿನ ನವರಾತ್ರಿ ಆಚರಣೆ ಮಾಡ್ತದ್ದು ಭೂತ ಪೂಜೆ ಮಲ್ಪಾದು ದೇವಿನ ದೇವಸ್ಥಾನಕ್ಕೆ ಹೋದು ಅಡ್ಡ ಬುರ್ದು ಬರ್ಪಣೆತ್ತು ದೇವಿ ಮಾತ್ಮೇಡು ಜಗನ್ಮಾತೆ ಎತ್ತಿನ ಕದಂಬವನ ಒಲ್ಪ ಮುಟ್ಟ ರಕ್ಕ ಸೇರೆ ಬರ್ತನೆ ಎಂಕು ಒಲಿಲ್ಲ ಅವೇ ರಕ್ಕ ಸೇರಿ ನಮ್ಮ ಜೋಕಲ್ನಾಗೈತು ಧರ್ಮ ಚೇಂಜ್ ಮಲ್ತೊಂದು ಉದರ್ ಚೇಂಜ್ ಮಲ್ತೊಂದು ಜಾತಿ ಚೇಂಜ್ ಮಲ್ತೊಂದು ರಕ್ಕ ಸೇರಿನ ರೂಪೋಡು ಫೇಸ್ಬುಕ್ ಫ್ರೆಂಡ್ ಬರೋದಿಲ್ಲೇರು ಆತಾನಗ ನಮ್ಮಡ ದುರ್ಗಾಶಕ್ತಿ ಜಾಗೃತಿ ಅವಳು ಐಕ್ಯ ನವರಾತ್ರಿ ಪುಣೆ ದುದಾಲಾಜಿ ದೇವಿ ಮಾತ್ಮೆಗೆ ಬೋಪುಣೆ ಬರ್ಪುಣೆ ಪಿರ ಇನ್ಸ್ಟಾಗ್ರಾಮ್ಗೆ ಫೋಟೋ ಅಪ್ಲೋಡ್ ಮಲ್ಪುಣೆ ಪಿರ ಏರ ಲೈಕ್ ಮಲ್ತೆ ಮಲ್ಪುಣೆ ಸುರುಗಾಯಗ ಒಲಿಪುಣಿ ಇಲ್ಲಿ ಬಿಡುದು ಬಲಿಪುಣಿ 35 ತುಂಡಾದ ಫ್ರಿಜ್ ಇಡುಗಳು ಧನ್ಯವಾದ ಜನಾಂಡಿ ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಪಣ್ಪಣ ಒಂಜಿ ಶಬ್ದ ಜೋಗ್ಲೆ ಗೊತ್ತಿಜ್ಜಿಂದಾಂಡ ತಾಳಿ ಕಟ್ಟುವಾಗ ಮುರಿದು ಬಿದ್ದ ಮದುವೆ ತಾಳಿ ಕಟ್ಟ್ಯಾರನಾಗ ಆಳ್ಪಂಡಾಳಿಗೆ ಏನಿಲ್ಲ ನಿನ್ನ ನಡುವೆ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಲ್ಲಿ ಅವ ಬೈಕಲ್ಲಿ ಇದ್ದಾನಲ್ಲ ಅವನ್ನೇ ಕುಸ್ಕ ಹೋಗಿ ಬೊಕ ಕೆಲವದಾಗ್ಲಿಗೆ ಮದ್ಮೇಡು ಭಯಂಕರ ಪ್ರೀತಿ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ಬೇ ಮೈಸೂರು ಪಕ್ಕಲ್ಲೊಂದು ಆಳ್ ಬಾಯಿ ಬಿಡೋದು ನಿಜ ಆಯ್ಕೆ ಅಲ್ಲಿಗೆ ಶುಗರ್ ಉಂಡ ಏರಿದೆ ಇತ್ತೆ ಮದ್ಮೆ ಅಪ್ಪನ ಬರ ಫೇಸ್ಬುಕ್ಗಳ ಬ್ಯಾಂಕದ ಪಾಸ್ಬುಕ್ ಗತ ಬೊಕ್ಕದ ವಿಷಯ ಬೊಕ್ಕತ್ತ ಗೊತ್ತಾಪ ಮದ್ಮೆನ ಸುರುಕತ್ತ ಬೈಕಡ್ ಪಿರಾವಡುಗುಲ್ಲಾದ ಪೋಪುಣೆ ಒಡೆಗೆ ಮಲ್ಲಿಗೆದ ಅಂಗಡಿಗೆ ಅಟ್ಟಿದ್ದೆತ್ತನು ಜಾಜಿದ್ದೆತ್ತನು ಗುಲಾಬಿದ್ದೆತ್ತನು ಚೆಂಡದಿತ್ತನು ಬೊಕ್ಕ ಬೇಳಿದ ದಾಸೋಣದ ಹೋಗುನೆ ಬುರ್ರ ಸುರುಕು ಮಾಮಿಲ್ಲಡೆ ಬೋಣಗ ದೂಡು ರಡ್ ಕಟ್ಟು 10 ಕಿಲೋ ಫ್ರೂಟು 10 ಕಿಲೋ ಸ್ವೀಟ್ ಮಾಮಿಡಗೊಂಡು ಕೊರಪುಣ ಪೆಟ್ಟಿದ್ದಾನೆ ಬೊಕ್ಕ ಬೋಟಿಲ ನೆಲಗಡ್ಡೆಲ್ಲ ಬೀಜ ಒಂದು ಹೋಗು ಬೇ ಮೈಸೂರು ಪಾಕ್ತಳ್ಳೊಂದುಲ್ಲೆ ಪುಣ್ಯಾತ್ಮ ಆಳು ಬಾಯಿ ಕೂಡ ಒಂದಿಜ್ಜ ಹತ್ತು ಕೂಲಿ ಕ್ಲಿಪ್ ವಾಡ್ಬಿಟ್ಕೊಂಡ ಏರಿ ಬೇನ ಅವಸ್ಥೆ ತೂದ ಆಳ ಕೆಪ್ತಂಡೆಗೆದ್ದು ಒಂಜಿದಿ ಚಾಚಲ್ಲ ಮದ್ಮೆದ ಮಂಟ ಪೊಡಿ ಒಂದು ಆಯ್ನ ಘಟನೆ ಮದ್ಮ ಇಲ್ಲದಲ್ಲ ಸಾಮಾನ್ಯನ ರಮಣೀಯ ಆಯಲ್ಲ ಎನ್ನ ಲೆಕ್ಕ ನಂಜಿ ಪುಡಿಕೆನ ಜವಣಿ ಕರೆಕ್ಟ್ ಬಂಡಿಜಿನ 1 ರೂಪಾಯಿ ಅವರ ಮದ್ಮಲನ ಬೆರಿ ಬಗ್ಗ ನಡು ಬೆರಿ ಕೊಂಚ ಡಿಪ್ ಮೂಳು ಪೊಂಜನಕ್ಲ ಕಮ್ಮಿ ಇಲ್ಲ ರಿಜಿನ ಪೊಂಜನಕ್ಲ ಕೈ ಮುಗಿದು ನಟ್ಟೊಂಡು ಸುರುಕ್ಕೆ ಟೈಲರ್ ಡಪ ನಡು ಬೆರಿಟ್ಟಿ ಹೆಚ್ಚ ಜಾಗಿ ಬುಡೊಡ್ಚಿ ಕೆಲವದಕ್ಲ ನಡು ಬೆರಿಟ್ಟು ಮದ್ಮಯ ಮಾತ್ರ ಹತ್ತು ಪೂರಾ ಯೋಧೇರು ಸೇರಿದ ಹಾಕೊಳ್ಳಿ ಆತ ಜಾಗೆ ಹುಡುಕು ಅಂಡ ಮಿತ್ತಡದೊಂಜಿ ಫ್ಲೈ ಓವರ್ ಬರೋದು ತೊಂದರೆ ಜಾಗೆ ಬುಡ್ನಗಲ ಆಲೋಚನೆ ಮಲ್ತು ನೋಡು ಬಂದುಲೆ 16ನೇ ಇಸವಿಡ ಮೂಲ ಜಾಗೆ ಬುಡಿಯ 19 ವ್ಯಾಕ್ಸಿನ್ ಬರ್ತದೆ ಇಡೇಗಿ ಇತ್ತೆ ಮೂಲ ಜಾಗೆ ಬುಡೊಂದುಲ್ಲೇರು ನನ್ನ ಗಂಟೆ ಬೇಣ ಎತ್ತಂಡ ಅರೆ ಮರ್ಲು ರಡ್ಡೆಡ್ದೊಂಜಿ ಶುರು ಆಪು ಫರೀನ ಪಾಡೊಂದುಲ್ಲೇರು ಫರೀನ ದುಂಬು ಫರಿನ ಪಾಡ್ನ ಮರ್ಲೆ ಬಣೊಂದಿತ್ತೀರಿ ಮರ್ಲು ಬಣೊಂದಿತ್ತೀರ ಆ ಮರ್ಲಿ ನೀ ಬೊರ್ಲು ಅವನು ನನ್ನ ಕರ್ಲಿಗೆ ತೊಂದರೆ ಆಯ್ತಿಲ್ಲ ಅಂಚಾದು ಮುರಿದು ಬಿದ್ದ ಮದುವೆ ಅವಾಗ ಇಂಚಪೂರ ಮಲ್ತೊಂದುಲ್ಲ ನಮ್ಮ ನನ್ನ ಎಜುಕೇಶನ್ ಅಂತ ಮಾಡ್ಬೋಣ ದುಂಬು ಮದ್ಮನಿ ಗಂಟ ಅಂಡ ಇಲ್ಲ ಏತ ಖುಷಿತ ವಾತಾವರಣ ಇತ್ತು ನಿನ್ನ ಮದ್ಮನಿ ಗಂಟ ಮಣದಾನಿ ಆಣನತನ ಪೊಂಡನ್ನು ಕ್ವಾರಂಟೈನ್ ದೀಪನ ಪರಿಸ್ಥಿತಿ ಉಂಟಂತ ಮಂಟಪದಿಂದ ಅವಾಗ ಸ್ವಾತಂತ್ರ್ಯ ಉಂಟು ನನ್ನ ನಿಜವಾದ ದಿಕ್ಕೋಡ ಸ್ವಾತಂತ್ರ್ಯ ಉಂಟು ಐಕ್ಯ ಬಣ್ಗುಣಿ ನಮ್ಮಡ ದುರ್ಗಾ ಶಕ್ತಿ ಜಾಗೃತಿ ಅವಳು ಐಕ್ಯ ಎಜುಕೇಶನ್ ಒಂದು ಬಣ್ಗುಣಿ ಎಜುಕೇಶನ್ ಬಂಡ ಆ ದುರ್ಗಾಶಕ್ತಿ ಜಾಗೃತಿ ಅವಳಂಡ ಆ ಭಾರತ ಮಾತೆ ಬಂಡ ಏರಿ ಗಾಯ ಭಾರತ ಮಾತೆ ಅಂದ್ರೆ ಪುಣ್ಯ ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಒಂದೇ ಮಾತ್ರ ನಮ್ಮ ದಾನೆ ಬಂಡಿದೆ ಬಂಕಿಂ ಚಂದ್ರ ಚಟರ್ಜಿ ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರ ವಾಣಿ ವಿದ್ಯಾದಾಯಿನಿ ಏರ ವಿದ್ಯಾದಾಯಿನಿ ಗಣಾಧಿದೇವಿ ಬ್ರಹ್ಮನ 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 ಬ್ರಹ್ಮನ
ಹೋಗ್ಲಿ ಮುಂದೆ ಇರುವುದೇ ಸ್ವಲ್ಪ ಜನ, ಅವರನ್ನು ಹೋಗ್ಲಿ ಮುಂದೆ ಹೇಳಿದ್ರೆ ನಾವೆಲ್ಲಿಗೆ ಹೋಗುದು ಪುಣ್ಯಾತ್ಮ? ಹಾಗೆಲ್ಲ ಮತ್ತೆ ಪದ್ಯ ಹೋಗಲಿ ಮುಂದೆ, ನಾಟ್ಯ ಹೋಗಲಿ ಮುಂದೆ, ಗಾನ ನಾಟ್ಯಗಳಾಗಲಿ ಎಲ್ಲ ಮುಂದೆ ಹೋಗ್ಲಿ. ಇಲ್ಲಿ ಕಾಳು ಜಾರ್ತಾ ಉಂಟಲ್ಲ ಉಡಿ ಬಿದ್ದು. ಗಾನಾದಿ ದೇವಿ ಬ್ರಹ್ಮನ ರಾಣಿ, ಬ್ರಹ್ಮನ ರಾಣಿ ಗಾನಾದಿ ದೇವಿ ಬ್ರಹ್ಮನ ರಾಣಿ, ಘೋರ ಕಾನನಗಳು ನಿಲ್ಲುವಳೆ ವಾಣಿ, ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ. ಮೀನಾಂಕನರಸಿ ಬರುವಳಲ್ಲ ಬರುವಳಲ್ಲ. ಏತು ಬೋಡಂಡ ಫೇಸ್ಬುಕ್ ರಿಕ್ವೆಸ್ಟ್ ಮಲ್ಪು ಅಪ್ಪ ಮನ ಮಿತ್ತುಲ ಧರ್ಮದ ಮಿತ್ತುಲ ಗೌರವ ಎತ್ತಿನ ಪೊಣ್ಣು ಬರುವಳಲ್ಲ. ಮೀನಾಂಕನರಸಿ ಬರುವಳಲ್ಲ. ಈ ಮಾನಿನಿ ಯಾರೋ ಯಾರೋ ಫೇಸ್ಬುಕ್ದ ಬಿಡೋಡ್ಬೋದು ಲಗಡಿ ಹೋಯ್ನ ಯಾರೋ, ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ. ಮೀನಾಂಕನರಸಿ ಬರುವಳಲ್ಲ, ಈ ಮಾನಿನಿ ಯಾರೋ ಶಿವನೇ ಬಲ್ಲ. ಪರಿಗಿಸು ಸಹಜ ಸಹಜ ಕಡೆಯ ಆ ಕಡೆಯ ಚೆಲ್ವ ತರುಣಿ ಚೆಲ್ವ ತರುಣಿ ಚೆಲ್ವ ತರುಣಿ ಚೆಲ್ವ ತರುಣಿ ಉಯ್ಯಾಲೆ ತೂಗುವ ಬಗೆಯ ಆಡುವ ಬಗೆಯ ತೂಗುವ ಬಗೆಯ ಉಯ್ಯಾಲೆ 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 ಆಡುವ ಬಗೆಯ ಹೋಗುವ ಬಗೆಯ ಆಡುವ ಬಗೆಯ. ಮೀನಾಂಕನರಸಿ ಬರುವಳಲ್ಲ, ಮಾನಿನಿ ಯಾರೋ ಶಿವನೇ ಬಲ್ಲ. ಇನಿ ಸಮಸ್ಯೆ ಏನೆಂಚಿನ ಬಂಡ. ಯಾವ ಮನೆಯಲ್ಲಿ ಮಕ್ಕಳು ತಾಳಬೇಕು, ಯಾವ ಮನೆಯಲ್ಲಿ ಅತ್ತೆ ತಾಳಬೇಕು, ಯಾವ ಮನೆಯಲ್ಲಿ ಸೊಸೆ ತಾಳಬೇಕು, ಯಾವ ಮನೆಯಲ್ಲಿ ಗಂಡ ಹೆಂಡತಿ ತಾಳಬೇಕು, ಆ ಮನೆಯಲ್ಲೊಂದು ತಾಳಬೇಕು. ರಡ್ಡೆನ ಸೇರ್ಸವಣ ತಾಳ ಬಿಡ್ದು ನಾಳೆನ ಕೆರ್ಪುಣ ಪಬ್ಜಿ ಗೇಮ್ ಕೊರಿಯತ್ತ ಐಕ್ಕೆ ಪ್ರತಿ ಇಲ್ಲಲ್ಲ ಭಜನೆ ಅವಡು ಭಜನೆ ಮಂಡ ಒಂಜಿ ಧರ್ಮದ ವಿಷಯ ಅತ್ತವು ವಾ ಇಲ್ಲಲ್ಲ ಫ್ಯಾಮಿಲಿ ಸಮೇತ ಸೇರಿಸಿ ಒಟ್ಟಿಗೆ ಪ್ರಾರ್ಥನೆ ಮಲ್ಪುವೇರ ಅಡೆ ದೇವರು ಬರಬೇಕು. ಪಂಡರಾಪುರತ್ತ ವಿಠ್ಠಲೆ ಬರಬೇಕು. ವಿಠ್ಠಲ್ ನಾಯ್ಕತೆ ಹೋಗು ವಿಠ್ಠಲ್ ನಾಯ್ಕನ ಮಲ್ಲ ಜನ ಮಲ್ಪಡ್ಸಿ ಯೂಟ್ಯೂಬ್ ಲಕ್ಷಗಟ್ಟಲೆ ಜನ ಅಭಿಮಾನಿಲಿತ್ತಿಲ್ಲ. ಯೂಟ್ಯೂಬ್ ದೇವೇರು ಸರಿದಿಯರ್ನ ಮಾತ್ರ ಅತ್ತ ಯೂಟ್ಯೂಬ್ ಬೋಂಡ್ ನಾಂಡ ಯೂಟ್ಯೂಬ್ ಬೋಂಡ್ ಯಾಕೆ ದೇವರಡ ಕೇಳಿನಾಗ ಅಂಚನೆಗೆ ನೋಡಿ ಓ ಕೊರ್ತು ಜನ ಐತ ಬಗ್ಗೆ ಮಂಡ್ಯ ವೆಚ್ಚ ಮಲ್ಪ ಅಂದ ಲೆಕ್ಕ ಮಲ್ಪು ಓ ಕೊರ್ತಾನ ಐತ ಬಗ್ಗೆ ಅಹಂಕಾರ ಬರೋದ ಲೆಕ್ಕ ಮಲ್ಪು ಇದು ಮಲ್ತಂದಂಡ ಯಾವ ಅವೇ ಸ್ವಾತಂತ್ರ್ಯ ಹಿಡಿದು ಮಲ್ಲ ಸ್ವಾತಂತ್ರ್ಯ ಉಂಟು. ಐಕೋಸ್ಕರ ಅಡೆ ದೇವೇರು ಬರ್ಬೇಕು. ಐಕೆ ಮಕ್ಕಳಿಗೂ ದೇವರಿಗೂ ಭೇದ ಇಲ್ಲ. ಅವಳು ಐಕವೇ ಮುದ್ದು ಕಂದ ಸ್ಪರ್ಧೆ ಫೋಟೋ ಸ್ಪರ್ಧೆ ನವೆಂಬರ್ 14 ಮಕ್ಕಳ ದಿನಾಚರಣೆ ಬಂದಾಗ ಮುದ್ದು ಕಂದ ಸ್ಪರ್ಧೆ. ಇಡೀ ಪೇಪರ್ ಜೋಕಲ್ನ ಪಟ್ಟು ಭಾರಿ ಶೋ ಬಕೊಂಜಿ ಬರ್ಪಣೆ ನವರಾತ್ರಿ ದಪ್ಪ ಕೊಂಜನ ಲೈನ್ ಉಂಟದು ಒಂಜೇ ನಮಣದ ಸೀರೆ ತುತ್ತದು ಸುಷ್ಮಿತಾ ಮತ್ತು ಬೆಳಗ, ಶ್ವೇತಾ ಮತ್ತು ಬೆಳಗ, ರಶ್ಮಿತಾ ಮತ್ತು ಬಳಗ ಬರ್ಪಣೆ ತಂದೆ ನಾರಾಯಣ ಮತ್ತು ಬಳಗ, ಶಂಕರ ಮತ್ತು ಬಳಗ ಜನ್ಮೋಗಿ ಜೈ
ಈರ್ ಕಡಪುಡು ಹೊಡೆದು ಪಡ ಕಾಡಪುಡ್ದು ಏತ ಚಕ್ ಮೈಷ ದಸರಾದಾನಿ ಸಮೇತ ಕಡಪುಡ್ದೆ ಬತ್ತೀಜ ಅವಳ ಅವು ಗೂಗಲ್ ಮ್ಯಾಪ್ ಹಿಡಿದು ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಬಂದ್ಪಡೆ ಪಣ್ಣು ಏರ್ಪೋರ್ಟ್ ಬಾತಿರ್ರೆ ಪಣ್ಣು ಏರ್ ಹೋಸ್ಟೆಸ್ ಪಣ್ಣು ಬೊಕ್ಕ ರೈಲ್ವೆ ಸ್ಟೇಷನ್ ಪಣ್ಣು ಆತ ಬಜಾಜ್ ಫೈನಾನ್ಸ್ ಇಂದ ಲೋನ್ ಬೇಕಾವಣ್ಪಣೆ ಪಣ್ಣು HDFC ಇಂದ ಲೋನ್ ಬೇಕಾವಣ್ಪಣೆ ಪಣ್ಣು ಬೊಕ್ಕ ನಿಮ್ಮ ಗಾಡಿ ಸರ್ವಿಸಿಗೆ ಆಗಿದೆ ಬಂದ್ಪಡೆ ಪಣ್ಣು ಹೊಸತು ಗಾಡಿ ಬೇಕಾವಣ್ಪಣೆ ಪಣ್ಣು ನಿಮ್ಮ ಪುಗೆ ಹೋಗ್ತಾ ಉಂಟು ಸರ್ವಿಸ್ ಮಾಡಿ ಬಂದ್ಪಡೆ ಪಣ್ಣು ಆಣುಲ್ಲ ವಾಯ್ಸ್ ಆಣುಲ್ಲ ವಾಯ್ಸಿಗೆ ವಿಲೇಜ್ ಆತ ಇಂಕೆ ಬೇಜಾರಣ್ಣ ಗೊತ್ತು ನಮ್ಮ ಬೇಜಾರಣ್ಣ ಕೊಡ್ಚಿ ಇರ್ ಬೊಲ್ಪುಗು ಕೇ ನೋಡು ಆಣುಲ್ಲ ವಾಯ್ಸ್ ಎಂಚೆ ಆ ಮುನ್ಸಿಪಾಲಿಟಿದ ಕಜಾವದ ಟೈಮ್ ಕೊಡುದು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಆಶಿಕಾಶ ಒಣಕಾಶ ಕಾಶ ಕೂಸು ಇದರಲ್ಲಿ ಈಚಿನ ಕಾಜ ಹೊಡೆದಲ್ಲ ಕಾಡೆ ಅಂತ ಐಕವಣ್ ಮುಣಿ ಅಪ್ಪನ ಗಂಡ ನೆನೆಂಚಲೆ ಪುಣಿ ಅಪ್ಪ ಒಕೊಂದು ತಿಂಡಿ ಮಲ್ಪರತ್ತ ಚುಯಿಂದ ಅವೆಂಚಲೆ ಪುಣಿ ಅಪ್ಪ ಅವ್ರ ಅಡ್ಲಂಚ ಅಪ್ಪ ಅಂದಪ್ಪ ಅಂದ ಅಪ್ಪನ ಇಂಗಣಗ ದೂವಡೊಂಚೂರು ಈ ಅಪ್ಪನ ತಿರ್ಗಾ ತುಲೆಗೆ ಅಪ್ಪ ಅಪ್ಪಲ ಅಡಿಗರೆಂಚೊಂದೆ ಪುಣೆ ತಿಂಡಿ ಅಪ್ಪ ಇಲ್ಲ ಅಲ್ದಪ್ಪಳ ಎಲ್ಲಗೆ ಪೀಸ್ ಆವಡು ಎಲ್ಲಗೆ ಗ್ಯಾಸ್ ಆವಡು ಗುಂಪು ಕಟ್ರೆ ಕಾಸಾವಡು ಈ ಕುಟುಂಬ ಈ ಸಂಸಾರನ ಮಂಡೆಡ್ದಿಂಜ ಒಂದು ಅಮ್ಮೇರ ಕರೆಂಚುನ ಕೆಲವು ಬಡದಿಗೆ ಗೊತ್ತಾಯಿರ್ಲಜ್ಜಿ ಜೋಕ್ಲೆ ಗೊತ್ತಾಯಿರ್ಲಜ್ಜಿ ಅಮ್ಮೇರ ಕರೆಂಚೊಂದೇ ಬಾಕಿ ಬಡದಿಗೆ ಕೇಳ್ನ ಸಾವಿರದ ಡ್ರೆಸ್ ಎತ್ತುಕೊರ್ಪೇದು ಜೋಕ್ಲೆಗೆ ಕೇಳ್ನ ಸಾವಿರದ ಎತ್ತುಕೊರ್ಪೇದು ಇಂದೇ ಎಲ್ಲಜಿ ಮದ್ವೆಗೆ ಹೋಯರೆ ಈರದಾನೆ ಹೊಸದೇ ಪೂಜಾರಿಗೆ ಭರತ್ ಗೋಡ್ರಜಿ ಉಂಡೆ ಇದೆಯಾ ಆ ಭರತನ ಬಾಡ್ದು ಪಟ್ಟದಾನೆ ಐನೇ ದೆಕ್ಕದ ಇಸ್ತ್ರಿ ಬಾಡೋದು ಗೋಪೆ ಬಣ್ಪಣ ಏಕೈಕ ತ್ಯಾಗ ಜೀವಿ ಇಲ್ಲಲು ಉಳ್ಳೆರಂದಾಂಡ ಅವು ಅಮ್ಮೇರೆ ದಾಯ ಪಣಂದುಲ್ಲ ಬಂಡ ಇನ್ನಿತ್ತ ಜೋಕ್ಲಿಗೆ ಅಮ್ಮೇರ್ನ ಸಂಗತಿ ಗೊತ್ತಿ ಬೊಕ ಅಪ್ಪ ಕಾರಂಜಿ ಅಂದೆ ಗುಳ್ಳು ಐಕವಣ್ಮಣಿ ಇಲ್ಲಲ್ಲ ಅಪ್ಪ ಅಮ್ಮ ಪೂರ ಸೇರ್ದು ಒಟ್ಟಿಗೆ ಸೇರ್ದು ಆ ಒಂಜಿ ತಾಳದ ಶಬ್ದ ಅವು ಒಟ್ಟಿಗೆ ಒಂದು ಪ್ರಾರ್ಥನೆ ಅವಡಿಲ್ಲ ಆತನಗ ಗೂಗಲ್ ಮ್ಯಾಪ್ ನಾಡೊಂದು ಆ ದೇವರು ಇಲ್ಲಡೆಗೆ ಬರಪೇರಿ ಐಕ ನಣತ ಜೋಕ್ಲಿಗೆ ಸಿನಿಮಾ ಪದ್ಯ ಬಾಯ್ಪಾಠ ಮಾಡ್ಕೊಂಡು ಮರಲು ಎಡೆಡ್ಡ ಉಚ್ಚಾರ ಸ್ಪಷ್ಟಾಪಣಂಚಿನ ನಮ್ಮ ಭಜನೆ ನಮ್ಮ ದಾಸ ಸಾಹಿತ್ಯದ ಸಾಹಿತ್ಯ ನಮ್ಮ ಶ್ರೀಮಂತಿಗೆ ಇನಿ ಬಣ್ಣಗನಕ ದೇವರ ನೆಂಪ ಒಂದೇ ಗುಳ್ಳು ಕಾಂಟ್ರಾಕ್ಟರ್ ತಿರ್ತು ಮಿತ್ತಿತ್ತೆ ಬೇಲದ ತಿರ್ತಿತ್ತಿ ಕಾಂಟ್ರಾಕ್ಟರ್ ಬೇಲದ ಲೆಪ್ಪರಂಜಿ ಜಲ್ಲಿಗಳ ದಕ್ಕಿ ಇಂದು 10 ರೂಪಾಯಿದ ನೋಟು ದಕ್ಕಿ ಕಿಸಕ್ಕೆ ಬಾಡೋಂಟೆ ಪಿರ ಬೇಲೆ ಶುರು ಮಾಡುತ್ತೆ ಪಿರ 50 ರೂಪಾಯಿದ ದಕ್ಕಿ 50 500 ದಕ್ಕಂಡಲ್ಲ ಮೇ ಮಿತ್ತುದು ಪೂಜಿ ಲಾಸ್ಟ್ ಕೊಂಜಿ ಜಲ್ಲಿಗಳ ದತ್ತ ಇಂಕ ದಕ್ಕಿ ಇತ್ತ ಮಿತ್ತುದು ದೇವೆರ್ಲಂಚನೆ ಪೂರ ಕೊರ್ದುದು ಬೇರೆ ನಾನು ನೆಂಪು ಮಲ್ಪಣ ಇಜ್ಜೆ ತೂಕ ಈ ಚಿನ್ನ ದತ್ತದ ಒಂಜಿದಕ್ಕೆ ಬೇರೆ ಆತನ ಗಣಮ ಶುರು ಮಲ್ಪ ಪೋಯ ಐಕ್ಕೆ ದಿನಾಲ ಒಂಚೂರು ಪೆಟ್ರೋಲ್ ಬಾಡೋಣ ಪೆಟ್ರೋಲ್ ಪಂಪ್ಗೆ ಬೋಡು ಹುಷಾರಿಜಿಂದ ಆಸ್ಪತ್ರೆಗೆ ಬೋಡು ಮರ್ತು ಬೋಡಣ ಮೆಡಿಕಲ್ಗೆ ಬೋಡು ಉಯ್ತು ನಾಡೆಗೆ ಆಮ್ಲಜನಕ ಬಣ್ಪಣಂಚಿನ ಒಂಜಿ ಉಸಿರಾಟದ ಉಸಿರುನು ಕೊಡಂದಂಚಿನ ದೇವೇರ ನಮ್ಮ ದಿನಕ್ಕೆ ಒಂಜಿ ಸರ್ತಿಗಳ ನೆಂಪು ಮಲ್ತಿಜ ಅಂದಾಂಡ ಮಗ ನಂಗೆ ನೆಮ್ಮದಿ ಸ್ವಾತಂತ್ರ್ಯ ಉಳ್ತುದಿ ಎಂಥ ಶ್ರೀಮಂತನಂತ ಈ ಒಂಜಿ ಪ್ರಾರ್ಥನೆ ಗಡಿಟಿಪ್ಪುನ ಮಾತ ಸೈನಿಕರನ್ನ ಏಪಲ ಕಾತೋನು ದೇವೇರೆ ಎಂಚಿನ ತೊಂದರೆಲ್ಲ ಬರಂದಲೆಕ್ಕಾಕಲ ಕುಟುಂಬದಕ್ಕಲಿನ ಕಾತೋನು ಬಣ್ಣದ ಈ ಸ್ವಾತಂತ್ರ್ಯ ದಿನತ್ತಾನಿ ಆ ತಿರುಪತಿ ವೆಂಕಟರಮಣಗೆ ಈ ಒಂಜಿ ಭಕ್ತಿದ ಕಾಣಿಕೆಯನ್ನು ಅರ್ಪಿಸವನ್ನುಲ್ಲ ಇದು ಭಾರತ ದೇಶದ ಸಮಸ್ತ ಸೈನಿಕರಿಗೊಂಜಿ ಸಮರ್ಪಣೆ ಮಲ್ತೊಂದುಲ್ಲ ಎಂಥ ಶ್ರೀಮಂತನಂತ ಎಂಥ ಶ್ರೀಮಂತನಂತನೋ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಬೊಮ್ಮನು ಹೆಮ್ಮಗ ಮಮ್ಮಮ್ಮಡಮ್ಮರಿ ಬೊಮ್ಮಗ ಜಿಮ್ಮದ ರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಅಂಗರು ಹಿಂಗಳ ಅಂಗನಂದ ಘಟ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗೆ ಪಳಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನ ರತನ್ನ ಪವನ್ನ ಸುಖೋನ್ನತ ರನ್ನಗರನ್ ನಿಜ ನಿನ್ನೆದುರ್ಯಾರೆನ್ನುದೆಯನ್ನೇ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಬಲ್ಲಕ ಬಲ್ಲ ಜರೊಲ್ಲ ಬಸುಲ್ಲಭ ಬನ್ನಿದ ಕೊಲ್ಲರದಲ್ಲನ ನಲ್ಲದೆ ಹುಲದ ನನ್ನೊಳವಲ್ಲನೆ ನಲ್ಲದೆ ಸಲ್ಲದು ಸಲ್ಲನೆ ನಿಲ್ಲದೆ ನಿಲ್ಲ ಬಲ್ಲಕೆ ಬಲ್ಲ ಜರೊಲ್ಲ ಬಸುಲ್ಲಭ ಬಲ್ಲಿದ ಕೊಲ್ಲರದಲ್ಲನ
ಉಳುದ ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಅಂಬರ ದುಂಬಿಗೆ ತುಂಬೆ ವಿಷಾಂಬಿಸಿ ನಿಂಬಿಲಿ ನಿಂಬಿತು ಕೊಂಬಕ ಪಾಂಬುದೇ ಅಂಬರ ದುಂಬಿಗೆ ತುಂಬೆ ವಿಷಾಂಬಿಸಿ ನಿಂಬಿಲಿ ನಿಂಬಿತು ಕೊಂಬಕ ಪಾಂಬುದಿ ಇಂಬಕ ದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಇಂಬಕ ದಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬಿವನೆಂಬ ಕುಟುಂಬಿ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಎಂತ ಶ್ರೀಮಂತಾನಂತಾನೋ ಎಂತ ಶ್ರೀಮಂತಾನಂತಾನೋ ಐಕ್ಕಿಂಚಿನ ಸಾಹಿತ್ಯ ಜನ ಕಮ್ಮಿ ಜಾಸ್ತಿದ ಪ್ರಶ್ನೆ ಹತ್ತು ಬಂದೋಲ್ಲ ಜನ ಸೇರ್ಸಾರೆ ನೀ ಬಂಗಾವಣ ಅಂಡ್ ಅಗತ್ಯ ಜನಗಳ ಸೇರ್ಬೇಕು ಕರಿ ವರ್ಷ ಮರಿಯಲ್ಲ ಕಾರ್ಯಕ್ರಮ ಅನಗಂಚನೆ ಮಾರ್ಗದ ಬೆಟ್ಟದಲ್ಲಿ 200-300 ಜನ ಸೇರೊಂದು ಮಾರ್ಗ ಬ್ಲಾಕ್ ಕಾರ್ಯಕ್ರಮಕ್ಕೆ ಪಯರಾಪುಜಿ ಚತ್ತದು ತೂನಾಗ ಭಾರಿ ಮಲ್ಲ ಒಂಜಿ ಅವಗಡಾದಿ ಪೋಡು ನಮಗೆರೆತ್ತ ತೂನಾಗ ಏರ್ನ ಒಂಜಿ ಚಡ್ಡಿ ಬೊಳ್ಳೋಗತ್ತನ ಚಡ್ಡಿ ನೀರು ದಿಂಜಿದ ಒಂಚಾದಿ ಶುರು ಮಲ್ತೇವೆ ರಾಮಕೃಷ್ಣ ಗುಸಾರಿಜ್ಜ ಹಂಡಿಗೆ ರಾಮಕೃಷ್ಣ ಬಿನಿಲ್ಲ ಐತಿಪ್ಪೆನಯ ಅವೇಸ ಬಿಟ್ಟು ರಾಮಕೃಷ್ಣರನ್ನ ಜೋಸ್ತಿತ್ತು ಆರು ಪಂಡಿರ ರಾಮಕೃಷ್ಣನ ವಿಷಯ ಹೆಂಗೆ ಗೊತ್ತುಂಡು ರಾಮಕೃಷ್ಣ ಅಂಚಿನ ಚಡ್ಡಿ ಐಕಿ ಚಡ್ಡಿ ಜೋಸ್ತಿ ಅಪಗ ಕೃಷ್ಣಪ್ಪೆ ಸಾಹಿತ್ಯ ಬಣ್ಣಕ್ಕೆ ಅವರಿಬೋದು ದೋಂಟಿ ಬತ್ತೊಂದು ಕುಟ್ಟಿರು ಸುಕ್ಕ ಚಡ್ಡಿ ಹೋಗಿ ಜನ ಮುನ್ನುದ ನಮ್ಮ ಮನಸ್ಸಿಲ್ಲ ಅಂಚನೆ ಅನಗತ್ಯವಾಯಿನ ಅರ್ಕಾಟನ್ನು ಪಾಡೊಂದು ನಮ್ಮ ನೆಮ್ಮದಿ ಹಾಳು ಮಲ್ತು ನಡೆದು ಸುರುಕು ನಮ್ಮ ಇಲ್ಲಿ ನಮ್ಮ ಮಾನವೀಯ ಸಂಬಂಧ ಎಡ್ಡದಿವು ಐಕೋಸ್ಕರ ಮೂಡಬಿದ್ರದ ಇನಿ ಮಾಜಿ ಸೈನಿಕರನ್ನ ವೇದಿಕೆದ ಕಾರ್ಯಕ್ರಮ ನಿಖಲಂಚಿನ ಸಜ್ಜನ ಇತ್ತನ ಯಾರು ಇಂಕ್ಲಿಗೆ ಏತು ಜನ ಉಳ್ಳೇರದು ಮಣಪಣ ಪ್ರಶ್ನೆ ಸಜ್ಜನ ಬಂದವೇರ ಅವಳ ಮಾಜಿ ಸೈನಿಕರನ್ನ ಒಂಜಿ ಕಾರ್ಯಕ್ರಮ ಮಲ್ಪರೆ ಅವಕಾಶ ಕೊಡ್ನಲ್ಲ ಓವ ಒಂಜಿ ಜನ್ಮದ ಪುಣ್ಯ ಲೇಪಂಡ ಹಾಕ್ಲಿಕ್ಕೆ ಕೃತಜ್ಞತೆ ಸಲ್ಲಿಸವಣ ಅಂಡಲ್ಲ ಇಂಚ ಐಕೋಸ್ಕರ ಬಂಗಾರ ಕಾರ್ಯಕ್ರಮ ಅಂತ ಪಣೋಲಿ ಆತ ತಂದೆ ನನ್ನ ಬಡಿದಿಗೆ ಬಂಗಾರದ ಎತ್ತು ಕೊರ್ಪಲಕ್ಕೆ ವಿಜ್ಜಿ ಅಜಿಪ್ಪ ಕಡತ್ತನಿಗೆ ಅಜಿ ನನಗೆ ಹೆಜ್ಜೆನೇ ಮಲ್ಪ ಹೊಡಾತಿ ಬಿಡಿದ್ದಿ ಬಂಗಾರ ಬಾರಿ ನಮ್ಮದಣ್ಣ 15,000 ಇಪ್ಪುನಾಗ ಮಲ್ಪಾಯಿ ನೆಟ್ಟ ನಾನ ಸಾಧ್ಯ ಬಂಗಾರ ಕಾರ್ಯಕ್ರಮ ಆಂಡ ಒಂಜಿ ಮೊರಣಿ ಮೂಡಬಿದ್ರದ ಕಾರ್ಯಕ್ರಮಕ್ಕೂ ಉಷಾ ಒಂಜಿ ನೆಕ್ಲೆಸ್ ಪಡೊಂದು ಬತ್ತಿತ್ತಲ್ಲಿಯ ಇಡೀ ಹಾಲಡ್ ಕಮ್ಮೆನ ಬರೋದು ಇತ್ತು ನಂದು ಏರಾಂಡ ಬಂಡ್ಪುಣ ಅವಿಜತೆ ಕಮ್ಮೆಣ ಜಿಜ್ಜಿ ಒಲ್ಪುಗ ಪುಟ್ಟದ ಬಯ್ಯಾಡ ಸೈಪುನ ಪೂಕಾಂಡಲ ಕಮ್ಮೆನ ಉಂಡು ಐಪಸಾರದ ಬಂಗಾರ ಕಮ್ಮೆಣ ಕಮ್ಮೆಣಲಜ್ಜಿ ಡೂಪ್ಲಿಕೇಟ್ ಒರಿಜಿನಲ್ ಒಂದು ಗೊತ್ತುಲ ನಮ್ಮ ಪಕ್ಕಡೆ ಮತ್ಮಲ್ನಕ್ಕೆ ಕೀಳ್ತುವುದು ಖಂಡ ಹೊಟ್ಟೆ ತಿನ್ನು ಬಂಗಾರ ಅನ್ಪುಣೆ ಅವು ಮಣದಾನಿ ಬ್ಯೂಟಿ ಬಾರ್ಲ ಅಡಿತು ಬಂಗಾರ ಕಾಪರ್ಲ ದೇವೇರೇ ಹೊಡಾತೆ ನಾನು ಒಂದೊಂದು ಅಜ್ಜಿ ಚೈನ್ ಪಾಡೊಂದು ಮದ್ಮೆ ತಡೆಬೋದು ಬಸ್ ಹಿಡಿದು ಜತ್ತ ಪೋಂದು ಇಲ್ಲಿ ಪೋಂದು ಕುಣಗ 2 ಜನ ಬೈಕ್ ಹಿಡ್ ಬರ್ತೀರಿ ಚೈನ್ ಹೋಯ್ತಿ ಅಜ್ಜಿ ಬಂಡೇರು ಕೊಣೋ ಸಂತೆ ಅದ ಒಯ್ತುದಕ್ಕಿ ಒರಿಜಿನಲ್ ಇಂಚ ಪಾಡನೆ ಸೀದಾ ಹೋಯ್ನಿ ನಮ್ಮ ಕಲ್ತನ ಜೋಕಲಾಂಡ ಹೇಲ್ಪು ಬಣ್ಣಗಾಯತ್ ಹೇಲ್ಪು ಮಲ್ತ ಮಾರ್ದ ಪುಡೋಳ ಬಂಗಾರಲ ದೇವಿರೆ ಕಾಪಡ ಬಂಗಾರ ಕಮ್ಮೆಣಜ್ಜಿ ಬಣ್ಣಗ ಪಂಜನಕ್ಲವಿ ಅವೇ ಇಂಚ ಕೈದೀನಿ ಬೆಚ್ಚಾಣ ಮಾತ ಎಲ್ಲ ಒಳಾಂಡ ಕಂಡನಿಗೆ ಓದಕ್ಕೆ ಏನ್ಲೇರ ಕಮ್ಮೆಣಜ್ಜಿ ಅಂದನ ಕೊರುವ ಏನು ಕಮ್ಮೆಣದ 11 ರೂಪಾಯಿ ಕಮ್ಮೆಣಜ್ಜಿ ಅಂದನ ಕೊರುವ ಏನು ಕಮ್ಮೆಣದ 11 ರೂಪಾಯಿ ಮಲ್ಲಿಗೆ ನಿಖಲ ಇಂಚ ತೋಜ್ಬಾಯ್ ಬೆಟ್ಟ ಅಂಜಾಲೆ ಮಂಡೆಗೆ ಹೋಗ್ಕೊಂಡು ಮಲ್ಲಿಗೆ ಬಂಗಾರ ಬೋಡು ಎಲ್ಲ ಹುಷಾರಿಜ್ಜಿ ಆಸ್ಪತ್ರೆಗೆ ಅಡ್ಮಿಟ್ ಆಡ್ಯಾರ ಡಿಸ್ಚಾರ್ಜ್ ಮಲ್ಪರ ಕಾಸಿಜ್ಜಿ ಹಾರ್ಮೋನಿ ಆಡೋ ದೀಪ ಬಕ ಬಂಗಾರ ಅವಳು ಆರ್ನಾಥ್ ನೇನು ಬಂಗಾರ ಆಡೋದು ಇದು ಕಾಸು ಕೊಣತ್ತದು ಡಿಸ್ಚಾರ್ಜ್ ಮಲ್ತದು ಆರಿಲ್ಲ ಜೊತೆ ಪುಣಗ ಪ್ರತಿ ಪುರ್ತದ ಮಾತ್ರೆ ಕೊರ್ನಾಗಲ್ಲ ಬಂಗಾರಪುರ ಸೊಸೈಟಿ ಅರೆ ಜನ್ಮಗೂ ಸರ್ ಅರೆ ಮಾತ್ರ ನಾಟು ಜಿ ಸೊಸೈಟಿ ಅದು
ಉಸಾರೈನೇಟ ಪಾತ್ರ ಅಲ್ಲಿ ಉಸಾರೈನೇಟದ ಪಕ್ಕ ನೋಡು ಬಂಗಾರ ಎಂಚಲ್ಲರ ಬಂಗಾರ ಆಯ್ತು ಸೌಖ್ಯ ತೊಂದರೆ ಆಯ್ತು ಸರ್ ಸೌಖ್ಯ ಆಯಾರತಿ ನಾನ ಮರಳು ಗಡ್ಡನವರಿಗೆ ಇರೇನ ಬಂಗಾರ ಇರು ಮಲ್ತನ ಬಂಗಾರು ಸೊಸೈಟಿ ಬಂಗಾರು ಅಂಚಾದು ಎಂಚಿನ ಅವಳು ಬಂದುಲೆ ಇತ್ತು ಜನ ಕುಲ್ಲುದು ಪೊರ್ಲುಡೆಂಕಲ ಕಾರ್ಯಕ್ರಮವನ್ನು ಕೇಂದ್ರ ಅಂಚಾದು ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗುವುದರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು, ಕೆಟ್ಟು ಹೋಗಬಾರದು, ಕೆಡಿಸಿಯೂ ಹೋಗಬಾರದು. ಅದಕ್ಕೆ ಭಾರತ ದೇಶದವರೆಲ್ಲ ಒಟ್ಟಾಗಬೇಕು ಕೂಡ ಸ್ವಾತಂತ್ರ್ಯ ದಿನಾಚರಣೆದ ಗುಟ್ಟು ಅಂಚಾದು ನಮ್ಮ ಮಾತೆಲ್ಲ ಸ್ವಾತಂತ್ರ್ಯನ ಒರಿತೋಣ್ಗ ಹೆತ್ತ ತಾಯಿ ತಂದೆ ತಾಯಿ ಹೊತ್ತ ಭೂಮಿ ಈ ರಡ್ಡೆಲ್ಲ ಜೋಕ್ಲಿಗೆ ದೇಶ ಪ್ರೇಮದ ಭಾರಿ ಕಮ್ಮಿ ಉಂಟು ನಮ್ಮ ದೇಶವು. ಬಾಕಿ ದೇಶಕ್ಕೆ ಕೆಲವುದಕ್ಕೆ ತೂಣಗ ನಮ್ಮ ದೇಶದ ದೇಶ ಪ್ರೇಮ ಮಾಡ್ಕೊಂಡಂಚಿನ ಅಂತ ಕಮ್ಮಿ ಉಂಟು. ಬೇತೆ ಕೆಲವು ಜಪಾನ್ದ ಕೆಲವು ಕತೆಗಳು ಪೂರ ತೂಣಗ ಅಕಲ ಫಸ್ಟ್ ಅಕಲು ದೇಶ ಪ್ರೇಮನೇ ಗಟ್ಟಿ ಮಾಡ್ಕೊಂಡು ಗೋಪಿ ಆತನಗಂತೆ ಅನ್ಯಾಯ ಉಂಟು ಅಂಚಾದು ಹಣದ ಹಿಂದೆ ಓಡ್ಲಿಕ್ಕೆ ಮಕ್ಕಳನ್ನು ಕಳಿಸದೆ ಗುಣದ ಹಿಂದೆ ಓಡ್ಲಿಕ್ಕೆ ಕಳಿಸಿದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಸಕ್ಸಸ್ ಆಗ್ತದೆ. ಪಣಪುಣ ಪಾತ್ರದೊಟ್ಟಿಗೂ ಅವಕಾಶ ಮಲ್ತುಗುರ್ನಂಚಿನ ಮಾಜಿ ಸೈನಿಕರನ್ನ ಮುಲ್ಪದ ಸಂಘದ ಮಾತ ಪದಾಧಿಕಾರಿಗಳ ನಾನೊಂಜಿನಿಕಲು ಬಂಗಾರಿಗೆ ಕಮ್ಮೆಣ ಬತ್ತಲ ಕಾರಣ ಇರೋದು ಬಂಡ ಸೌಂಡ್ ಸಿಸ್ಟಮ್ ದ ಪುಣ್ಯಾತ್ಮ ಯಾರಿಗೊಂಜಿ ಭರ್ಜರಿ ಚಪ್ಪಾಳೆ ಕೊರ್ಲೆ ಎಂಕಲ್ನ ಕಾರ್ಯಕ್ರಮ ಕಂಪ್ಲೀಟ್ ಎಡ್ಡೆ ಮಲ್ಪುಣ್ಲಾಕಲಿ ಅಳಕ್ಕಲ್ಲ ಗಡಿದೆ ಪುಣ್ಲಾಕಲಿ ನೀ ಎಡ್ಡೆ ಆದಿತ್ತಿನ ದಾಂಡ ಅಕಲ್ ಕಾರ ದೇವಂಡ ಅಕಲ್ಲ ಎಂಕಲ್ಲ ಒಂಜಿ ನಾಣ್ಯದ ರಡ್ಡು ಮುಕ್ಕೋಳು ಅಕಲಿಜ್ಜಿ ಅಂದ ಎಂಕಲಿಜ್ಜಿ ಅಂದ ಅಕಲಿಜ್ಜಿ ತುಕ ಭಾರಿ ಮಲ್ಲ ಇಂಟರ್ನ್ಯಾಷನಲ್ ಸಿಂಗರ್ ಲೆಪ್ಪುಲಿ ತುಕ ಮೈಕಜ್ಜಿ ಅಂದರವನ ಆಪುಜಿ ಅಂಚಾದ ಎಂಕಲೊಂಜಿ ಖಂಡನೆ ಬಿಡದಿ ಇತ್ತಲ ಡೈವರ್ಸ್ ಆವಂದನ ಖಂಡನೆ ಬಿಡಿದಿ ನಮ್ಮ ಅಂಚಾದ ಮಾತೆರೆಗಳ ದೇವರ ಎಡ್ಡೆ ಮಲ್ಪಾಡು ಪಣ್ಪುಣಂಚಿನ ಪ್ರಾರ್ಥನೆ ದೊಡ್ಡಗೂ ನಮ್ಮ ನೇರ ಪ್ರಸಾರ ಯೂಟ್ಯೂಬ್ ಚಾನಲ್ ಅನ್ನ ದೇವರೇ ಯೂಟ್ಯೂಬ್ ಚಾನಲ್ ಅತ್ತವು ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಕೊರ್ನಂಚಿನ ಸುದ್ದಿವಾಹಿನಿ ದಕ್ಲೆಗಳ ಮಾತೆರೆಗಳ ಒಂಜೇ ಪಾತ್ರೆರಡು ಕೃತಜ್ಞತೆ ಸಲ್ಲಿಸ ಒಂದು ತಂಡದ ಕಲಾವಿದನ್ನ ಪರಿಚಯ ಮಾಡ್ತೊಂದುಲ್ಲ ತೇಜೇಶ್ ಸಂಪಾಜೆ ಶಿವಗಿರಿ ಕಲ್ಲಡ್ಕ ಮುರಳಿ ವಿಟ್ಲ ಯಾನಂಜಿ ಪ್ರೈಮರಿ ಶಾಲದ ಎಲ್ಯ ಪ್ರೈಮರಿ ಶಾಲದ ಮಾಸ್ಟರ್ ಅಂಚಾದು ಜೋಕ್ಲೇನು ಒಕ್ಕಡಿಜಿಂದ ಎಂಕಲ 10ನೇ ಕ್ಲಾಸ್ ಗಣಿತಾಡು ಪ್ರಿಪರೇಟರಿ ನೂದೆಟ್ಟು ನಾಲ್ ಮಾಸ್ಟರ್ಗೆ ಅಪಗಣೆ ಗೊತ್ತುಂಟು ಈ ಜನಕ್ಕೆ 4 ಗೊರ್ಲ ಯಾವ 35 ಮಿನಿ ಗೊರ್ದು ನಾಟಕದ ಟೀಮಿಗೆ ಕಟ್ಟೋಡಾಣ ಅಂಚಾದು ಮಾರ್ಕ್ ಈಸ್ ನಾಟ್ ಇಂಪಾರ್ಟೆಂಟ್ ರಿಮಾರ್ಕ್ ಬರಲ್ಲಕ್ಕ ಜೀವನದ ಪುಣವು ಇಂಪಾರ್ಟೆಂಟ್ ಅಂಚಾದು ಐತಂಚಿ ನಮ್ಮ ಯುವ ಸಮಾಜ ಪವಾಡ್ ಪಣ್ಪುಣಂಚಿನ ಪ್ರಾರ್ಥನೆ ದೊಟ್ಟುಗು ಎಂಕಲ್ನ ಕಾರ್ಯಕ್ರಮ ಮುಗಿತನದ ಚುಕ್ಕಿದಿ ಒಂದುಲ್ಲ ಸರ್ವೇರಿಗಳ ವಂದನೆಲು ಸ್ವಾತಂತ್ರ್ಯೋತ್ಸವದ ಬೊಕ್ಕವರ ಶುಭಾಶಯ. ಇಷ್ಟೊತ್ತು ಕೇಳಿದ್ದೀರಲ್ವಾ? ನಾನು ಹೇಳಿದ್ದೆ, ಅಲ್ಲಿ ಕೂತ್ಕೊಂಡು ಹೇಳಿದ್ದೆ, ನೀವು ಅವ್ರ ಮಾತು ಕೇಳಿದ್ರಿ ಎದ್ದು ಹೋಗೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಒಳ್ಳೆ ಎಂಜಾಯ್ ಮಾಡಿದರೆ ತಾನೇ. ಇವತ್ತು BP ಟ್ಯಾಬ್ಲೆಟು ಬೇಡ, ಶುಗರ್ ಟ್ಯಾಬ್ಲೆಟು ಬೇಡ, ಎಲ್ಲವೂ ನೆಗಾಡಿ ಎಲ್ಲ ಒಳ್ಳೇದಾಯಿತು ಅಲ್ವಾ? ಇಷ್ಟು ಹೊತ್ತು ನಮ್ಮನ್ನು ನೆಗಾಡಿಸಿ ಒಳ್ಳೆ ನಮ್ಮ ಮೊದಲಿಂದನೇ ಗೊತ್ತಿದೆ ಅವರಿಗೆ. ನಮ್ಮ ವೇದಿಕೆಯ ವತಿಯಿಂದ ಒಂದು ಕಿರು ಸ್ಮರಣಿಕೆ, ನಮ್ಮನ್ನು ನೋಡುವಾಗ ಒಂದು ಹೇಳ್ತಾರೆ ಸೈನಿಕರ ಬಗ್ಗೆ ಒಂದು ಹೇಳಿದ್ರು ಅವರು. ಅದಕ್ಕಾಗಿ ನಮ್ಮ ಈ ವೇದಿಕೆಯ ವತಿಯಿಂದ ನಮ್ಮ ಒಂದು ಕಿರು ಕಾಣಿಕೆಯನ್ನು ಅವರ ತಂಡಕ್ಕೆ ನಾನು ಕೊಡ್ತಾ ಇದ್ದೀನಿ.
ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರ ಧನಂಜಯ ಸರ್ ಒಮ್ಮೆ ಸ್ಟೇಜಿಗೆ ಬರಬೇಕು ಪ್ಲೀಸ್ ಪ್ಲೀಸ್. ನಮ್ಮ ಡಿಜಿಟಲ್ ಸೌಂಡ್ ಸಿಸ್ಟಮ್ ಅಮೋಘು. ಅದೇ ರೀತಿ ಮಂಜು ಪ್ರಸಾದ್, ಮಂಜು ಪ್ರಸಾದ್.